ಅಲ್ಪ ಅಲ್ಪ ಅನ್ನಪ್ರಸಾದ ಸ್ವೀಕಾರ ಮತ್ತು ಬಸ್ ಸ್ಟ್ಯಾಂಡ್ ಪೂರ್ವದಲ್ಲಿ ಸಾಗರ ವ್ಯವಸ್ಥೆಯನ್ನು ಅಲ್ಪನೆ ಬೋಧನೆಗಳು ದಯವಿಟ್ಟು ಅನ್ನಪ್ರಸಾದ ಸ್ವೀಕರಿಸಲು ಕೈ ತೊಳಿಲಿಕ್ಕೆ ಸಾಗರ್ ಹೋಟೆಲ್ನ ಎದುರುಗಡೆ ಕೈ ತೊಳೆಯುವ ವ್ಯವಸ್ಥೆ ಇದೆ. ಅಲ್ಲಿ ಹೋಗಿ ತಾವು ಕೈ ತೊಳಿಬೇಕಾಗಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಿದ್ದೇವೆ. ದಯವಿಟ್ಟು ಶುಚಿತ್ವವನ್ನು ಕಾಪಾಡಬೇಕು.
चरण गजम
ಚಂದ್ರಗೆ ಜಾಗವನಿದ್ದವನು. ಚಂದ್ರಗೆ ಚಂದನ ಚಂದನ ಕುಂಕುಮ ಸುರಮುನಿ ನಮಿದಲೇ ಹರಿ ಧರಿ ದಿಯ ದೀವ ಭವಹರನ ಹರಿ ಹರಿ ದಯ ದೇವ ಭವಹರನ ಪರಮಾತ್ಮ ದುರಿದಯನ ವರ ಭರ ವಿಘ್ನೇಶ್ವರನ ವರ ಭರ ವಿಘ್ನೇಶ್ವರನ ತನ ದಿನ ತೇ ತನ ದಿನ ತೇ ತನ ದಿನ ತೇ ತೋದಲ ಗಜಮುಖ ಪಾದವನಿವೆ ಗಜಮುಖ ಪಾದವನಿವೆ ನಿಜವಾಗಿ ಕರುಣೆಯನ್ನು ಬರಗಲ ಪ್ರಭುವೇ ಗಜಮುಖ ಪಾದವನಿವೆ ನಿಜವಾಗಿ ಬರಗಲ ಪ್ರಭುವೇ
ಗಜಮುಖ ನಿನ್ನ ಪಾದವನ್ನೇ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ತೊದಲ ಒಂದೇ ದೇವರೇ ಒಂದೇ ದೇವರೇ
ಶ್ರೀ ದುರ್ಗಾಂಬಿಗೆಯ ಬಲಗೊಂಡು ಭಕ್ತಿಯೋ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಗೌದೌದಿ ಅಂಬುನಿಧಿಯಾತ್ಮನೆಗೆ ಕೈ ಮುಗಿದು ಅಂಬುಜಾಚಲವಾಣಿಯನ ಪಾದಾಂಬುಜಗೆ ಬಡಬಡಬಡಿ ಕಥಾಮೃತವನ ಸಾಕಲೋಕದ ಸರ್ವಾಧಿಕಾರಿ ಅಂತ ಕೇಳಿದಿರ ದೇವೇಂದ್ರ ಮಹಾಪ್ರಭು ಹಾಗೆಂದುಕೊಳ್ಳಬಹುದು. ಅನೇಕವಿದೆ ಅನೇಕವಿದೆ.
ಆದಿಮಾಯೆ ರಕ್ಷಣೆ ಮಾಡುತ್ತಾಳೆ. ದೇವತೆಗಳೇ, ಧರ್ಮೋ ರಕ್ಷತಿ ರಕ್ಷಿತ. ಯಾರು ಧರ್ಮವನ್ನು ರಕ್ಷಣೆ ಮಾಡುತ್ತಾರ ಅವರನ್ನು ಧರ್ಮ ಕೈ ಬಿಡುವುದಿല്ലെಂಬುದಕ್ಕೆ ದೇವೇಂದ್ರಾದ ನಾನೇ ಸಾಕ್ಷಿ. ಪದವಿ ಪೂರ್ವ ಪುಣ್ಯ ನಾಮ್. ಒಂದು ನಾಡಿನ ಅಧಿಕಾರ, ಒಳ್ಳೆಯ ಪದವಿ ಒಬ್ಬನಿಗೆ ದೊರೆಯಬೇಕಾದ್ರೆ ಪೂರ್ವ ಜನ್ಮದಲ್ಲಿ ಪುಣ್ಯ ಮಾಡಿರಬೇಕಂತೆ. ಈ ವಿಷಯದಲ್ಲಿ ಆಲೋಚನೆ ಮಾಡುವಾಗ ನಾನೇ ಭಾಗ್ಯಶಾಲಿ ಎಂದು ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂದ್ರೆ ಬ್ರಾಹ್ಮಣ ದಂಪತಿಗಳಿಗೆ ಮಗನಾಗಿ ಹುಟ್ಟಿ ಪುರಂದರೆಂಬ ನಾಮಧೇಯದಿಂದ ಹಿರಿಯರ ಸಲಹೆಯಂತೆ ಮೇಘವಂತ ಪರ್ವತವನ್ನು ಸೇರಿ ಸತ ಯಾಗವನ್ನು ಮಾಡಿ 3 ಮೂರ್ತಿಗಳ ಮನಸ್ಸನ್ನು ಮೆಚ್ಚಿಸಿ ಅವರಿಂದ ಪ್ರಸಾದ ರೂಪದಲ್ಲಿ ಈ 4 ಲೋಕದ ಅಧಿಕಾರ ನಾನು ಪಡೆದಿದ್ದೇನೆ. ಕನ್ಯಲೋಕ, ಪುಣ್ಯಲೋಕ, ಇಲ್ಲಿ ಅಧಿಕಾರ ಎಲ್ಲರಿಗೂ ದಕ್ಕುವಂತದಲ್ಲ. ಎಂದಿನಂತೆ ಪ್ರಾತಃ ಕಾಲದಲ್ಲೆದ್ದಂತ ನಾನು 3 ಮೂರ್ತಿಗಳನ್ನು ಸ್ಮರಿಸಿ ಸುಧರ್ಮ ಸಭೆಯನ್ನು ಪ್ರವೇಶ ಮಾಡಿ ಸುರ ಗದ್ದುಗೆ ಅಲಂಕರಿಸಿಕೊಂಡಂತಾಯ್ತು. ಸುಧರ್ಮ ಸಭೆ ವೈಭವ ಕಾಣುವಾಗ ಮನಸ್ಸಿಗೆ ಬಹಳಷ್ಟು ಆನಂದವಾಗ್ತಾ ಇದೆ. ಒಂದೆಡೆಯಲ್ಲಿ ನನ್ನವರಾದ 33 ಕೋಟಿ ದೇವತೆಗಳಾದ ಅಗ್ನಿ, ವರುಣ, ವಾಯು, ಕುಬೇರ, ನಿರುತಿ ಮೊದಲಾದ ದಿಕ್ಪಾಲಕರು, ಮತ್ತೊಂದೆಡೆಯಲ್ಲಿ ಏಕಾದಶ ರುದ್ರರು, ದ್ವಾದಶ ಆದಿತ್ಯರು, ಮನುಗಳು, ಮುನಿಗಳು ಎಲ್ಲರೂ ಅವರವರ ಆಸನಗಳಲ್ಲಿ ಉಪಸ್ಥಿತರಾಗಿದ್ದಾರೆ. ತುಂಬಿದ ಸಭೆಯನ್ನು ಕಾಣುವಾಗ ಮನಸ್ಸಿಗೆ ಬಹಳಷ್ಟು ಆನಂದವಾಗ್ತಾ ಇದೆ. ಆದ್ರೆ ಸುಮನಸರೇ, ಸುಮನದನು ಕಮಲ ದಯ ದಯ ಅಡಿಗಡಿಗೆ ಸುಮನ ಮರೆ ದೇವತೆಗಳೇ, ಸುಮನಸರು ಎಂಬುದಾಗಿ ಲೋಕದ ಮುಖದವರು ನಮ್ಮನ್ನು ಬಾಯಿ ತುಂಬ ಕೊಂಡಾಡ್ತಾ ಇದ್ದಾರೆ. ಒಳ್ಳೆಯ ಮನಸ್ಸುಳ್ಳವರು ದೇವತೆಗಳು ಇದರ ಅರ್ಥ. ಆದ್ರೆ ಏನು ಮಾಡೋಣ, ಎಷ್ಟು ಸಂಪತ್ತು, ಎಷ್ಟು ಸೌಭಾಗ್ಯ ಇದ್ರು ಚಿಂತೆ ಎಂಬುದು ನಮ್ಮನ್ನು ಕಾಡ್ತಾ ಇದೆ. ನಾವು ಹಿರಿಯವರು ಈ ಸ್ವರ್ಗಲೋಕದ ಅಧಿಕಾರ ನಮ್ಮ ಪಾಲಿಗೆ ದಕ್ಕಬೇಕೆಂಬ ಉದ್ದೇಶದಿಂದ ಅಡಿ ಗಡಿಗೆ ಈ ಹಿಂದೆ ಎಷ್ಟೋ ಜನದಾದವರು ಇಲ್ಲಿಗೆ ಮುತ್ತಿಗೆ ಹಾಕಿದ್ದಾರೆ. ಬಂದವರನ್ನು ಸದೆ ಬಡಿದ್ದೇವೆ. ಇನ್ನು ಮುಂದೆ ಎಲ್ಲಿಯಾದ್ರೂ ದಾನವರು ಬಂದ್ರೆ ಏನು ಮಾಡ್ತೀವಿ?
ಮೂರು ಮೂರ್ತಿಗಳು ಒಲಿದುಕೊಟ್ಟಂತ ವರಪ್ರಸಾದವಿದೆ. ಸತ್ಯ. ಸರ್ವ ಸಮರ್ಪಣಾ ಮನೋಭಾವನೆಯಿಂದ ಹ. ಯಾವಾತ ತ್ಯಾಗವನ್ನು ಮಾಡ್ತಾನೆ ಓ ಅಂತವನು ದೇವತ್ವವನ್ನು ಪಡೆಯುತ್ತಾನೆ ಎನ್ನುವುದಕ್ಕೆ ನಾವೇ ಸಾಕ್ಷಿ. ಸರಿ. ಶ್ರೀಹರಿ ಒಲಿದಂತಹ ಕಾಲಕ್ಕೆ ಹ. ನಮಗೆ ಕೊಟ್ಟಂತಹ ಸುರಲೋಕದ ಅಧಿಕಾರ ಹೌದು. ಇದುವರೆಗೆ ಯಾವುದೇ ಒಂದು ರೀತಿಯ ಚ್ಯುತಿಬಾರದ ತೆರದಲ್ಲಿ ಹ. ಕರ್ತವ್ಯವನ್ನು ಸುಳ್ಳರು ಬಂದ್ರೆ ಏನು ಮಾಡ್ತೀರಿ ಅನ್ನೋ ಚಿಂತೆ ಅಲ್ವೇ ನಿನಗೆ? ಹೌದು. ಬಿಡು ಚಿಂತೆಯನ್ನು, ಹ. ನಾವಿದ್ದೇವೆ. ಸುರಗದ್ದುಗೆಯನ್ನು ನಿನಗೆ ಉಳಿಸಿಕೊಡ್ತೇವೆ. ಒಳ್ಳೆದು. ಗೋಪಾಲ, ಮೊದಲಾಗಿ ವಂದಿಸಿಕೊಂಡಿದ್ದೇನೆ. ಶುಭವಾಗಲಿ. ಭೂಲೋಕ ಸ್ವರ್ಗಲೋಕ ಪಾತಾಳ ಹಾ. ಈ ಮೂರು ಲೋಕದ ಶ್ರೇಷ್ಠವಾದುದು ಈ ಸ್ವರ್ಗಲೋಕ. ಹೌದು. ಅದೆಷ್ಟೋ ದಾನವರು ಮುತ್ತಿಗೆ ಹಾಕಿದ್ದಾರೆ. ಸರಿ. ಅವರನ್ನು ಸಾಧ್ಯಪಡಿಸಿದ್ದೇವೆ. ಹಾ. ಇನ್ನು ಮುಂದೆ ಬಂದಂತಹ ದಾನವರನ್ನು ಕೂಡ ಆ ತ್ರೈಮೂರ್ತಿಯ ಸಾಧ್ಯಪಡಿದು ನಿನ್ನ ಪೀಠವನ್ನು ನಿನ್ನಾಗೆ ಇರು. ಬಲು ನೀವೆಂಬುದರಿಗೆ ಕಲಿಗಳ ಸಂಗರದೊಳಗೆ ಫಳರ ಫಲದಿಯು ನಮಗೆ ಎಳ್ಳಿನಿಲ್ಲ ನಮಗೆ ನಡಿ ನಡಿ ಬಲು ವೀರವಾಣಿಯನ್ನು ಕೇಳಿ ಮನಸ್ಸಿಗೆ ಬಹಳಷ್ಟು ಆನಂದವಾಯಿತು. ನೀವು ಕಲಿಗಳು, ಸಂಗ್ರಾಮ ಸೂರರು ಎಂಬುದರಲ್ಲಿ ಸಂದೇಹವೇ ಇಲ್ಲ. ಕಳರ ಭೀತಿ ನಮಗೆ ಎಳ್ಳಿನಷ್ಟು ಇಲ್ಲ. ಯಾಕೆ? ನಮ್ಮನ್ನು ಕಾಯುವವ ಶ್ರೀಹರಿ ಇದ್ದಾರೆ. ಅವ ಇರುವ ತನಕ ಆ ಬಗ್ಗೆ ಚಿಂತೆ ಮಾಡಬೇಕಾದ ಅಗತ್ಯವಿಲ್ಲ. ಆದ್ರೂ ನಿಮ್ಮ ಶಕ್ತಿ ಸಾಮರ್ಥ್ಯ ತಿಳಿದು ಈ ಸುಧರ್ಮ ಸಭೆಯಲ್ಲಿ ಇಂಥ ಪ್ರಶ್ನೆ ಯಾಕೆ ಹಾಕಿದೆ? ಇದು ಪರಂಪರೆ. ಈ ಸುಧರ್ಮ ಸಭೆಯನ್ನು ಪ್ರವೇಶ ಮಾಡಿದ ಕ್ಷಣ ದೇವೇಂದ್ರನಾದ ನಾನು ಈ ಪ್ರಶ್ನೆಯನ್ನು ಕೇಳಲೇಬೇಕು. ನೀವು ಇದೇ ರೀತಿಯ ಉತ್ತರ ಹೇಳ್ತೀರಿ ಎಂಬುದಾಗಿ ನನಗೆ ಚೆನ್ನಾಗಿ ಗೊತ್ತು. ಆದ್ದರಿಂದ ಆ ಬಗ್ಗೆ ಚಿಂತೆ ಮಾಡಬೇಕಾದ ಅಗತ್ಯವಿಲ್ಲ. ಇಂದಿನ ಸಭೆ ನೋಡಿ ನಮ್ಮವರಿಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಆದ್ದರಿಂದ ಇಂದಿನ ಸಭೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ.
ಮತ್ತೆ ಜೋಡಿದ ಬರುವ ಬಾಲಿದುರಿದ ವಿಭವದ ಓಲಗದ ವಿಚಾರ ಕಾಪಾಡು ಸ್ವಾಮಿ ಕಾಪಾಡು. ಸಾಧನೆ ಎಂಬುದು ಒಂದು ಇದ್ರೆ ಪ್ರಪಂಚದಲ್ಲಿ ಏನನ್ನು ಬೇಕಾದರೂ ಸಾಧಿಸಬಹುದು ಎನ್ನುವುದಕ್ಕೆ ನನ್ನದಾದಂತಹ ಜೀವನವೇ ತಾತ್ವಿಕವಾದಂತಹ ನಿದರ್ಶನವಾಯಿತು. ಎಲ್ಲೋ ದಾರಿಯಲ್ಲಿ ಹುಟ್ಟಿದೆ, ಯಾರಿಗೋ ಸಿಕ್ಕಿದೆ, ಅವರ ಮಡಿಲಲ್ಲಿ ಬೆಳೆದೆ. ತಿಂದುಂಡು ಬೆಳೆದಂತಹ ಮಗುವಿಗೆ ಒಂದು ಹೆಸರು ಬೇಕು ಅಂತ ಆಗುವಾಗ ದಾರಿಯಲ್ಲಿ ಸಿಕ್ಕಿದ ಕಾರಣ ದಾರಿಗಾಸುರ ಎನ್ನುವುದಾಗಿ ನನಗೆ ಅನ್ವರ್ಥನಾಮವನ್ನಿಟ್ಟನು. ನನ್ನ ಹುಟ್ಟು ದಾರಿಯಲ್ಲಿ ಆದ ಕಾರಣ ದಾರಿಗನು, ಅಥವಾ ಭವಿಷ್ಯತ್ತಿನ ದಾರಿಯಲ್ಲಿ ಸಾಧನೆಯ ಮೂಲಕ ಸಾಗುವವ ಆದಾರುಗ ಎನ್ನುವಂತಹ ಕಾರಣದಿಂದ ಅಭಿನಾಮವನ್ನಿಟ್ಟನೋ ಏನೋ ಗೊತ್ತಿಲ್ಲ. ಆದರೆ ಸಾಕಿ ಸಲಹಿದಂತಹ ತಾಯಿ ಮಾಡಿದಂತಹ ಕಾರ್ಯವು ಮೆಚ್ಚಲೇಬೇಕಾದ್ದು ಸರಿ. ನನಗಿನ್ನೇನು ಸಾಕಿ ಸಲಹಲಿಕ್ಕೆ ಆಗುವುದಿಲ್ಲ ಎನ್ನುವಾಗ ಶುಕ್ರಾಚಾರ್ಯರ ಬಳಿಯಲ್ಲಿ ನನ್ನನ್ನು ಸೇರಿಸಿ ಬೇಕಾದಂತಹ ವಿದ್ಯಾಬುದ್ಧಿಗಳನ್ನು ಆರ್ಜಿಸಿಕೊಂಡೆ. ಆರ್ಜಿಸಿದಂತಹ ವಿದ್ಯಾಬುದ್ಧಿಗಳು ಕೇವಲ ಲೌಕಿಕವಾದಂತಹ ಪ್ರಪಂಚಕ್ಕೆ ಮಾತ್ರವಲ್ಲ, ನನ್ನದಾದಂತಹ ಶಕ್ತಿ ಸಾಮರ್ಥ್ಯ ಏನು ಎನ್ನುವುದನ್ನು ತೋರ್ಪಡಿಸುವುದಕ್ಕೋಸ್ಕರವಾಗಿ ನನ್ನ ಕುಲಜರು ಹಿಂದಾದಂತಹ ವಿಷಯ ಪದೇ ಪದೇ ನನ್ನ ಮನಸ್ಸಿನಲ್ಲಿ ಹಾತೊರೆಯುತ್ತಾ ಇರುವುದು ಒಂದೇ, ಅದೇ ಸ್ವರ್ಗ. ಒಮ್ಮೆಲೆ ಗುರುಗಳ ಅಪ್ಪಣೆಯನ್ನು ಪಡೆದು ಸ್ವರ್ಗಕ್ಕೆ ಏರಬೇಕು ಎನ್ನುವಾಗ ಗುರುಗಳಾಡಿದ ಮಾತು ಹರಿಯದ
ಜೀವನಕ್ಕೆ ಒಂದು ಗುರಿ, ಜೀವನಕ್ಕೆ ಒಂದು ಗುರು ಯಾವಾಗಲೂ ಇರಬೇಕು ಅಂತ ಹೇಳುವುದು ಇದಕ್ಕೆ. ಒಮ್ಮಿಂದೊಮ್ಮೆಲೆ ರಕ್ಕಸ ಗಣನವನ್ನು ಸೇರಿಕೊಂಡು ಸ್ವರ್ಗಲೋಕಕ್ಕೆ ಅಭಿಯೋಗವನ್ನು ನಡೆಸಬೇಕು ಎಂದಾದುವಾಗ ಗುರುಗಳೇ ತಡೆದರು. ಮಗನೇ ದಾರಿಕಾಸುರ, ದೇಹ ಬಲವನ್ನು ಸಾಕಾಗುವುದಿಲ್ಲ, ದೈವ ಬಲವನ್ನು ನಿಶ್ಚಿತವಾಗಿ ಬೇಕು. ಅದಕ್ಕಾಗಿ ಅಜನನ್ನು ಭಜನೆಯ ಮೂಲಕ ಮೆಚ್ಚಿಸಿ ಬೇಕಾದಂತಹ ವರಗಳನ್ನು ನೀನು ಪಡೆದೆ ಎಂದಾದರೆ ಅಮರತ್ವವನ್ನು ಸಂಪಾದಿಸಿಕೊಳ್ತಿ, ಸ್ವರ್ಗವನ್ನು ವಶಪಡಿಸಿಕೊಳ್ಳುವುದಕ್ಕೆ ನಿನಗೆ ಸುಲಭ ಆಗುತ್ತದೆ ಎನ್ನುವಂತಹ ವೇದಾಂತವನ್ನು ಹೇಳಿದರು. ಅವರ ಸೂಚನೆಯಂತೆ ಅವರ ಆಶೀರ್ವಾದವನ್ನು ಪಡೆದೆ ಪುರದ ಪೀಠವನ್ನು ಮಂತ್ರಿಗಳಿಗೆ ಒಪ್ಪಿಸಿ ಘೋರವಾದ ಕಾಂತಾರವನ್ನು ಸೇರುವುದಕ್ಕಾಗಿ ಹೊರಟು ನಿಂತವನಿದ್ದೇನೆ. ತಡ ಮಾಡುವುದು ಸರಿಯಲ್ಲ. ಬ್ರಹ್ಮನ ಕುರಿತು ತಪಸ್ಸನ್ನು ಆಚರಿಸುವುದಕ್ಕಾಗಿ ಸೇತನ ಕಾಂತ. ಸುಂದರವಾದ ಕಾಂತಾರವನ್ನು ಸೇರಿಕೊಂಡಿದ್ದೇನೆ. ರಮ್ಯ ರಮಣೀಯವಾದ ಪ್ರಕೃತಿಯ ಮಡಿನಲ್ಲಿ ಕಂಗೊಳಿಸುತ್ತಿರುವಂತಹ ಈ ಕಾನನ ಸರಸಿಯಲ್ಲಿ ಎದ್ದು ಬಿಂದೆ. ಯಾಕೆ? ದೇಹ ಶುದ್ಧಿಯಾಗಬೇಕು. ಆತ್ಮಶುದ್ಧಿಯನ್ನು ಭಕ್ತಿಯ ದ್ಯೋತಕವಾಗಿ ಉಪಯೋಗಿಸಿಕೊಳ್ತಾರೆ. ಆದರೆ ದೇಹ ಶುದ್ಧಿಗೆ ಸ್ನಾನವೇ ಮುಖ್ಯವಲ್ಲವೇ? ಸಮೀಪದಲ್ಲಿ ಹರಿಯುತ್ತಿರುವಂತಹ ಸರಸಿಯ ಜುಳುಜುಳು ನಾದಕ್ಕೆ ತಲೆಬಾಗಿ ಕೇಳುತ್ತಿರುವಂತಹ ಪಕ್ಷಿಗಳ ಚಿಲಿಪಿಲಿ ಕಲವರವನ್ನು ಕೇಳಿಸಿಕೊಳ್ಳುತ್ತಾ ಏಕಾಗ್ರತೆ ಮತ್ತು ಭಕ್ತಿ ತಾಳ್ಮೆಯನ್ನು ಕೇಂದ್ರೀಕರಿಸಿ ಸಾಯುಜ್ಯ ಪದವಿಗೋಸ್ಕರವಾಗಿ ತಪಸ್ಸನ್ನು ಆಚರಿಸುವುದಲ್ಲ, ಬ್ರಹ್ಮ ನನಗೆ ಒಲಿದು ಬರಬೇಕು ಎನ್ನುವಂತಹ ಸದುದ್ದೇಶದಿಂದ ಶುಚಿರ್ಭೂತನಾದಂತಹ ನಾನು ಬ್ರಹ್ಮನನ್ನು ಭಜಿಸುವುದಕ್ಕೆ ಕುಳಿತುಕೊಳ್ತಾನೆ. ಬ್ರಹ್ಮದೇವ ದಿನಕ್ಕೊಂದು ಬಾರಿ 84 ಲಕ್ಷ ಜೀವರಾಶಿಗಳಿಗೆ ಜೀವವನ್ನಿತ್ತು ಸೃಷ್ಟಿಯ ಕೈಂಕರ್ಯವನ್ನು ಪಾಲಿಸುತ್ತಿರುವವ ನೀನು. 3 ಮೂರ್ತಿಗಳಲ್ಲಿ ಅತಿ ಶ್ರೇಷ್ಠತ್ವವಾದಂತಹ ವ್ಯಕ್ತಿತ್ವವನ್ನು ಹೊಂದಿಕೊಂಡ ನೀನು. ಶಾರದಾ ರಮಣನೇ, ವಾಡಿ ರಮಣೇ, ಸೃಷ್ಟಿಕರ್ತನೇ, ಯುಗ ನಿನ್ನ ಭಕ್ತನಾದಂತಹ ದಾರಿಕಾಸುರ ಅನನ್ಯವಾದ ತಪಸ್ಸನ್ನು ನೀನು ಮಾಡ್ತಾ ಇದ್ದಾನೆ. ಒಲಿದು ಬಾ, ಇಳಿದು ಬಾ, ಒಲಿದು ಬಾ. ನನ್ನದಾದಂತಹ ತಪಸ್ಸಿನ ಭಕ್ತಿಯ ಪರಾಕಾಷ್ಠೆ ಬ್ರಹ್ಮದೇವನ ಮಡಿಲಿಗೆ ತಲುಪಲಿಲ್ಲ ಅಂತ ಆದ್ರೆ ನಾನು ಬದುಕುಳಿದದ್ದು ವ್ಯರ್ಥ ಎನ್ನುವುದಾಗಿ ಭಾವಿಸಿದ್ದೇನೆ. ನನ್ನ ತಪಸ್ಸಿಗೆ ಒಲಿದು ಬರದಂತಹ ಬ್ರಹ್ಮದೇವ ಬರೆದಿದ್ರೆ ಏನಂತೆ? ಹಿಡಿದ ಕಟಾರಿಯಿಂದ ನನ್ನ ರುಂಡವನ್ನು ಬ್ರಹ್ಮದೇವನಿಗೆ ಅರ್ಪಿಸ್ತೇನೆ. ಮಗನೇ ದಾರಿಕಾಸುರ, ದೇವರೇ, ನಿನ್ನದಾದಂತ ಅನನ್ಯ ಭಕ್ತಿಗೆ ಮೆಚ್ಚಿ ಬ್ರಹ್ಮದೇವನೇ ಪ್ರತ್ಯಕ್ಷನಾದವನಿದ್ದಾನೆ. ಹೌದು ದೇವ. ಏನು ವರಬೇಕು ಕೇಳಿಕೋ, ನಾನು ಕರುಣಿಸುತ್ತೇನೆ ಮಗನೇ. ದೇವರೇ,
ತಂದೆಗೆ ಗಮನ ಜನನ ಜನ ಜನ ವಿಧಿ ಪರಮವಾದಂತಹ ಉನ್ನತ ಪದವಿಯನ್ನು ಪಡೆಯುವುದಕ್ಕಾಗಿ ಯಾವನೇ ಒಬ್ಬ ಭಕ್ತ ತಪಸ್ಸಿನ ಮೂಲಕ ತನ್ನ ಕೈಂಕರ್ಯದಲ್ಲಿ ತೊಡಗಿಕೊಳ್ಳುತ್ತಾನೆ, ಸರಿ. 3 ಲೋಕದನ್ನು ಕೂಡ ತನ್ನ ಅಂಕೆಯಲ್ಲಿರಿಸಿಕೊಂಡು ಶಂಕೆ ಇಲ್ಲದೆ ಪಾಲಿಸಬೇಕು ಎನ್ನುವಂತಹ ಅಮ್ಮೋಣ ಹುಟ್ಟಿದಂತಹ ಪ್ರತಿ ವ್ಯಕ್ತಿಗೆ ಇರುವಂಥದ್ದೇ ತಾನೇ. ಸಹಜ. ದೇವರೇ, ಏನು ಸಕಾರಣವು ಸುಕಾರಣವನ್ನು ಹೊಂದಿ ಕೂಡ ನಿಮ್ಮನ್ನು ತಪಸ್ಸನ್ನು ಮಾಡಿದೆ. ಸರಿ. ಬೇರೆ ಏನಲ್ಲ ದೇವರೇ, ಏನು ಮಗನೇ? ಪ್ರಪಂಚದಲ್ಲಿ ದಾರಿಗಾಸುರ ಧೀರನಾಗಿ ಬಾಳುತ್ತಾ ಇದ್ದಾನೆ. ಸರಿ. ಆದರೆ ನನಗಷ್ಟು ಸಾಕಾಗುವುದಿಲ್ಲ. ಮತ್ತೇನು? ಉನ್ನತವಾದಂತಹ ಪದವಿಯನ್ನು ಮುಂದಕ್ಕೆ ಪಡೆಯಬೇಕು ಎನ್ನುವಂತಹ ಹಂಬಲ, ಆ ಒಂದು ತುಡಿತ ನನ್ನ ಒಡಲಾಳದಲ್ಲಿ ಉಂಟು. ಅದಕ್ಕೆ ಆದ್ದರಿಂದ ನೀವು ಕರುಣಿಸ್ತೀರಿ ಅಂತ ಆದರೆ ನನಗೆ ಅಮರತ್ವವನ್ನು ಕರುಣಿಸಿದೆ. ಏನು ಮಗನೇ ಇದು? ಆ, ಅಮರತ್ವ. ಅಮರ ಮರವನ್ನು ಕೊಡುವ ಅಧಿಕಾರ ನನಗಿಲ್ಲ ಕಂದ ಬದಲೇನು ಎಂಬುದು ಬದಲೇನು ಎಂಬುದು ಅದನವನವ ಅರಿತರಿತು ಅದನವನವರಿತು ಮಗನೇ ದಾರಿಕಾಸುರ, ವಾಣಿ ರಮಣ, ವರವನ್ನು ಬೇಡಿಕೋ ಎಂದಾಕ್ಷಣ ಆ, ಅಮರತ್ವವನ್ನು ಕೇಳುತ್ತಾ ಇದ್ದೀಯಲ್ಲ. ಹೌದಲ್ವಾ? ಅಮರತ್ವವನ್ನು ಕೊಡುವಂತಹ ಅಧಿಕಾರ ನನಗಿಲ್ಲ. ಆ, ಯಾಕೆ ಹೇಳು? ಯಾಕೆ? 3 ಮೂರ್ತಿಗಳಾದಂತಹ ನಮಗೂ ಆ. ಕಲ್ಪಾಂತ್ಯದಲ್ಲಿ ಲಯ ಎಂಬುದು ಇದೆ. ಓಹೋ, ಹಾಗಾಗಿ ನಿನ್ನ ಆಸೆ ನಿರಾಸೆ ಐತೆಂಬುದಾಗಿ ಭಾವಿಸಬೇಡ. ಮತ್ತೆ ಬದಲಾಗಿ ಬೇರೆ ವರವನ್ನು ಯಾಚಿಸು. ಆ, ಅದನ್ನು ಯೋಚಿಸಿ ನಾನು ನಿನಗೆ ಕರುಣಿಸುತ್ತೇನೆ ಮಗನೇ. ಬ್ರಹ್ಮದೇವರೇ, ವಿಧಿ ಎನ್ನುವುದಾಗಿ ತಮ್ಮ ಹೆಸರು ಯಾಕೆ ಅಂತ ಎನ್ನುವುದು ನನಗೆ ಈಗ ಗೊತ್ತಾಯಿತು. ಯಾವನೇ ಭಕ್ತ ಒಡಲಾಳದಲ್ಲಿ ಮೂಡಿರುವಂತಹ ಆಸೆಯನ್ನು ದ್ಯೋತಕವಾಗಿ ಕೇಳಿಕೊಳ್ಳುವಂತಹ ಸಂದರ್ಭದಲ್ಲಿ ಅಲ್ಲಿಗೆ ಒಂದು ಇಡ್ತೀರ ನೀವು, ಮತ್ತೆ ಹಿಡಿದು ಎಳೀಲಿಕ್ಕೆ. ಸರಿ, ಅಮರತ್ವವನ್ನು ನೀಡುವಂತಹ ಅಧಿಕಾರ ತಮಗಿಲ್ಲ ಅಂತ ಆದ್ರೆ ನನಗೂ ಇನ್ನೊಂದು ವರವನ್ನು ಕರುಣಿಸಿ. ಖಂಡಿತವಾಗಿ. ಹೇಗೆ? ಹೇಗೆ? ಪ್ರಪಂಚದಲ್ಲಿ ಗಂಡು ಹೆಣ್ಣಿನ ಸಂಸರ್ಗದಲ್ಲಿ ಹುಟ್ಟುವುದು ರೂಢಿ, ಲೋಕ ರೂಢಿ. ಯೋನಿ ಸಂಜಾತರಿಂದ ಹುಟ್ಟಿದಂತಹ ಯಾವುದೇ ಜೀವಿಗಳಿಂದ ನನಗೆ ಮರಣ ಬರಬಾರದು. ತಥಾಸ್ತು ಮಗನೇ. ಅದಲ್ಲದೆ ಇನ್ನೊಂದು ವರ. ಏನು? ಯಾಕೆ ಈ ಪ್ರತಿವರ ಅಂತ ಹೇಳಿ, ಪ್ರಪಂಚದಲ್ಲಿ ನೀವು 3 ಮೂರ್ತಿಗಳು, 3 ಮೂರ್ತಿಗಳು ನಿಯತಿಗಳಾಗಿ 3 ಲೋಕದ ಪ್ರಪಂಚದ ನಿಯಮವನ್ನು ನೀವು ತಮ್ಮ ಪಾಲನೆಗೆ ತೆಗೆದುಕೊಳ್ಳುವವರು. ನಿಜ. ಆದ್ದರಿಂದ ನಿಮ್ಮದಾದಂತಹ ತ್ರಿಮೂರ್ತಿಗಳಿಂದಲೂ ಕೂಡ ನನಗೆ ಮರಣಬಾರದು, ವರವನ್ನು ಕೊಡಿ. ತಥಾಸ್ತು ಮಗನೇ. ಆಯ್ತು ದೇವರೇ. ಆದರೆ ಒಂದು ಎಚ್ಚರಿಕೆಯ ಮಾತು. ಪುನಃ ಆದರೆ ಉಂಟಾ? ಇದು ನಿನ್ನ ಪಾಲಿಗೆ ವರವೂ ಹೌದು, ಹೇಗೆ? ಎಚ್ಚರಿಕೆಯ ಮಾತು ಹೌದು. ಹೇಗೆ? ಮುಂದೊಂದು ನಿನ್ನ ಕೈಗೆ ವಿಶೇಷವಾದಂತಹ ಆಯುಧ ಒಂದು ಬಂದು ಸೇರುವುದಕ್ಕಿದೆ. ಓಹೋ, ಆ ಆಯುಧ ಯಾವತ್ತು ನಿನ್ನ ಕೈ ತಪ್ಪಿ ಹೋಗುತ್ತದೋ ಆವತ್ತು ನಿನಗೆ ಮರಣ. ಭಜನೆಯನ್ನು ಮಾಡಿದ್ದಕ್ಕೆ ಬೇಕಾದಂತಹ ವರವನ್ನೇ ಕೊಟ್ಟಿದ್ದಾನೆ. 3 ಮೂರ್ತಿಗಳಿಂದ ಯೋನಿ ಸಂಜಾತರಿಂದ ನನಗೆ ಮರಣ ಇಲ್ಲ.
ಹಾಗೆ ಅಂತಾದ್ರೆ ಅಮರತ್ವಕ್ಕೆ ಇನ್ನೊಂದು ಪ್ರತಿರೂಪವಾದಂತಹ ವರವನ್ನೇ ಪಡ್ಕೊಂಡ ಹಾಗಾಯಿತಲ್ಲ. ಹಾಗಿದ್ರೆ 3 ಲೋಕಗಳಲ್ಲಿ ಇನ್ನು ನಾನೇ ವೀರ, ನಾನೇ ಅಮರ ಎಂಬುದು ಸತ್ಯವಾಯಿತು. ಅದಕ್ಕೋಸ್ಕರವಾಗಿ ನೇರವಾಗಿ ಪುರವನ್ನು ಸೇರಬೇಕು, ನಮ್ಮವರನ್ನು ಕಾಣಬೇಕು, ನಮ್ಮವರಿಗೆ ವಿಷಯವನ್ನು ಅರಿಯಬೇಕು. ಕಾಂತಾರದಿಂದ ಶಾಳಿತಕ್ಕೆ ಕೇವಲ ನನ್ನಿಂದಾಗಿ ಮಾತ್ರವಲ್ಲ, ಅದು ನಿಮ್ಮಿಂದ ಕೂಡ ಆಗಿದಂತೆ ಸರಿ. ನಿಮ್ಮಲ್ಲಿ ಅರ್ಹೆ ಯೋಗ್ಯವಾದ ಸ್ಥಳವನ್ನು ಆರಿಸಿ ಕಾಂತಾರವನ್ನು ಸೇರಿದ್ದು ನಿಮಗೂ ತಿಳಿದಂತಹ ವಿಚಾರ. ಅಜನನ್ನು ಭಜನೆಯ ಮೂಲಕ ವೆಚ್ಚಿಸಿ ಬೇಕಾದಂತಹ ವರವನ್ನು ಪಡೆದುಕೊಂಡು ಬಂದವನಿದ್ದೇನೆ. ಆದರೆ ನಮ್ಮದಾದಂತಹ ಒಂದು ಗುರಿ ಇದ್ದದ್ದು ನಿಮಗೂ ಗೊತ್ತುಂಟು. ಆ ದೇವಲೋಕ, ನಮ್ಮವರಿಗೆ ಸಿಗಬೇಕಾದಂತಹ ದೇವಲೋಕಕ್ಕೆ ದಾಳಿಯನ್ನು ಮಾಡುವರೆ ನಿರ್ಧರಿಸಿದ್ದೇನೆ. ಏನು ನಿಮ್ಮ ಅಭಿಪ್ರಾಯ? ವಿಚಾರವನ್ನು ಬಿಟ್ಟು ಬಿಡು. ಯಾಕೆ ಹೇಳು? ಯಾಕೆ? ನಮ್ಮ ಉದ್ದೇಶ ಒಂದೇ ಆಗಿದೆ. ನೀನು ದೇವರನ್ನು ಮೆಚ್ಚಿಸಬೇಕು, ಅವರಿಂದ ವರವನ್ನು ಪಡೆಯಬೇಕು. ಆ ಬಳಿಕ ಸ್ವರ್ಗದಲ್ಲಿಗೆ ನಮ್ಮ ಪಯಣ ಎಂಬುದಾಗಿ ಆವತ್ತೇ ತೀರ್ಮಾನ ಮಾಡಿದವರು. ಇನ್ನು ತಡೆಯಾಕೆ? ವರ ಸಿಕ್ಕಿದ್ರೆ ಸಾಕು, ಹೋಗಲೇಬೇಕು, ನಿಲ್ಲಬಾರದು.
ಮಂತ್ರಿ ಸೇನಾಧಿಪತಿಗಳೇ, ಒಡೆಯ ದೇಹ ಬಲ ನಮ್ಮಲ್ಲಿ ಮೊದಲೇ ಇತ್ತು. ಹಾ. ದೈವ ಬಲವನ್ನು ಸಂಪಾದಿಸಿಕೊಂಡವರಿದ್ದೇವೆ. ಜನಬಲವೂ ಇದೆ, ಎಲ್ಲ ಇದೆ. ಹಾ. ಧೈರ್ಯಂ ಸರ್ವತ್ರ ಸಾಧನಂ ಹೌದು. ಎನ್ನುವುದು ನಮ್ಮದು ಧ್ಯೇಯ ಮಂತ್ರ. ಹಾ. ಅಲಿದು ಉಳಿದಂತಹ ಎಲ್ಲ ರಕ್ಕಸ ಸೇನೆಯನ್ನು ಒಟ್ಟುಗೂಡಿಸಿ ಹಾ. ಬೇರಿನ ನಖಾರಿಯೊಂದಿಗೆ ಹಾ. ಶಂಖನಾಥವನ್ನು ಮೊಳಗಿಸಿ ಹಾ. ನಡೆಯಲಿ ನಮ್ಮ ಸೇನೆ ಸ್ವರ್ಗಕ್ಕೆ. ನಮ್ಮ ನಡೆ. ಸುರಲೋಕವನ್ನು ಪಡೆಯಬೇಕು ಎನ್ನುವ ಹಂಬಲದಿಂದ ಬಂದಿದ್ದೀಯಲ್ಲ, ಒಳ್ಳೆಯ ಮಾತಿನಲ್ಲಿ ಹೇಳುತ್ತಾ ಇದ್ದೆ. ಹುಟ್ಟಿನ ಹೊಟ್ಟೆಯಲ್ಲೇ ಸಾವಿನ ಗಂಟನ್ನು ಕಟ್ಟಿಕೊಂಡು ಕುಂಪಿನಿಯಲ್ಲಿ ಜನ್ಮವೆತ್ತಿದವರು ನೀವು. ನಿಮಗೆ ಇಷ್ಟು ಅಹಂಕಾರ ಇರಬೇಕಾದ್ರೆ ಅಮೃತಪಾನ ಮಾಡಿ ಅಮರತ್ವವನ್ನು ಪಡೆದವರು ನಾವು. ನಮಗೆ ಎಷ್ಟು ಅಹಂಕಾರ ಇರಬೇಡ. ಏರಿದ ಸೊಕ್ಕನ್ನು ಇಳಿಸ್ತಾರೆ. ಮರ್ಯಾದೆಯಲ್ಲಿ ಸ್ವರ್ಗ ಲೋಕವನ್ನು ಬಿಟ್ಟು ಕೊಟ್ಟರೆ ಲೇಸು, ಇಲ್ಲದೆ ಹೋದರೆ ಶಿರ ಹೋದೆ
ಸುರಲೋಕದ ಸಂಪತ್ತಿಗೆ ಆಸೆ ಪಟ್ಟು ಭೂಲೋಕದಿಂದ ಸ್ವರ್ಗಲೋಕಕ್ಕೆ ದಾಳಿ ಮಾಡಿದೆಯಾ? ಒಳ್ಳೆಯ ಮಾತಿನಲ್ಲಿ ಹೇಳ್ತಾ ಇದ್ದೇನೆ, ಶಿರಲೋಕವನ್ನು ಬಿಟ್ಟು ಹೋದರಲ್ಲೇತು, ಇಲ್ಲದಿದ್ದರೆ ಕೈಯಲ್ಲಿದೆ ಬಾಣ, ತೋಳಲ್ಲಿದೆ ತ್ರಾಣ, ತೆಗೆಯುತ್ತೇನೆ ನಿನ್ನ ಪ್ರಾಣ. ಮಂತ್ರಿ ಸ್ವರ್ಗದ ಆಸೆಯಿಂದ ಬಂದವರು ನಾವು. ಹೌದು, ಹಾಗಂತ ಏನು ಬಲ ಇಲ್ಲದೆ ಬಂದವರಲ್ಲ. ಜನಬಲವೂ ಇದೆ, ಭುಜಬಲವೂ ಇದೆ, ದೇವ ಬಲವನ್ನು ಇತ್ತೆ ಈ ಸ್ವರ್ಗದವರಿಗೆ ಬಂದವರು. ಒಳ್ಳೆಯದು ಮಾತನಾಡಿ ಹೇಳ್ತಾ ಇದ್ದೇನೆ, ಇಲ್ಲಿಂದ ಓಡಿ ಹೋದ್ರೆ ಒಳ್ಳೆಯದು, ಇಲ್ಲದ್ರೆ ನಿಮ್ಮ ಪ್ರಾಣಕ್ಕೆ ಅಪಾಯ. ಯಾರಿಕೊಂಡು ವಜ್ರಾಯುಧವನ್ನು ಛಲಪಿಸಿಕೊಂಡು ಸರಿ ನನ್ನೆದುರು ಬಂದು ನಿಂತವ ದುರಧೀರನಾದ ಸುರಪ ನೀನೇ ಏನೋ? ನಾನೇ ಸರಿ. ನಿನ್ನನ್ನು ಪ್ರಶ್ನಿಸುವುದಕ್ಕಾಗಿಯೇ ಬಂದವನಿದ್ದೇನೆ. ಓಹೋ, ಶೋಣಿತದಿಂದ ದಾರಿಗಾಸುರ ಎಂಬುದಾಗಿ ವರ್ತಮಾನವನ್ನು ಕೇಳಿ ಆಯುಧ ಪಾಣಿಯಾಗಿ ಬಂದವ ನೀನು. ಹೌದೇನೋ? ಏನು? ನಮ್ಮವರು ಅನುಭವಿಸಬೇಕಾದಂತಹ ಸ್ವರ್ಗವನ್ನು ಕಪಟದಿಂದ ವಂಚಿಸಿ ನೀವಾಗಿ ಅನುಭವಿಸ್ತಾ ಇದ್ದೀರಿ. ನೀವು ಕುಳಿತದ್ದು ಸಾಕು, ಇನ್ನ ದೊಡ್ಡಮ್ಮನ ಮಕ್ಕಳಾದಂತಹ ನಾವಿದ್ದೇವೆ ಎನ್ನುವುದನ್ನು ಅರ್ಥಪಡಿಸಿ ನಿನಗೆ ಒಳ್ಳೆ ಸೂಕ್ಷ್ಮದಲ್ಲಿ ಒಂದು ಮಾತನ್ನು ಹೇಳಿ ಒಳ್ಳೆಯದರಲ್ಲಿ ಸ್ವರ್ಗವನ್ನು ಪಡೆಕೊಳ್ಳುವರೆ ಇದೋ ದಾಳಿಯನ್ನಿಟ್ಟಿದ್ದೇವೆ. ಮರ್ಯಾದೆಯಿಂದ ಹೇಳ್ತಾ ಇದ್ದೇನೆ, ಸ್ವರ್ಗವನ್ನು ನನಗೆ ಒಪ್ಪಿಸಿ ಇಲ್ಲಿಂದ ಕಾಲು ಕಿತ್ತರೆ ಲೇಸು, ಇಲ್ಲಂತಾದ್ರೆ ಕಾಲು ಕಡಿದು ಕೈಯಲ್ಲಿ ಕೊಟ್ಟೆ.
ಏನೇ ಆ ಏನಿದೆ ನಾಕ ಏನಿದ್ದೇನೆ. ಸುರ ಗದ್ದುಗೆಯ ಅಧ್ಯಕ್ಷರಾಗಬೇಕೆಂಬ ಆಸೆಯ ಸಾಮರ್ಥ್ಯ ಉಂಟು. ಅದೆಲ್ಲ ಕನಸಿನ ಮಾತು. ಆ ಏಯ್ ಯಾಕೆ? ಈ ಹಿಂದೆ ನಿನ್ನ ಜಾತಿಯವರೆಲ್ಲ ಆ. ಎಷ್ಟೋ ಜನ ಬಂದಿದ್ದಾರೆ. ಓಹೋ. ಬಂದವರ ಗತಿ ಏನಾಯ್ತು ಆ ಎಂಬುದನ್ನು ಚೆನ್ನಾಗಿ ಅರಿತು ಆ. ಈ ನಾಡಿಗೆ ದಾಳಿ ಇಟ್ಟಿದೀಯಾ? ಆ. ಹೌದೇನಾ? ಏನು ಒಳ್ಳೆ ಮಾತನ್ನು ಹೇಳ್ತಿದ್ದೇನೆ. ಈಗ ಏನು ಮೊದಲು ಬಂದವರ ಹಾಗಲ್ಲ. ಮತ್ತೆ ನಿನ್ನೇನು ವಿಶೇಷ? ವಿಧಿಯನ್ನು ಮೆಚ್ಚಿಸಿ ಬೇಕಾದಂತಹ ವರಬಲವನ್ನು ಪಡೆದುಕೊಂಡು ಬಂದಿದ್ದೇನೆ. ಅವರೂ ಬಂದಿದ್ದಾರೆ ಅದೇ ರೀತಿ. ಹೌದಾ? ಹಾ. ಹಾಗೆ ಅಂತ ಆದ್ರೆ ಮೊದಲು ಬಂದು ಪೆಟ್ಟು ತಿಂದವರಿಗೆ ಇರುವಂತಹ ಬಲ, ಹಾ. ಈಗ ಮೆರೆಯುತ್ತಿರುವಂತಹ ದಾರಿಗಾಸುರನಿಗಿರುವಂತಹ ಬಲ ಹಾ. ಏನು ಎಂಬುದನ್ನು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡಿದ್ದೀಯಾ? ನಿಮ್ಮ ಬಗ್ಗೆ ಚೆನ್ನಾಗಿ ನಾನು ಅರಿತಿದ್ದೇನೆ. ಆಹಾ. ಕೆಟ್ಟ ಬೀಜ ಸುಟ್ಟರೂ ಮತ್ತಷ್ಟು ಮೊಳಕೆ ಬರ್ತದೆ ಒಡಿಬೇಕ ಎಂಬುದಕ್ಕೆ ನೀವೇ ಕಾರಣ. ಹಾ. ಏ ಏನು ನಮ್ಮ ಬುದ್ಧಿಯ ಮಾತು ನಿಮಗೆಲ್ಲ ಎಲ್ಲಿ ಪತ್ತೆ ಆಗುತ್ತದ? ಮತ್ತೆ ಎಂತ ಮಾಡ್ಬೇಕು? ಮೂರ್ಖರಿಗೆ ನೂರ್ಕಾಲ ಬುದ್ಧಿಯ ಪೇಳಿದರೆ ಹಾ. ಬೋರ್ಕಲ್ಲ ಮೇಲೆ ನೀರು ಸುರಿದಂತೆ. ಗೋರ್ಕಲ್ಲ ಮೇಲೆ ನೀರು ಸುರಿಯುವವ ಎಂತ ಮೂಢಾವ? ಹಾ. ನಿನ್ನ ಬೆನ್ನಿಗೆ 2 ಬಾರಿಸ್ತೇನೆ. ಬಾಬಾ ಮಹಾಪ್ರಭುಗಳಿಗೆ ಶೋಣಿತಾಪುರದ ಅಧಿಕಾರಿಗೆ ಸ್ವರ್ಗಲೋಕದ ಒಡೆಯನಿಗೆ 3 ಲೋಕದ ಒಡೆಯನಿಗೆ ಜಯವಾಗಲಿ, ಶುಭವಾಗಲಿ, ಮಂಗಳವಾಗಲಿ. ಇಷ್ಟು ಬೇಕ? ಯಾಕೆ ಮಂಗಳವಾಗಲಿ, ಮಂಗಳಕರವಾಗಲಿ ಎಂಬುದಾಗಿ. ಹಾಗೆ ಹಾ ವೀರನಿರ ಒಡೆಯ ನಿಮ್ಮದಾದಂತಹ ವೀರಾಚಿತವಾದಂತಹ ನುಡಿಗಳು ಹಾ ಜಯಘೋಷವನ್ನು ಕೇಳಿ ಮನಸ್ಸಿಗೆ ನೆಮ್ಮದಿಯಾಯಿತು. ನೋಡಿದಿರಾ, ಹಾ ನಾವೆಂದು ಕಂಡಂತೆ ಸ್ವರ್ಗಲೋಕವನ್ನು ವಶಪಡಿಸಿಕೊಂಡಿದ್ದೇವೆ. ನಮಗೆ ಸಿಗಲೇಬೇಕದು. ದೇವೇಂದ್ರನ ತ್ರಿವಿಷ್ಟಪವನ್ನು ಏರಿದವನಿದ್ದೇನೆ. ಹಾ ಏನು ಕಳೆ ನೋಡು, ಏನು ಕಳೆ. ಹೌದಪ್ಪ, ಏಯ್! ಇಷ್ಟರವರೆಗೆ ಕಲೆ ಇರಲಿಲ್ಲ. ಇಲ್ಲ, ಆಹಾ. ದೇವತೆಗಳು ದಿಕ್ಕಾಪಾಲಾಗಿ ಓಡ್ತಾ ಇದ್ದಾರೆ. ಹೌದೌದು. ಒಬ್ಬೊಬ್ಬರನ್ನು ಬಿಡಬೇಡಿ. ಆಹಾ. ಅಲ್ಲಲ್ಲಿ ಹೆಕ್ಕಿ ಬಡಿಗಿ ವಾಹನ ಸಹಿತವಾಗಿ ಹೋಗ್ತಾ ಇದೆ. ಹೋಗ್ತಾ ಇದ್ದೇನೆ, ಹೋಗಲಿ. ಹಾ. ಆಮೇಲೆ ಹಾ. ಇಲ್ಲಿಯದಾದಂತಹ ಸುವಸ್ತುಗಳು ಅನುಭವಿಸಲಿಕ್ಕೆ ಯೋಗ್ಯ ಅಂತ ಪ್ರಪಂಚದ ಮಾತು. ಹಾ ಆದ್ರೆ ಒಂದು, ಏನು ಇಲ್ಲಿಯ ಸುವಸ್ತುಗಳಲ್ಲಿ ಏನಾದ್ರೂ ಸುಖ ಉಂಟಾ? ಆಹಾ ಯಾಕೆ ಹೇಳು? ಯಾಕೆ? ಇವತ್ತಿದ್ದದ್ದು ನಾಳೆ ಅದುವೇ, ಅದುವೆ ನಾಡಿದ್ದು ಅದುವೇ. ಅದುವೆ. ಆದ್ರೆ ನಮ್ಮ ಲೋಕದಲ್ಲಿ ಹಾಗಲ್ಲ. ಆಹಾ ಹೊಸತನವನ್ನು ಹೊಂದಿಕೊಂಡಿರುವಂತದ್ದು ಆದ್ರೆ ಎಲ್ಲರೂ ಬಯಸುವುದೇ ಹೇಗೆ? ಸ್ವರ್ಗವನ್ನು. ಹಾ ಯಾಕೆ? ಯಾಕೆ? ಇಲ್ಲಿ ಬೆವರುವುದಿಲ್ಲ, ಆಹಾ ಕಣ್ಣು ಮುಚ್ಚಲಿಕ್ಕೆ ಆಗುವುದಿಲ್ಲ, ಆಹಾ. ನಿದ್ದೆ ಬರುವುದಿಲ್ಲ ಹಾ. ಎನ್ನುವಂತಹ ಒಂದೇ ಒಂದು ಉದ್ದೇಶ. ಹಾ. ಯಾವುದೇ ಪ್ರಾಣಿಗೆ ದಣಿದಾಗ ನಿದ್ದೆ ಬರುವುದು ಸಹಜ, ಹೌದೌದು. ಆದ್ರೆ ಇಲ್ಲಿಯ ಪಾಪಿಗಳಿಗೆ ಬರುವುದಿಲ್ಲ. ಹಾ ಇದು. ಹಾ. ಆದ್ರೆ ನಮ್ಮದಾದಂತಹ ಧ್ಯೇಯ ಹಾ. ಪೂರೈಕೆಗೊಂಡಿದೆ. ಹಾ. ಆದ್ರೆ ಒಂದು ನಮಗೆ ಏನು? ಇಲ್ಲೇ ಇರುವುದಾ? ಹಾ. ಆಹಾ. ಆದ್ರೆ ಇಲ್ಲಿಗೊಬ್ರು ಬೇಕು ಮಾತ್ರ, ಇಲ್ಲಿಗೆ ಒಬ್ರು ಇಲ್ಲದಿದ್ರೆ ಕಷ್ಟ ಆಗ್ತದೆ. ನಮ್ಮವರನ್ನು ನೇಮಿಸುವ. ಹಾ. ನಮಗೆ ಬೇಕಾದ್ದು ನಮ್ಮ ಶೋಣಿತ. ಹಾ. ಬೇಕಾದ್ದನ್ನು ಅನುಭವಿಸಿಕೊಂಡು ಹಾ. ಒಂದು ಕಾಲು ಇಲ್ಲಿ, ಹಾ. ಒಂದು ಕಾಲು ಶೋಣಿತದಲ್ಲಿ. ಕಷ್ಟ ಆಗುವುದಿಲ್ವ ಅದು? ಕಷ್ಟ ಆಗುವುದಿಲ್ಲ. ಯಾಕೆ? ಕಾಲು ಅಂತ ಹೇಳಿದ್ರೆ ನನ್ನ ಒಬ್ಬನ ಕಾಲು ಇಡುವುದಲ್ಲ, ಮತ್ತೆ? ಒಂದು ಕಣ್ಣು ಅಂತ, ಒಂದು ದೃಷ್ಟಿ. ಹಾ. ಆದ್ದರಿಂದ ಹಾ. ದೇವತೆಗಳು ಎಲ್ಲಿ ಹೋದ್ರು ಬಿಡಬೇಡಿ. ಹಾ. ಸೂರ್ಯ ಚಂದ್ರನಿಗೆ ಆಜ್ಞೆಯನ್ನು ಮಾಡಿ. ಏನೆಂದು? ನನ್ನ ಆಜ್ಞೆ ಇಲ್ಲದೆ ದಿಕ್ಕು ತಪ್ಪಿಸಿದ್ರಂತಾದ್ರೆ ಹಾ. ಹಿಡಿದು ಮುಳುಗಿಸಿ ಬಿಸಾಡಿ. ಏನು ಹಾ ಇದು ದಾರಿಗಾಸುರನ ಆಜ್ಞೆ. ಸರಿ. ಎಲ್ಲವೂ ದಾರಿಗಾಸುರನ ಆಜ್ಞೆ ಅಂತ ನಡೆಯಬೇಕು. ಆದಿತ್ತು. ಅರೆ ಕ್ಷಣ ಹಾ. ವಿಶ್ರಾಂತಿಯನ್ನು ಪಡಿಬೇಕು. ಬೇಡ. ದುರುಳರಿ ಪರಿ ಪರಿ ಸುರಪುರ ಮಂದ ಮದದಿ ಸುರಪುರ
ದುರ್ವಿಧಿಯೇ, ದುರುಳನಾದಂತಹ ದಾರಿಕಾಸುರನ ಜೊತೆಯಲ್ಲಿ ಎಷ್ಟೋ ವರ್ಷಗಳ ಕಾಲ ಘನಘೋರ ಸಂಗ್ರಾಮವನ್ನು ಮಾಡಿದೆ. ಎಷ್ಟೇ ಪ್ರಯತ್ನ ಪಟ್ಟರೂ ವಿಜಯಲಕ್ಷ್ಮಿ ನನ್ನ ಪಾಲಿಗೆ ಒಲಿಯಲಿಲ್ಲ. ಸೋಲೆ ನನ್ನ ಪಾಲಿಗೆ ಪ್ರಾಪ್ತವಾಯಿತು. ನಾನು ಮಾಡಿದ ಪ್ರಯತ್ನವೆಲ್ಲವೂ ನೀರಿನ ಮೇಲೆ ಇಟ್ಟ ಹೋಮದ ರೀತಿಯಲ್ಲಾಯಿತು. ಸ್ವರ್ಗಲೋಕದ ಅಧಿಕಾರ ಕೈತಪ್ಪಿ ಹೋಗಿದೆ. ಸ್ವರ್ಗಲೋಕದಲ್ಲಿ ನಿಲ್ಲುವುದಕ್ಕೆ ಸಾಧ್ಯವಿಲ್ಲ. ಇಷ್ಟರವರೆಗೆ ದೇವತೆಗಳನ್ನು ಕೂಡಿಕೊಂಡು ಗಿರಿ ಕಾನನಗಳಲ್ಲಿ ಅವಿತುಕೊಂಡೆ. ಇನ್ನು ಮುಂದೆ ಇದೇ ರೀತಿ ಇದ್ದರೆ ಸ್ವರ್ಗವನ್ನು ಪಡೆಯುವುದಾದರೂ ಹೇಗೆ? ನಮ್ಮ ಕಷ್ಟವನ್ನೇ ಯಾರಲ್ಲಿ ಹೇಳಲಿ ಎಂಬುದಾಗಿ ಯೋಚನೆ ಮಾಡುವಾಗ ಸರಿ, ಚಿಂತೆ ಮಾಡಿ ಪ್ರಯೋಜನವಿಲ್ಲ, ನೇರವಾಗಿ ವೈಕುಂಠಕ್ಕೆ ಹೋಗ್ತೇನೆ ನೋಡೋಣ. ಇದ್ದ ವಿಶ್ವದ ಅನಂತ ಕೋಟಿ ಜೀವರಾಶಿಗಳ ಪಾಲನೆ ಪೋಷಣೆಗಳಿಗೆ ನೀನೇ ಅಧಿಷ್ಠಾತ್ದೇವತೆ ಮಗನೇ ಎಂದು ತಾಯಿಯಾದಂಥ ಆದಿಮಾಯಾದೇವಿಯ ಅಪ್ಪಣೆ ಆದೇಶಗಳು ನನಗಾದ ಕಾರಣದಿಂದಲೇ ಸತ್ವಗುಣ ಸಂಪನ್ನನಾದಂಥ ನಾನು ಜನನ ಮರಣಗಳ ನಡುವಣ ಅವಧಿಯೇ ಜೀವನ ಹೀಗೆ ಪರಿಕಲ್ಪಿಸಿ ಜೀವಿಗಳನ್ನು ರಕ್ಷಿಸುತ್ತಾ ಬಂದಿದ್ದೇನೆ. ನನ್ನ ಈ ಅಗಾಧವಾದಂಥ ಪ್ರತಿಭೆಯ ಪ್ರಭಾವವನ್ನು ತಿಳಿದಂಥ ಜ್ಞಾನಿಗಳು ಕೂಡ ತೇನಾವಿನಃ ತೃಣಮಪ್ಪಿನ ಚಲತಿ ಎಂದು ಉದ್ಗರಿಸಿದ್ದಾರೆ. ಪ್ರಪಂಚದಲ್ಲಿ ಒಂದು ಹುಲ್ಲು ಕಡ್ಡಿಯಾದರೂ ಅಲುಗಾಡಬೇಕೆಂದಾದರೆ ನನ್ನ ಪ್ರೇರಣೆ ಪ್ರಚೋದನೆ ಅಗತ್ಯವಾಗಿರುತ್ತದೆ. ಒಂದು ಕಾಲದಲ್ಲಿ ಭಗ್ನಭುಗ್ನಳಾದಂಥ ಭೂದೇವಿಯ ತಳದಲ್ಲಿ ಧರ್ಮವು ಗ್ಲಾನಿಯಾಗಿ ಅಧರ್ಮವೇ ತಾಂಡವವಾಡತೊಡಗಿದಾಗ ಸಾಧು ಸಂತರು ಬಂದಲ್ಲಿ ನನ್ನಲ್ಲಿ ಮೊರೆಯನ್ನಿಟ್ಟಾಗ ಪ್ರತಿಜ್ಞಾರೂಪಕನಾಗಿಯೇ ಅವರಿಗೆ ಅಭಯವನ್ನಿಟ್ಟಿದ್ದೇನೆ. ಆಡಿದರೆ ಸಾಲುತ್ತದೋ ಹೇಳಿ, ಆಡಿದ ಮಾತು ಕಾರ್ಯದ ಮೂಲಕ ವ್ಯಕ್ತವಾಗಬೇಕು ಎನ್ನುವ ಕಾರಣಕ್ಕಾಗಿಯೇ ಆಯಾಯ ಕಾಲಾನು ಸಂದರ್ಭಕ್ಕನುಗುಣವಾಗಿ ಆಯಾಯ ರೂಪಗಳನ್ನು ಧರಿಸಿ ಭೂಮಿಗೆ ಬಂದಿದ್ದೇನೆ. ಶಿಷ್ಟರನ್ನು ಉಳಿಸಿದ್ದೇನೆ, ದುಷ್ಟರನ್ನು ವಧಿಸಿದ್ದೇನೆ. ಹಾಗಂತ ಹೇಳಿ ಕೆಟ್ಟ ಬೀಜ ಸುಟ್ಟಷ್ಟು ಮತ್ತೆ ಮೊಳಕೆಯೊಡೆಯುತ್ತದೆ ಎನ್ನುವ ಹಾಗೆ ದುಷ್ಟರ ನಿರ್ನಾಮ ಎಷ್ಟಾಗುತ್ತದೋ ಅಷ್ಟು ನಿರ್ಮಾಣವಾಗುತ್ತಲೇ ಉಂಟು. ಆ ಬಗ್ಗೆ ಚಿಂತಿಸುತ್ತಾ ಎಂದಿನಂತೆ ಈ ಪಾಲ್ಗಡಲ ಅಂಗಳದಲ್ಲಿ ಶೇಷ ಶಯನನಾಗಿದ್ದೇನೆ. ಎಲ್ಲೋ ದೂರದಲ್ಲಿ ಏನು ಏನು ಸುರಪಲ್ಲಯ ಕಂದಿರುವುದೇಗೆ ಏನು ಏನು ದೂರಪಲ್ಲಯ ಆನನ ಕಂದಿರುವುದೇಗೆ ಏನು ಜಗಳೊದಗಿದೆಂಬುದ ಏನು ಒದಗಿದ ನಾನು ಸುರಪಾಲ ಈ ವೈಕುಂಠದೆಡೆಗೆ ನಿನ್ನವರನ್ನೆಲ್ಲ ಸೇರಿಸಿಕೊಂಡು ಬರುವುದೇನು ನೀನು ಹೊಸತಲ್ಲ. ಹಾಗಂತ ಹೇಳಿ ಎಂದಿನಂತೆ ನೀನು ಬರಲಿಲ್ಲ. ನಿನ್ನ ಮುಖ ಕಮಲವು
ಬಾಡಿ ಹೋಗಿದೆ. ಈ ಮುಖದಲ್ಲಿ ಏನು ಸುಖ ಇಲ್ಲ ಸ್ವಾಮಿ. ಅರ್ಥ ಆಗುತ್ತಾ ಉಂಟು. ಆ, ಹಾಗಿದ್ರೆ ಆ. 3 ಲೋಕದ ಒಡೆಯನಾದಂತ ನಿನಗೆ ಆ. ಕಷ್ಟ ಬಂತೆ, ಬಂತು ಎಂದಾದ್ರೆ ಆ. ಯಾರಿಂದ ಬಂತು, ಆ. ಹೇಗೆ ಬಂತು, ನನ್ನನ್ನು ಹೇಳಯ್ಯ. ಓ ದೇವರ ದೇವ, ಶ್ರೀರಮಣಿ ದೇವರ ದೇವ ಶಾರದಾ ಜನೆ ಬೀರು ಕೇಜವದಯವ ಅಮರಾವತಿಯೋಳು ಅಸುರರುಳಿ ದೇವ ಅಮರಾವತಿಯೋಳು ಅಸುರರುಳಿ ದೇವ ಸುಮನರೆಲ್ಲರೂ ಹೊರಗಿರವಯ್ಯೋ ದೇವ ರಕ್ಷಿಸು ದೇವ. ಅಚ್ಯುತ ಕೇಶವ ಮಾಧವ ಮಧುಸೂದನ, ನಿನ್ನ ಅಡಿದಾವನೆಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿದ್ದೇನೆ. ಎದ್ದೇಳು ಸುರಪಾಲ. ನನ್ನನ್ನು ಕಂಡಾಕ್ಷಣ ಆ. ಪ್ರಶ್ನೆಯ ಸುರಿಮಳೆಯನ್ನೇ ಹಾಕ್ತಾ ಇದ್ಯಾ. ಆ. ಯಾವ ರೀತಿಯಲ್ಲಿ ಉತ್ತರ ಹೇಳಬೇಕೆಂಬುದಾಗಿ ಅರ್ಥವಾಗ್ತಿಲ್ಲ. ಎನ್ನ ನಾಲಗೆ ತಡವರಿಸ್ತಾ ಇದ್ದ ಸ್ವಾಮಿ. ಎಲ್ಲವನ್ನು ತಿಳಿಯುವಂತ ಶಕ್ತಿ ನಿಮಗಿದ್ರು ನನ್ನ ಬಾಯಿಂದಲೇ ಕೇಳಬೇಕೆಂಬ ಆಸೆ. ಆ. ಸ್ವಾಮಿ, ಏನು ಮಾಡೋಣ? ಹೇಳುವುದಕ್ಕಾಗಿ ಇಷ್ಟು ದೂರ ಬಂದಿದ್ದೇನಂತೆ. ಹೇಳಲಿಕ್ಕೆ ನನ್ನ ಕಾರ್ಯ ಆಗ್ಬೇಕು ತಾನೆ. ಅಷ್ಟು ದೂರದಿಂದ ಬಂದ ಮೇಲೆ ಹೇಳಲೇಬೇಕು. ದೇವರೇ, 3 ಮೂರ್ತಿಗಳಾದ ನಿಮ್ಮ ದಯೆಯಿಂದ ಹಾ. 4 ಲೋಕದಲ್ಲಿ ನಿನ್ನೆಯವರೆಗೆ ನಾನು ನೆಮ್ಮದಿದ್ದೆ. ಹಾ. ಇನ್ನು ಮುಂದೆ ಇರುವುದಕ್ಕೆ ಸಾಧ್ಯವಿಲ್ಲ. ಯಾಕಯ್ಯ, ಅದಕ್ಕೂ ಏನಾಯ್ತು? ಬಲವಾದ ಕಾರಣ ಇದೆ. ಏನದು? ಇತ್ತೀಚೆಗೆ ಭೂಲೋಕದಲ್ಲಿ ತಾರಿಕಾಸುರೆಂಬ ದಾನವ ಹುಟ್ಟಿ ಹಾ. ಬ್ರಹ್ಮನಿಂದ ವರವನ್ನು ಪಡೆದು ಹಾ. ನೇರವಾಗಿ ದೇವಲೋಕಕ್ಕೆ ಮುತ್ತಿಗೆ ಹಾಕಿ ಹಾ. ನಮ್ಮನ್ನು ಸದೆಬಡಿದ್ದಾನೆ. ಅಧಿಕಾರ ಕೈತಪ್ಪಿ ಹೋಗಿದೆ. ಈ ಹೊತ್ತಿನಲ್ಲಿ ನೀವೇ ಗತಿ, ನೀವೇ ಮತಿ, ನನ್ನನ್ನು ನಿರ್ಧರಿಸಬೇಕು. ಸುರಪತಿಯಲ್ಲಿ ನಗುತ್ತದೆ ದರೆ ದರೆ ಹನಿ ಮನದೋಳೆ ನಗುತ್ತಾರೆ ದರೆ ದರೆ ಹರಿ ಹರಿ ಬಾಣ ನಗುತ್ತಾರೆ ದರೆ ದರೆ ಹರಿ ಹರಿ ಬಾಣ. ಹರಿ ಹರಿ ಸುರಪಾಲ, ತಂದೆ, ಪುರಂದರ ನಾಮಕನಾಗಿ ಹುಟ್ಟಿ ಶತಯಾಗಗಳನ್ನು ಮಾಡುವುದರ ಮುಖೇನವಾಗಿ ಮೂರ್ತಿತ್ರವರಾದಂತಹ ನಮ್ಮ ಕೃಪೆಗೆ ಪಾತ್ರನಾಗಿ ಹಾ. ಈಗ ದೇವಲೋಕವನ್ನಡರಿ ದೇವೇಂದ್ರ ನೆನೆಸಿಕೊಂಡಿದ್ದೀಯ. 3 ಲೋಕಕ್ಕೂ ಒಡೆ ನೆನೆಸಿಕೊಂಡಂತಹ ನಿನಗೂ ಹಾ. ಕಷ್ಟ ಎನ್ನುವುದು ಇದೆ. ಹೌದು. ಕರ್ಮ ಎನ್ನುವುದು ನಿನ್ನನ್ನು ಬಿಟ್ಟು ಹೋಗಲಿಲ್ಲ ಎನ್ನುವ ಹಾಗೆ ಹಾ. ಸ್ಪಷ್ಟವಾಯಿತು ತಾನೇ. ಓಹೋ. ಏನೇ ಇರಲಿ, ಹಾ. ಬೇಸರಿಸಬೇಡ. ಹಾ. ಇದು ದುರುಳಧಾರಿಕನನ್ನು ಕೇವಲ ಹಾ. ಇಂತಿಷ್ಟೇ ದಿನದ ಒಳಗಾಗಿ ಹಾ. ಒಂದು ನಿಮಗೆಲ್ಲರಿಗೂ ಸುಕ್ಷೇಮವನ್ನು ನಾನು ಕರುಣಿಸುತ್ತೇನೆ. ದೇವರೇ, ಹಾ. ನಿಮ್ಮ ಮಾತು ಯಾವತ್ತೂ ಸತೆಯಾಗುವುದಕ್ಕೆ ಸಾಧ್ಯವಿಲ್ಲ. ಹಾ. ನಿಮ್ಮ ಮಾತಿನಲ್ಲಿ ನನಗೆ ಭರವಸೆ ಇದೆ. ಆದ್ರೆ ಏನು ಮಾಡೋಣ ಹೇಳಿ? ಏನಾಯ್ತು? ನನಗೆ ದೇವಲೋಕಕ್ಕೆ ಹೋಗುವುದಕ್ಕೆ ಸಾಧ್ಯವಿಲ್ಲ. ಯಾಕೆ? ಅಲ್ಲಿ ಅವರಿದ್ದಾರೆ. ಆಹಾ, ಹಾ. ಅವನ ಸಹಪಾಠಿಗಳಿದ್ದ. ಹೌದಪ್ಪ, ಇಬ್ಬರಿದ್ದಾರೆ. ಹೆದರಬೇಡ. ಹಾ. ಇನ್ನು ಈ ವೇಷ ಬೇಡ. ಹಾ. ಕಳಚಿಡು. ಹಾ. ಅಲ್ಲಿ ಬಿಸಿಲಿಗೆ ಜನ ಇದ್ದಾರೆ, ಹಾ. ನಮ್ಮವರು. ಹಾ. ಒಳಗಿದ್ದುಕೊಂಡು ಹಾ. ನಾನು ಅವನನ್ನು ಕೊಲ್ಲುವ ಚಂದವನ್ನು ಕಾಣುವೆ. ಬಂದಂತಹ ಸುರಪಾಲನಿಗೆ ಅಭಯವನ್ನಿಟ್ಟಿದ್ದೇನೆ. ಅದಕ್ಕಾಗಿ ಗರುಡ ಗಮನನಾಗಿ ಹೋಗುತ್ತೇನೆ.
ಅವನಿಗೆ ತಿಳಿಯಬೇಕು. ಅದಕ್ಕಾಗಿ ಶಂಕನಾದವನ್ನೇ ವಿಶ್ರಾಂತಿಯನ್ನು ಪಡೆಯುತ್ತಿರುವಂತಹ ಸಂದರ್ಭದಲ್ಲಿ ಮೊಳಗಿದಂತಹ ಶಂಖಧ್ವನಿ ಇದು ಹರಿಯದ್ದು ಎಂಬುದನ್ನೇ ಭಾವಿಸಿದವನಿದ್ದೇನೆ. ಹಾಗೆಂತಾದರೆ ಹರಿ ಇಲ್ಲಿಗೆ ಬಂದಿದ್ದಾನೆ, ಇವನನ್ನೇ ಕಾಯುತ್ತಿದ್ದವನು ದಿನ ನಾನು ಎಂಬುದನ್ನು ತೋರ್ಪಡಿಸಬೇಕು. ದಾರಿಕಾಸುರ ಏನು ಎಂಬುದನ್ನು ಇವನಿಗೆ ತೋರಿಸಬೇಕು. ಆದ್ದರಿಂದ ಇವನತ್ತ ಕಡೆ ಸಾಗುತ್ತೇನೆ. ಶ್ರೀಮನ್ನಾರಾಯಣ ಭಕ್ತಾಭಿಷ್ಟಪ್ರದಾಯಕ ಅಸುರ ಕುಲ ಕುಠಾರಕನೆನ್ನುವಂತಹ ನಗಲ್ತೆಗೆ ಪಾತ್ರನಾದವ ತನ್ನ ಕಿರು ನಗೆಯಿಂದಲೇ ಎಂಥವರನ್ನು ಮೋಡಿ ಮಾಡಬಲ್ಲಂತಹ ಸಾಮರ್ಥ್ಯವುಳ್ಳವ. ಹರಿಯೇ, ನೀನು ಕಪಟಿ, ನಿನ್ನ ನಾಟಕ ಏನು ಎಂಬುದನ್ನು ಅರಿಯದವನೇನಲ್ಲ ದಾರಿಕಾಸುರ. ಹೌದೇನೋ? ಶಂಖನಾದವನ್ನು ಮೊಳಗಿದ ತಕ್ಷಣ ನನ್ನ ಒಡಲು ಬೊಬ್ಬಿರಿತದೆ, ನಾನು ಹೆದರಿ ಓಡಿ ಹೋಗ್ತೇನೆ ಎಂಬುದಾಗಿ ಭಾವಿಸಿದೀಯ. ಒಳ್ಳೆಯದಾಯಿತು ನಿನ್ನ ಶಂಖನಾದ, ಒಂದೊಮ್ಮೆಗೆ ಶೋಣಿತ ಪವಿತ್ರವಾಯಿತು ಅಂತ ಭಾವಿಸಿಕೊಳ್ತೇನೆ. ಆದರೆ ಉಂಟಪ್ಪ. ಆದ್ದರಿಂದ ನೀನು ಬಂದದ್ದು ಒಳ್ಳೆಯದಾಯಿತು. ಯಾಕೆ? ನಾನೇ ನೇರವಾಗಿ ವೈಕುಂಠಕ್ಕೆ ಬಂದು ನಿನ್ನ ಕಾಲು ಕಡಿಬೇಕು ಅಂತ ಇದ್ದೆ. ಆ ಅವಕಾಶವನ್ನು ನೀನು ಕೊಡಲಿಲ್ಲ. ಬದಲಾಗಿ ಕುರಿಯ ಮರಿಯಾಗಿ ಹರಕೆಯಲ್ಲಿ ಹೂವಿನ ಹಾರವನ್ನು ಹೆಗಲಲ್ಲಿ ಹೇರಿಸಿಕೊಂಡು ಹೇಗೆ ಕಟುಕನ ಬಾಯಿಗೆ ಸಿಗುತ್ತದ ಹಾಗೆ ನನ್ನ ಕಾಲಬುಡಕ್ಕೆ ಬಂದವನಿದ್ದಿ. ಯಾರಿಗೆ? ನನಗೆ ಹೇಳುದು. ಹೌದು, ನಿನ್ನನ್ನು ಕೊಂದು ಸುರಕುಲ ಕುಠಾರಕ ಅಂತ ನಾನು ಇನ್ನು ಮುಂದೆ ನೀನು ಏ ದಾರಿಕಾಸುರ ದಾರಿಕಾಸುರ ದಾರಿ ಬಿಟ್ಟು ನಡೆದವ ನೀನು ಎನ್ನುವುದಾಗಿ ಸ್ಪಷ್ಟವಾಗಿ ನನಗೆ ಅರಿವಾಗಿದೆ. ಬಂದದ್ದು ಕುರಿಯಾಗಿ ನಾನಲ್ಲ, ನೀನು ನನ್ನ ಮುಂದಾಗಿ ಬಂದದ್ದು ಹೂವಿನ ಮಾಲೆ ಕೊರಳಲ್ಲಿ. ಹೌದು, ಅದು ಕಡೆಗೆ ನಿನಗೆ ಆಗ್ತೇನೆ. ಏ ದಾರಿಕಾಸುರ, ಒಳ್ಳೆಯ ಮಾತಿನಲ್ಲಿ ಸುರಪಾಲನಿಗೆ ದೇವಲೋಕವನ್ನು ಬಿಟ್ಟು ಕೊಟ್ಟೆ, ಬದುಕುವುದಕ್ಕೆ ಒಂದು ಅವಕಾಶ ಇಲ್ಲದಿದ್ರೆ ಶಿರ ಆರಿಸುವೆನು. ನಿನ್ನ ಬೆನ್ನು ಹುಡಿ ಬಾಯ್ಬಿಡು. ಎಂತ ವಾಸನೆ ನೋಡ್ಲಿಕ್ಕೆ ನಾನು ಬಾಯ್ ಬಿಡ್ಲಿಕ್ಕೆ ಹೇಳಿದ್ದ? ಉದ್ದೊದ್ದ ಮಾತಾಡ್ತೀನಿ ನೀನು ಇನ್ನೊಬ್ಬರಲ್ಲಿ. ಹರಿಯೇ,
ನಿನ್ನ ನಗು ನೋಡುವಾಗ ನಿನ್ನನ್ನು ಕೊಲ್ಲುವುದು ಬೇಡ ಅಂತ ಆಗ್ತದೆ. ಯಾಕೆ ಹೇಳು? ಆ ನಿನ್ನ ನಗು ಇಡೀ ಲೋಕವನ್ನು ಪೊರೆಯುತ್ತದೆ. ಎಂತಹ ಕಾಠಿಣ್ಯತೆ ಉಳ್ಳಂತಹ ಹೃದಯ ಕೂಡ ಒಮ್ಮೆಗೆ ತಲೆ ಬಾಗುತ್ತದೆ. ನನ್ನ ಬಗ್ಗೆ ಎಲ್ಲ ತಿಳಿದೇ ಬಂದಿದ್ದೀಯಾ? ಅಯ್ಯೋ ಪುಣ್ಯಾತ್ಮ, ನಿನ್ನ ಬಗ್ಗೆ ತಿಳಿಯದೆಯೋ ನೀನು ಮುಂದಿನಿಂದ ಏನನ್ನೂ ಮಾಡುವುದಿಲ್ಲ. ನಿನ್ನದು ಎಲ್ಲ ಹಿಂದಿನಿಂದಲೇ. ಅದು ನೀನು ಯೋಚನೆ ಮಾಡಿದ್ದು. ಎದುರಿಗೆ ಬಂದು ಯುದ್ಧ ಮಾಡಿ ಸೋತು ಹೋಗುವವರು ಬೇರೆ, ಹಿಂದಿನಿಂದ ಏನಾದ್ರೂ ಒಂದು ಕೊಕ್ಕೆ ಇಟ್ಟು ಅಲ್ಲಿ ಅವರನ್ನು ಕೊಂದು ಮುಗಿಸಿ ಮತ್ತೆ ದೇವರಾಗುವವ ನೀನು. ಬಿಡು, ಪ್ರಪಂಚದಲ್ಲಿ ಇಷ್ಟರವರೆಗೆ ನಿನಗೊಂದು ಬಿರುದಾವಳಿ ಇತ್ತು, ಚಕ್ರಧಾರಿ ಎನ್ನುವ ಹಾಗೆ. ಇನ್ನು ಮುಂದಕ್ಕೆ ಆ ಬಿರುದು ಹೋಯ್ತು. ಇನ್ನು ಮುಂದಕ್ಕೆ ನಾನು ಹೇಗೆ ಗೊತ್ತುಂಟ, ಚಕ್ರದಾರುಗ. ಹೌದಾ? ಛಂದಸ್ಸಿಗೆ ಸೇರ್ತದೆ ಅದು. ಚಕ್ರಧಾರಿ ಎನ್ನುವ ಹೆಸರು ನನಗೆ ಮಾತ್ರ ಇರುವುದು. ಯಾರ ಯಾರ ಬಿರುದನ್ನೆಲ್ಲ ನೀನು ಇಟ್ಟುಕೊಂಡು ತಿರುಗಬೇಡ. ಬಿರುದನ್ನು ನಿನಗೆ ಸಾಧಿಸ್ಲಿಕ್ಕೆ ಆಗುತ್ತದ? ಕೆಲವೊಮ್ಮೆ ಸಾಧಿಸಿ ಬಿರುದನ್ನು ಪಡೆದುಕೋ. ಕೆಲವೊಮ್ಮೆ ಏನಾಗುತ್ತದೆ ಗೊತ್ತುಂಟು, ಹೋದಲ್ಲಿ ಬಂದಲ್ಲಿ ನಿನ್ನ ಹೆಸರನ್ನು ನೀನೇ ಹೇಳಿಕೊಂಡು ನಿನಗೆ ಬೇಕಾದಂತಹ ಬಿರುದನ್ನು ನೀನೇ ಇಟ್ಟುಕೊಳ್ಳುವುದು ಬೇಡ. ಆಗಲ್ಲ, ಅದು ಸರಿಯಲ್ಲ. ಕೆಲವೊಮ್ಮೆ ಏನಾಗುತ್ತದೆ ಗೊತ್ತುಂಟ, ಸಾಧನೆಯ ಹೋಗುವಂತಹ ಹಾದಿಯ ಪಥದಲ್ಲಿ ಗುರುತಿಸಲಿಕ್ಕೆ ಕೆಲವರಿಗೆ ಮರ್ತು ಹೋಗುತ್ತದೆ. ಆಗ ಒಮ್ಮೊಮ್ಮೆ ಒಂದೊಂದು ಬಿರುದು, ಒಂದೊಂದು ಸನ್ಮಾನವನ್ನು ನಮಗೆ ನಾವೇ ಮಾಡಿಕೊಳ್ಬೇಕು. ಸೇರಿಸಿಕೊಳ್ಬೇಕು. ಒಂದು ಎರಡು ಆಯ್ತಾ ಮತ್ತೆ 4 ಸೇರ್ತದೆ, 4 ಆದ್ರೆ 10 ಆಗುತ್ತದೆ. ಬಿಡು, ಸನ್ಮಾನದ ಬಿರುದಿನ ಹುಚ್ಚಲ್ಲ. ನನಗೆ ಒಂದು ಆಸೆ ಇತ್ತು, ಮನ್ವಂತರಕ್ಕೆ ಒಬ್ಬ ದೇವೇಂದ್ರ ಅಂತ ನಿಮ್ಮ ಒಂದು ದೊಡ್ಡ ಪಟ್ಟ ಇತ್ತಲ್ಲ, 4 ದಿವಸಕ್ಕಾದ್ರೂ ಕೂತಿದ್ದೇನೆ ಇಲ್ವಾ? ಆ ಒಂದು ಹೆಮ್ಮೆ ಉಂಟು. ಹಾಗಾದ್ರೆ ಒಂದು ಏನು, ಅದು ಕಡೆಯ ಆಸೆ ನಿಂದು. ಅಲ್ಲ, ಕಡೆಯ ಆಸೆ ಆಗಿರ್ಲಿ, ಪ್ರಥಮ ಆಸೆ ಆಗಿರ್ಲಿ. ಮತ್ತೊಂದು, ಪ್ರಪಂಚದ ದೇವರೆನಿಸಿದಂತಹ ನಿನ್ನನ್ನು ಸೋಲಿಸಿದ್ದೇನೆ ಎನ್ನುವಂತಹ ಹಮ್ಮು ನನಗುಂಟು. ಆದ್ದರಿಂದ ಈಗ ಈ ಚಕ್ರವನ್ನು ಹಿಡ್ಕೊಂಡು ಮನೆಗೆ ಗೊತ್ತಾಯ್ತಾ? ಚಕ್ರದಿಂದ ಏನು ಮಾಡ್ತೇನೆ ಅಂತ ಕೇಳ್ತೇನೆ ನೀನು? ಕೇಳಿ. ದೇವರಲ್ಲಿದ್ದ ಅಲ್ಲ, ದೇವರಲ್ಲಿದ್ದಂತಹ ಚಕ್ರವನ್ನು ನೀನು ನಗೆಯಾಡಿದೆಯಲ್ಲ, ನಿನ್ನ ನಗೆಯಲ್ಲಿ ಎಷ್ಟು ಅರ್ಥ ಉಂಟು ನನಗೆ ಗೊತ್ತುಂಟು. ದೇವರಿಲ್ಲದಂತಹ ಚಕ್ರವನ್ನು ಯುವ ತೆಗೆದುಕೊಂಡು ಹೋಗಿ ಏನು ಮಾಡ್ತಾನೆ ನನಗೆ ಗೊತ್ತಿಲ್ಲ ಅಂತ ಭಾವಿಸಿದ್ದೀಯೋ? ತ್ರಿಕಾಲ ಪೂಜೆಯನ್ನು ಮಾಡುವುದಕ್ಕಿದ್ದೇನೆ. ಬ್ರಹ್ಮದೇವನಿಂದ ಸಿಕ್ಕಂತಹ ವರಬಲ, ವಿಶೇಷವಾದಂತಹ ಶಕ್ತಾಯುಧವೊಂದು ನಿನಗೆ ಸಿಗಲಿದೆ ಎನ್ನುವ ಹಾಗೆ. ನೋಡುವ, ನಿನ್ನವರು ಬಂದು ನನ್ನನ್ನು ಕೊಲ್ಲಿ ನೋಡುವ. ಹಾಗೆಯೇ ಮಾಡುವುದಲ್ಲ, 3 ಹೊತ್ತು ಸ್ನಾನ ಮಾಡಬೇಕು. 3 ಹೊತ್ತು ಈಗ ಸ್ನಾನ ಮಾಡುವುದಿಲ್ಲ ಅಂತ ಯಾರು ಹೇಳಿದ್ರು ನಿನಗೆ? ನಿನ್ನ ನೋಡುವಾಗ ಹಾಗೆ ಕಾಣುವುದಿಲ್ಲ. ಕಾಣುವ ಹಾಗೆಲ್ಲ ಇರುವುದಿಲ್ಲ. ಕೆಲವರು ಶುಭ್ರವಾಗಿರ್ತಾರೆ, ಅವರು 3 ಹೊತ್ತು ಸ್ನಾನವೇ ಮಾಡುವುದಿಲ್ಲ. ಅದು ಗೊತ್ತು ನಾನು ನಿನಗೆ. ಯಾರವರು? ನಿನ್ನವರ ಅಂತ. ಮುಖ ನೋಡಿ, ಪುಸ್ತಕದ ಮುಖ ನೋಡಿ ಒಳಗಿದ್ದನ್ನು ಭಾವಿಸಬಾರ್ದು, ಒಳಗೆ ನೋಡಿ ಬರಬೇಕು. ಇನ್ನು ಬಾಯಿ ತೆಗೆದ್ರೆ ಜಾಗ್ರತೆ. ಬಿಟ್ಟಿದ್ದೇನೆ ನಾನು, ಚಕ್ರವನ್ನು ಹಿಡ್ಕೊಂಡಿದ್ದೇನೆ. ನಾಚಿಕೆ ಗಟ್ಟವ, ಮಾನ ಗಟ್ಟವ, ತಲೆ ಕೆಳಗೆ ಹಾಕಿಕೊಂಡು ನಡಿ. ಅಯ್ಯೋ ಏನ ಮಾಡಲಯ್ಯೋ ವಿಧಿಯೇ, ದಾನವನವೇ ವರವರಿಬರು ನೀನೇ ಗೆಲ್ಲೋ ಹಾನಿಯಾದ ದುಷ್ಟನಿಗೆ ಏನ ಮಾಡಿಬಿಟ್ಟೆ. ಈ ದಾನವನಿಗೆ ಬೇಕಾದಂತಹ ವರಬಲವನ್ನು ಇದ್ದು ಎಲ್ಲವನ್ನು ಕೆಡಿಸಿಬಿಟ್ಟೆಯಲ್ಲ. ಲೋಕದಲ್ಲಿರುವಂತಹ ಧರ್ಮಕ್ಕೆ ಹಾನಿಯಾಗಿ ಹೋಯಿತಲ್ಲವೇ. ಬಂದಂತಹ ಸುರಪಾಲರಿಗೆ ನಾನಿತ್ತಂತಹ ಭಾಷೆಯು ಖುಷಿಯಾಗಿ ಹೋಯಿತೆ. ತಾಯಿ ಆಡಿದಂತಹ ಆ ಆದೇಶವು ನನ್ನಿಂದ ನಡೆಸಲು ಅಸಾಧ್ಯವಾಗಿ ಹೋಯಿತೆ. ಹಾಗಿದ್ರೆ ಲೋಕೋದ್ಧಾರಕ ಎನ್ನುವಂತಹ ಹೆಸರನ್ನು ಪಡೆದಂತ ನಾನೇನು ಮಾಡಲಿ? ಅಯ್ಯೋ ವಿಧಿಯೇ, ಯಾರಿದ್ದಾರೆ ಇನಿತು ಗರಿಯೋದಿಯೋರ ಕಣ್ಣುಗಳಿಗೆ ಬಿಂದು ಜಲ ತೊಡೆಗೆ ಜಯ ಜಯ ಜಯ
ಸರ್ವ ಭಯ ನಿವಾರ ನಿಮಗಿದು ಶರಣ ದಯ ದಯ ಎಂಬತ್ತಿ ವಿನಯ ರಮಣ ಅನಿ ಬರ 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 ಭಗವತಿ ಭಗವತಿ ಅನಿ ಬರ ಭಗವತಿ ಪರಮೇ ಮೇರಿ ರಾಜಾ रखते अनि बनी भगवती परमेश्वरी राजा विनुदंगा वनिते गरी गरी करे वनिते तो करे खेल हरि हरि मग ಮೊದಲಾಗಿ ನಿನ್ನ ಪವಿತ್ರವಂತ
ಪಾದ ಪದ್ಮಗಳಿಗೆ ಶಿರಸ ವಂದಿಸಿಕೊಂಡಿದ್ದೇನಪ್ಪ. ಎದ್ದು ಹೇಳು ಮಗು. ತುಂಬಿರತಕ್ಕಂತ ಈ ಜಲರಾಶಿಯ ಮಧ್ಯೆ 7 ಮಂದಿ ಹೆಣ್ಮಕ್ಕಳಂತ ನಮ್ಮ ಹುಟ್ಟಾಗಿದೆ. ಅಜ್ಞಾನವನ್ನು ಕಳೆದಿದ್ದೀಯ, ಜ್ಞಾನವನ್ನೇ ಬೀರಿದವನಿದ್ದೀಯ, ಲೋಕ ಗುರುತಿಸಿಕೊಳ್ಳುವುದಕ್ಕೆ ಒಂದೊಂದು ಹೆಸರನ್ನು ಇರಿಸಿದವನಿದ್ದೀಯ. ಹಾಗಂತ ನಿನ್ನ ಮುಖವನ್ನು ಕಾಣುವಾಗ ಚಿಂತಾ ರೇಖೆಗಳೇ ಎದ್ದು ಕಾಣುತ್ತಾ ಉಂಟು. ಹಾಗಾದ್ರೆ ನಿನ್ನ ಚಿಂತೆಯ ಕಾರಣವಾದ ಏನಿರಬಹುದು ಎನ್ನುವ ಹಾಗೆ ನಮ್ಮನ್ನೇ ನಾವು ತರ್ಕಿಸಿಕೊಂಡೇವೆಂದಾದರೆ ಬಹುಶಃ ಹೀಗಿರಬಹುದೇ. ಸತ್ಯಧರ್ಮವು ಸೃಷ್ಟಿಗೆ ಆಧಾರವಂತೆ ಈ ಲೋಕದಲ್ಲಿ ಯಾವುದೇ ಒಂದು ಅಚರ ಜೀವರಾಶಿಗಳ ಅಸ್ತಿತ್ವವನ್ನು ಕಾಣಬೇಕು ಅಂತ ಇದ್ರೆ ಅದು ನಿನ್ನ ಮನಸ್ಸಿನ ಸಂಕಲ್ಪವಂತೆ. ಇಂದು ಸೃಷ್ಟಿಯ ಅಧಿಕಾರವನ್ನು ಪಡೆದುಕೊಂಡಂತಹ ಬ್ರಹ್ಮದೇವ ಸೃಷ್ಟಿ ಕಾರ್ಯದಲ್ಲಿ ಹಿಂದುಳಿದನೆ, ಅಥವಾ ಬ್ರಹ್ಮದೇವನು ಸೃಷ್ಟಿ ಮಾಡಿದಂತಹ ಸಕಲ ಜೀವರಾಶಿಗಳನ್ನು ಸಕಾಲದಲ್ಲಿ ಲಯಗೊಳಿಸುತ್ತಾ ಈ ಪ್ರಪಂಚದ ಸಮತೋಲನವನ್ನು ಕಾಯ್ದುಕೊಡಬೇಕಾದವ ಕೈಲಾಸಾಧಿಪನಂತಹ ಹರ ಅವನೇನಾದರೂ ತನ್ನ ಕರ್ತವ್ಯದಲ್ಲಿ ಹಿಮ್ಮುಖನಾದಾನೆ, ಅದಕ್ಕಾಗಿ ಚಿಂತೆಯೇ ಅಥವಾ ಬೇರೇನಾದರೂ ಕಾರಣ ಉಂಟೆ? ಇದ್ರೆ ಏನು? ನಮ್ಮ ಹುಟ್ಟಿನ ಗುಟ್ಟೇನು? ಮುಂದೆ ಆಗತಕ್ಕಂತಹ ಘನ ಕಾರ್ಯವಾದರೆ ಯಾವುದು? ಪ್ರಶ್ನೆಗಳು ಹಲವು. ಉತ್ತರಿಸಬಹುದೇನಪ್ಪ? ಶಿರವನ್ನು ಬಾಗಿದ್ದೇನೆ. ಏಕಕಾಲದಲ್ಲಿ 7 ಹೆಣ್ಣು ಮಕ್ಕಳಾದಂತಹ ನಮ್ಮ ಜನನ ಹುಟ್ಟಿರುವಂತಹ ನಮ್ಮ ಪಾಲಿಗೆ ಜ್ಞಾನ ಶಕ್ತಿಯನ್ನು ಅನುಗ್ರಹಿಸಿದವರು ತಾವೇ, ನಾಮಕರಣವನ್ನು ಮಾಡಿದವರು ತಾವೇ ಆಗಿದ್ದೀರಿ. ಅಪ್ಪ, ಕಣ್ತೆರೆದು ಕಾಣಬಾರದೆ ವೈಕುಂಠದ ವೈಭವ, ಕ್ಷೀರಸಾಗರ, ಅನಂತಾಸನ, ಶ್ವೇತ ದೀಪಗಳಿಂದ ಕಂಗೊಳಿಸ್ತಾ ಇದೆ ಮಹಾವೈಕುಂಠ. ಸದಾ ಸಂತೋಷಭರಿತನಾಗಿ ಇರಬೇಕಾದಂತಹ ನಿನ್ನ ವದನ ಇಂದು ಬಾಡಿ ಬಸವಡಿದು ಹೋಗಿದೆ. ಹಾಗಿದೆ ಇದಕ್ಕೆಲ್ಲ ಕಾರಣ ಏನು ಎನ್ನುವ ಹಾಗೆ ನಮ್ಮೊಳಗೆ ನಾವು ದಕ್ಕಿಸಿಕೊಂಡಾಗ ನಮ್ಮ ಯೋಚನೆಗೆ ಬಂದದ್ದು ಹೀಗೆ. ಹೇಗೆ? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರು ಎನ್ನುವ ಹಾಗೆ ವರ್ಣಾಶ್ರಮ ಧರ್ಮ, 4 ವರ್ಣಾಶ್ರಮ ಧರ್ಮದವರೆಗೂ 4 ಕಾಯಕ ಎನ್ನುವುದು ನೇಮಿಸಿದವರು ತಾವೇ. ಅಪ್ಪ, ಅಂತಹ ಕಾಯಕವನ್ನು ಕೈ ಚೆಲ್ಲಿ ಕುಳಿತುಕೊಂಡಿದ್ದಾರೆ. ಅದನ್ನು ಸರಿಪಡಿಸುವುದಕ್ಕೆ ಆಗದಿರುವಂತಹ ನೀವು ಈ ರೀತಿಯಾಗಿ ವ್ಯತಿಸುವುದಕ್ಕೆ ಮುಂದಾಗಿದ್ದೇನೇನಪ್ಪ. ವ್ಯತಿಸಬೇಡ. ಬಂದಂತಹ ಭವಣೆಯನ್ನು ನಮ್ಮಲ್ಲಿ ತೋಡಿಕೊ. ಉತ್ತರಿಸುವಂತಹ ಯೋಚನೆಯಲ್ಲಿ ನಾವು ಮಗ್ನರಾಗ್ತೇವಪ್ಪ. ತನು ಅದರಿಂದ ನುಡಿ ಕೇಳುತ್ತ ನನ್ನ ಮುದ್ದು ಮಕ್ಕಳೇ, ಲೋಕಕ್ಕಾದಂತ ಸ್ಥಿತಿಯನ್ನು ನಿಭಾಯಿಸುವವರು ಯಾರು, ಮುಂದಿನ ಗತಿ ಯಾರು ಎನ್ನುವ ಹಾಗೆ ನಾ ಕೊರಗಿದಾಗ ಕಣ್ಣೀರೇ ಹರಿಯಿತು. ನನ್ನ 7 ಬಿಂದು ಕಣ್ಣೀರ ಹನಿಗಳಿಂದ 7 ಮಂದಿ ಹೆಣ್ಣು ಮಕ್ಕಳು ನೀವು ಹುಟ್ಟಿಕೊಂಡಿದ್ದೀರಿ. ಮಕ್ಕಳೇ, ನಿಮಗೆ 7 ಮಂದಿಗೂ ಹೆಸರನ್ನಿತ್ತವನಿದ್ದೇನೆ. ನಿಮ್ಮ ಹುಟ್ಟಿಗೆ ಬಲವಾದ ಕಾರಣ ಉಂಟು ಮಕ್ಕಳೇ. ಭುವಿಯಲ್ಲಿ ಶೋಣಿತಾಪುರ ಎನ್ನುವಲ್ಲಿ ದುರುಳನಾದಂತ ದಾರಿಕಾಸುರ ಎನ್ನುವ ಹುಟ್ಟಿ ಅಧರ್ಮವರ್ತಿಯಾಗಿ ಬಾಳಿದ. ಮಾತ್ರವಲ್ಲ, ಅಜನಿಂದ ಬೇಕಾದಂತ ವರಬಲವನ್ನು ಪಡೆದು ದೇವಲೋಕವನ್ನಡರಿ ದೇವತೆಗಳನ್ನು ದೆಸೆಗೆಡಿಸಿದ. ಅವರೆಲ್ಲರೂ ಬಂದು ನನ್ನಲ್ಲಿ ಮೊರೆಯನ್ನಿಟ್ಟಾಗ ಅಭಯವಿತ್ತು ನಾನೇ ಹೊರಟು ನಿಂತೆ. ಘನಘೋರವಾದಂತ ಯುದ್ಧವೇ ನಡೆದು ಹೋಯಿತು. ಆದರೆ ಏನು ಮಾಡೋಣ, ಅಜನ ವರಬಲದ ಮುಂದೆ ನನ್ನ ಕೈ ಸಾಗಲಿಲ್ಲ. ಸೋತು ಹೋದೆ. ಸದಾಕಾಲ ಧರ್ಮವನ್ನು ಉದ್ಧರಿಸುವುದಕ್ಕಾಗಿ ನನ್ನ ಜೊತೆಗಿದ್ದಂತ ಸುದರ್ಶನನನ್ನು ಬಲವಾಗಿ ಕಸಿದುಕೊಂಡ. ಹಾಗಾಗಿ ಆತನನ್ನು ಶೀಘ್ರವಾಗಿ ಕೊಂದು ಬರಬೇಕು ಮಕ್ಕಳೇ.
ಲೋಕದ ಧರ್ಮವನ್ನು ಉಳಿಸಬೇಕು. ತಂದೆ, ವಿರೋಧಿಯ ಕೂಡ ಸಮರವನ್ನು ಸಾರುವಂತ ವೇಳೆಯಲ್ಲಿ ನೀನಾದ್ರೂ ಆಯುಧಧಾರಿಯಾಗಿ ಹೋದವ, ಇನ್ನೊಬ್ಬರನ್ನು ಹೆದರಿಸುವುದಕ್ಕಾದ ಒಂದು ಆಯುಧ ಅಂತ ಬೇಡವೇನಪ್ಪ ನಮಗೆ? ನನ್ನ ಮಕ್ಕಳು ನೀವು ಅಬಲೆಯರು ಅಂತ ಆಗಬಾರ್ದು, ಸಬಲೆಯರಾಗಬೇಕು. ಅದಕ್ಕಾಗಿ ನಿಮಗೆ ಒಂದೊಂದು ಆಯುಧವನ್ನು ಕರುಣಿಸ್ತೇನೆ. ಇದೋ ನಿನಗೆ ಗದೆ, ಇದರಿಂದ ಆಗಬೇಕು ಅವನ ವಧೆ. ಇದೋ ನಿನಗೆ ಬಾಣ, ಇದರಿಂದ ತೆಗೀಬೇಕು ಆ ದುರುಳನ ಪ್ರಾಣ. ಸರಿಯಪ್ಪ. ಇದೋ ಪರಶು, ಇದರಿಂದ ಸರಿಸಬೇಕು ಅವನ ಶಿರಸ್ಸು. ಇದೋ ದಂಡ, ಇದರಿಂದ ತೆಗಿ ಅವನ ರುಂಡ. ಇದೋ ಕತ್ತಿ, ಇದರಿಂದ ಕೊಲ್ಲಬೇಕು ಅವನನ್ನು ಕುತ್ತಿ. ಇದೋ ಬಿಲ್ಲು, ಇದರಿಂದ ಹೋಗಿ ಅವನನ್ನು ಕೊಲ್ಲು. ವಿಶೇಷವಾದಂತಹ ಆಯುಧವಿದು ತ್ರಿಶೂಲ, ಕೊಡುತ್ತಿರುವವ ಲಕ್ಷ್ಮೀಲೋಲ. ಇದರಿಂದ ಮುಗಿಬೇಕು ಆ ರಾಕ್ಷಸನ ಕಾಲ. ಸರಿಯ ಮಕ್ಕಳೇ, ನನ್ನಿಂದ ಕಸಿದು ಕೊಂಡೋದಂತ ಆ ಚಕ್ರವನ್ನು ದಿನನಿತ್ಯ ನೈಮಿತ್ಯದಂತೆ ಆತ ಪೂಜಿಸಿದ ಎಂದಾದ್ರೆ ಮತ್ತು ಬಲಿಷ್ಠನಾಗುತ್ತಾನೆ. ಒಂದು ವೇಳೆ ಶಕ್ತಿಯಿಂದ ಆತನನ್ನು ಕೊಲ್ಲುವುದಕ್ಕೆ ಅಸಾಧ್ಯವಾಯಿತು ಎಂದಾದ್ರೆ ಯುಕ್ತಿಯನ್ನು ಬಳಸಿಕೊಳ್ಳಿ ಮಕ್ಕಳೇ. ಮಾತ್ರವಲ್ಲ, ಶ್ರೀ ಚಕ್ರವನ್ನು ತಂದು ಇಲ್ಲಿ ನನಗೆ ಒಪ್ಪಿಸುವಲ್ಲಿ ಮತ್ತೆ ನೀವು ಇಲ್ಲಿರುವುದು ಬೇಡ. ನಾನಿರುವುದೇ ಹೆಂಡತಿ ಮನೆಯಲ್ಲಿ. ಹಾಗಂತ ಹೇಳಿ ನನ್ನ ಹೆಂಡತಿ ಮನೆಯಲ್ಲಿ ನಿಮಗೆ ಜಾಗ ಇಲ್ಲ ಅಂತ ಅರ್ಥ ಅಲ್ಲ. ನೀವು ಇಲ್ಲಿರುವುದು ಬೇಡ. ನಿಮ್ಮ ಹುಟ್ಟಾಗಿದ್ದು ಯಾಕೆ? ಧರೆಯ ಧರ್ಮವನ್ನು ಉದ್ಧರಿಸುವುದಕ್ಕಾಗಿ. ಅದಕ್ಕಾಗಿ ಮತ್ತೆ ಧರೆಯನ್ನು ಸೇರಿಕೊಳ್ಳಿ. ಯಾವುದು ಸುಸ್ಥಳ ಎಂದು ತಿಳಿದು ಬರುತ್ತದೋ ಅಲ್ಲಿ ನೆಲೆಯಾಗಿ ಧರೆಯ ಧರ್ಮವನ್ನು ಉದ್ಧರಿಸುತ್ತಾ ಬನ್ನಿ ಮಕ್ಕಳೇ. ಹೋಗಿ ಬನ್ನಿ. ಸಹೋದರಿಯರೇ, ಪರಮೇಶ್ವರಿ, ಅಪ್ಪನಿಂದ ಆಜ್ಞೆಯನ್ನು ಪಡೆದುಕೊಂಡಿದ್ದೇವೆ. ಸಂಕಲ್ಪ ಮಾತ್ರದಲ್ಲಿ ಬಂದಿಳಿದದ್ದೇ ಈ ಭೂಲೋಕಕ್ಕೆ. ಭಗವತಿ, ದುರುಳನ ವಧೆಯಾಗಬೇಕಲ್ಲ, ಏನೇ ಮಾಡುವುದು? ನಾನು ಹೇಳ್ತೇನೆ. ದರಿ ದರಿ ಜಯ ರೂಪವನು ನಾರದೆ ದಾದಿಗನನು ವಂಚಿದೆ. ಆ ದುಷ್ಟರನ್ನು ವಧಿಸುವ ಬಗೆ ಹೇಗೆ ಎಂಬುದನ್ನು ಆಲೋಚನೆ ಮಾಡಿದ್ರೆ ನನಗೊಂದು ಉಪಾಯ ಗೊತ್ತಾಗುತ್ತಾ ಇದೆ. ತಂದೆಯವರೇ ಹೇಳಿದಂತಹ ಮಾತಿದೆಯಲ್ಲ, ಶಕ್ತಿಯಿಂದ ಆಗದಿರುವಂತಹ ಕೆಲಸವನ್ನು ಯುಕ್ತಿ ಉಪಯೋಗಿಸಿ ಮಾಡಿ ಮುಗಿಸಬೇಕು ಅಂತ. ಆ ದುಷ್ಟನಿಗೆ ವಯೋವೃದ್ಧರನ್ನು ಕಂಡ್ರೆ ಅಪಾರವಾದಂತಹ ಗೌರವ ಇದೆಯಂತೆ. ಈ ಸಂದರ್ಭದಲ್ಲಿ ಆತನನ್ನು ಕೊಲ್ಲುವುದಕ್ಕಾಗಿ ನಾನೇ ಮುದುಕಿಯಾಗಿ ಆತನ ಎದುರಿಗೆ ಹೋದ್ರೆ ಏನು ಎನ್ನುವಂತ ತೀರ್ಮಾನಕ್ಕೆ ಬಂದಿದ್ದೇನೆ. ನಾನೇ ಮುದುಕಿಯಾಗಲಿ. ಹಾಗಾದ್ರೆ ಆತನನ್ನು ಕೊಲ್ಲುವಂತ ಸಂದರ್ಭ ನಿಮ್ಮೆಲ್ಲರ ಸಹಕಾರವು ನನಗೆ ಬೇಕಾಗ್ತದೆ. ಎಲ್ಲರೂ ಜೊತೆಯಲ್ಲಿ ಇರ್ತೀರಲ್ಲ ಪರಮೇಶ್ವರಿ? ಖಂಡಿತವಾಗಿ ಇದ್ದೇ ಇರ್ತೇನೆ. ಕ್ಷಣ ಮಾತ್ರದಲ್ಲಿ ದುಷ್ಟನ ವಧೆಗಾಗಿ ಇದೋ ನಾನು ಮುದುಕಿಯಾಗುತ್ತೇನೆ. ಸಹೋದರಿಯರೇ, ಭಗವತಿ ರೂಪಾಂತರವನ್ನು ಹೊಂದಿ ಶೋಣಿತಾಪ್ರದತ್ತ ಸಾಗಿದ್ದಾಳೆ. ಆಕೆಗೆ ಸಹಕಾರಿಗಳಾಗಿ ನಾವು ಶೋಣಿತಾಪ್ರದತ್ತ ಸಾಗೋಣ. ಭಿಕ್ಷೆಯ ನೀಡಿರಲ್ಲ ಈ ಮುದುಕಿಗೆ, ಭಿಕ್ಷೆಯ ನೀಡಿರಲ್ಲ ಈ ಮುದುಕಿಗೆ, ಭಿಕ್ಷೆಯ ನೀಡಿರಲ್ಲ. ಪಕ್ಷಿವಾಗ ದಯದಿಂದ ಪಕ್ಷಿವಾಗ ದಯದಿಂದ ರಕ್ಷಿ ಭಿಕ್ಷೆಯ ನೀಡಿರಲ್ಲ ಈ ಮುದುಕಿಗೆ, ಭಿಕ್ಷೆಯ ನೀಡಿರಲ್ಲ ಭಿಕ್ಷೆಯ ನೀಡಿ
ಭವತಿ ಭಿಕ್ಷಾಂದೇಹಿ, ಯಾರಾದ್ರೂ ಏನನ್ನಾದ್ರೂ ಕೊಡಿರಪ್ಪ. ಈ ಮುದುಕಿಗೆ ಎದ್ದು ನಿಲ್ಲುವುದಕ್ಕೆ ಕೈಕಾಲಲ್ಲಿ ಶಕ್ತಿ ಇಲ್ಲ. ಈಗಲೋ ಇನ್ನೊಂದು ಗಳಿಗೆಯಲ್ಲೋ ಬಿದ್ದು ಸಾಯುವ ಸ್ಥಿತಿಯಲ್ಲಿ ನಾನಿದ್ದೇನೆ. ಸಾಯುವುದಕ್ಕೆ ಹೊರಟಂತಹ ಈ ಮುದುಕಿಗೆ ಏನನ್ನಾದ್ರೂ ಕೊಟ್ಟ ಪ್ರಾಣವನ್ನು ಉಳಿಸಿ ಪುಣ್ಯವನ್ನು ಕಟ್ಟಿಕೊಳ್ಳಿರಪ್ಪ. ನನಗೆ ನೀವು ಭಿಕ್ಷೆಯನ್ನು ಹಾಕುವುದರಿಂದ ನಿಮ್ಮ ಮನಸ್ಸಿನಲ್ಲಿರುವ ಎಲ್ಲ ಇಷ್ಟಾರ್ಥಗಳು ಈಡೇರ್ತವೆ. ಮನೆ ಕಟ್ಟುವ ಆಸೆ ಇರುವವರಿಗೆ ಮನೆ ಕಟ್ಟುವ ಯೋಗ ಬರ್ತದೆ. ಮದುವೆ ಆಗದೆ ಇರುವಂತಹ ಹೆಣ್ಣಾಗಲಿ ಗಂಡಾಗಲಿ ಆದಷ್ಟು ಬೇಗ ಕಂಕಣ ಭಾಗ್ಯ ಕೂಡಿ ಬರ್ತದೆ. ಮಕ್ಕಳಿಲ್ಲದೆ ಇದ್ದವರಿಗೆ ಸಂತಾನ ಭಾಗ್ಯ ಪ್ರಾಪ್ತಿಯಾಗುತ್ತದೆ. ವಿದ್ಯೆ ಕಲಿಯುವಂತಹ ವಿದ್ಯಾರ್ಥಿಗಳಿದ್ರೆ ಈ ಸಲವು ಮನೆಯಲ್ಲಿಯೇ, ಈ ಸಲದ್ದಾಯ್ತಲ್ಲ, ಬರುವ ವರ್ಷವು ಮನೆಯಲ್ಲಿಯೇ ಕುಳಿತು ಆಯ್ತು. ಹಾಗಾದ್ರೆ ಹೆಚ್ಚಿನ ಅಂಕದಲ್ಲಿ ಉತ್ತೀರ್ಣರಾಗುವ ಹಾಗೆ ದೇವರ ಅನುಗ್ರಹವನ್ನು ಮಾಡ್ತಾನೆ. ಅನಾರೋಗ್ಯದಿಂದ ಬಳಲುತ್ತಾ ಇದ್ದವರಿದ್ರೆ ಆರೋಗ್ಯ ಪ್ರಾಪ್ತಿಯಾಗುತ್ತದೆ. ಏನಾದರೂ ಕೊಡಿರಪ್ಪ. ಯಾವಳ ಒಬ್ಬಳು ವಿಲಾಸ ಇಲ್ಲದ ಮುದುಕಿ ಭಿಕ್ಷೆಗಾಗಿ ಬರ್ತಾ ಇದ್ದಾಳೆ ಎಂಬುದಾಗಿ ತಿಳಿಯುವುದು ಬೇಡ. ಶ್ರೀಹರಿಯ ಮಗಳಾದ ಶ್ರೀದೇವಿಯೇ ನಮ್ಮ ಹತ್ತಿರ ಬರ್ತಾ ಇದ್ದಾಳೆ ಎಂಬುದಾಗಿ ತಿಳಿದು ಏನನ್ನಾದರೂ ಕೊಡಿರಪ್ಪ. ನೀವಾಗಿ ಇಲ್ಲಿ ಬಂದು ಕೊಡಿ ಅಂತ ನಾನು ಕೇಳುವುದಿಲ್ಲ. ನಾನಾಗಿ ನಿಮ್ಮ ಹತ್ತಿರ ಬರುವಾಗ ಇಲ್ಲ ಅಂತ ಮಾತ್ರ ಹೇಳಬೇಡಿ. ನನಗೆ ನೀವು ಎಷ್ಟದ್ದು ಕೊಟ್ಟರು ನಡೀತದೆ. ಹೊಸತ್ತು ಆಗುತ್ತದೆ, ಹಳೆಯದ್ದು ಆಗುತ್ತದೆ. ಏನು ಕೊಟ್ಟರು ನಾನು ತಗೊಳ್ತೇನಪ್ಪ. ಇಲ್ಲದವರು ಏನನ್ನು ಕೊಡದಿದ್ರೂ ಚಿಂತೆ ಇಲ್ಲ. ಇರುವವರು ಮಾತ್ರ ಕಡಿಮೆ ಮಾಡಬೇಡಿ. ಏನಾದರೂ ಕೊಡಿರಪ್ಪ. ಇಲ್ಲಿಂದಲೇ ಪ್ರಾರಂಭ ಮಾಡ್ತೇನೆ, ಮತ್ತೆ ಆಚೆ ಹೋಗ್ತೇನೆ. ಭವತಿ ಭಿಕ್ಷಾಂದೇಹಿ, ಏನಾದರೂ ಕೊಡಿರಪ್ಪ, ಏನಾದರೂ ಕೊಡಿರಪ್ಪ, ಏನಾದರೂ ಕೊಡಿರಪ್ಪ, ಏನಾದರೂ ಹಾಕಿರಪ್ಪ. ನನಗೆ ಶಬ್ದ ಬರುವಂಥದ್ದೇ ಹಾಕಿ ಅಂತ ನಾನು ಹೇಳುವುದಿಲ್ಲ. ಶಬ್ದ ಬಾರದ್ದು ಹಾಕಿದ್ರೆ ತುಂಬಾ ಒಳ್ಳೆಯದು. ಇಂಥದ್ದಾದ್ರೆ ತೊಂದರೆ ಇಲ್ಲ. ಮತ್ತೊಂದು ನೀಲಿದ್ದು ಬರ್ತದೆ ಈ ಬಣ್ಣದ್ದು, ಅದಾದ್ರೆ ಇನ್ನೂ ಒಳ್ಳೆಯದು. ಮತ್ತೊಂದು ಹಸಿರಿದ್ದು ಬರ್ತದೆ, ಅದಾದ್ರೆ ಮತ್ತೂ ಒಳ್ಳೆಯದು. ಇನ್ನೊಂದು ಗುಲಾಬಿ ಬಣ್ಣ ಅಲ್ಲ ಇದ್ರೆ ಹಾಕಿ. ಯಾರ ಕೈಕಾಲ ಹಿಡಿದಾದ್ರೆ ಅದನ್ನು ಬದಲಿಸುವ ವ್ಯವಸ್ಥೆ ಮಾಡ್ತೇನೆ. ಏನಾದ್ರೂ ಕೊಡಿರಪ್ಪ. ನೋಡಿ, ನಾನು ಬೇಡ್ಲಿಕ್ಕೆ ಹೊರಡುವಾಗಲೇ ಅವರು ಎದ್ದು ಹೊರಟು ಏನಾದ್ರೂ ಕೊಡಿರಪ್ಪ. ಮತ್ತೆ ಹೋಗಿ ಏನಾದ್ರೂ ಕೊಡಿರಪ್ಪ. ಹೀಗೆ ಹೋಗಿ ಮತ್ತೆ ಧರ್ಮವದನೆಯೊಳಗೆ
ಏರು ದಾನೆಂದು ಗೊತ್ತಾವೆ ಬರ್ಪಿಂಜಿ ಬರ್ತು ಮಾತಾ ಜನ ಮನೆಲ್ಲ ಲಕ್ಕದು ಬಾರೊಂದುಳ್ಳೇರಿ ದಾಯವಾ ವಿಚಾರಂದು ಗೊತ್ತಾಂಡೆ ಮಲ್ಲ ಶರೀರ ಯಾನು ಏರು ದಾನೆಂದು ಪರಿಚಯ ಇದ್ದಂದೆ ಮಾತೆಲ್ಲ ಬೋಡಿ ಒಂದುಳ್ಳೇರಿ ಈಶ್ವರ ದೇವರ ಮಗೆ ಯಾನು ಹುಟ್ಟೊಂಡೆ ಎಂಚ ಗೊತ್ತುಂಡೆ ಮೇಯ್ತ ಇಡೀ ಕಿರ್ಮೆರೆ ಸುರುವಾಣಿಗೆ ಮೇಯ್ಗೈ ಕಿರ್ಮಿರಂಜನ ಬರ್ತುಗು ಉಗುರ್ದ ನಡುಟು ಸೇರಂಡು ಕಪ್ಪು ಕಪ್ಪು ಮಣ್ಣು ನನ್ನ ದಾನೆ ಬಲ್ತೆರಿವೆ ಮಾತಾ ಉಗುರುಡ್ಲ ದೆತ್ತೇರಿಯೇ ನಡು ಹಂಗಾಗಿದೆಯೇರಿ ನಕ 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 ಅಂದು ತಿಕ್ಕೊಂಡೇರಿಗೆ ತಿಕ್ಕೊಂಡಿ ಸಾತಿಗೆ ದಾನೆ ಅವು ತೆರಿವೆ ಹಂಗಾಯ್ದ ನಡುಟಿತ್ತನ ಉಂಡೆ ಒಂಜೆ ಕೂಲಿಗೆ ನೆನ್ನೆ ತುಯಿನಂಚನಾರು ಎತ್ತರವಾದ ಪ್ರದೇಶದಲ್ಲಿ ಎತ್ತರವಾದ ಪ್ರದೇಶದಲ್ಲಿ ಏರು ನಂಚಿನಾರು ಒಂಜಿ ಭೂಲೋಕದಂಚಿ ಕನ್ನದೀಪ ನಂಚಿನ ಬರ್ತು ಅದರ ಮೇಲೆ ಹೆಚ್ಚಾಗಿ ನಂಚಿನ ನಾಡು ಧರ್ಮದ ತಾದಿಚ್ಚಿ ಧರ್ಮಕ್ಕೂ ನಿಲೆ ಇಚ್ಚಿ ಅಲ್ಪಲೆ ಯೋಚನೆ ಮಾತ್ರ ಈಶ್ವರ ದೇವರೇ ಹೊರೋಣೆ ತೆತ್ತದೆ ತೋಜಿಯರಿಯೇ ಕಲ್ಲ ಮಿತ್ತರು ಅರಿಯುತ್ತೋ ಅಂದೇರಿ ಮತ್ತೊಂದು ಲೆಪ್ಪು ಲಂಚಿನ ಬರ್ತು ಲೆಕ್ಕರ ಬಂಡೇರಿಯೇ ಅಮ್ಮೇರ ಓಹೋಯ್ ಅಮ್ಮೇರ ಓಹೋಯ್ ಅಮ್ಮೇರೆಂದಲೇ ತುಳಿದಾತಿಗೆ ಓ ಒಂದು ಬಂಡೇರಿ ಜನ ಬನ್ನಿ ಬಂಡಿನವರಿಯೇ ಅಂಡ ಪ್ರತಿಧ್ವನಿ ಅದು ಓ ಒಂದು ಕೆಂಡೆ ಬೇತದಾವ ಎಣ್ಣೆಡೆ ಅಮ್ಮೇರಿ ಎರಡು ಲೆಕ್ಕ ಇರತ್ತೆ ಮಗ ಬಗ್ಗೆ ಗಾಡಿ ಮಗ ಅಮ್ಮೆ ಮಗೆ ಸಂಬಂಧ ಒಂದು ತೆರೆಯುಂಡೆ ಅಪ್ಪ ನಂಡು ಅಮ್ಮೆರಡೊಂಜಿ ಪಾತ್ರೆಣಿಗೆ ಅಂಡುಂಡೆ ಅಮ್ಮೆರೆ ಕಾಯ ಕಚ್ಚೆ ದಾನೆ ಅಂದು ಬಂಡುಂಡೆ ಬಂಡಿ ಸಾತಿಗೆ ಬನ್ನಂಚಿನ ಪಾತ್ರೆ ಒಂಜಿ ಈಶ್ವರ ದೇವರ ನಡೆ ಬೋಲ ಮಗ ನಿನ್ನ ಬಂಜಿನ ತಣಿಪವೇರಿ ನಿಕ್ಕ ಬೇಳೆಲ್ಲ ಗೊರ್ಪೇರೆಂದು ಬಂಡುಂಡೇರಿ ನಾರಾಯಣ ದೇವರ ನಡೆ ಬೋವೆ ಎಂದೆ ನಾರಾಯಣ ದೇವರ ಬೋದಕ್ಕೆ ಎಣ್ಣಂಜಿನ ಬರ್ತುಕು ಬನ್ನಂಚಿನ ಪಾತ್ರೆ ಒಂಜಿ ಸೇರೋನು ಮಗ ಎನ್ನ ಬಂಜಿನ ಮಣ್ಣುಂಡೇರಿ ಸೇರೊಂಡೆ ಅಲ್ಪ ಬೋಡಿದ್ನತ್ತು ತಿಂದೊಂಡೆ ಅವು ಯಾಯಿಜಿ ಪ್ರಾಣಿ ಪಕ್ಷಿಗಳನ್ನು ಮೃಗ ಬೇಟೆ ಆಡ್ದು ಅವೇನು ತಿಂದೊಂಡೆ ಬಂಜಿ ತಿಂಜಿಜಿ ಬಡವ ಒಂದಿತ್ತಂಡಿ ಕಣ್ಣ ಮತ್ತದ ತೋಪು ನಂಚಿನ ಬರ್ತಗು ದುಷ್ಟೇ ಆದ ಮೇಲೆ ಒಂದು ಪ್ರಂಚಿನ ನೆಲವುಳ್ಳ ಸಂಖ್ಯೆ ಹಾಲ್ನ ಗರ್ಭನು ಸೇರೊಂಡೆ ಸಿರಿಮಿರೆ ಬಿಡಾಯೆ ಹೊರತರು ಪಡು ಬತ್ತೊಂಡೆ ಅಲೆಗೆ ಮೋಕ್ಷನು ಕೊರೊಂಡೆ ಧರ್ಮ ರಕ್ಷಣೆಗೆ ಭೂಪು ಲೋಕಕ್ಕೆ ಜತ್ತನಂಚಿನ ಜಂಕ ನಿದ್ರೆ ಬರೆಯರ ಶುರು ಆತದೆ ಜಪ್ಪೆರೆ ಜಾಗೆ ಜಾಗೆಯನ್ನು ಯೋಚನೆ ಮಾಡ್ತೇನೆ ನಂದ ಎತ್ತರವಾಯಿನ ಪ್ರದೇಶ ಘಟ್ಟ ಪ್ರದೇಶ ತಾರೆ ಹಂಚಿದ ಇವಳಿಯೇ ಕಾರು ದೀಪನ ಓಲು ನಂಜೆ ಮೀರಿನ ಕಾರು ಕಿರ್ಮೊಂದುಂಡು ನಂಜಿ ಶಮನ ಮಲ್ಪಂಚಿನ ಜಾಗೆ ಹೋವು ಉಪ್ಪು ನೀರು ಇಲ್ಲಲ್ಲಿ ಒಂತ ಕಡತ ನಾವು ಯಾವೇ ಎನ್ನ ಕಾರು ದೀಪನ ದಾಂಡಲ ಕಡಲು ಉಪ್ಪು ನೀರಿಗೆ ಕಡಲಿಗೆ ಕಾರದಿದ್ದು ಘಟ್ಟದಂಚಿ ತರೆದಿದ್ದು ಜತಾಂಡ್
ವೇಷವನ್ನಿರಿಸಿಕೊಂಡಂತ ನಾವುಗಳು ಶೋಣಿತಾಪುರದ ಹಾದಿಯನ್ನೇ ಮುಂದಿರಿಸಿಕೊಂಡು ಬಹುದೂರವಾಗಿ ಸಾಗಿ ಬಂದಿದ್ದೇವೆ. ದಾರಿ ಮಧ್ಯದಲ್ಲಿ ದೀರ್ಘದೇಹಿಯೊಬ್ಬ ಘಟ್ಟಕ್ಕೆ ಶಿರವನ್ನಿರಿಸಿದ್ದಾನೆ, ಸಮುದ್ರಕ್ಕೆ ಕಾಲನ್ನು ಚಾಚಿದ್ದಾನೆ. ಶಕ್ತಿ ಸ್ವರೂಪಿಣಿಯರಂತ ನಾವುಗಳು ಈತನನ್ನು ದಾಟಿ ಮುಂದಕ್ಕೆ ಹೋಗುವ ಹಾಗಿಲ್ಲ. ಎಬ್ಬಿಸುವರೆ ಒಂದು ಪ್ರಯತ್ನವನ್ನು ಪಡ್ತೀರಾ? ಪರಮೇಶ್ವರಿ ಸಹೋದರಿ, ಈತ ಹೇಳುವಾಗೆ ಕಾಣುವುದಿಲ್ಲ. ನಿದ್ದೆ ಬಂದವರನ್ನು ಎಬ್ಬಿಸಬಹುದು, ನಿದ್ದೆ ಬರುವ ತೆರದಲ್ಲಿ ನಟಿಸುವವರನ್ನು ಯಾವ ಕಾಲಕ್ಕೂ ಎಬ್ಬಿಸುವುದಕ್ಕೆ ಸಾಧ್ಯವಿಲ್ಲ. ವೈಕುಂಠದಿಂದ ಇಳಿದು ಬರುವಂತಹ ಹೊತ್ತಿಗೆ ಅಪ್ಪ ಕೊಟ್ಟಂತಹ ಶಕ್ತಿಯಾಗಿದ್ದೇವೆ ನಮ್ಮ ಬಳಿ ಇದೆ. ಇದನ್ನೇ ಸ್ಪರ್ಶಿಸಿ ಆತನ್ನು ಎಬ್ಬಿಸಿ ಬಿಡೋಣ ಅಂತ ನೋಡಿ. ನೀವ್ಯಾರು? ಕಿವಿ ಕೇಳುತ್ತದೆ ನಮಗೆ, ಬೊಬ್ಬಿರಿ ಬೇಡ. ನಿಕ್ಲೆಗೆ ಕೆಪಿಗೇನು ಜಿಂದತ್ತಿ ಮತ್ತೇನು? ಎನ್ನ ಸ್ವಭಾವ ನಂಚನೆ ಒಂಜಿತ್ತಿನ ಪೊಣ್ಣು ರಡ್ಡಿತ್ತಿನ ಪೊಣ್ಣುಲು ಒಟ್ಟುಗು ನಿಗ್ರಹಣೆ ಬೆರಕ್ಕೆ ಮಾಡ್ತದೆ ಪೊಣ್ಣು ಕುಳೆ ಮಣ್ಣುಂಡೆ ಓ ಬಣ್ಣುಲೆ ಏರುದಾನೆಂದು ಗೊತ್ತಜ್ಜಿ ಜೆತ್ತನಂಚಿನ ಪೊರ್ತುಗು ತಾಡವಾಯ್ ನನ್ನ ನಿದ್ರಡಿತ್ತೆ ದಾದಾನ ನಿಗಲ ಗಿರ್ಗೋಲ್ನು ಪಾಡ್ದು ಗರ 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 ತಿರ್ಗಾಯರು ದಾದಾನ ಜೋಕಲಾಟಿಗೆ ಎಂದು ಎನ್ನೆಂದು ಬಿಡುವೆ ನಾನಲ್ಲ ಮುಲ್ಪಡೆ ಉಂಚಾರ್ ನಂಡ ಒರಿಯೊಟ್ಟಿಗೆ ಎಂತಾನೆಂದು ಗೋಜಾವೆ ಸಹೋದರಿ ನಾವು ಯಾರು ಅಂತ ವಿಕಾರ ಸ್ವರೂಪಿ ದಾರಿಯಡೆಯು ಕಾರಣ ಮಲಗಿ ನಿದ್ರಿಬೇ ದಾರಿಯೊಡೆ ಕಾರಣ ಮಲಗಿ ನಿದ್ರಿಬೇ ದಾರಿಯೊಡೆ ಕಾರಣ ಮಲಗಿ ನಿದ್ರಿಬೇ ಏನು ನಿನ್ನನು ಕೇಳುವುದಿಲ್ಲವೇ ಬೇಡು ಮಲಗಿ ಲಗಿಬೇ ನೀರ್ಯಾರು ವಿಕಾರ ಸ್ವರೂಪಿ ಸಾವಿರಾರು ಮಂದಿ ಹಾದು ಹೋಗುವಂತಹ ದಾರಿ ಮಧ್ಯದಲ್ಲಿ ಅಡ್ಡವಾಗಿ ಮಲಗಿದ್ದೀಯಲ್ಲ, ಹಾಗಾಗಿ ನಾನು ನಿನ್ನನ್ನು ತಡೆದು ಪ್ರಶ್ನೆ ಮಾಡಿದವರಿದ್ದೇವೆ. ಯಾರು ನೀನು? ಎಲ್ಲಿಂದ ಬಂದವನು? ಯಾಕಾಗಿ ಬಂದವನು? ಹೇಳುತ್ತೇನೆ ನಿನ್ನ ಪರಿಚಯವನ್ನು ನಮ್ಮ ಮುಂದೆ. ಯಾರು ನೀನು?
ದೇವರನ್ನು ತೆರೆಯೋಣಂದೇನಲ್ಲ ಕಡೆಯರ ಈಶ್ವರ ದೇವರನ ಮಗೆಯಾನೆ ನಾರಾಯಣ ದೇವರನ ಕಲೆಯಾನೆ ಭೂಲೋಕಕ್ಕೆ ಜಪ್ಪೆರಲ ಒಂಜಿ ಕಾರಣ ಉಂಡು ಧರ್ಮರಕ್ಷಣೆ ಮೂಲ ಮಂತ್ರ ಭೂಲೋಕಕ್ಕೆ ಜತ್ತನೆ ಧರ್ಮರಕ್ಷಣೆ ಮಾಡ್ತೊಂದು ಬರ್ಪಂಜಿನ ಪೊರ್ತು ನಿದ್ದೆ ಲಕ್ಕಡಾಯರ ನಿಖಲಿ ನನ್ನ ನಿಖಲಲ್ಲಿ ಮುಲ್ಪ ಹೆಚ್ಚ ಉಂತಂಡ ಎಂಕ್ ಬುಕ್ಕಲಿಗೆ ಉಪದ್ರ ಮಲ್ಪಾರೆ ತೋಜಿನ ಕಡಲಿಗೆ ಒರ್ದಿ ಪೋಡಿ ಲೆಕ್ಕ ಬೇಕು. ಸಹೋದರಿಯರೇ, ಈತನ ಈ ವರ್ತನೆಗೆ ಕಾರಣ ಅಜ್ಞಾನ. ಸುಜ್ಞಾನದ ಬೆಳಕನ್ನು ಕರುಣಿಸುವುದರ ಮುಖೇನವಾಗಿ ನಮ್ಮ ವಿಶ್ವ ವಿರಾಟ್ ರೂಪವನ್ನೇ ತೋರಿಸಿದ ಶರಣಮನಮರೇ ನೀನು ಕರುಣವನಿರಿಸಿ ಪೊರೆಯಬೇಕೆನ್ನುವುದೇ ಶರಣಮನಮರೇ ಶಂಕರಿಯೇ ಬರುವಿನ ಸರ್ವಾರ್ಥ ಸಾಧಕೆ ಶರಣ್ಯ ತ್ರಯಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ ನಮೋಸ್ತುತೆ ನಮೋಸ್ತುತೆ. ಅಪ್ಪೆ ಏರು ದಾದ ಎಂಚಿನೊಂದು ತೆರೆಯಂದಪ್ಪೆ ಧರ್ಮರಕ್ಷಣೆ ಮಲ್ತೊಂದು ಬರ್ಪನಂಗಿನ ಬರ್ತಿಗೂ ಪ್ರಾಯದ ಒಂಜಿ ಬರಪು ನಟ್ಟೊಂದು ಬರ್ಪನ ದೃಶ್ಯನು ಏನತು ಅಪ್ಪೆ ಅಪ್ಪೆ ಆರೇನು ತುಯಿ ಸಾಧಿಗೆ ಆರ್ನ ಮೋನೆಡ್ದು ಬತ್ತನಂಜಿನ ಪ್ರಕಾಶ ದಾದಂದು ತೆರಿಜಪ್ಪೆ ಕೊರೋನೆಯನ್ನ ಮೋನೆಗೆ ಬೂರಿ ಸಾತಿಗೆ ಮೇಯರ್ನೆ ಬೇಕಂಡಿ ಕಣ್ಣಿಗೆ ನಿದ್ರೆ ಬೂರಿಯರ ಸುರುವಾಂಡಪ್ಪೆ ಜತ್ತಿನಂಚಿನ ಪೊರ್ತುಗೆ ಏನನ್ನು ನಿಖಿಲ್ಲ ಲಕ್ಕಡೆ ಲಕ್ಕದ ವರೋನೆ ನಿಖಿಲ ಮೋನೆಡ್ ತುಯ್ಯನ್ನಂಡ ಜಪ್ಪ ಹೆಚ್ಚಿನ ಒತ್ತೊತ್ತಿನ ಮೋನಿನ ಸರಿಯಾದ ತುಯ್ಯನ್ನಂಡ ಆ ಪ್ರಾಯದ ಪರಪುನ ಮೋನೆಡಿತ್ರಂಜಿನ ಪ್ರಕಾಶ ನಿಖಿಲ ಮೋನಿನ ಆಜಿ ಜನತ ಮೋನೆಡ್ಲ ತೋಚಿದು ಬತ್ತಂಡಿ ಅಬ್ಬಂದಂಡ ಆ ಪ್ರಾಯದ ಪರಪುಗಳ ನಿಖಿಲೆಗಳ ದಾದನ ಒಂಜಿ ಸಂಬಂಧವನ್ನು ತೆರೆಯೋನಂಚಿನ ಯಾನೆ ಒಂತೆ ನಿಖಿಲಡ ವಿಚಾರನ ತೆರೆಯೋನುಡು ಯಾನು ಏರಿ ಆ ಪ್ರಾಯದ ಪರಪು ಏರಿ ನಿಖಿಲ ಆಜಿ ಜನ ಏರಿ ಎಂಕ್ಲ ಮುಖತವಾದ ದಿಕ್ಕರೆ ಕಾರಣದಾನೆ ಬರ್ಪುನ ತೆರೆಯೋಡು ಬರ್ಪುನ ವಿಚಾರ ಹೊಡೆದವರ ಒಂತೆ ನಿಖಿಲಡ ಪೆದಂಬು ಬಾತೇರಿ ಅಪ್ಪೆ ಅಪ್ಪೆ ಈ ಪೆದಂಬು ಬಾತೇರಿ ಬೇಜಾರು ಮಾಡ್ಕೊಡ್ಚಪ್ಪೆ ದಾದನ ಒಂಜಿ ಬಾತೇರ್ದು ಬೋಂಡಪ್ಪೆ ಅವೆಟ್ಲ ಅಟ್ಟೆ ಪೆದಂಬು ಬಾತೇರ್ದು ಜಾಸ್ತಿ ಎದೆಡ್ಡೆ ಪೆದಂಬೆ ಬಾತೇರ್ದು ಅಮ್ಮ ಎಂಕು ಕ್ಷಮೆ ಕೊರಡಪ್ಪೆ ಯಾನು ನಿಖಿಲ್ನ ಬಾಲೆನ್ ಇನ್ನೊಂದು ಬಾಲೆ ಒವ್ವೇ ಒಂಜಿ ಉಪದ್ರ ಮಲ್ತಂಡಲ ಬಾಲೆನ್ ಬೆದ್ದು ನೆಲಕ್ಕೆ ಹಾಕುವೇರೆ ಅಪ್ಪೆರು ಇದ್ದೆ ತಪ್ಪೆ ಅಂಚನೆ ಯಾನು ತಪ್ಪು ಮಲ್ತಿದ್ದೆ ನಂದು ಎಂಕು ಕ್ಷಮೆ ಕೊರ್ತು ಎರಡು ಕಾತೊಂದು ಬರಡು ಯಾನು ಏರು ಪ್ರಾಯದ ಪರಪ್ಪು ಏರಿ ನಿಖಿಲ ಆಜಿ ಜನ ಏರಿಂದು ಬನ್ವರೇ ಅಯ್ಯ ಗುಳಿಗ, ನಾವು ಹೊರಟು ಬರುವರೇ ಕಾರಣ ಉಂಟಲ್ಲ. ಹರಿಯನೇ ಮವ ಪಡೆದು ಬಂದಿಗೆ ತರಿಯಲು ಹರಿಯನೇಮೋ ಪಡೆದು ಬಂದಿಗೆ ಶ್ರೀಗರಿಯನೇಮವ ಪಡೆದು ಬಂದಿಗೆ ಬರುವೆಯಾದರೆ ರಕ್ತ ದೂತನ ಆದರೆ ದೂತನ ಬಡೆಯ ಬಹುಬಲಿ ಗುರುಳದಾರುಗಳನ್ನು ತನಿಯನು ಹರಿಯೇ ಬಂದಿಗೆ ಅಯ್ಯ ಗುಳಿಗ, ಹರಣಗಣೆಯನ್ನುದಾಗಿ ನಿನ್ನನ್ನೇ ನೀನು ಪರಿಚಯಿಸಿಕೊಂಡೆ.
ನಾವ್ಯಾರು ಎನ್ನುವಂತಹ ಪ್ರಶ್ನೆ ನಿನ್ನದು. ವೈಕುಂಠವಾಸಿಯಾದಂತಹ ಶ್ರೀಮನ್ನಾರಾಯಣನ ಮಕ್ಕಳೇ ಇದ್ದೇವೆ. ಜಲದುರ್ಗೇರಿ ಎನ್ನುವ ಹಾಗೆ ನಮ್ಮ ಶುಭನಾಮ ದೇಹಗಳು. ನಾರಾಯಣ ದೇವರ ಜೋಕುಲೆ ನಿಜ. ಈ ದಾರಿಯಲ್ಲಿ ಬರುತ್ತಿರುವಂತಹ ವೇಳೆಯಲ್ಲಿ ವೃದ್ಧೆಯರುಗಳನ್ನು ಕಂಡೆ ಎನ್ನುವಂತ ಮಾತನಾಡಿಬಿಟ್ಟೆ ಅಲ್ಲ. ಪ್ರಾಯದ ಬರಬಪ್ಪೆ ಅವಳು ಬೇರೆ ಯಾರು ಅಲ್ಲ, ನಮ್ಮಲ್ಲೇ ಬರುವಳಾಕೆ ರೂಪಾಂತರವನ್ನು ಹೊಂದಿಸಾಗಿದ್ದಾಳೆ. ಹಾಗಾದ್ರೆ ಈ ರೂಪಾಂತರವನ್ನು ಹೊಂದಿಸಾಗುವುದಕ್ಕೆ ಬರುವಂತಹ ಕಾರಣವೇ ಉಂಟು. ವರ್ತಮಾನ ಕಾಲದಲ್ಲಿ ಶೋಣಿತಾಪುರದಲ್ಲಿ ದಾರಿಗಾಸುರನೆನ್ನುವಂತಹ ರಕ್ಕಸನೋರ್ವ ಲೋಕ ಕಂಟಕನಾಗಿ ಧರ್ಮದ್ರೋಹಿಯಾಗಿ ಮೆರೀತಾ ಇದ್ದಾನೆ. ದುಳನ್ನು ನಿಗ್ರಹಿಸಬೇಕು ಅನ್ನುವಂತ ಒಂದೇ ಕಾರಣಾರ್ಥವಾಗಿ ಈ ದಾರಿಯಲ್ಲಿ ನಾವು ಸಾಗಿ ಬಂದವರು. ಒಂದು ಮಾತನ್ನು ಹೇಳಿದೆ ಎಲ್ಲ ಗುಳಿಗ ನೀನು ಈ ಭೂಲೋಕಕ್ಕೆ ಇಳಿದದ್ದು ಧರ್ಮ ರಕ್ಷಣಾ ಕಾರ್ಯಕ್ಕೆಂದಲ್ವೇ? ನಮ್ಮ ಈ ಧರ್ಮ ರಕ್ಷಣಾ ಕಾರ್ಯದಲ್ಲಿ ನೀನು ಕೈ ಜೋಡಿಸಿದೆ ಎಂದಾದರೆ ದುರುಳ ದಾರಿಗನನ್ನು ಸಂಹರಿಸಿ ರಕ್ತದ ಔತಣವನ್ನು ನಿನಗೆ ಉಣಬಡಿಸುತ್ತೇವೆ. ಬರುವ ಯಾ ಗುಳಿಗ ನಮ್ಮ ಜೊತೆ ಪರಿಹಾರ ಕೊರ್ಪರಪ್ಪೆ ಮಾತಾಡಗಳ ಕೊರಿಯ ರಂಚನೆ ಕೊರುವರೆ ಅಪ್ಪ ಏನು ಪರಿಹಾರ ಕೊರ್ಪರು ತಿನ್ಯರ ಕೊರ್ಪರು ಅನ್ನುವ ಒಂದೇ ಕಾರಣ ಹಿಡಿದು ಅವರ ನಿಖಲೊಟ್ಟಿಗೆ ಬರ್ಪೆಂದ ತಪ್ಪೆರೆ ಮತ್ತೆ ನಿಖಲನೇ ಸೇವೆ ಮಲ್ಪಡು ಅನುಪನ ಆಸೆ ಇತ್ತಿನ ಯಾನು ನಿಖಲ ಅನುವು ಮಲ್ಪಾರ ನನ್ನ ನಿಖಲ ಬೆರಿಸಾಯಾದ ಬರುವೆ ನಮ್ಮಲ್ಲಪ್ಪೆ ನಮ್ಮನ್ನೇ ಅಯ್ಯ ಗುಳಿಗ ನಿನ್ನ ಮಾತನ್ನು ಕೇಳಿ ಸಂತೋಷ ಭರಿತರಾದೆವು. ತಡ ಮಾಡುವುದಲ್ಲ, ಎಲ್ಲವರು ಒಂದಾಗಿ ಶೋಣಿತಾಪುರದತ್ತ ಸಾಗೋಣ. ಇದಾಡಿಗೆ ಬಂದು ಸೇರಿದ ಆತ್ಮೀಯ ಕಲಾಭಿಮಾನಿಗಳಿಗೆ ಹಾಗೂ ಇಂದಿನ ಕಾರ್ಯಕ್ರಮ ನಡೆಸಿದರೆ ನಮಗೆ ಅವಕಾಶವನ್ನು ಮಾಡಿಕೊಟ್ಟ ಕಾರ್ಯಕ್ರಮದ ವ್ಯವಸ್ಥಾಪಕರಿಗೆ ನಾವು ನಂಬಿಕೊಂಡು ಬಂದ ಮಲೆನಾಡು ಶ್ರೀ ದುರ್ಗಾ ಪರಮೇಶ್ವರಮ್ಮ ಆಯುಷ್ಯ ಆರೋಗ್ಯ ಭಾಗ್ಯ ಸಿರಿ ಸಂಪತ್ತು ಎಂಬುದಾಗಿ ಮಂಡಳಿಯ ಪರವಾಗಿ ಬೇಡಿಕೊಳ್ಳುತ್ತಿದ್ದೇವೆ. ಹಾಗೆ ಕೆಲವು ಕಾರ್ಯಕ್ರಮಗಳು ಇದೇ ತಿಂಗಳ 11ನೇ ತಾರೀಕಿನಂದು ಶನಿವಾರ ಶ್ರೀಮಂತೂರು ಶ್ರೀ ಆದಿಜನಾರ್ದನ ದೇವಸ್ಥಾನದ ಮುಂಭಾಗದಲ್ಲಿ ಧರ್ಮಸ್ಥಳ ಮಾಡಿದವರಿಂದ ಸಂಜೆ ಗಂಟೆ 5:30 ಶ್ರೀ ಧರ್ಮಸ್ಥಳ ಕ್ಷೇತ್ರ ಪುರಾಣ ಕಥಾ ಭಗವಾನ್ ನಡೆಯುವುದಕ್ಕಿದೆ. ಈ ಕಾರ್ಯಕ್ರಮದ ವ್ಯವಸ್ಥಾಪಕರು ತಮ್ಮನ್ನು ಆಧಾರದಿಂದ ಸ್ವಾಗತಿಸ್ತಾ ಇದ್ದಾರೆ. ಕಲಾಭಿಮಾನಿ ಈ ಕಾರ್ಯಕ್ರಮ ನಡೆಸಿದರೆ ನಮಗೆ ಊರಿನ ಹೊರವೂರಿನ ಎಲ್ಲ ಕಲಾಭಿಮಾನಿ ಸಂಪೂರ್ಣವಾಗಿ ಸಹಕಾರವನ್ನು ಕೊಟ್ಟಿದ್ದೀರಿ. ಹಾಗೆ ಇನ್ನು ಮುಂದೆ ಈ ಕಾರ್ಯಕ್ರಮಕ್ಕೆ ಸಹಾಯ ಮಾಡಲು ಇಚ್ಛಿಸುವಂತಹ ಕಲಾಭಿಮಾನಿಗಳು ಚೌಕಿಗೆ ಬಂದ ಸಹಾಯ ಮಾಡಿ ತಮ್ಮ ಹೆಸರನ್ನು ಬರೆಸಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಅಲ್ಲದೆ ಒಂದು ಪಿಯಾಗೋ ಎಂಬುದಾಗಿ ಬರೆದು ಒಂದು ಕೀ ಸಿಕ್ಕಿರ್ತದೆ. ಯಾರಾದರೂ ಕಳ್ಕೊಂಡವರಿದ್ರೆ ದಯವಿಟ್ಟು ಬಂದು ಭಾಗವತರ ಬಳಿಯಿಂದ ತಗೊಳ್ಳಿ. ಹಾಗೆ ಇನ್ನು ಮುಂದೆ ತಮಗೆ ನಾವು ಬಂದಾಗ ಇದಕ್ಕಿಂತ ಸಹಕಾರವನ್ನು ಕೇಳಿಕೊಳ್ಳುವ ಮಧ್ಯದಲ್ಲಿ ರಸಭಂಗ ಮಾಡಬೇಕಾಗಿ ತಮ್ಮಲ್ಲಿ ಕ್ಷಮೆ ಯಾಚಿಸಿ ಕಥೆಯನ್ನು ಮುಂದುವರಿಸಿದರೆ ಭಾಗವತರಲ್ಲಿ ಅನುಮತಿಯನ್ನು ಕೇಳುತ್ತಾ ಇದ್ದೇವೆ. ಜೈ ಯಕ್ಷಗಾನ ಗೆಲ್ಗೆ, ಜೈ ಶ್ರೀರಾಮ್. ನದಿಯಡೆಯಾಗಿ ಭಿಕ್ಷುಕಿ ನಡೆದಳು ಮತ್ತವಳು ಲೋಕವಿದಿತವಾದಂತಹ ಸತ್ಯವೇ ಹೌದು. ಅದರನ್ನ ಭಕ್ತಿ ಪುರಸ್ಸರವಾಗಿ ಮೆಚ್ಚಿಸಿಕೊಂಡೆ. ವರಬಲ ಸಂಪನ್ನತೆಯನ್ನು ಪಡೆದಂತಹ ನಾನು ಸುರರ ಪಕ್ಷಪಾತಿಯಾಗಿ ಬಂದಂತಹ ಹರಿಯ ಜೊತೆಯಲ್ಲಿ ಕಡ್ಗಿಯಾದ ಭವರವನ್ನು ಕೊಟ್ಟು ಹರಿಯಾಯುಧವಾದ ಸುಧರಿಶನ ಸೆಳೆದುಕೊಂಡೆ. ನಾನು ಮತ್ತೆ
ರಚಿಸಿದ್ದು ಅದು ನಾನು ಧರಿಸುವುದಕ್ಕಿರುವುದಲ್ಲ, ಪೂಜಾ ಮಂದಿರದಲ್ಲಿರಿಸಿ ಭರಿಸಿಕೊಳ್ಳುವುದಕ್ಕೆ ಎಂಬುದಾಗಿ ತ್ರಿಸಂಧ್ಯಗಳಲ್ಲೂ ಮಿಂದು ಶುಚೀಭೂತರಾಗಿ ಅದನ್ನು ಆರಾಧಿಸುವುದು ನನ್ನ ಪರಿಪಾಠವೇ ಹೌದು. ನದಿಯ ಕಡೆಗೆ ಸಾಗಬೇಕು, ಸಾಗುತ್ತೇನೆ, ನೋಡೋಣ. ಏನಾದ್ರೂ ಕೊಡಪ್ಪ. ನಿಲ್ಲಿಸು. ನದಿಯ ಕಡೆಯಲ್ಲಿ ಸ್ನಾನವನ್ನು ವಿರಚಿಸುವುದಕ್ಕಾಗಿ ಸಾಗುತ್ತಾ ಇದ್ದಂತಹ ವೇಳೆ ಕೇಳಿಸಿದಂತಹ ಗದ್ಗದಿತವಾದಂತಹ ಸ್ವರ ಹಿಂತಿರುಗಿ ನೋಡಿದ್ರೆ ಹಣ್ಣು ಹಣ್ಣು ಮುದುಕಿ ನೀನು, ಕೂದಲುಗಳು ಬೆಳ್ಳಿಯ ಸರಿಗೆ ಅಂತಾಗ್ಯದೆ, ಕಣ್ಣುಗಳು ಪಾತಾಳಕ್ಕಿಳಿದಿದೆ, ಮುಖ ಸುಕ್ಕುಗಟ್ಟಿ ಹೋಗಿದೆ, ದೇಹವನ್ನಾಧರಿಸುವುದಕ್ಕೆ ನಿನ್ನ ಕಾಲುಗಳಿಗೆ ಶಕ್ತಿಯಿಲ್ಲದೆ ಊರುಗಾಲನ್ನೇ ಆಧಾರವನ್ನಾಗಿರಿಸಿಕೊಂಡಿರುವೆ. ಯಾರು ನೀನು? ಎಲ್ಲಿಯಿಂದ ಬಂದೆ? ಏನು? ನನ್ನನ್ನು ಕೇಳುವ ನೀನ್ಯಾರಪ್ಪ? ಅಸುರೇಂದ್ರಧಾರಿ. ಸುರೇಂದ್ರ ಹಿಂದೆ ನಿಂದೆ ದಾಯ ಬತುರಿ ಬಂದಾಗ ಹಿಂದೆ ನಿನ್ನಯ ಬತುರಿ ಬಂದಾಗ ಎದೆವ ಕಾಲ ತುದಾಗಿದೆ ನಾನು ಎದೆವ ಮೊಲೆಯ ಕಾಲ ತುದಾಗಿದೆ ನಾನು ಉದಯಲ್ಲ ನಾಣೆ ಲಾಲಿತೈ ಮುದುಕಿಗೆ ಕಿವಿ ಕೇಳಿಸುವುದಿಲ್ವೋ? ಸುರೇಂದ್ರ ಅಸುರೇಂದ್ರನೆಂಬುದು ನಾನು. ಒಂದರ್ಥದಲ್ಲಿ ನೀನು ಹೇಳಿದ್ದು ಸಾಧುವಾದದ್ದೇ. ಸುರರನ್ನೆಲ್ಲ ಗೆಲಿದ ಕಾರಣವಾಗಿ ನಾನು ಸುರೇಂದ್ರ. ಮಗನೇ, ಏನು? ದಾರಿ ಮಧ್ಯದಲ್ಲಿ ನಿಲ್ಲಿಸಿ ಮಾತಾಡುತ್ತಿರುವ ನೀನು ದಾರಿ ಕನಕಂದ. ನಾನೇ ದಾರಿಗ? ಮಗ, ಈ ಜೀವಿತ ಅವಧಿಯಲ್ಲಿ ಇನ್ನೊಮ್ಮೆ ನಿನ್ನನ್ನು ಕಾಣುತ್ತೇನೆ ಅನ್ನುವಂತಹ ಭರವಸೆ ನನಗಿರ್ಲಿಲ್ಲಪ್ಪ. ನಿಲ್ಲಿಸು. ಇನ್ನೊಮ್ಮೆ ಎಂದಾದರೆ ಮೊದಲೊಮ್ಮೆ ನೀನು ನನ್ನನ್ನು ನೋಡಿರಲೇಬೇಕಲ್ಲ? ನೋಡಿದ್ದೇನಲ್ಲ. ಎಲ್ಲಿ, ಹೇಗೆ, ಯಾವಾಗ? ನಿನ್ನ ಬಗ್ಗೆ ನಿನಗೆ ತಿಳಿದದ್ದಕ್ಕಿಂತ ಹೆಚ್ಚು ನನಗೆ ಗೊತ್ತುಂಟಪ್ಪ. ಏನು ತಿಳಿದಿರವೇ ನೀನು? ನಿನ್ನ ತಾಯಿ ಯಾರು ಅಂತ ನಿನಗೆ ಗೊತ್ತುಂಟಾ? ಅದೊಂದು ವಿಷಯ ಗೊತ್ತಿಲ್ಲ ತಾಯಿ. ಯಾರೋ ಒಬ್ಬಳಾಕೆ ನನ್ನನ್ನು ಪ್ರಸವಿಸಿದಳಂತೆ, ಆ ಕ್ಷಣದಲ್ಲಿ ಈ ಲೋಕವನ್ನು ಬಿಟ್ಟು ಪರಲೋಕವನ್ನ ಇದಿದಳಂತೆ. ನಿನ್ನ ತಾಯಿ ಯಾರು ಅಂತ ನಿನಗೆ ಗೊತ್ತಿಲ್ಲ? ಗೊತ್ತಿಲ್ಲಪ್ಪ. ನನಗೆ ಗೊತ್ತುಂಟು. ಯಾರಮ್ಮ? ನಿನ್ನ ತಾಯಿ ಯಾರು ಅಂತ ನಿನಗೆ ಇನ್ನೂ ಗೊತ್ತಿಲ್ಲ? ಗೊತ್ತಿಲ್ಲ ತಾಯಿ. ನನಗೆ ಗೊತ್ತುಂಟು. ಹೇಳ್ತೀಯ? ನಿನ್ನ ತಾಯಿ ಯಾರು ಅಂತ ಗೊತ್ತಿಲ್ಲ? ಗೊತ್ತಿಲ್ಲಮ್ಮ. ನಿನ್ನನ್ನು ಹೆತ್ತವಳೇ ನಿನ್ನ ತಾಯಿ ಮಗ. ಮುದುಕಿಗೆ ಹೋಗುವ ಕಾಲ. ಎಳೆಯ ಮಗುವಿನಲ್ಲಿ ಕೇಳಿದ್ರು ಅದೇ ಉತ್ತರ ಬರುವುದಿಲ್ಲವೇ? ಹೆತ್ತವಳೇ ತಾಯಿ? ಹಾಗಲ್ಲಪ್ಪ. ಹೆತ್ತ ತಾಯಿ ನಿನ್ನನ್ನು ದಾರಿ ಬದಿಯಲ್ಲಿ ಬಿಟ್ಟು ಹೋದಲಂತೆ. ಆ ಬಳಿಕ ಸಾಕಿದ ಸಾಕು ತಾಯಿ ಆದ್ರೂ ಯಾರು ಅಂತ ಗೊತ್ತುಂಟ ಮಗ? ಯಾರೋ ಒಬ್ಬಳಾಕೆ ಇದ್ದಳಂತೆ, ನನ್ನನ್ನು ಪಾಲಿಸಿದಳಂತೆ, ಪೋಷಿಸಿದಳಂತೆ. ಯಾರು ಅಂತ ಗೊತ್ತಿಲ್ಲ. ಅವಳ ಬಗ್ಗೆ ತಿಳಿಬೇಕು ಅನ್ನೋ ಕುತೂಹಲ ಉಂಟಪ್ಪ ನಿನಗೆ? ನಾನು ಹೇಳಿದ್ರೆ ನಂಬುತ್ತೀಯ ಮಗ ನೀನು? ಆತರವಿದೆ, ಕಾತರವಿದೆ. ನಾನು ಹೇಳಿದ್ರೆ ನಂಬುತ್ತೀಯ? ನಿನ್ನ ಅಜ್ಜಿ ಕತೆ ಈ ಶಬ್ದದ ಮಧ್ಯೆ ಬೇಡ್ವಾ? ಕಾಲಮಿತಿ ಮಾಡುವ. ಒಂದು ಕಾಲದ ಚೌಕಟ್ಟಿನೊಳಗೆ ಕಾಲಮಿತಿ ಮಾಡುವ ಇವತ್ತು. ಬೇಗ ಬೇಗ ಮಾತಾಡ. ಆಯ್ತು ಮಗ. ಹಿಂದಕ್ಕಾದ್ರೆ ಒಂದು ದಿವಸ ನಾನು ದಾರಿಯಲ್ಲಿ ಹೀಗೆ ಹೋಗುತ್ತಿರುವಾಗ ದಾರಿ ಬದಿಯಲ್ಲಿ ನನಗೆ ಒಂದು ಮಗು ಸಿಕ್ಕಿತಪ್ಪ. ನಿನಗೆ ಮಗು ಸಿಕ್ಕಿತು? ನನಗೆ ಸಿಕ್ಕಿದಂತಹ ಮಗುವನ್ನು ಎತ್ತಿಕೊಂಡು ಚೆನ್ನಾಗಿ ಸಾಕಿ ಸಲಹಿದೆ ಕಂದ. ಮುಂದೆ ನಾನು ಸಾಕಿದಂತಹ ಮಗು ಅದು ಬೇರೆ ಯಾರು ಅಲ್ಲಪ್ಪ. ಎಲ್ಲಿದ್ದಾನೆ? ಅದು ನೀನೇ ಕಂದ.
ಏನವರು ಮುದುಕಿ ಎನ್ನುವಂತಹ ಆಲಸ್ಯ ಧೋರಣೆಯವರದ್ದು ಇರ್ಬೋದಪ್ಪ. ಮುಂದೆ ನಮ್ಮವರು ನನ್ನನ್ನು ದೂರ ಮಾಡಿದ್ರು ಅಂತ ಹೇಳಿ ನನಗೆ ನಿನ್ನನ್ನು ಮರಿಲಿಕ್ಕಾಗ್ತದ ಮಗನೇ? ಸಾಕಿದ ಕಂದಮ್ಮನಲ್ವೇ ನಾನು? ನಿನ್ನ ಒಂದಲ್ಲ ಒಂದು ದಿವಸ ಚಂದವನ್ನು ಕಾಣುವುದಕ್ಕಾಗಿ ಬದುಕುವ ನಿರ್ಧಾರ ಮಾಡಿದೆ ಮಗ. ಮುಂದೇನು ಮಾಡಿದೆ ಮಗ? ನನಗೆ ಬೇಡ ಅಂತಾದ್ರೂ ನನ್ನ ಹೊಟ್ಟೆ ಕೇಳ್ತದಪ್ಪ. ಹೊಟ್ಟೆಗೆ ಬೇಕಾಗಿ ಅಲ್ವೇ ಅಮ್ಮ ಪ್ರತಿಯೊಬ್ಬರು ಪ್ರಯತ್ನವನ್ನು ಪಡುವುದು? ಹೌದಪ್ಪ. ಉದರ ನಿಮಿತ್ತಂ ಬಹುಕೃತ ವೇಷಂ. ಹೌದು. ಹೊಟ್ಟೆ ಹೊರೆಯುವುದಕ್ಕೆ ಬೇಕಾಗಿ ಎಂತೆಂತಹ ವೇಷ ಎಲ್ಲ ಕಟ್ಟಿ ತಿರುಗಾತಾರಮ್ಮ. ಕೆಲವು ಮಂದಿದ್ದು ಇಂಥ ವೇಷ, ಕೆಲವು ಮಂದಿದ್ದು ಇಂಥ ವೇಷ. ಏನ್ ಮಾಡ್ಲಿಕ್ಕಾಗ್ತದ? ರುಚಿ. ಹೌದು ಮಗ. ಕಂದ, ಹೊಟ್ಟೆ ಹೊರೆಯುವುದಕ್ಕಾಗಿ ಬೇಡುವುದನ್ನೇ ಕಾಯಕವನ್ನಾಗಿ ಮಾಡಿಕೊಂಡೆ ಮಗ. ಯಾರಿಗೂ ಬೇಡದವಳಾದಂತಹ ನೀನು ಬೇಡುವುದನ್ನೇ ಕಾಯಕವನ್ನಾಗಿಸಿದೆ ಮಗ. ಹೀಗೆ ಇತ್ತೀಚೆಗೆ ಬೇಡ್ತಾ ಹೋಗುತ್ತಿರುವಾಗ ಶೋಣಿತಾಪುರದಲ್ಲಿ ದಾರಿಗೊನ್ನೆನ್ನುವ ಅರಸನಾಗಿ ಮೆರೆಯುತ್ತಾ ಇದ್ದಾನೆ ಅನ್ನುವ ವಿಷಯ ನನಗೆ ಸಿಕ್ಕಿತಪ್ಪ. ಪಕ್ಕ ನನಗೆ ನೆನಪಿಗೆ ಬಂದದ್ದು ನಾನು ಸಾಕಿದ ಮಗು ಸಣ್ಣ ದಾರಿಕನದಪ್ಪ. ಗತಕಾಲದ ಜೀವನ ಚರಿತ್ರೆಯು ಪ್ರತಿಭಟನದಲ್ಲಿ ಹಾದು ಹೋಯಿತು. ನೀನೇ ಆಗಿರಬಹುದು ಅನ್ನುವ ನಿರೀಕ್ಷೆಯಿಂದ ನಿನ್ನನ್ನು ಕಾಣಬೇಕು ಅಂತ ಇಲ್ಲಿಗೆ ಓಡೋಡಿ ಬರುವ ನಿರ್ಧಾರ ಮಾಡಿದೆ ಮಗ. ಬರುವಾಗ ಹೇಗೂ ಇಲ್ಲಿಗೆ ಬರ್ತಾ ಇದ್ದೇನೆ. ಮತ್ತೆ ನಮ್ಮ ತಟ್ಟೆ ಒಂದು ಯಾವಾಗಲೂ ಖಾಲಿ ಇರ್ತದೆ. ಭರ್ತಿಯಾಗುವುದು ಯಾವಾಗ? ತುಂಬಿದ್ರೆ ಜೋಳಿಗೆ ಇರ್ತದೆ. ಮತ್ತೆ ಬೇಡುವುದೊಂದು ನಮ್ಮ ಜನ್ಮಸಿದ್ಧ ಹಕ್ಕಲ್ವಾ ಮಗನೇ? ಏನು ಹೇಳಿದೆ? ಬೇಡುವುದೊಂದು ಜನ್ಮಸಿದ್ಧ ಹಕ್ಕಲ್ವಾ ಮಗನೇ? ಬೇಡುವುದು ಜನ್ಮಸಿದ್ಧ ಹಕ್ಕು, ನಿನ್ನದ್ದು ಹೇಳು, ನನ್ನನ್ನು ಹೇಳಬೇಡ. ಜೊತೆಯಲ್ಲಿ ಸೇರಿಸಿಕೊಂಡು ನಾಡಿನ ದೊರೆ ಜನ್ಮಸಿದ್ಧ ಹಕ್ಕು ಏನು? ನೀನು ದೊರೆ ಆದದ್ದು ಯಾವಾಗ್ಲ? ಇತ್ತೀಚೆಗೆ. ದೊರೆ ಆಗುವುದಕ್ಕೆ ಕಾರಣ ಯಾವುದು? ನನ್ನ ವಿದ್ಯೆ, ನನ್ನ ಶ್ರಮ, ನನ್ನ ಸಾಧನೆ. ನೀನು ಸಾಧನೆ ಮಾಡುವುದಕ್ಕೆ ವಿದ್ಯೆ ಕಲಿಯುವ ವ್ಯವಸ್ಥೆ ಮಾಡಿದವರು ಯಾರ? ಗುರುಗಳು ಶುಕ್ರಾಚಾರ್ಯರ ಉಪದೇಶ. ಅವರು ಉಪದೇಶ ಮಾಡುವುದಕ್ಕೆ ಅವರ ಹತ್ತಿರ ಕೊಂಡೋಗಿ ಬಿಟ್ಟವರು ಯಾರು? ಯಾರ? ನಾನು ನಿನ್ನಲ್ಲಿ ಬಿಟ್ಟದ್ರಲ್ಲಿ ನೀನು ಕಲಿತು ಇಷ್ಟು ದೊಡ್ಡ ಜನ ಆದದ್ದು ಗೊತ್ತುಂಟಾ? ಈಗ ಅವ ಅಧಿಕ ಪ್ರಸಂಗ ಮಾತಾಡ್ತಾನೆ. ಅವ ನಿನ್ನಲ್ಲಿ ಬಿಡದಿದ್ರೆ ನಾನು ಬೇಡ್ಲಿಕ್ಕೆ ಹೋಗುವಾಗ ಜೋಳಿಗೆ ಹಿಡ್ಕೊಂಡು ಬರಬೇಕಿತ್ತು. ಮತ್ತೆ ಹಾಗೆಲ್ಲ ಮಾತಾಡ್ಲಿಕ್ಕಿಲ್ಲ, ತಪ್ಪುದಿಲ್ಲ ನನಗೆ ಮಗ. ಹಾಗಲ್ಲ, ಅದು ಎಲ್ಲೆಲ್ಲಿಗೆ ಹೋಗ್ತದೆ ಕಂದ. ಹಾಗೆ ಹೀಗೆ ಇಲ್ಲಿ ಬೇಡ್ತಾ ಹೋಗುವಂತ ನಿರ್ಧಾರ ಮಾಡಿದೆ. ಹೋದೆ, ಬೇಡದಕ್ಕೆ ಹೋದೆ. ಹೀಗೆ ಹೋಗಿ ಮತ್ತೆ ಬಂದು ಈಚೆ ಹೋಗಿ ಹೀಗೆ ಇಲ್ಲಿ ಎಲ್ಲ ಸುತ್ತಿದೆ ಮಗ. ಗಾಡಿ ಬರ್ತಾ ಇತ್ತು ಮಗ. ನಾನು ಇಲ್ಲಿ ಬೇಡುವುದಕ್ಕೆ ಹೋದೆ ಮಗ. ಇಲ್ಲಿ ಅವಸ್ಥೆ ಹೇಳಿ ಪ್ರಯೋಜನ ಇಲ್ಲಪ್ಪ. ಯಾರು ಕೊಡ್ಲಿಲ್ಲ. ಈಗ ಖಾಲಿ ತಟ್ಟೆ ಮಗ. ಅಲ್ಲಿ ಯಾರು ಕೊಡ್ಲಿಲ್ಲ ಮಗ. ಇಲ್ಲಿ ಯಾರು ಕೊಡ್ಲಿಲ್ಲಪ್ಪ. ನಮ್ಮೆ ಅದುವೇ ದಾರಿಯಾಗಿ ಹೋಗಬೇಡ. ಯಾಕಪ್ಪ? ಹೋದ್ರೆ ಆಗ ಹಾಕಿದವರು ಕೇಳ್ತಾರೆ, ನಾನು ಆಗ ಹಾಕಿದ್ದನ್ನು ಕೊಡು ಅಂತ. ಇಲ್ಲ, ನಾನು ಈ ದಾರಿಯಲ್ಲಿ ಈಚೆ ಹೋಗ್ತೇನೆ. ನಿನಗೆ ಎಲ್ಲಾ ದಾರಿ ಗೊತ್ತುಂಟು. ನಾವು ಬರುವಾಗ ಹೋಗುವ ದಾರಿ ಹುಡುಕಿಕೊಂಡೇ ಬರುವುದು. ಸರಿ, ಸಂದರ್ಭ ಹೇಳಲಿಕ್ಕಾಗುದಿಲ್ಲ ಹೇಗಾಗುತ್ತದೆ ಅಂತ. ಹೌದಪ್ಪ ಮಗ. ಯಾಕೆ ಕೊಡ್ಲಿಲ್ಲಂತೆ? ಯಾಕೆ ಕೊಡ್ಲಿಲ್ಲ ಅಂತ ನಾನು ಯೋಚಿಸ್ತಾ ಇರುವಾಗ ಒಬ್ರು ನನ್ನನ್ನು ಕರೆದು ಹೇಳಿದ್ರು, ಅಮ್ಮ ಇಲ್ಲಿ ನಿನಗೆ ಯಾರು ಭಿಕ್ಷೆ ಕೊಡ್ಲಿಕ್ಕಿಲ್ಲ, ಇಲ್ಲಿ ಮಹಾರಾಜರ ಆಜ್ಞೆ ಉಂಟು, ಬೇಡುವವರಿಗೆ ಶಿಕ್ಷೆ ಇಲ್ಲಮ್ಮ, ಕೊಡುವವರ ಕೈ ಕಡಿಯುತ್ತಾರೆ. ನನ್ನದೇ ಆದಂತಹ ಕಟ್ಟಾಜ್ಞೆ ಇದೆ. ಯಾರು ಭಿಕ್ಷೆಯನ್ನು ಹಾಕಕೂಡದು. ಭಿಕ್ಷೆ ಹಾಕುವವರಿದ್ರಲ್ವಾ ಭಿಕ್ಷೆ ಬೇಡುವ ಮಗನೇ. ನಿನಗೆ ಹೇಳುವುದಕ್ಕೆ ಸುಲಭ ಆಗಿದೆ, ಮತ್ತೆ ನಿನಗೆ ನನ್ನ ಆಗಿರುವವರಿಗೆ ಎಷ್ಟು ಕಷ್ಟ ಆಗ್ತದೆ ಗೊತ್ತುಂಟ ಕಂದ. ಸತ್ಯ ಹೇಳುತ್ತೇನಪ್ಪ. ಇಷ್ಟರವರೆಗೆ ಹೇಳಿದ್ದು ಅದು ಸತ್ಯವೇ. ಇನ್ನು ಹೇಳುವುದು ಪರಮ ಸತ್ಯ ಮಗ. ಕಂದ, ಅನ್ನವನ್ನು ನೋಡಿದೆ, ಅನ್ನದ ಬಣ್ಣವೇ ಮರೆತು ಹೋಗಿದೆ ಮಗ. ಅನ್ನದ ಬಣ್ಣ ಮರೆತು ಹೋಗಿದೆ ಅಪ್ಪ. ಅನ್ನ ಬಿಳಿ ಇರುವುದಲ್ವಾ? ಇಲ್ಲಮ್ಮ, ಈ ಸಲ ಕೆಂಪು ಮಾಡಿದ್ದೇವೆ. ಕೆಂಪು ಮಾಡಿದ್ದೀರಾ? ಮತ್ತೆ ನಮ್ಮ ಅನ್ನ ಬೆಳ್ಳಗೆ ಇರುವುದು ತಾಯೇ. ನಾನು ನೋಡ್ಲಿಲ್ಲ ಮಗ. ಊಟ ಮಾಡದೆ ಸಾಧಾರಣ 15 ದಿವಸಗಳೇ ಕಳೆದು ಹೋಯಿತಪ್ಪ. 15 ದಿವಸ ಅನ್ನವನ್ನು ನೋಡದೆ 1 ತಿಂಗಳೇ ಕಳೆದಿರಬಹುದು ಕಂದ. ಊಟ ಮಾಡದೆ 15 ದಿವಸ ಆಯ್ತು. ಅನ್ನ ನೋಡದೆ 1 ತಿಂಗಳಾಯ್ತು. ಅಮ್ಮ, ಉಳಿದ 15 ದಿವಸ ಎಂತ ಮಾಡಿದ್ದು? ಚಿತ್ರಾನ್ನ ತಿಂದದ್ದು. ಮತ್ತೆ ಏನು ಮಗ, ನಾನು ಊಟ ಮಾಡದೆ ತಲೆ ಬಿಸಿಯಲ್ಲಿ ಮಾತಾಡ್ತಾ ಇದ್ದೇನೆ. ಅವ 15 ದಿವಸ ಏನು ಮಾಡಿದ್ದು ಅಂತ ಕೇಳ್ತಾನೆ. ಸರಿ ಬಿಡು ಕಂದ, ನನಗೆ ನಿತ್ರಾಣ ಆಗ್ತಾ ಉಂಟಪ್ಪ. ನಿನಗೆ ಅಂತಲ್ಲ, ಎಲ್ಲವರಿಗೆ ಆಗ್ತಾ ಉಂಟು. ಕೈ ಕಾಲಲ್ಲಿ ಶಕ್ತಿ ಇಲ್ಲ ಮಗ. ಈಗಲೂ ಇನ್ನೊಂದು ಗಳಿಗೆಯಲ್ಲೋ ಬಿದ್ದು ಸಾಯುವ ಸ್ಥಿತಿಯಲ್ಲಿ ನಾನಿದ್ದೇನೆ. ನೋಡು, ಎಲ್ಲರಿಗೆ ಕೊಡ್ತಾ ಇದ್ದಾರೆ, ನಿನಗೂ ಕೊಟ್ಟಾರು. ನನ್ನ ಹತ್ತಿರದಿಂದ ಹೋದ್ರು ನನಗೆ ಕೊಡುವುದಿಲ್ಲಪ್ಪ. ಆಗ್ಲೇ 5 ತೆಗ್ದಿಡ್ಲಿಲ್ವಾ? ಇಲ್ಲ, 3 ಮಗ.
ನಾನೀಗ ಸಾಯ್ತೇನೆ ಅಂತ ನನಗೆ ಬೇಸರ ಇಲ್ಲಪ್ಪ. ಮತ್ತೆ ನಾನು ಸಾಯುವ ಸ್ಥಳ ಇದು ಯಾವುದು? ಶೋಣಿತನಗರಿ. ನಿನ್ನ ಈ ರಾಜ್ಯದಲ್ಲಿ ನಿನ್ನ ಸಾಕು ತಾಯಿ ಬಿದ್ದು ಸತ್ರೆ ಮಗನೇ, ಏನು? ನಿನಗೆ 7 ಜನ್ಮದಲ್ಲಿ ಬಿಟ್ಟು ಹೋಗದ ಉನ್ನತ ಅಪಕೀರ್ತಿ ಬರುದಿಲ್ವಾ ಕಂದ? ಹಾಗಾಗಬಾರ್ದು ಅಂತ ಇದ್ರೆ ಏನಾದ್ರೂ ಕೊಡಪ್ಪ. ಕೊಡುದಿಲ್ಲ. ಅಯ್ಯೋ 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 ಆಧರಿಸಿದ್ದೇನೆ. ಅಯ್ಯೋ 150 ಬಿದ್ರೆ ಸಾಕಾಗುದಿಲ್ಲ. ನಿನಗೆ 50 ಅಲ್ಲ 500 ಬಿದ್ರೆ ನಿನಗೆ ಒಂದು ಮಾನಸಿಕ ನೆಮ್ಮದಿ ಆಗಬೇಕು. ಅಯ್ಯೋ ನಿನಗೆ 5,500 ಆದ್ರೂ ನಿನ್ನದೊಂದು ತೃಪ್ತಿ ಆಗುದೇ ಇಲ್ಲ. ಅಯ್ಯೋ ಲೆಕ್ಕ ಮಾಡ್ಲಿಕ್ಕೆ ಒಟ್ಟಿಗಿದ್ದಾರ? ಅಯ್ಯೋ ಅಯ್ಯೋ ಯೋಚಿಸಬೇಡವಮ್ಮ. ಮಗ ಎಲ್ಲ ಹೇಳಿ ಆದ ಮೇಲೆ ಬಿದ್ದದ್ರಲ್ಲಿ ಆಯ್ತು. ಇಲ್ಲದೆ ಇದ್ರೆ ಅರ್ಧದಲ್ಲಿ ಬೀಳ್ತಿದ್ರೆ ನಿನಗೂ ಗೊತ್ತಾಗ್ತಿರ್ಲಿಲ್ಲ, ನನ್ನದು ಮುಗಿತಿರ್ಲಿಲ್ಲ. ಇಷ್ಟರವರೆಗೆ ಕಷ್ಟಪಟ್ಟೆ ಎಂಬುದಾಗಿ ಚಿಂತಿಸಲಾಗಬೇಕಾದಂತಹ ಅವಶ್ಯಕತೆ ಇಲ್ಲ. ಮತ್ತೆ ನೀನು ಬಂದುದು ನಿನ್ನ ಮಗನಾದಂತಹ ದಾರಿಗನ ಸನಿಹಕ್ಕೆ ನಾನು ವ್ಯವಸ್ಥೆ ಮಾಡ್ತೇನೆ. ಎಲ್ಲಿ? ಈಗ ಅದು ಎಂತದು ಮಗ? ಮಹಾಸೌಧ. ಅದು ಯಾರ ಸೌದೆ ಮಗ? ಸೌದೆ ಅಲ್ಲ, ಸೌಧ ಅರಮನೆ. ಯಾರದು? ಎನ್ನದೇ ಆದಂತಹ ಅರಮನೆ ಅದು. ಅಲ್ಲಿ ಎನ್ನರಸಿಯಾದಂತಹ ರಂಭಾಮಣಿ. ನಿನಗೆ ಮದುವೆ ಆಗಿದೆ? ಹೌದಮ್ಮ. ಮತ್ತೆ ನನ್ನನ್ನು ಯಾಕೆ ಕರೀಲಿಲ್ಲ? ನಿನ್ನನ್ನು ಕರೆಸಬೇಕು ಅಂತ ಇದ್ದದ್ದು, ನೀನು ಸಿಗಲಿಲ್ಲ. ಓ, ಈ ಸಲ ಬಂದಿದ್ದೇನಲ್ಲ. ಹೌದು. ನಿನ್ನ ವರ್ಷಾಂತಿಕವನ್ನು ಜೋರಾಗಿ ಆಚರಣೆ ಮಾಡುವ. ಏನು ನಾನು ಸಾಯ್ಬೇಕು ಅಂತ ಕಾಯುವುದ ನೀನು? ಮದುವೆಯ ವರ್ಷಾಂತಿಕ, ವಾರ್ಷಿಕೋತ್ಸವ, ವರ್ಧಂತ್ಯೋತ್ಸವ. ಆಯ್ತು ಮಗ, ಹೋಗಲ್ಲಿಗೆ ಅವಳಲ್ಲಿ ಕೇಳು, ಬೇಕಾದಂತಹ ವ್ಯವಸ್ಥೆ ಮಾಡು. ನಾನು ಅಲ್ಲಿಗಲ್ಲ, ನಾನು ಇಲ್ಲಿಗೆ ಹೋಗ್ತೇನೆ. ಅಲ್ಲಿಗೆ ಅಮ್ಮ? ಯಾರಲ್ಲಿ? ನಾವೆಲ್ಲ ನಾಡಿದ್ದು ಹೋಗು. ನಿನಗೆ ಎಲ್ಲಿಗ? ಈ ಕಡೆ. ನಿನಗೆ ಯಾರಲ್ಲಿ ಹೇಗೆ ಮಾತಾಡ್ಬೇಕು ಅಂತ ಗೊತ್ತುಂಟ? ಯಾಕಮ್ಮ? ಯಾಕೆ ಬಾಬಾ? ಆಟ ಆಡುದಕ್ಕೆ ಈ ಮುದುಕಿಯ ಸಿಕ್ಕಿದ. ಆಟದಲ್ಲಿ ಆದ್ರೂ ಹೇಳು 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 ಹೇಳು. ನೀನೀಗೆ ಕೊಡುವುದಿಲ್ಲ, ಮತ್ತೆ ಉಳಿದವರಿಗೆ ಎಂತ? ನಿಂತು ಮಾತಾಡ್ಲಿಕ್ಕೆ ಆಗುದಿಲ್ಲ ಮಗ. ಮತ್ತೆ ನಾವಲ್ಲಿ ಕೂತು ಮಾತಾಡುವ. ಮಗನೇ, ನಿನ್ನ ಮಾತನ್ನು ಮೀರಿ ನಿನ್ನ ಪ್ರಜೆಗಳೇ ಕೊಡ್ಲಿಲ್ಲ, ಇನ್ನು ನಿನ್ನ ಹೆಂಡತಿ ಕೊಡ್ಲಿಕ್ಕುಂಟ. ಹೊಳರೆ ಮತ್ತೆ ನಿನ್ನ ಯೋಚನೆ ಸಾಧುವಾದದ್ದು. ನನಗೆ ಬೇಡ. ನನ್ನ ಶಾಸನವನ್ನ ವಿರೋಧಿಸಿ ಮತ್ತೊಬ್ಬರು ಯಾವುದನ್ನು ಮಾಡುವ ಹಾಗಿಲ್ಲ. ಹೌದು, ಹೋಗಲ್ಲಿಗೆ. ನೀನೇ ಕೊಡು. ಅನತಿ ದೂರ. ನಾನು ಸ್ನಾನಕ್ಕೆ ಹೊರಟವನಮ್ಮ. ಸ್ನಾನ ಬೇಕಾದ್ರೆ ನಾಳೆ ಆದ್ರೂ ಮಾಡಬಹುದು. ಆಗುದಿಲ್ಲಲ್ಲಮ್ಮ. 3 ಸಲ ತ್ರಿಸಂಧ್ಯಾ. ಸಂಧ್ಯಾ ಸಂಧ್ಯೆ. ನೀನು ಸುಮ್ಮನೆ ಸಂಧ್ಯಾನ ಸುದ್ದಿ ಮಾತಾಡಬೇಡ. ನನ್ನ ಜೀವನದಲ್ಲಿಯೂ 5 ಸಂಧ್ಯೆ ಆಯ್ತು. 5 ಸಂಧ್ಯೆ. 5 ಸಂಧ್ಯೆ ಇಲ್ಲಮ್ಮ, ಬರುವುದು 3 ಸಂಧ್ಯೆ. ಇಲ್ಲ, ನಾನು ಎಡೆಯಲ್ಲಿ ಮಾಧ್ಯಾನಿಕ ಸಾಯ 2 ಸಂಧ್ಯೆ ನಾನೇ ಮತ್ತೆ 5 ಸಲ ಸ್ನಾನ ಮಾಡ್ತಾ ಇದ್ದೆ. ಯಾವಾಗ? ಸರಿಯಾದ ಸಮಯಕ್ಕೆ ಹೊಟ್ಟೆ ತುಂಬುತ್ತಾ ಇರುವಾಗ. ಈಗ ಹೊಟ್ಟೆಯೇ ತುಂಬುದಿಲ್ಲ. ಇನ್ನು ಸಂಧ್ಯಾನು ಇಲ್ಲ, ಇನ್ನೊಬ್ಬಳು ಇಲ್ಲ. ಸುಮ್ಮನೆ ಮಗ. ಅದು ಬಿಡು. ಅನತಿ ದೂರದಲ್ಲಿದೆ, ಕೂಗಳತೆಯ ದೂರದಲ್ಲಿ ಎನ್ನಾರಮನೆ. ಎನ್ನರಸಿಯಾದಂತಹ ರಂಭಾಮಣಿಯಲ್ಲಿ ಕೇಳು. ಆಕೆ ಎಲ್ಲಿಯಾದ್ರೂ ಕೊಡದೇ ಇದ್ರೆ ಅಲ್ಲಿಂದಲೇ ಕೂಗಿ ಹೇಳು. ಕರೆದು ಹೇಳ್ತೇನೆ, ಮಗನೇ ಇಲ್ಲಿ ನಿನ್ನ ಹೆಂಡತಿ ನನಗೆ ಅನ್ನ ಕೊಡುದಿಲ್ಲ. ದೋರಿಗನ ನಾಡಿನಲ್ಲಿ ಅನ್ನಕ್ಕೆ ಸತ್ತೋರ. ನಾಳೆ ಅಪಪ್ರಚಾರವಾದೀತು. ಆದೀತು. ಈಗ ಕೆಲವು ಮಂದಿ ಎಲ್ಲ ಕಾಯ್ತಾ ಇದ್ದಾರೆ ಮಗ, ನಿನ್ನ ಅಪಪ್ರಚಾರ ಮಾಡ್ಲಿಕ್ಕೆ. ಮಗ, ಈಗಿನ ಸಮಾಜ ಹೇಗೆ ಗೊತ್ತುಂಟ? ಯಾರಿಗೂ ಒಳ್ಳೇದು ಬೇಡಪ್ಪ, ಕೆಟ್ಟದ್ದು ಎಲ್ಲರಿಗೂ ಬೇಕು. ಹಾಲು ಮಾರುವವ ನಮ್ಮ ಮನೆ ಬಾಗಿಲಿಗೆ ಬರ್ಬೇಕು, ನಾವು ತಗೊಳ್ಬೇಕಾದ್ರೆ. ಹೆಂಡದಂಗಡಿ ಬಾಗಿಲಲ್ಲಿ ನಾವೇ ಹೋಗಿ ಸಾಲು ನಿಲ್ತೇವೆ. ಎಷ್ಟು ವಿಪರ್ಯಾಸ ಅಲ್ವಾ ಮಗ? ಒಳ್ಳೆ ವಿಷಯ ನೀನು 1000 ಬೇಕಾದ್ರೂ ಮಾತಾಡು, ನೆನಪುಳಿಯುವುದಿಲ್ಲ. ಅದುವೇ ಕೆಟ್ಟ ವಿಷಯ ಮಾತಾಡು. ಒಂದು ನಾಳೆ ಬೇಕಾದ್ರೆ ಬರೀಲಿಕ್ಕೆ ಪ್ರಾರಂಭ ಮಾಡು ಮಗ. ಈಗ ಎಷ್ಟು ಅಪಪ್ರಚಾರ ಮಾಡ್ತಾರೆ ಅಂತ ಹೇಳಿದ್ರೆ, ಹೆಣ್ಣೇ ಆಗಬೇಕು ಅಂತ ಇಲ್ಲ, ಮತ್ತೆ ಹೆಣ್ಣಿನ ಹಾಗೆ ಕೂದಲು ಬಿಟ್ಟ ಗಂಡಸರಲ್ಲಿ ಮಾತಾಡಿದ್ರು ಹಿಂದಿನಿಂದ ನೋಡಿ ಬರ್ದಾಗ್ತಾರೆ. ಹೆಂಗಸರ ಜೊತೆಯಲ್ಲಿ ಸಿಕ್ಕಿ ಬಿದ್ದಿದ್ದಾನೆ. ಸಂಖ್ಯೆ ಮತ್ತೆ ಲೆಕ್ಕ ಮತ್ತೆ ಆಗುವುದು 5,000 3,000 ಅಂತ ಬೇಕಾ? ಯಾರ್ಯಾರ ವಿಷಯ ನಮಗೆ ಯಾಕೆ? ಹೋಗಿ ಕೇಳಲ್ಲಿ. ಆಯ್ತು ಮಗ. ಹೇಗೆ ಕೇಳ್ತೀಯ? ಈ ಅನ್ನದ ವಿಷಯ ಬೇಡ. ಬೇಡ ಬೇಡ ಬೇಡ. ಹೀಗೆ ಮಾಡ್ತೇನೆ ಮಗನೇ, ಇಲ್ಲಿ ನಾನು ಕೇಳಿದ್ದನ್ನು ನಿನ್ನ ಹೆಂಡತಿ ಕೊಡುವುದಿಲ್ಲ. ರಂಭಾಮಣಿ ಆಕೆ ಕೇಳಿದ್ದನ್ನು ಕೊಟ್ಟು ಬಿಡೆ. ಅಲ್ಲಿ ಹೋಗಿ ಏನನ್ನು ಕೇಳಬೇಕು ಅಂತ ನನಗೆ ಗೊತ್ತುಂಟು, ಏನು ಹೇಳಬೇಕು ಅಂತ ನನಗೆ ಗೊತ್ತುಂಟು, ಏನನ್ನು ಕೊಡಬೇಕು ಅಂತ ನಿನ್ನ ಹೆಂಡತಿಗೆ ಗೊತ್ತುಂಟು. ಮತ್ತೆ ಮಧ್ಯದಲ್ಲಿ ಅನ್ನ ಯಾಕೆ ಮಗ? ವ್ಯರ್ಥ ಮಗ. ನಾನು ಇಲ್ಲಿ ಹೋಗಿ ಕರೆಯುವಾಗ ಮತ್ತೆ ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ ಅಂತ ಬರ್ಲಿಕ್ಕಿಲ್ಲಲ್ಲ ಅಮ್ಮ. 3 ಲೋಕವು ನನ್ನ ಕೈ ಸ್ವಾಧೀನದಲ್ಲಿದೆ. ಹಾಗಿರುವ ನಾನು ವ್ಯಾಪ್ತಿಯ ಒಳಗೆ ಇರ್ತೇನಮ್ಮ. ಆಯ್ತು ಮಗ, ಆಯ್ತು. ನಾನು ಹೋಗ್ತೇನೆ. ಹೋಗಿ ಊಟ ಸಿಕ್ಕಿದ್ರೆ ಊಟ ಮಾಡ್ತೇನೆ, ಆಮೇಲೆ ಸ್ನಾನ ಮಾಡ್ತೇನೆ. ಸ್ನಾನ ಮಾಡು. ನಿಮ್ಮಲ್ಲಿ ನೀರುಂಟಲ್ಲ? ನಿನಗೆ ಬಿಸಿಯೋ ತಣ್ಣಗೆಯೋ? ನನಗೆ ಬಿಸಿ. ಹೋದಲ್ಲೆಲ್ಲ ಬಿಸಿ ನೀರೇ ಆಗಬೇಕು. ಮನೆಯಲ್ಲಿ ಆದ್ರೆ ತಣ್ಣೀರಿ. ಅಮ್ಮ, ಬಚ್ಚಲು ಮನೆಗೆ ಹೋಗು, ಗೋಡೆಯ ಮೇಲೆ ಹೀಗೆ ಕೈ ಇಡು, ಬಿಸಿ ಬಿಸಿ ನೀರು.
ಯಾವ ಗೋಡೆ ಮೇಲೆ ಕೈ? ಅದಕ್ಕೊಂದು ನಿರ್ದಿಷ್ಟವಾದಂತಹ ಪ್ರದೇಶ ಉಂಟು. ಯಾರು ಕೈ ಇಟ್ಟರು ನೀರು ಬರ್ತದೆ? ಯಾರು ಕೈ ಇಟ್ಟರು ನೀರು ಬರ್ತದೆ. ಹೌದಾ? ಹೌದು. ನೀವು ಕೈ ಹಿಡಿಯುವಲ್ಲಿ ಮತ್ತೆ ನಾವು ಹೋಗಿ ಹೀಗೆ ಕೈ ಹಿಡಿಯುವಾಗ ಹೀಗೆ ಶಾಖ ಹೊಡಿಲಿಕ್ಕಿಲ್ಲ ಅಲ್ಲ? ಏನಾಗ್ತದೆ? ಶಾಖ ಹೊಡಿಲಿಕ್ಕಿಲ್ಲ. ಹೌದು. ಏನಾಗುವುದಿಲ್ಲ, ವ್ಯವಸ್ಥೆ ಮಾಡ್ತೇನೆ, ಸ್ನಾನ ಮಾಡ್ತೇನೆ, ಆಮೇಲೆ ಅಲ್ಲಿ ಜಗಲಿಯಲ್ಲಿ ಸ್ವಲ್ಪ ಮಲಗುತ್ತೇನೆ. ನೀನು ಬಂದ ಮೇಲೆ ಎಲೆ ಅಡಿಕೆ ಹಾಕುತ್ತಾ ಮಾತಾಡುವ ಮಗ. ಸವಿತಾಂಬೂಲದ ಚರ್ವಣ. ಆಯ್ತಪ್ಪ ಆಯ್ತು. ನೀನು ಹೋಗಿ ನೀರಲ್ಲಿ ಮುಳುಗು, ಆಯ್ತಾ? ಹೋಗು. ಏನಮ್ಮ, ಏನು ನಾನು ಮುಳುಗಿ ಸಾಯ್ಬೇಕು ಅಂತ ಹೇಳುವುದ ನೀನು? ಹಾಗಲ್ಲಪ್ಪ, ಮತ್ತೆ ನಾವು ಮುಳುಗಿಸುವುದಕ್ಕೆ ನೋಡ್ತೇವೆ, ಮುಳುಗುವವರು ಯೋಚನೆ ಮಾಡ್ಬೇಕಲ್ವಾ ಮಗ? ಸ್ನಾನ ಮಾಡುದಂತ ಹೇಳಿದ್ರೆ ಮೂಗಿಗೆ ಕೈ ಹಿಡಿದು ಪುಳುಂಕ 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 ಮುಳುಗಲಿಕ್ಕುಂಟು. ಹೋಗಾಯ್ತಾ? ಹೋಗು. ಈ ಸಲ ನಿನ್ನ ಚಂದ ನೋಡ್ಲಿಕ್ಕುಂಟು ಮಗ್ಗ, ಆಯ್ತಾ? ನಾನು ಹೋಗುವವನು ನೀನು ನಿಲ್ಲಿಸ್ತಾ ಇದ್ದೀಯಲ್ಲ ಅಂತ. ಎಂತದು? ಯಾರವ ಮಗ್ಗದವ ನಿನ್ನ ಸಂಬಂಧಿಕ? ಯಾಕೆ? ನಿನ್ನ ಚಂದ ನೋಡ್ಲಿಕ್ಕುಂಟು ಮಗ್ಗ ಅಂತ ಹೇಳಿದೆ. ಮಗ್ಗ ಅಂತ ಹೇಳಿದ್ದು ಯಾವುದು? ಇದು ಮಗ್ಗ ಅಲ್ಲ. ಮತ್ತೆ ತುಂಬಾ ವರ್ಷ ಆಯ್ತಲ್ಲ ನಿನ್ನನ್ನು ನೋಡದೆ, ಗದ್ಗತಿತವಾದ ಪ್ರೀತಿ ಉಕ್ಕಿ ಹರಿದದ್ದು ಮಗ್ಗ. ಸಂತೋಷವಮ್ಮ, ಆದಷ್ಟು ಬೇಗ ಬರ್ತೇನೆ. ಹೋಗು ಹೋಗು. ಎಷ್ಟು ಮಾತಾಡ್ತಿ ಪುಣ್ಯಾತ್ಮ, ಒಮ್ಮೆ ಹೋಗ. ಹೋಗು ಬೇಗ ಹೋಗ. ಎಷ್ಟು ಮಾತಾಡ್ತಿ? ನಾನು ಹೋಗ್ತಾ ಇದ್ದೇನೆ. ಹೋಗು. ಯಾರಿಗಾದಿತ್ತು ಕಿರಿಕಿರಿ ಮಾರೆ ಸುಮ್ಮನೆ? ಅಲ್ಲ, ನಾವೆಲ್ಲ ದೇವರುಗಳು, ನಮಗಿಂತ ವೇಷದ ಅಗತ್ಯ ಉಂಟಾ? ಅದು ಮುದುಕಿಯ ವೇಷ, ಬಕ್ಕಿ ಬಕ್ಕಿ ಸೊಂಟ ನೋಯ್ತಾ ಉಂಟು. ಆದ್ರೂ ಸ್ವಲ್ಪ ಸಂಪಾದನೆ ಆಯ್ತಾ ಅದ್ರಲ್ಲಿ? ಎಷ್ಟು ತಕೊಂಡೋದ್ರು ಯಾರಿಗೆ ಸ್ವಾಮಿ? ಅದ್ರಲ್ಲಿ ಪಾಲು ಕೊಡ್ಲಿಕ್ಕುಂಟು. ಮತ್ತೆ ಒಂದು ಪಾಲು ವ್ಯವಸ್ಥಾಪಕರಿಗೆ, ಇನ್ನೊಂದು ಪಾಲು ಸಂಚಾಲಕರಿಗೆ, ಮತ್ತೊಂದು ಪಾಲು 1ನೇ ಭಾಗವತರಿಗೆ. ನಮಗೆ ಉಳಿಯುವುದು 300 ಮಾತ್ರ. ಬೇಕಾ? ಅಲ್ಲ, ನಾನು ಇವರ ಬಗ್ಗೆ ಯೋಚಿಸಿ, ಇವರೆಲ್ಲ ಹೋದವನ ಬಗ್ಗೆ. ಈಗಿನ ಪರಿಸ್ಥಿತಿ ಹೇಗುಂಟು? ಇಂಥವರ ಮಗ ಇವು ಅಂತ ಗೊತ್ತಿದ್ರು ಕೂಡ ನಾವು ಒಪ್ಪಬೇಕಾದ್ರೆ ಆಧಾರ್ ಕೇಳ್ತಾರೆ. ಆಧಾರ್ ಕೇಳ್ತಾರೆ. ಅಂತದ್ರಲ್ಲಿ ನಿನ್ನ ತಾಯಿ ನಾನು ಅಂತ ಹೇಳಿದ ತಕ್ಷಣ ಒಪ್ಪಿಕೊಂಡ ಮಗ ಇವ. ಈ ರಕ್ಕಚರಿಗೆಲ್ಲ ದೇಹ ಬೆಳೆಯುದು ಬಿಟ್ರೆ ಬುದ್ಧಿ ಬೆಳಿಲಿಕ್ಕೆ ಇಲ್ವಾ? ಅಲ್ಲ, ಇವ ಸಾಯಿಲಿ, ಅವನ ವಿಷಯ ಬಿಡುವ. ಮನೆಗೆ ಹೋಗು, ಹೆಂಡತಿ ಇದ್ದಾಳೆ ಅಂತ ಹೇಳಿದ್ದಾರೆ. ಇನ್ನೂ ಜಾಗ್ರತೆ ಮಾಡ್ಬೇಕಾದ್ರೆ ಈ ಮನೆಯಲ್ಲೇ ಇರುವ ಹೆಂಗಸರಲ್ಲಿ ಮಾತಾಡುವಾಗ ಸ್ವಲ್ಪ ಜಾಗ್ರತೆ ಮಾಡ್ಬೇಕು. ಮನೆಯಲ್ಲೇ ಇರುವ ಹೆಂಗಸರು ಉಂಟಲ್ಲ, ಹತ್ತಿರದಲ್ಲಿ ಎಲ್ಲ ಜಗಳ ಮಾಡಿ ಮಾತು ಬಿಟ್ಟಿರ್ತಾರೆ. ಗಂಡ ಬರುವಾಗ ಮಧ್ಯರಾತ್ರಿ ಕಳೀತದೆ. ಯಾರಾದ್ರೂ ನಮ್ಮ ಹಾಗೆ ಅಪರಿಚಿತರು ಸಿಕ್ಕಿದ್ರೆ ಮಾತಾಡಿ ಮಾತಾಡಿ ಏನೇನೆಲ್ಲ ಮಾತಾಡ್ತಾರೆ. ಎಲ್ಲಿಯಾದ್ರೂ ಸತ್ಯ ಹೊರಗೆ ಬಿದ್ದರೆ ಮತ್ತೆ ಅದಕ್ಕೆ ವೇಷ ಬದಲಿಸುವ. ನನ್ನ ವೇಷವನ್ನು ನೋಡಿಯೇ ಅರ್ಧ ಮನ ಸೋಲ್ಬೇಕು. ಯಾವ ವೇಷ ಮಾಡುದು? ಒಂದು ಮುದುಕನ ವೇಷ ಆತಿತ್ತಲ್ಲ. ಮುದುಕಿಗೆ ಕೆಲವು ಮಂದಿ ಕೊಡ್ಲಿಲ್ಲ ಸ್ವಾಮಿ. ಇನ್ನು ಮುದುಕ ಬೇಡ್ಲಿಕ್ಕೆ ಹೋದ್ರೆ ಹೊಡೆದಾರು, ಇವಾಗ ಕುಡಿಲಿಕ್ಕೆ ಬೇಡುದು ಅಂತ. ವೇಷ ಯಾವುದು ಅಂತ ಹೇಳಿದ್ರೆ ಅದರ ರುಚಿ ಹೋಗ್ತದೆ. ಹೀಗೆ ಹೋಗಿ ಹೀಗೆ ಬರ್ತಾರೆ. ಯಾರಮ್ಮ ಬಂದವಳು ಅಪ್ಸರೆಯ ಮರಮಾರಿಯೇ, ಅಪ್ಸರೆ ಅಮರ ಮಾರಿಯೇ, ಯಾರು ಯಾರು ಬಂದಗಾರದ ಪರುಗೆ ನೋಡು ವಿಗ್ರದೊಡೋದು. ಯಾರಮ್ಮ ಬಂದವಳು ಯಾರ ರಂಪಾಮಣಿ ಅಂತಪುರದವರೆಗೆ ಹಾಗಿಲ್ಲ ಬರುವ ಹಾಗಿಲ್ಲ. ಆದ್ರೂ ಇನ್ನು ಆಕಸ್ಮಿಕವಾದಂತಹ ಆಗಮನದಿಂದ ಆಶ್ಚರ್ಯಕ್ಕೆ ಒಳಗಾದವಳು ನಾನು. ಹಾಗಿದ್ರೆ ನಿನ್ನ ರೂಪಾತಿಶಯವನ್ನು ಕಂಡಾಗ ಯಾವುದೋ ಒಂದು ನಾಡಿಂದ ಇಲ್ಲಿವರೆಗೆ ಪ್ರವೇಶ ಮಾಡಿದ್ದೀಯ ನೀನೆನ್ನುವುದರಲ್ಲಿ ಸಂಶಯವಿಲ್ಲ. ಯಾರಮ್ಮ ಬಂದವಳು? ಗೊತ್ತಾಗ್ಲಿಲ್ಲವೇ? ಯಾರು ನೀನು? ಅಮ್ಮಮ್ಮ ನಿಂಬಯ ಅಮ್ಮ
ಅಮ್ಮಮ್ಮ ನೀನು ನಿಮ್ಮಯ ಮಯರು ಮನಂಗಿ ದಾದಿನ ನಿಮ್ಮಯ ಮಯರು ಮನಂಗಿ ದಾದಿನ ಅಮ್ಮ ನಿಮ್ಮ ನಿಮ್ಮ ರಮನ ಗಡು ಗಡು ಬಂದೆ ಅಮ್ಮನ ಭಾಗೀರಥಿ ಕೇಳು ಅಮ್ಮನ ನಿಮ್ಮ ರಮನ ಗಡು ಗಡುಗೆ ಬಂದ ಅಮ್ಮನ ಭಾಗೀರಥಿ ಬಂದನು ಅಮ್ಮ ಅಮ್ಮಮ್ಮ ಏನೇ ಆಗಿ ಬಹಳ ಜಾಣ ನೀವು. ಅರಸಿ ಅಂತಾದ ಮೇಲೆ ಹಾಗೆ ಇರಬೇಕು ತಾನೆ. ನನ್ನ ಪರಿಚಯ ಸಿಗಲಿಲ್ವೇ? ಸಿಗುತ್ತಿದ್ರೆ ಯಾರು ಅಂತ ಪ್ರಶ್ನೆ ಮಾಡ್ತಾ ಇರ್ಲಿಲ್ಲ. ಸರಿಯಾಗಿ ಹಿಂದಿನ ಘಟನೆ ನೆನಪು ಮಾಡಿ. ಜೀವನದಲ್ಲಿ ಕೆಲವೊಂದು ಘಟನೆಗಳು ಘಟಿಸಿ ಹೋಗಿದ್ಯಮ್ಮ, ಯಾವ್ದು ನೆನಪಿನಲ್ಲಿ ಇಟ್ಕೊಳ್ಳೋದು? ಹಾಗಾದ್ರೆ ನಾನು ಯಾರದ್ದು ಗೊತ್ತೇ ಆಗ್ಲಿಲ್ಲ. ನಿಜವಾಗಿ ತಿಳಿದಿಲ್ವಲ್ಲ? ನನಗೆ ಗೊತ್ತಾಯ್ತಮ್ಮ. ಹಾ. ಶ್ರೀಮಂತರು ನೀವು, ಹಾ. ಬಡವಳು ನಾನು. ಹಾ. ನನ್ನಂತವಳ ನೆನಪಿಟ್ಟುಕೊಳ್ಳುವುದಕ್ಕೆ ನಿಮಗೆ ಎಲ್ಲಿ ಆಗ್ತಿದಲ್ವೇ? ಓಹೋ, ಹಾಗೆ ಹಾ. ಆ ರೀತಿಯ ತಾರತಮ್ಯವನ್ನು ನನ್ನ ಬದುಕಿನಲ್ಲಿ ಇದುವರೆಗೆ ಮಾಡ್ಲಿಲ್ವಲ್ಲಮ್ಮ? ಹಾಗಾದ್ರೆ ಗೊತ್ತೇ ಆಗ್ಲಿಲ್ಲ. ಖಂಡಿತವಾಗಿ ನಾನು ತಿಳಿಯಲಿಲ್ಲ. ಹೇಳ್ತೇನೆ, ಹಾ. ನಾನಿರುವಂತಹ ಅರಮನೆಗೆ ನೀವು ಬಂದಿದ್ದೀರಿ ಅಮ್ಮ. ನಿಮ್ಮ ಮನೆಗೆ ನಾ ಬಂದಿದ್ದೇನೆ. ಹೌದು ಹೌದಾ ಅಮ್ಮ. ಯಾರ ಮನೆಯಲ್ಲಿರುವವಳು? ನಾನು ಅರಮನೆಯಲ್ಲಿ ಇರುವುದು ಅಂದ್ರೆ ಹಾ. ನಿಮ್ಮ ತಂಗಿ ಸುಮನಾಂಗಿ ಅಮ್ಮ ಇದ್ದಾರೆ ನೋಡಿ, ಹೌದು, ಅವರ ಅರಮನೆಯಲ್ಲಿ ಇರುವವಳು ನಾನು. ಅರಮನೆಯಲ್ಲಿರು. ಹೌದಮ್ಮ. ಹಾ ಹಾ ಕೆಲವು ಸಮಯಗಳ ಹಿಂದೆ ಹಾ. ನಿಮ್ಮ ಪತಿದೇವರ ಜೊತೆಯಲ್ಲಿ ಹಾ. ನಿಮ್ಮ ತಂಗಿಯವರ ಸೀಮಂತಕ್ಕೆ ನೀವು ಬಂದದ್ದು ನೆನಪಿದೆಯಾ? ತಂಗಿಯ ಶ್ರೀಮಂತಕ್ಕೆ ಬಂದದ್ದು ನೆನಪಿದೆಯಾ? ಮರೆಯುವುದಕ್ಕೆ ಸಾಧ್ಯ ಉಂಟೇನು? ಆ ದಿವಸ ಹಾ. ಸಣ್ಣ ಹುಡುಗಿಯೊಬ್ಬಳು ಹ್ಮ್. ನಿಮ್ಮ ಜೊತೆಯಲ್ಲಿ ಹಾ. ಇತ್ತಿಂದ ಹತ್ತಿಂದ ಇತ್ತ ಓಡಾಡಿದ್ದು, ಹ್ಮ್. ಶೃಂಗಾರದ ಸಿರಿಮುಡಿಗೆ ಹೂವನ್ನು ಮುಡಿಸಿದ್ದು, ಸರಿ. ಸಮಯವನ್ನು ಕಳೆಯುವುದಕ್ಕಾಗಿ ಉಪವನಕ್ಕೆ ಬಂದದ್ದು, ಹಾ. ಸೀರೆ ಉಡುವಾಗ ಸಹಕರಿಸಿದ್ದು, ಸರಿ. ಸಣ್ಣ ಹುಡುಗಿಯೊಬ್ಬಳು ನೆನಪಿದೆಯಾ? ಅವಳ ಹೆಸರು ಭಾಗೀರಥಿ. ಅಮ್ಮ, ನಿಮ್ಮ ತಂಗಿ ಸುಮನಾಂಗಿ ಅಮ್ಮನವರ ದಾಸಿ ನಾನೇ ಭಾಗೀರಥಿ. ಭಾಗೀರಥಿ ನೀನೇನು? ಹಾ. ಬಾರೆ ಬಾರೆ ನೀತ ಬಾರೆ ಗೆಳತಿ ಬಾರೆ ಬಾರೆ ಉಳ್ಳಿರು ಬಂದ ಬಾರಿಯ ಪೇಡು ಬಂದ ಉಳ್ಳಿರು ಬಂದ ಗಾರಿಯ ಪೇಡು ಮೀರಿದ ಸೊಬಗಿನ ನೀರನಿರನು ಕಂಡು ಮೀರಿದ ಸೊಬಗಿನ ಮೀರಿದ ಸೊಬಗಿನ ನೀರನಿರನು ಕಂಡು ಊರಿದೋಯ್ತು ಇನ್ನೇನು ನಾ ಊರಿದೋಯ್ತು ದೋಷವಾದೆಯೇ ಬಗಿನ ನೀರೆ ನಿರನು ಕಂಡು ಬೂರಿತೋ ಜೋನಾದೆನು ಇನ್ನೇರೆ ಬೂರಿತೋ ಆಂಬಿರು ಬಾರೆ ಗೆಳತಿ ಓ ಭಾಗೀರಥಿ ಅಮ್ಮ, ಬಹಳ ಸಂತೋಷವಾಯಿತಮ್ಮ. ಹೌದಾ? ನೀರಿ ಬಾ ಗೆಳತಿ ಅಂತ ಎನ್ನುವ ಹಾಗೆ ನಿನ್ನನ್ನು ಕರೆದೆ. ಹೌದು.
ಗೆಳತಿಯರು ಇಲ್ಲ ಎನ್ನುವುದು ಅದರ ಅರ್ಥವಲ್ಲ. ನೀನು ನನಗೆ ಗೆಳತಿ ಇದ್ದ ಹಾಗೆ. ಹೌದು ಭಾಗಿರಥಿ, ಓ ಅಂದು ನಾನು ಅರಮನೆಗೆ ಬಂದಂತಹ ಕಾಲಕ್ಕೆ ಆಡಿದಂತಹ ಮಾತನ್ನು ನೆನಪಿನಲ್ಲಿ ಇರಿಸಿಕೊಂಡು ನನ್ನನ್ನು ಕಾಣುವುದಕ್ಕಾಗಿ ಓಡೋಡಿಕೊಂಡು ಅರಮನೆಯಿಂದ ಈ ಅರಮನೆಗೆ ಸಾಗಿ ಬಂದೆಯಲ್ಲ. ಹೌದಮ್ಮ, ನಿನ್ನನ್ನು ಕಂಡು ಭೂರಿ ದೋಷವ ತಾಳಿದೆ. ಅತ್ಯಧಿಕವಾದಂತಹ ಸಂತೋಷ ಎನ್ನುವುದು ನನ್ನ ಮನಸ್ಸಿಗೆ ಆಯಿತು. ಭಾಗಿರಥಿ, ಏನಮ್ಮ? ನನ್ನ ಅರಮನೆಯಾದರೇನು, ಆ ಅರಮನೆಯಾದರೇನು, ನೀ ಅಲ್ಲಿದ್ದರೇನು ಇಲ್ಲಿದ್ದರೇನು, ನಾನು ನಿಮ್ಮ ಮನೆ ಮಗಳಲ್ಲಿ. ಖಂಡಿತವಾಗಿ ಹೌದು. ನೀ ಸುಖಕರವಾಗಿ ಇರಬೇಕು. ಅಂದು ಬರುವಾಗ ಇಷ್ಟೇ ಸಣ್ಣವಳಾಗಿದೆ. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇದ್ದೆ. ಇವತ್ತು ಹಾಗೆಲ್ಲ ಬೆಳೆದು ದೊಡ್ಡವಳಾಗಿದ್ದೀಯ. ಅದಕ್ಕಲ್ವೇ ಹೇಳುದಮ್ಮ, ಏನು ಹೆಣ್ಣು ಮಕ್ಕಳ ಬೆಳವಣಿಗೆ ಅಂದ್ರೆ ಬಾಳೆ ಅಂತಿ. ಖಂಡಿತವಾಗಿ ಹೌದು. ಆದ್ರೆ ಒಂದು ಮಾತು, ಏನಮ್ಮ? ದೂರದಿಂದ ಬಂದಿರುವಂತಹ ನಿನಗೆ ಆಯಾಸವಾಗಿರಬಹುದು. ಆಯಾಸ ಪರಿಹಾರಕ್ಕೆ ಓ ಅದ್ದ. ಹೌದು ಅಮ್ಮ, ನಾನು ಬಂದ ತಕ್ಷಣ ತಿನ್ನುವುದಕ್ಕೆ ಕುಡಿಯುವುದಕ್ಕೆ ಎಲ್ಲ ನನಗೆ ವ್ಯವಸ್ಥೆ ಆಯ್ತಮ್ಮ. ಮತ್ತೆ ಮುಡಿಯುವುದಕ್ಕೆ ಮತ್ತೆ ನನ್ನದೊಂದು ಕ್ರಮ ಉಂಟಮ್ಮ. ತಿನ್ನುವಾಗಲೇ ಕುಡಿಯುವುದು, ಕುಡಿಯುವಾಗಲೇ ತಿನ್ನುವುದು, ಒಂದೇ ಸಾರಿ ಕೆಲಸ ಮುಗಿಸಿ ಬಿಡುವುದು. ಬಹಳ ಒಳ್ಳೆಯದು ನೋಡು ಭಾಗೀರಥಿ. ಬಂದಂತಹ ನಿನ್ನನ್ನು ಕಂಡು ನಾನು ಸಂತೋಷಗೊಂಡವಳಾಗಿದ್ದೇನೆ. ಆದ್ರೆ ಒಂದು ಮಾತುಂಟು, ಮನೆ ಬಾಗಿಲಿಗೆ ಬಂದವನನ್ನು ಕುಳಿತುಕೊಳ್ಳಿಸಿ ಮಾತಾಡಿಸುವಂತಹ ಒಂದು ಮಾತುಂಟು. ಒಳ್ಳೆ ನನಗೆ ಹಾಗಲ್ಲ. ಇವತ್ತು ನಿನ್ನಲ್ಲಿ ಒಂದು ವಿಚಾರವನ್ನು ಕೇಳಲೇಬೇಕು. ಏನು? ದೂರದಲ್ಲಿರುವಂತಹ ಸಂಬಂಧಿಕರ ಮನೆಯಲ್ಲಿ ಹೋಗಿ ಹೋಗಿ ಬರ್ತಾ ಇದ್ದದೆ ಹೌದಂತಾದ್ರೆ ನಮಗೆ ಅವರ ವಿಚಾರವನ್ನು ತಿಳಿಯುತ್ತಾ ಇರ್ಲಿಕ್ಕೆ ಆಗುದಿಲ್ಲ. ಮತ್ತೆ ಹಾಗಂತ ದೂರದಲ್ಲಿದ್ದವರ ಪರಿಚಯವನ್ನು ತಿಳಿಲಿಕ್ಕೆ ಆಗುವುದೇ ಇಲ್ವೋ? ಆಗ್ತದೆ. ಹೇಗೆ? ಹತ್ತಿರದಲ್ಲಿ ಯಾರಾದ್ರೂ ಬಂದರಂತಾದ್ರೆ ಅವರಲ್ಲಿ ಕೇಳಿದ್ರೆ ಸಾಕಾಗ್ತದಲ್ಲ. ವಿಚಾರಿಸಿದ್ದೇ ಹೌದಂತಾದ್ರೆ ವಿಚಾರ ವ್ಯಕ್ತಪಡಿಸುವುದಕ್ಕೆ ಸಾಧ್ಯತೆ ಉಂಟಂತೆ. ಬಾರಮ್ಮ, ತಂಗಿಯ ಮನೆಯಿಂದ ಬಂದಿದ್ದೀಯಾ? ಹೇಗಿದ್ದಾಳಮ್ಮ? ಕ್ಷೇಮವಾಗಿದ್ದಾರೆ. ಮತ್ತೆ ನಿನ್ನ ನೋಡಿದ್ರೆ ಗೊತ್ತಾಗ್ತದೆ ಅಲ್ವಿ, ಒಂದೇ ಕರುಳಿನ ಬಳ್ಳಿಗಳು ಈ ಲೋಕದ ಬೆಳಕನ್ನು ಕಂಡವರು ನಾವು. ಹೌದಪ್ಪ. ಹಾಗಾಗಿ ಸುಕ್ಷೇಮಕರವಾಗಿದ್ದಾಳೆ. ಏನು ಅಡ್ಡಿಲ್ಲ ಅಲ್ವಾ? ಇಬ್ರು ಮಕ್ಕಳಿದ್ದಾರಂತೆ. ಅಯ್ಯೋ, ನೋಡಿಕೊಳ್ಳುವುದಕ್ಕೆ ನಾನಿದ್ದೇನಲ್ಲಮ್ಮ. ಅರಸ ಹೇಗಿದ್ದಾರಮ್ಮ? ಆರೋಗ್ಯವಾಗಿದ್ದಾರೆ. ಹಾಗಿದ್ರೆ ಎಲ್ಲರೂ ಸುಕ್ಷೇಮಕರವಾಗಿದ್ದಾರೆ ಎಂಬಲ್ಲಿಗೆ ಮನಸ್ಸಿಗೆ ಸಂತೋಷವಾಯಿತು. ಮತ್ತೆ ಏನು ಮಾಡೋಣ ಹೇಳು? ಬಂಧುಗಳನ್ನು ನಾವು ಉಳಿಸಿಕೊಳ್ಬೇಕು ಅಂತಾದ್ರೆ ಬಂಧುಗಳ ಮನೆಗೆ ಬಂಧು ಹೋಗುತ್ತಾ ಇದ್ದದ್ದು ಹೌದು ಅಂತಾದ್ರೆ ಬಂಧುತ್ವ ಗಟ್ಟಿಯಾಗಿ ಉಳಿಸಿಕೊಳ್ಳುವುದಕ್ಕೆ ಸಾಧ್ಯ. ಪಾಪ ಕೆಲವರೆಲ್ಲ 4-5 ವರ್ಷ ಹೋಗಲೇ ಇಲ್ಲ ಅಲ್ಲಿಗೆ. ಇತ್ತೀಚೆಗೆಲ್ಲ ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಹಾಗಾಗಿ ಒಂದು ಗಟ್ಟಿ ಅದಾದ್ರೂ ಉಳಿಲಿ ಅಂತ ಹೇಳಿ ಒಂದು ದೇವರಲ್ಲಿ ಕೇಳಿಕೊಳ್ಳುವುದು. ಯಾಕೆ ಹೇಳು? ನಾವು ಅದನ್ನೇ ಬಯಸಬೇಕು ವಿನಃ ಇನ್ನೊಬ್ಬರಿಗೆ ಅಪಚಾರವನ್ನು ಬಯಸಕೂಡದಂತೆ. ಹಾಗಿದ್ರೆ ಎಲ್ಲರೂ ಸುಕ್ಷೇಮಕರವಾಗಿದ್ದಾರಂತಾದ ಮೇಲೆ ಸಂತೋಷ ಪಡಲೇಬೇಕು. ಭಾಗೀರಥಿ, ಒಂದು ಮಾತು ಕೇಳ್ತೇನಮ್ಮ. ಏನು ತಾಯಿ? ಈಗ ನೀನು ನನ್ನನ್ನು ಕಾಣುವುದಕ್ಕಾಗಿ ಬಂದೆಯೋ? ನನ್ನ ತಂಗಿ ಅಲ್ಲಿಂದ ಕಳುಹಿಕೊಟ್ಟಳು. ಯಾಕಾಗಿ ಬಂದೆ? ಏನು ವಿಚಾರ ಹೊತ್ತು ತಂದೆ? ಎಲ್ಲವನ್ನು ಹೇಳ್ತೀಯಾ? ಹಾಗೋ ಅಮ್ಮ, ನೀವು ಅವತ್ತು ಹೇಳಿದಂತಹ ಒಂದು ಮಾತು, ಭಾಗೀರಥಿ, ನಿನಗೆ ನನ್ನನ್ನು ನೋಡ್ಬೇಕು ಎನ್ನುವಂತಹ ಮನದಾಸೆ ಆದ್ರೆ ನನ್ನ ಅರಮನೆಗೆ ಒಮ್ಮೆ ಬಾ ಅಂತ ಹೇಳಿದ್ದೀನಿ. ಹೌದು, ನೋಡ್ಬೇಕು, ಹೋಗ್ಬೇಕು, ನಿಮ್ಮಲ್ಲಿಗೆ ಒಮ್ಮೆ ಬರ್ಬೇಕು ಅಂತ ನನ್ನ ಮನಸ್ಸು ಹಾತೊರೆಯುತ್ತಾ ಇತ್ತು. ಬರುವುದಕ್ಕೆ ಸಮಯ ಸಿಗ್ಲಿಲ್ಲ. ನಿಮ್ಮ ತಂಗಿ ಸುಮನಾಂಗಿ ಅಮ್ಮ ಕರೆದು ಹೇಳಿದ್ರು, ಅಕ್ಕನನ್ನು ನೋಡ್ಬೇಕು ಅಂತ ಮನಸ್ಸಾಗುತ್ತಾ ಇದೆ, ನನಗೆ ನೋಡುವುದಕ್ಕೆ ಸಮಯ ಇಲ್ಲ, ಹೋಗುವುದಕ್ಕೆ ಸಮಯ ಇಲ್ಲ, ಒಮ್ಮೆ ಹೋಗಿ ಅಕ್ಕನ ಯೋಗಕ್ಷೇಮ ತಿಳಿದುಕೊಂಡು ಬಾ ಭಾಗೀರಥಿ ಅಂತ ನನ್ನ ಹತ್ರ ಹೇಳಿ. ಅದಕ್ಕೆ ಹೇಳುದು ಒಂದೇ ಕರುಳಿನ ಬಳ್ಳಿಗಳು ಅಂತ. ಹೌದಮ್ಮ. ಅಕ್ಕನ ನೋಡಿದ್ರೆ ತಂಗಿಗಾಗಬೇಕು, ತಂಗಿ ನೋಡಿದ್ರೆ ಅಕ್ಕನಿಗಾಗಬೇಕು. ಹೌದು. ಕೆಲವರ ಮನೆಯಲ್ಲಿ ನೋಡಬೇಕು, ಅಕ್ಕ ನೋಡಿದ್ರೆ ತಂಗಿಗಾಗುದಿಲ್ಲ, ತಂಗಿ ನೋಡಿದ್ರೆ ಅಕ್ಕನಿಗಾಗ. ನೀವಂತವರಲ್ಲ. ಹಾಗಾಗಿ ಅಕ್ಕ ಒಂದು ಮನೆಯಲ್ಲಿ, ಅಕ್ಕ ತಂಗಿ ಇನ್ನೊಂದು ಮನೆಯಲ್ಲಿ ಇದ್ದಾರೆ. ಹೌದು. ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಏನಪ್ಪ, ನೀವು ಅಂತವರಲ್ವಲ್ಲ. ಆಗಲ್ಲ. ಹೌದೌದು, ನನಗೆ ಗೊತ್ತಿದೆ. ಎಲ್ಲ ರೀತಿಯಲ್ಲಿರುವ. ಹೌದಮ್ಮ, ಕೇಳಲಿಕ್ಕೆ ಇಲ್ಲ. ಹಾಗಂತ ಆ ಮಾತನ್ನು ಕೇಳಿಕೊಂಡೆ, ನಿಮ್ಮನ್ನು ನೋಡುವಂತಹ ಉತ್ಸಾಹವನ್ನು ಕೈಗೊಂಡೆ, ಅಲ್ಲಿಂದ ಓಡುವುದಕ್ಕೆ ಆರಂಭ ಮಾಡಿದಳು. ಅನತಿ ಸಮೀಪದಲ್ಲಿ ನದಿ ಇದೆಯಲ್ಲ, ಆ ಸೇತುವೆ ಮೇಲೆ ನಾನು ನಿಂತು ಬಿಟ್ಟು ಅಲ್ಲಿ ಯಾಕಮ್ಮ ನಿಂತೆ? ಅಲ್ಲಿಗೆ ಬರುವಾಗ ನನಗೊಂದು ಶಬ್ದ ಜುಳು ಜುಳು ಗುಳು ಗುಳು ಅಂತ. ಜುಳು ಜುಳು ಗುಳು ಗುಳು, ಅದು ನೀರು ಹರಿಯುವ ಶಬ್ದವೇ. ಹಾಗಮ್ಮ, ಮತ್ತೆ ಅಲ್ವೇ ಗೊತ್ತಾದದ್ದು. ಹೋಗುತ್ತೇನೆ ಅಂತ ಒಂದು ಹೆಜ್ಜೆ ಮುಂದಿರ್ತೇನೆ, ಏನಾಯ್ತು? ಕೈ ಚಪ್ಪಾಳೆ ಕೇಳಿಸಿತ್ತಮ್ಮ. ಭವಿಷ್ಯ ಹೀಗಿರ್ಬೇಕು. ಈಗೆಲ್ಲ ಬೇವರು ಹೆಚ್ಚಲ್ವೇನೆ ಕೆಲವರಿಗೆಲ್ಲ ಪಾಪ. ಎಲ್ಲಿಯೋ ನದಿಗಾಗಿ ಸ್ನಾನಕ್ಕೆ ಇಳಿದ, ತಂದದ್ದೇ ಒಂದೇ ಜೊತೆ ಬಟ್ಟೆ ಆಗಿತ್ತು, ಅದನ್ನ ಎಲ್ಲಿಯೋ ಬಟ್ಟೆಯನ್ನು ತೊಳೆದ, ಬಂಡೆ ಮೇಲೆ ಒಣಗಿಸ. ಈ ಸಣ್ಣ ಸಣ್ಣ ಹಕ್ಕಿಯೆಲ್ಲ ಬಂದು ಕೂತ್ಕೊಳ್ಳಿ ಪ್ರಾರಂಭ ಮಾಡಿದ್ದೇನು, ಹಕ್ಕಿ ಓಡಿಸ್ತಿದ್ನೇನು. ನಾನು ಹಾಗೆ ತಿಳ್ಕೊಂಡು ಹಾಗೆ ಇರ್ಬೇಕು. ಹೋಗ್ತೇನೆ ಅಂತ ಒಂದು ಹೆಜ್ಜೆ ಮುಂದಿರ್ತೇನೆ, ಗಂಡು ಧ್ವನಿಯಿಂದ, ಏ ಭಾಗೀರಥಿ ಹೋಗಬೇಡ, ಇಲ್ಲಿಗೆ ಬಾ ಅಂತ ನನ್ನನ್ನು ಕರೆದ ಹಾಗ. ನಿನ್ನ ಪರಿಚಯದವರೇ ಯಾರೇ? ಏನಪ್ಪ ಇರಬಹುದು. ಹಿಂದೆ ಬಂದೆ, ಸೇತುವೆ ಮೇಲಿನಿಂದ ಕೆಳಗೆ ನಾನು ಇಣುಕಿ ನೋಡಿದ್ನಮ್ಮ. ನೋಡಿದಿ ಸಂಶಯ ಪರಿಹಾರಕ್ಕಾಗಿ. ಹೌದು. ನೋಡುವಾಗ ಹೊಂತಕಾರಿ ಗಂಡಸೊಬ್ರು ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ರು. ಏನಾಗಿದೆ? ಏನಮ್ಮ? ಹಾಗೆಲ್ಲ ನೋಡಬಾರ್ದಲ್ವಾ? ಹೌದು. ಮತ್ತೆ ಯಾಕೆ ನೋಡಿದೆ? ಬೇಕು ಅಂತ ನೋಡಿದ್ದಲ್ಲ, ಸಂಶಯ ಪರಿಹಾರಕ್ಕಾಗಿ ನೋಡಿದ್ದು. ಸರಿ, ನೋಡಿ ಹೋಯ್ತು. ನಾನು ಮೇಲಿಂದ ನೋಡಿದ್ನ ಅಮ್ಮ, ಅಷ್ಟೊತ್ತಿಗೆ ಆ ಮನುಷ್ಯ ಕೆಳಗಿದ್ದವನು ಹೀಗೆ ನನ್ನನ್ನು ಮೇಲೆ ನೋಡಿ ಕಣ್ಸನ್ನೆಯಿಂದ ನನ್ನನ್ನು ಕರೆಯುವುದಮ್ಮ. ಹೌದಾ? ಹೀಗೆ ಮಾಡಿ, ಹೀಗೆ ಮಾಡು.
ಹೀಗೆ ಮಾಡುದಮ್ಮ. ನಿನ್ನನ್ನು ಮೆಚ್ಚಬೇಕು ನೋಡಿ. ಪಾಪ ಅವ ಎಲ್ಲಿಯೋ ಒಂದು ಸಲ ಮಾಡಿದ, ನೀ 10 ಸಲ ಮಾಡಿದೆ. ನಿನ್ನ ಅನುಕರಣೆಗೆ ಮೆಚ್ಚಬೇಕು. ಇಲ್ಲಪ್ಪ, ನಾನು ಸರಿ ನೋಡಿದ್ದೇನೆ. ನನ್ನನ್ನು ಹಾಗೇ ಕರೆದದ್ದು. ನಿನಗೆ ಅದ್ರಲ್ಲ ಹೇಳಿ ಕೊಡುದು ಬೇಡ. ಹೌದು ಅಂತ ಕಣ್ಸಣ್ಣಿಂದ ಕರೆದದ್ದು. ಸರಿ ಬಿಡು, ಕಣ್ಸಣ್ಣಿಂದ ನೋಡಿದ ನಿನ್ನನ್ನು. ಮತ್ತೆ ಚೇಷ್ಟೆ ಮಾಡಿದ. ಹೌದು. ಇಲ್ಲಿ ಬಾ. ಏನಮ್ಮ? ಸ್ನಾನ ಮಾಡುತ್ತಿರುವಂತಹ ಪರಪುರುಷನೋರ್ವ ಹೆಂಗಳೆಯರಾದಂತಹ ನಮ್ಮನ್ನು ಕಂಡಾಗ ಆ ರೀತಿಯ ಚೇಷ್ಟೆಗಳನ್ನು ಮಾಡುತ್ತಾನಂತಾದ್ರೆ ಅವನ ಮನಸ್ಸಿನಲ್ಲಿ ಏನೋ ಒಂದು ಹುಳುಕುತನಗಿದೆ ಎನ್ನುವುದೇ ಅದು ಅರ್ಥವಾಗಿರ್ತದೆ. ಅಂತವನಿಗೆ ಸರಿಯಾದಂತಹ ಶಿಕ್ಷೆಯನ್ನು ಕೊಡಿಸಬೇಕಾದದ್ದು ನಮ್ಮ ಧರ್ಮವಾಗಿರ್ತದೆ. ಯಾರಂತವನು ಹೇಳು ನನ್ನಲ್ಲಿ. ನನಗೆ ಸಿಟ್ಟು ಬಂತು. ಬರಬೇಕು, ಸಮೀಪಕ್ಕೆ ಹೋಗ್ಬೇಕಿತ್ತು. ಮುಸುಡಿಗೆ ಒಂದು ಬಾರಿಸ್ತೇನೆ ಅಂತ ಕೈ ಎತ್ತಿದ್ದೇನೆ. ಬಿಡ್ಬೇಕಿತ್ತು. ಹೀಗೆ ಮುಖ ನೋಡ್ತೇನೆ. ನೋಡುವಾಗ ಅಮ್ಮ, ನನ್ನನ್ನು ಕರೆದವರು ನನ್ನ ಪರಿಚಯ ಇದ್ದವರೇ. ನೀನು ಸೊತ್ತು ಹೋಗ್ಲಿಕ್ಕೆ ನಿನಗಾಗ್ಲೇ ಹೇಳಿದ್ದೆ ನಾನು, ನೀನು ಪರಿಚಯದವರೇ ಅಂತ ಹೇಳಿದ್ದೆ. ನನ್ನ ವಿಚಾರ ಬಿಡಿ, ಈ ಊರಿನವರಿಗೆಲ್ಲರಿಗೂ ಅವರ ಪರಿಚಯ ಇದೆ. ಇವರಿಗೆಲ್ಲ ಪರಿಚಯ ಉಂಟಾ? ಅವರ ವಿಚಾರ ಹಾಗಿರ್ಲಿ, ಮತ್ತೆ ನಿಮಗೂ ಗೊತ್ತಿದ್ದವರೇ. ದೇವ್ರೆ, ಮತ್ತೆ ಇಲ್ಲಿ ಬಾ. ಆ ರೀತಿ ಚೇಷ್ಟೆ ಮಾಡುವಂತಹ ಓರ್ವ ವ್ಯಕ್ತಿಯ ಪರಿಚಯ ನನಗೂ ಉಂಟು ಅಂತ ಆದ್ರೆ ಹೌದು, ಯಾರು ಅವನು ನನ್ನಲ್ಲಿ ಹೇಳು. ನನ್ನವರಲ್ಲಿ ಹೇಳಿ ನಾನು ಶಿಕ್ಷೆ ಕೊಡಿಸ್ತೇನೆ. ಹೇಳದವರು ಯಾರು? ಹೌದಲ್ಲ, ಯಾರವನು? ನನ್ನನ್ನು ಕರೆದವರು ಬೇರೆ ಯಾರು? ಯಾರು ಕರೆದದ್ದು? ನಾಡಿನ ದೊರೆಗಳು. ನಿಮ್ಮ ಯಜಮಾನ್ರೇ ಕರೆದದ್ದು. ಮತ್ತೆ ಮಾಡುದು ಈಗ ಯಜಮಾನ್ರು ಕರೆದದ್ದು. ಇಲ್ಲಿ ಬಾ ಭಾಗಿರಥಿ. ಅರಸ ಅಂತ ಹೇಳಿದ್ರೆ ದೇವರಿಗೆ ಸಮಾನ. ಹೌದು. ದೇವರ ಮೇಲೆ ಅಪವಾದವನ್ನು ಹೊರಿಸುವಂತಹ ಮುಂಚಿತವಾಗಿ ಯೋಚನೆಯನ್ನು ಮಾಡಬೇಕು. ಹೆಂಡತಿಯಾದಂತಹ ನಾನು ಯಾವತ್ತು ಆ ರೀತಿಯ ತಪ್ಪು ಕಲ್ಪನೆಯನ್ನು ಮಾಡಿಕೊಂಡವಳಲ್ಲ. ಕರೆದಿರಬಹುದು, ಒಳ್ಳೆಯ ವಿಚಾರಕ್ಕೆ ಇರಬಹುದು. ನಿನ್ನಲ್ಲಿ ಏನು ಹೇಳಿದ್ರು? ಓ ಹಾಗೋ, ಇದು ಅಪವಾದ ಅಲ್ಲ. ಮತ್ತೆ ಕರೆಯುವುದಕ್ಕೆ ಕಾರಣ ಇದೆ ಅಮ್ಮ. ಓ ತಾಯೇ, ಅಮ್ಮ
ನನ್ನನ್ನು ಸಮೀಪಕ್ಕೆ ಕರೆಯೋದಕ್ಕೆ ಬಲವಾದ ಕಾರಣ ಇದೆ. ಏನಂತೆ ಏನಂತೆ? ಅಲ್ಲಿ ನನ್ನಿಂದ ಒಂದು ಅವರಿಗೆ ಕೆಲಸ ಆಗಬೇಕಾಗಿತ್ತು. ನನ್ನ ಯಜಮಾನರು ಹಾಗೆಲ್ಲ ಯಾರೆಲ್ಲ ಕೆಲಸ ಹೇಳುವುದಿಲ್ಲ, ಹೌದಲ್ಲ? ಆದ್ರೆ ನಿನ್ನಲ್ಲಿ ಹೇಳಿದ್ದಾರಂತ ಆದ್ರೆ ಇದು ವಿಶೇಷ. ಹೌದು. ಏನ್ ಹೇಳಿದ್ರು ಭಾಗೀರಥಿ ಅರಮನೆಗೆ ಓಡಿಕೊಂಡು ಹೋಗು. ಹಾ, ಯಾಕೆ ಅಂತ ಕೇಳಿದೆ. ಯಾಕೆ ಪ್ರಶ್ನೆ ಮಾಡುವುದು ಸ್ವಾಭಾವಿಕ ಅಲ್ವೇ? ಅರಮನೆಯಲ್ಲಿ ಅದೇನೋ ಒಂದು ಚಕ್ರ ಉಂಟಂತೆಲ್ಲ. ಅದೇನೋ ಒಂದು ಚಕ್ರ ಉಂಟಂತೆ. ಹೌದು. ಹಾ ಹಾ, ಅದೇ ನೋಡಿ. ಇದೆ ಬಿಡು. ಮಹಾರಾಜರಿಗೆ ಹಾ, ದಿನಕ್ಕೆ 3 ಹೊತ್ತು ಆ ಚಕ್ರ ಪೂಜೆ ಮಾಡ್ಬೇಕಂತೆ. ಸಂಧ್ಯಾ ಕಾಲಕ್ಕೆ ಪೂಜೆ ಆಗಬೇಕಾದಂತ ಒಂದು ಕ್ರಮ ಉಂಟು. ಹೌದೌದು. ಇವತ್ತು ಅರಮನೆಗೆ ಬರುವಾಗ ತಡ ಆಗ್ತದಂತೆ. ನದಿ ಸಮೀಪದಲ್ಲೇ ಅವರಿಗೆ ಪೂಜೆ ಮಾಡ್ಬೇಕಂತೆ. ಅದಕ್ಕಾಗಿ ಆ ಚಕ್ರವನ್ನು ನೀವು ನನ್ನ ಕೈಗೆ ಕೊಡ್ಬೇಕಂತೆ. ನಾನು ಕೊಂಡು ಹೋಗಿ ಅವರಿಗೆ ಕೊಡ್ಬೇಕಂತೆ. ಕೊಡಿ ಕೊಡಿ ಚಕ್ರ ಕೊಡಿ. ಚಕ್ರ ಎಲ್ಲ ಹೆಣ್ಣೆ ಹುಚ್ಚು ಮಾತಾಡ್ತೀಯೇನೆ ಭಾಗೀರಥಿ? ತಂಗಿಯ ಮನೆಯಿಂದ ಬಂದವಳು ಎನ್ನುವ ಕಾರಣಕ್ಕಾಗಿ, ಸಲುಗಿಯಿಂದ ಮಾತಾಡಿಸಿ ಎನ್ನುವ ಕಾರಣಕ್ಕಾಗಿ ತಲೆ ಹತ್ತಿ ಕುಳಿತುಕೊಂಡು ಮಾತಾಡೋದಕ್ಕೆ ಮುಂದಾದಿಯೇನೆ? ಅದಲ್ಲ ಮತ್ತಾದ್ರೆ ಹರಿಯ ಕರದಲ್ಲಿರುವಂತಹ ಚಕ್ರವದು, ಪರಮ ಪವಿತ್ರವಾದಂತಹ ಚಕ್ರವನ್ನು ಶಕ್ತಿ ಸಾಮರ್ಥ್ಯದಿಂದ ನನ್ನವರು ಇಲ್ಲಿವರೆಗೆ ತಂದಿದ್ದಾರೆ. ಅಂತಹ ಚಕ್ರವನ್ನು ನೀನು ಕೇಳ್ತಿ ಅಂತ ಆದ್ರೆ ಇದುವರೆಗೆ ಅದನ್ನು ಕೇಳಿಕೊಂಡು ಯಾರು ಬಂದವರಿಲ್ಲ. ಹೌದಾ? ನೀನು ಕೇಳ್ತಿ ಅಂತ ನನಗೆ ಅರ್ಥವಾಯಿತು. ಏನಮ್ಮ? ಎಲ್ಲರೂ ಹಾಗೆ ಬಯಸುವುದು. ಓರ್ವಾತನ ಏಳಿಗೆಯನ್ನು ಖಂಡಿತವಾಗಿ ಯಾರು ಬಯಸುವುದಿಲ್ಲ. ಅವನನ್ನು ಕೆಳಗೆ ಹಾಕಿ ಯಾವಾಗ ಅವನನ್ನು ಕೆಳಗೆ ಹಾಕುವುದಂತ ಹೇಳಿಯೇ ಕಾಯ್ತಾ ಇರುವುದು. ಯಾಕೆ ಈ ಮಾತು? ಅದಲ್ಲಂತಾದ್ರೆ ಹಾರಿನಂತಹ ಸಂಸಾರಕ್ಕೆ ಹುಳಿ ಹಿಂಡುವುದಕ್ಕೆ ಪ್ರಯತ್ನ ಮಾಡ್ತೇನೆ ನೀನು. ಅಯ್ಯೋ, ಅದಲ್ಲಂತಾದ್ರೆ ಚಕ್ರವನ್ನು ಕೊಂಡು ಹೋದ ಮೇಲೆ ನಮ್ಮನ್ನೊಂದು ಹಾಳು ಮಾಡುವ, ನಮ್ಮನ್ನೊಂದು ಲಗಾಡಿ ತೆಗೆಯುವಂತೇಳಿ ಯೋಚನೆ ಅಲ್ವಾ? ಯಾಕಮ್ಮ ಈ ಮಾತು? ಅಲ್ಲ, ನನ್ನನ್ನೊಂದು ಲಗಾಡಿ ತೆಗಿ ಕೆಲವರೆಲ್ಲ ಕಾಯ್ತಾ ಇದ್ದಾರೆ, ನನಗದು ಗೊತ್ತುಂಟು. ಏನಪ್ಪ? ಅದಲ್ಲಂತಾದ್ರೆ ನೀನು ಮಾಡ್ತಿರುವಂತಹ ಕಾಯಕ ಅದಕ್ಕೆ ಸೇರಿತು ಅನ್ನೋದು ನನಗೆ ಅರ್ಥವಾಯಿತು. ಇಲ್ಲಿ ಬಾ, ನಿನಗೊಂದು ನೀತಿಯ ಮಾತನ್ನು ಹೇಳ್ತೇನೆ ಭಾಗೀರಥಿ. ಇಂತಹ ನಿನ್ನ ಸಡ್ಡೆಗಳ ನುಡಿಗಳನ್ನು ಇಲ್ಲಿ ಆಡಬೇಡ. ನಿನ್ನಷ್ಟಕ್ಕೆ ನೀನು ಹೋದ್ರೆ ಒಳ್ಳೆಯದು. ಕೆಟ್ಟವಳೆ, ನಿನ್ನ ಹುಚ್ಚೆಲ್ಲ ಬಿಡಿಸ್ತೇನೆ. ನೀನಾಗಿ ಹೋಗ್. ನಿನ್ನ ಕಣ್ಣು ತೆಗೆದು ಕೈಯಲ್ಲಿ ಕೊಟ್ಟೇನು? ಕಣ್ಣು ತಿರುಗಿಸ್ತೀಯಾ? ಏನಮ್ಮ? ಕೊಡ್ಲ ಎರಡು ಕೊಡಿ. ಎಂತದ್ದು? ಎರಡು. ಅಕ್ಕ ಪೆಟ್ಟು ಬೇಡ. ಮತ್ತೆ ಅಮ್ಮ ಸಿಟ್ಟು ಬಂತ ನಮಗೆ. ಎಂತದಿದ್ದೆಲ್ಲ ಯಾಕೆ ಸಿಟ್ಟು ಮಾಡ್ಕೊಳ್ಳೋದು? ನನಗೆ ಸಿಟ್ಟು ಬಂದಿದೆ. ಇವಳು ನಗಾಡ್ತಾ ಇದ್ದಾಳೆ. ಅಲ್ಲ, ನನಗೆ ನಗು ಬರ್ತದೆ. ಯಾಕೆಂದ್ರೆ ನಾನು ಸತ್ಯವನ್ನೇ ಹೇಳಿದ್ದಲ್ವಾ? ಓ, ನೀ ಸತ್ಯ ಆಡಿದ್ದು. ನಿಮ್ಮ ಸಿಟ್ಟನ್ನು ನೋಡಿ ನನಗೆ ನಗು ಬರ್ತದೆ. ಈಗ ನೀ ಸತ್ಯ ಆಡಿದ್ದು, ನಾನು ಸತ್ಯ ಆಡಿದ್ದು. ಅಲ್ಲ ಅಮ್ಮ, ನನಗೆ ಗೊತ್ತಿತ್ತು. ಏನು? ನೀವು ನಾನು ಕೇಳಿದ ತಕ್ಷಣ ಚಕ್ರ ಕೊಡುವುದಿಲ್ಲ. ನೀವು ನಾನು ಕೇಳಿದ ತಕ್ಷಣ ಚಕ್ರ ಕೊಡುವುದಿಲ್ಲ. ಅದಕ್ಕೆ ನಾನು ಏನ್ ಮಾಡ್ತೀನಿ? ಅಡಿಪಾಯ ಗಟ್ಟಿ ಮಾಡ್ಕೊಂಡೇ ಬಂದಿದ್ದೇನೆ. ಆಯ್ತಲ್ಲ? ಹೌದು, ನನಗೆ ಗೊತ್ತುಂಟು. ಕಳ್ಳರೆಲ್ಲ ಕದಿಯಲಿಕ್ಕೆ ಬರುವಾಗ ಕಳ್ಳರಾಗಿ ಬರುವುದಿಲ್ಲ ಅವರು, ಚಂದ ಒಳ್ಳೆ ಮಾಡ್ಕೊಂಡು ಬರ್ತಾನೆ. ಏನು ಗೊತ್ತೇ, ಮಹಾರಾಜರು ಚಕ್ರ ತರಲಾಗ್ತಾ ಹೇಳುವಾಗ ನಾನು ಅವ್ರ ಹತ್ರ ಹೇಳಿದೆ, ನಾನು ಪರಿಚಯ ಇಲ್ಲದವಳು, ನಾನು ಹೋಗಿ ಕೇಳಿದ ತಕ್ಷಣ ಮಹಾರಾಣಿಯವರು ಕೊಡ್ತಾರ. ನಮ್ಮಲ್ಲಿ ಸುಳ್ಳೆಲ್ಲ ಹೇಳಬೇಡ ಅಲ್ವೇ? ನಮ್ಮಲ್ಲೆಲ್ಲ ರಾಜಭಟ್ರಿಗದೆಲ್ಲ ಬೇಗ ಗೊತ್ತಾಗ್ತದೆ. ಹೌದಪ್ಪ. ಹೊಸಬ್ರೆಲ್ಲ ಬರ್ತಾ ಇದ್ದಾರೆ ಈಗ. ಹೌದು ತಾಯಿ. ನಾನು ಕೇಳಿದ ತಕ್ಷಣ ಮಹಾರಾಣಿಯವರು ಕೊಡದಿದ್ರೆ ಏನು ಮಾಡ್ಲಿ ಅಂತ ನಾನು ಅವ್ರ ಹತ್ರ ಕೇಳಿಕೊಂಡೆ. ಹಾಗೂ ಕೇಳಿದಿ? ಮತ್ತೆ ಅದಕ್ಕೆ ಅವರು ಹೇಳಿದ್ರು ಕೊಡ್ಲಿಲ್ಲ ಅಂತ ಆದ್ರೆ ಅಲ್ವಾ, ಅನತಿ ಸಮೀಪದಲ್ಲಿ ನಾನಿದ್ದೇನಲ್ಲ, ಕರ್ದು ಹೇಳು ಕೊಡುವುದಕ್ಕೆ ನಾನು ಹೇಳ್ತೇನೆ ಅಂತ ಮಹಾರಾಜರು ಹೇಳಿದ್ದಾರೆ. ಇಷ್ಟು ಮಾತು ಅವರು ಹೇಳಿದ್ದಾರೆ. ಮತ್ತೆ ಹೌದಲ್ಲ? ಹೌದು. ಈಗ ನೀನು ಇಲ್ಲಿಂದ ಕರೆದು ಕೇಳುದು, ಹೌದು, ಅವರಲ್ಲಿಂದ ಉತ್ತರಿಸುವುದು, ನಾನು ಇಲ್ಲಿಂದ ಕೊಡುದು. ಅವರು ದೂರದಲ್ಲಿದ್ದಾರೆ. ಹೌದು, ನದಿ ದೂರದಲ್ಲಿ ಉಂಟಲ್ಲ, ದೂರದಲ್ಲಿದ್ದಾರೆ. ಇರ್ಲಿ, ನೋಡೋಣ. ಎಲ್ಲಿಯಾದ್ರೂ ಉತ್ತರ ಬಂದ್ರೆ ಆಯ್ತು. ಇಲ್ಲಿದ್ರೆ ನಿನ್ನ ಕೈ ಮತ್ತೆ ಕಾಲೆರಡು ಕಡಿದು ಇದ್ರೊಳಗಡೆ ಹಾಕಿ ಇಡ್ತೇನೆ. ಇವರು ನಾಳೆ ಅಲ್ಲಿ ತಕೊಂಡು ಹೋಗ್ಬಾರ್ದು. ಏನು ಬೇಕಾದ್ರೂ ಮಾಡಿ. ಕಿವಿ ಕೊಡಿ, ಆ ಕಡೆ ಕಿವಿ ಕೊಡಿ. ಕುಂಕುಮ ಮಾತಾಡ್ತೀನಿ ಅಲ್ಲ, ಆ ಕಡೆ ಗಮನ ಕೊಡಿ. ಕರೀತೇನೆ ಅಂತ ನೋಡು. ಕರೀತೇನೆ. ಓ ಮಹಾರಾಜ್ರೇ. ಎಂತ ಸಾಧಾರಣದ ಪಿಡಿತ ಆಗ್ಲಿಕ್ಕಿಲ್ಲ ನಿನಗೆ. ಎಂತ ಏನು ತಿಂತೀಯೋ? ಹೊಡೆದದ್ಯಾಕೆ? ನನ್ನ ತಂಗಿಯ ಮನೇಲಿ ಇದ್ದದ ಪೂರ ನಿನಗೆ ಆಯ್ತಾ ಅಂತ. ಅಲ್ಲ, ನೀವು ಹೊಡೆದದ್ದು ಯಾಕೆ? ಇಲ್ಲಿ ಬಾ. ಕರೆದಾಗ ಉತ್ತರ ಬರ್ಬೇಕೋ ಬೇಡ? ಬರ್ಬೇಕು. ಮತ್ತೆ ಬರ್ಲಿಲ್ಲ ಯಾಕೆ? ಉತ್ತರ ಯಾಕೆ ಬರ್ಲಿಲ್ಲ? ಯಾಕೆ ಬರ್ಲಿಲ್ಲ? ನಾನು ಇಷ್ಟೇ ಹೊತ್ತಿಗೆ ಕರೀತೇನೆ ಅಂತ ಮಹಾರಾಜರಿಗೆ ಗೊತ್ತಿರ್ತದ? ಅವರು ನೀರಿನಲ್ಲಿ ಮುಳುಗಿದ್ದಾರೆ. ನೀರಲ್ಲಿ ಒಂದು ಮುಳುಗಿಸುವಂತ ಯೋಚನೆ ಅಲ್ಲ. ಅಮ್ಮ, ಇನ್ನೊಮ್ಮೆ ಅವಕಾಶ ಕೊಡಿ ಅಮ್ಮ. ಒಮ್ಮೆ ಕರೀತೇನೆ. ಕರಿ ಕರಿ ಕರಿ. ಓ ಮಹಾರಾಜರೇ.
ಕೇಳುವುದಿಲ್ಲ ಅವರಿಗೆ? ಇಲ್ಲಿ ಬಾ. ಈಗ ಯಾಕೆ ಕೇಳಲಿಲ್ಲ? ಈಗ ಅಂದ್ರೆ ಹೀಗೆ. ಹೇಗೆ? ಬಹುಶಃ ಮಹಾರಾಜರ 2 ಕಿವಿಯೊಳಗೆ ನೀರು ತುಂಬಿರ್ಬೇಕು. ಈ ರಾಜರ ಭಟ್ರಲ್ಲ ಇದ್ದದ್ದು ಯಾಕೆ? ಇವಳನ್ನು ಕರ್ಕೊಂಡು ಹೋಗಿ 10 ಕೊಡಪ ನೀರು ಹಾಕಿ ಇವಳ ಕಿವಿಯ ಆಗ ಮುಳುಗಿದ್ದಾರೆ, ಈಗ ಕಿವಿಯೊಳಗೆ ನೀರು ಹಾಕ್ತಾರೆ ಈಗ. ಅಮ್ಮ ಇನ್ನೊಮ್ಮೆ ಭಾಗೀರಥಿ, ನೀ ಸುಳ್ಳನ್ನು ಹೇಳ್ತಾ ಇದ್ದೆ ಎನ್ನುವ ಹಾಗೆ ನಿನ್ನ ಮಾತಿನ ಅರ್ಥದಲ್ಲಿ ಅರ್ಥವಾಯ್ತಲ್ಲ. ನನಗೆ ಒಮ್ಮೆ ಅವಕಾಶ, ಕೊನೆಯ ಬಾರಿ ಅವಕಾಶ ಕೊಟ್ಟರೆ ಕರೀತಾ ಇರ್ತಾಳ ಅಂತ. 3ನೇ ಬಾರಿಗೆ ಕೊನೆಯ ಬಾರಿ ಅವಕಾಶ. ಇದರಲ್ಲಿ ಉತ್ತರ ಬಂದ್ರೆ ಒಳ್ಳೇದು, ಅದಲ್ಲ ಅಂತ ನಿನ್ನ ತಲೆ ಕಡ್ದು ಈ ಕಂಬಕ್ಕೆ ನೇತಾಕ್ತೇನೆ. ಈ ಕಂಬಕ್ಕ? ಅಮ್ಮ, ಈ ಕಂಬ ನಾಳೆ ಇಲ್ಲೇ ಇರ್ತದ? ಇಲ್ಲ, ನಿನ್ನ ಅಪ್ಪ ಬಂದು ಓದ್ಕೊಂಡು ಹೋಗ್ತಾನೆ. ಕರಿತೇನೆ. ಓದ್ಕೊಂಡು ಮಹಾರಾಜರೇ, ಇಲ್ಲಿ ಮಹಾರಾಣಿ ಅವರು ನಾನು ಕೇಳಿದ್ದನ್ನು ಕೊಡುವುದಿಲ್ಲ. ಸ್ವಾಮಿ ಆಯ್ತಲ್ಲ, ಗೊತ್ತಾಯ್ತಲ್ಲ. ತರಳೆ ಬೇಜರಗೊಳ್ಳಬೇ ತರಳೆ ಬೇಜರಗೊಳ್ಳಬೇ ತೋರಿದು ಚಕ್ರವ ಕೊಡಲು ಪುರಮಡುತ್ತ ತರಳೆ ಬೇಜರಗೊಳ್ಳಬೇ ತೋರಿದು ಅರೆಕ್ಷಣ ನಿಲ್ಲು. ನಾನು ಬೈದು ಭಂಗಿಸಿ ಎನ್ನುವ ಕಾರಣಕ್ಕಾಗಿ ಹೊರಟನಿದ್ದೆ ನಮ್ಮ. ಕೊರಗಬೇಡ, ಮರಗಬೇಡ, ಮನಸ್ಸಿನಲ್ಲಿ ನೋವನ್ನು ಇರಿಸಿಕೊಳ್ಳಬೇಡ. ಮಕ್ಕಳಾದವರು ತಪ್ಪನ್ನು ಮಾಡಿದಾಗ ತಾಯಿ ಅಥವಾ ತಂದೆಯಾದವನವರಿಗೆ ಬುದ್ಧಿಯ ಮಾತುಗಳನ್ನು ಆಡಬೇಕಾದದ್ದು ನಮ್ಮ ಕರ್ತವ್ಯವಾಗಿರುತ್ತದೆ. ಹಾಗಾಗಿ ಹೊಡೆದೆ ಎನ್ನುವಂತಹ ಕಾರಣಕ್ಕಾಗಿ ಮನಸ್ಸಿನಲ್ಲಿ ಬೇಸರವನ್ನು ಇರಿಸಿಕೊಳ್ಳಬೇಡ. ಅಯ್ಯೋ, ನನಗೆ ಬೇಸರ ಇಲ್ಲಪ್ಪ. ಅವರು ಅಮ್ಮನೇ, ನೀವು ಅಮ್ಮನೇ, ನಾನು ನಿಮ್ಮ ಮನೆ ಮಗಳು, ಯಾಕೆ ಬೇಸರ ಮಾಡುವುದು? ಹೆಚ್ಚು ಮಾತುಗಳನ್ನು ಆಡಲಾರೆ. ಆದ್ರೆ ಒಂದು ಮಾತು. ಏನು ತಾಯಿ? ಚಕ್ರವನ್ನು ಕೊಡುವಂತಹ ನನಗೆ, ತೆಗೆದುಕೊಳ್ಳುವಂತಹ ನಿನಗೆ, ಪಡೆಯುವಂತಹ ನನ್ನವರಿಗೆ, ಮೂವರಿಗೆ ವಿನಃ ಚಕ್ರದ ವಿಚಾರ ಇನ್ನೊಬ್ಬರಿಗೆ ತಿಳಿಯಕೂಡದಮ್ಮ. ಅದೇನು ಹಾಗೆ? ನನ್ನವರ ಪ್ರಾಣವೇ ಅಡಕವಾಗಿದೆ. ಓ ಹಾಗೋ? ಚಕ್ರವನ್ನು ನನ್ನ ಕೈಗೆ ಕೊಡಿ, ಮತ್ತೆ ನಿಮ್ಮ ಗಂಡನ ಪ್ರಾಣ ನನ್ನ ಕೈಯಲ್ಲಿ ಪಡಿತೆ ಈಗ ತಲೆ ಮೇಲೆ. ಯಾಕೆ? ಚಕ್ರ ಕೊಡಿ, ಗಂಡನ ಪ್ರಾಣ ಬಿಡಿ ಅಂತ ಹೇಳಿದ್ರೆ. ಚಕ್ರದಲ್ಲಿ ಗಂಡನ ಪ್ರಾಣ ಇದೆ ಅಂತ ಹೇಳಿದ್ದು ನೀವೇ ಅಲ್ವಾ ಅಮ್ಮ? ಹಾಗೆ ಜಾಗ್ರತೆ ಕೊಂಡು ಹೋಗಿ ಅವರಿಗೆ ಇದನ್ನು ತಲುಪಿಸಬೇಕು. ಆಯ್ತು ತಾಯಿ, ಈ ಚಕ್ರವನ್ನು ನಾನಿನ್ನು ಎಲ್ಲಿಗೆ ಸೇರಿಸಬೇಕೋ ಅಲ್ಲಿಗೆ ಸೇರಿಸಿ ಬಿಡ್ತೇನೆ. ಎಲ್ಲಿಗೆ ಸೇರಿಸುವುದು? ಯಜಮಾನ್ರ ಕೈಗೆ ಸೇರಿಸಬೇಕಲ್ಲ. ಹಾಗೆ ಆದಷ್ಟು ಬೇಗ ಬಾ, ಊಟದ ಸಿದ್ಧತೆಯನ್ನು ಮಾಡಿ. ಸಿಕ್ಕಿತಲ್ಲ ಚಕ್ರ, ಹೋಗ್ತೇನೆ. ಇತ್ತದಾರು ಕಪಾತು ಶಿವನನು ಭಕ್ತಿಗಳು ಪೂಜಿಸುತ್ತ ಚಕ್ರವ ಮತ್ತೆ ಕಾಣದೆ ಸತಿಗಳು ವ್ಯಗ್ರನಾಗಿಯೇ ಬರ ಹೀಗೆ. ನಿಮ್ಮ ನಿರೀಕ್ಷೆಯಲ್ಲಿ ಇದ್ದವಳು ಪ್ರಭು. ಸರಿ, ಬನ್ನಿ, ಊಟದ ಸಿದ್ಧತೆಯ. ಊಟದ ಸಮಯವೇನೇ ಇದು? ಅದಲ್ಲವೇ ಹೇಳಿ. ನದಿಯಲ್ಲಿ ಸ್ಥಾನವನ್ನು ವಿರಚಿಸಿ ಬಂದು ಪೂಜಾ ಮಂದಿರವನ್ನು ನೋಡಿದೆ ಎಂದಾದರೆ, ಪೂಜಾ ಮಂದಿರದಲ್ಲಿ ನಾನು ನಿತ್ಯವೂ ಆರಾಧಿಸುತ್ತಿರುವಂತಹ ಅವರ ಸುದರ್ಶನ ಕಾಣಿಸ್ತಾ ಇಲ್ಲ. ಎಲ್ಲಿ ಹೋಯಿತು, ಏನಾಯಿತು? ರಮಣ ನಿಲಯ ಆಜ್ಞೆಯಾದದಿ ರಮಣಿ ಭಾಗೀರಥಿಯೋಳಿತು ಚಕ್ರವಾರಮಣಿ ಭಾಗೀರಥಿಯೋಳಿತು ಪ್ರಭೆಗಿದೇನೆ ಪ್ರಭೆಗಿದೇನೆ ಕೇಳಿ ಅಮಮ ಚಿಲುವು ಅಮಮ ಚಿಲುವು ರಮಣ ರಮಣ ಅರಮನೆಯನ್ನು ಸೇರಿದಾಕ್ಷಣದಲ್ಲಿಯೇ ಬಂದು ನನ್ನಲ್ಲಿ ಚಕ್ರವನ್ನು ನೀವು ಕೇಳ್ತೀರಿ ಎನ್ನುವಂತಹ ನಿರೀಕ್ಷೆಯಲ್ಲಿ ನಾನಿರಲಿಲ್ಲ. ಕೇಳಬೇಕಾದದು ಅಲ್ವೇ?
ಖಂಡಿತವಾಗಿ ನನ್ನಲ್ಲಿ ನೀವು ಕೇಳಬೇಕಾದದ್ದೇ. ಆದ್ರೂ ಮರುಪ್ರಶ್ನೆಯಾಗಿ ನಿಮ್ಮಲ್ಲಿ ಒಂದು ಮಾತು ಕೇಳಲೇಬೇಕಲ್ಲ ನಾನು. ಏನೇ ಅದು? ನದಿ ಸಮೀಪಕ್ಕೆ ಹೋಗುವಂತಹ ಮುಂಚಿತವಾಗಿ ಮಾತಾಡುವುದಕ್ಕಾಗಿ ಯಾರಾದರೂ ಸಿಕ್ಕಿದ್ರು? ಯಾರೋ ಒಬ್ಬಳಾಕೆ ಸಿಕ್ಕಿದಳು, ಹಣ್ಣು ಹಣ್ಣು ಮುದುಕಿ. ಹೊಟ್ಟೆಗೆ ಹಿಟ್ಟಿಲ್ಲದೆ ಅದೆಷ್ಟೋ ದಿವಸಗಳಾಯಿತು ಕಂದ ನಿನ್ನ ಸಾಕು ತಾಯಿ ಎಂಬುದಾಗಿ ಅರುಹಿದಳು. ಹೋಗು ಎನ್ನ ಯಾರ ಮನೆಗೆ ನನ್ನ ಸತಿಯಾದಂತಹ ರಂಭಾಮಣಿ ಇದ್ದಾಳೆ ಅಂತ ಕಳುಹಿಸಿಕೊಟ್ಟವನು ನಾನು ಗೊಂದಳೆ. ಬೇರೆ ಮುದುಕಿ ಆಯ್ತಲ್ಲ, ಬೇರೆ ಯಾರನ್ನಾದ್ರೂ? ಯಾರು ಸಿಗ್ಲಿಲ್ವೇ? ನಾನು ನಿಮ್ಮಲ್ಲಿ ಹೇಳಿದೆ, ಹೆಚ್ಚು ಕಾರ್ಯಕ್ರಮ ಒಪ್ಪಿಕೊಳ್ಳಬೇಡಿ. ಯಾಕೆ? ನಿದ್ರೆ ಬಿಟ್ರೆ ಹೀಗೆ ಆಗ್ತದಂತೆ. ಏನ ಪಿತ್ತ ವಿಕಾರ ಅಂತ ಗ್ರಹಿಸಿದ್ದೇನೆ? ಹಾಗೆಲ್ಲ ಪ್ರಭು. ಮತ್ತೆ ನೀವು ಆಡ್ತಿರುವಂತಹ ಮಾತನ್ನು ಕೇಳುವಾಗ ನನಗೆ ಮರುಳುತನ ಉಂಟಾಯಿತು, ನಿಮಗಾಯಿತು ಅಂತ ನನಗೆ ಅರ್ಥವಾಗ್ತಾ ಇಲ್ಲ. 17ರ ತರುಣಿ ಭಾಗೀರಥಿ ಎನ್ನುವ ಆಕೆ ಇಲ್ಲಿವರೆಗೆ ಬಂದಿದ್ದಾಳೆ. 17ರ ತರುಣಿ ಭಾಗೀರಥಿ? ಹೌದು. ಯಾರಂತೆ? ಯಾಕೆ ಬಂದಳಂತೆ? ತಂಗಿ ಸುಮನಾಂಗಿಯ ದಾಸಿಯಂತೆ. ಇಲ್ಲಿವರೆಗೆ ಬಂದಂತ ಆಕೆ ನನ್ನಲ್ಲಿ ಕೇಳಿದ್ದು ಒಂದೇ, ಏನು? ಚಕ್ರವನ್ನು ಕೇಳಿದ್ದಾರೆ. ಹೌದು. ನೀನೇನು ಮಾಡಿದೆ? ಕೊಡ್ಲಿಲ್ಲ ಪ್ರಭು. ಕೊಡುವುದಕ್ಕೆ ಇರುವುದು ಅಲ್ಲವಲ್ಲ ಅದು? ಖಂಡಿತ ತಾನೆ. ಹಾಗಾಗಿ ಆಕೆಯನ್ನು ಗದರಿಸಿದೆ, ಹೆದರಿಸಿದೆ, ಬೆದರಿಸಿದೆ. ಮತ್ತೆ ಕೊಡುವ ಹಾಗಿಲ್ಲ ಅಂತ ಆಡಿದೆ. ಆದ್ರೆ ಆಕೆಯ ಬಾಯಿಂದ ಒಂದು ಮಾತು ಬಂತು. ಯಾವುದು? ನದಿ ಸಮೀಪಕ್ಕೆ ಹೋಗಿರುವಂತಹ ನಿಮ್ಮವರೇ ಹೇಳಿದ್ದಾರೆ, ತರುವುದಕ್ಕಾಗಿ ಹೇಳಿದ್ದಾರೆ. ನಾನು ಹೇಳಿದ್ದೇನೆ ಎಂಬುದಾಗಿ. ಹೌದು. ನೀನೇನು ಮಾಡಿದೆ? ಆದ್ರೂ ನಾನು ನಂಬಲಿಲ್ಲ. ಆಕೆಯಲ್ಲಿ ಕೇಳಿದೆ, ಅವರು ಉತ್ತರಿಸಿದ್ದೇ ಹೌದು ಅಂತ ಆದ್ರೆ ಚಕ್ರವನ್ನು ಕೊಡ್ತೇನೆ ಅಂತ ಆಡಿದೆ. ಮುಂದೆ ಅರಮನೆಯಿಂದಲೇ ಕರೆದು ಕೇಳಿದ್ದಾಳೆ, ಪ್ರಭೋ ಇಲ್ಲಿ ನಾನು ಕೇಳಿದ್ದನ್ನು ಕೊಡುವುದಿಲ್ಲ ಎನ್ನುವ ಹಾಗೆ ನೀವೇ ಆಡಿದವರು ಪ್ರಭೋ, ನಾನು ಹೇಳಿದ್ದು ಹೌದು ರಂಭ ಕೊಟ್ಟು ಬಿಡಿ ಎನ್ನುವ ಹಾಗೆ ನಿಮ್ಮ ಮಾತಿನಂದದಿ ಚಕ್ರವನ್ನು ನಾ ಕೊಟ್ಟೆ ಪ್ರಭೋ. ವಿವೇಕ ಶೂನ್ಯಳೆ. ಯಾರೋ ಒಬ್ಬಳಾಕೆ ಬಂದು ಸಟೆಯನ್ನಾಡಿದಳು ಎನ್ನುವುದನ್ನೇ ದಿನವೆಂಬುದಾಗಿ ಭ್ರಮಿಸಿಕೊಂಡು ವರ ಸುದರ್ಶನವನ್ನಿತ್ತೆಯಲ್ಲೋ. ನೀನು ಕೊಟ್ಟುದು ಸುದರ್ಶನವನ್ನಲ್ಲ, ನೀನು ಕೊಟ್ಟುದು ಶ್ರೀಚಕ್ರವನ್ನಲ್ಲೋ. ನಿನ್ನ ಮಂಗಲ ಸೂತ್ರವನ್ನ ಕಿತ್ತುಕೊಂಡೆ. ಸನ್ನುತನೆ ಮನಿಪುದು ಬಣ್ಣ ಪಡಿಸುವಿದೆ ಬಲ್ಲ ಪಡಿಸುವಿದೆ ಅನ್ನಪಾನ ಕೇಳಲಿಲ್ಲ ಎನ್ನುಳವಳು. ಅನ್ನಪಾನವ ಕೇಳಲಿಲ್ಲವು, ಅನ್ನಪಾನವ ಕೇಳಲಿಲ್ಲವು ಎನ್ನುಳವಳು. ಸನ್ನುತ ಮನ್ನಿಸೋ ತಪ್ಪನ್ನು ಎಸಗಿ ಬಿಟ್ಟೆ ಪ್ರಭು, ತಪ್ಪನ್ನು ಎಸಗಿ ಬಿಟ್ಟೆ. ಹಾಗೆ ಹೋಯ್ತಲ್ಲ. ಇದುವರೆಗೆ ಅರಿತು ನಾನು ಅಪರಾಧವನ್ನು ಗೈದವಳಲ್ಲ. ಮಾಡಿರುವಂತಹ ಪ್ರಮಾದಕ್ಕೆ ನಿಮ್ಮಲ್ಲಿ ಕ್ಷಮೆ ಕೇಳುವುದಕ್ಕೂ ನಾನು ಅಲ್ಲ ಪ್ರಭು. ನನಗಿರುವಂತಹ ಶಿಕ್ಷೆ ಒಂದೇ, ಹಿಡಿದಿರುವಂತಹ ಕೂರ ಸೀಟ ನನ್ನ ನೆತ್ತಿಯನ್ನ ತರುಣಿಯಳು ತರುಣಿ ಅರುಣಿ ಅಳು ತೆರೆದಿಗೆನು ಕರುಣದಳು ಕರುಣದೊಳು ಮನಿಸುತ್ತ ಸೆರಗಿನ ಮರಿಸುತ್ತ ಬಿಗಿದ ಬಿಗಿದ ಬರದೊಳ
ಕರುಣಿ ಅಳುದಿ ತೆರದಿ ನುಡಿಗೆರೋ ನೋವಾಯಿತೇ ಚಿನ್ನ? ಇಲ್ಲ ಪ್ರಭು, ನನಗೆ ಘಾಸಿಯಾಯಿತೇ ಮದ್ದು? ಕ್ಷಮಿಸಿ ಬಿಡು ಚಿನ್ನ, ಕ್ಷಮಿಸಿ. ಬೇಡ ಪ್ರಭು, ಅಂತಹ ಮಾತುಗಳು ನಾಡು. ಯೋಚಿಸಿ ನೋಡು ನನ್ನ. ಏನಿದೆ? ಮದುವೆಯಾದ ಆರಭ್ಯದಿಂದ ಇಂದಿನವರೆಗೆ ನಿನಗೊಂದು ಏಟು ಹೊಡೆಯುವುದು ಬಿಡು. ಒಂದು ಕಟನುಡಿಯನ್ನಾಡಿದವನು ಈ ದಾರಿಗನಲ್ಲ. ಇಲ್ಲ ಪ್ರಭು. ಹಾಗಿದ್ದರೆ ಉದ್ವೇಗಕ್ಕೆ ಇಂದು ಯಾಕೆ ನಾನು ಒಳಗಾದೆ? ಕೋಪದ ಕೈಗೆ ನನ್ನ ಬುದ್ಧಿಯನ್ನು ಯಾಕೆ ಮಾರಿಕೊಂಡೆ? ಆಲೋಚಿಸಿ ನೋಡು ನೀನು. ಏನೂ ಇಲ್ಲದೆ ಇದ್ದಂತಹ ದಾರಿಗಾಮೋಘವಾದಂತಹ ಸಾಧನೆಯ ಮೂಲಕವಾಗಿ ಅದನನ್ನು ಭಕ್ತಿ ಪುರಸ್ಸರವಾಗಿ ಮೆಚ್ಚಿಸಿಕೊಂಡು ವರಬಲಸನ್ನಿತನಾಗಿ ಸುರರ ಪಕ್ಷಪಾತಿಯಾಗಿ ಬಂದಂತಹ ಹರಿಯ ಜೊತೆಯಲ್ಲಿ ಕಾಡಾಕಾಡಿಯಾದಂತಹ ಭವರವನ್ನು ಕೊಟ್ಟವನು ನಾನು. ಹರಿಯಕರಾದ ದರ್ಶನ ಸೆಳೆದುಕೊಂಡೆ ನಾನು. ಮತ್ತೆ ನಾನು ಯೋಚಿಸಿದ್ದು ಅದು ನಾನು ಧರಿಸುವುದಕ್ಕಲ್ಲ, ಪೂಜಾ ಮಂದಿರದಲ್ಲಿರಿಸಿ ಅನವರತವು ಆರಾಧಿಸುವುದಕ್ಕೆ ಎಂಬುದಾಗಿ. ಅಂತಹ ಸುದರ್ಶನ ವಿಧಿಯಾಡಿದಂತಹ ನುಡಿಯಂತೆ ಬಂದುದು ನನಗೆ. ಮುಂದೊಂದು ದಿನ ಸಮರ ಕ್ಷೇತ್ರದಲ್ಲಿ ನಿನ್ನ ಪಾಲಿಗೆ ವಿಶಿಷ್ಟವಾದಂತಹ ಶಕ್ತಿ ಆಯುಧ ಪ್ರಾಪ್ತಿಯಾಗುವುದಕ್ಕಿದೆ ಮಗನೇ. ಅನವರತವು ಅದನ್ನು ನೀನು ಆರಾಧಿಸ್ತಾ ಬಂದೆ ಎಂದಾದರೆ ನಿನ್ನ ಆತ್ಮವರ್ಚಸ್ಸು ದೇಹ ವರ್ಚಸ್ಸು ವೃದ್ಧಿಸುವುದಕ್ಕಂದ. ಎಂದಿಗೆ ಅದು ನಿನ್ನ ಕೈ ತಪ್ಪಿ ಹೋಗುವುದು, ಅಂದಿಗೆ ನಿನ್ನ ಪಾಲಿಗೆ ಮರಣ. ಹಾಗಿದ್ದರೆ ಸುತ್ತಲೂ ಬಿಚ್ಚುಗತ್ತಿಯ ಕಾವಲು ಭಟರು ಸುತ್ತಲೂ ಎಚ್ಚರದಿಂದ ಕಾಯುತ್ತಿರುವಂತಹ ಹೊತ್ತಿನಲ್ಲಿ ಬಂದವರಾರು ಬಿಚ್ಚುಗತ್ತಿಯ ಕಾವಲು ಭಟರು ಸುತ್ತಲೂ ಎಚ್ಚರದಿಂದ ಕಾಯುತ್ತಿರುವಂತಹ ಹೊತ್ತಿನಲ್ಲಿ ನನ್ನ ಸನಿಹಕ್ಕೆ ಹಣ್ಣು ಹಣ್ಣು ಮುದುಕಿಯಾಗಿ ನಿನ್ನ ಸನಿಯಕ್ಕೆ ಹದಿಹರೆಯದ ತರುಣಿಯಾಗಿ ಒಬ್ಬಳಾಕೆ ಬಂದು ಚಕ್ರವನ್ನು ಅಪಹರಿಸ್ತಾರೆ ಅಂತಾದರೆ ಏನಾಗಿರಬಹುದು? ಇದು ಸುರರ ಮಾಯೆಯೋ? ಅಲ್ಲ, ಸಾಧ್ಯವೇ ಇಲ್ಲ. ಸುರರು ಯಾವ ಕಾಲಕ್ಕೆ ನಮ್ಮ ಸನಿಹಕ್ಕೆ ಬರುವುದಕ್ಕೆ ಸಾಧ್ಯ? ನನ್ನ ಹೆಸರು ಕೇಳಿದರೆ ಅವರು ಗಡಗುಟ್ಟಿ ನಡುಗುವವರಿದ್ದಾರೆ. ಹಾಗಿದ್ದರೆ ಒಬ್ಬನೇ ಕಪಟ ನಾಟಕ ಸೂತ್ರಧಾರಿ ಎನ್ನುವಂತಹ ನೆಗಳ್ತೆಗೆ ವಾದನನಾದವ, ದಿತಿಜನಿಗೆ ಅಂತಗನಾಗಿ ಕಾಣಿಸಿಕೊಂಡಂತಹ ಹರಿ ಒಂದು ಅವನೇ ಬಂದಿರಬೇಕು. ಇಲ್ಲದಿದ್ದರೆ ತನ್ನವರನ್ನೇ ಕಳುಹಿಸಿಕೊಟ್ಟಿರಲೇಬೇಕು. ಬರಲಿ ಬಿಡೆ. ಲೋಕದಲ್ಲಿರುವಂತಹ ಸಕಲ ಜೈವರಾಶಿಗಳಿಗೂ ಬೇಡಿದುದನ್ನು ಕೊಡುವವನಂತೆ ಹರಿ. ಅಂತಹ ಹರಿಯೇ ದಾರಿಗನ ಸನಿಹಕ್ಕೆ ಭವತಿ ಭಿಕ್ಷಾಂ ದೇಹಿ ಹೀಗೆ ಬೇಡುವುದಕ್ಕೆ ಬರ್ತಾನೆ ಅಂತಾದರೆ ದಾರಿಗನ ವ್ಯಕ್ತಿತ್ವವೆಷ್ಟು ವಿಕಸನ ಹೊಂದಿತು. ಆಲೋಚಿಸಿಕೋ, ನೀನು ಅರ್ಥೈಸಿಕೋ. ಬಿಡೋ, ಏನೇ ಆದರೆ ಆಗಲಿ, ಹರಿಯೇ ಬರಲಿ, ಹರಿಭಟರೇ ಆಗಲಿ, ಹಿಂಜರಿಯುವವನು ಈ ದಾರಿಗನಲ್ಲ. ಸುದರ್ಶನವಿಲ್ಲದೆ ನನಗೆ ಅಸ್ತಿತ್ವವಿಲ್ಲ, ಸುದರ್ಶನವಿಲ್ಲದೆ ನನಗೆ ಬದುಕಿಲ್ಲ. ಹೋಗುತ್ತೇನೆ, ಸುದರ್ಶನವನ್ನ ಪಿಡಿದು ಬರ್ತೇನೆ. ಕಳುಹಿಸಿಕೊಡು. ಹೋಗು.
ಮಾರಿ ನಿದ್ರೆ ಬರದೇನು ನಿನಗೆ? ಯಾವಾಗಾದ್ರೂ ಒಮ್ಮೆ ಇದ್ರೆ ನಿನ್ನ ಕಣ್ಣು ನಿನ್ನ ಮುಖದಲ್ಲಿರುವುದ ನೆತ್ತಿಯ ಮೇಲೆ ಇರುವುದು. ಬಂದು ಬಂದು ನನಗೆ ಹಾಯ್ತಾ ಇರುವೆ. ಈರ್ನ ಕಣ್ಣು ಮೂಣೆ ಎಡುಪು ತೀರೆಗೆ ಬರೆಯುವ ರಾಜ್ಯ ಹೆದ್ದಾರಿ ಇದು. ರಾಜ್ಯ ಹೆದ್ದಾರಿ ಅಂಡ ಯಪ್ಪ ಎಂಕ್ಲ ಪಾಪ ತಕ್ಕಲು ಇಟ್ಟ ಹೊಡಿಯೇ ಬದಿಯಲ್ಲಿರುವಂತಹ ರಸ್ತೆಗಳಲ್ಲಿ ಓ ದೇವರೇ ನಿಕ್ಲಕ್ಕೆ ಕನ್ನಡತೆಲ್ಲ ಕತ್ತನ ಮಾರ್ಗ ಅವಡು ಪೋಯರೆ ಪಾಪ ತಕ್ಕಲು ಬೆಂಜಿನ ಪುಣಂಕ್ಲ ಗುಂಡಿ ಗುರುಪದ ಮಾರ್ಕೊಡೆ ಬೋಡೆ ಹೇಳ್ಪಾರು ಕೂಡ ಏನದು ಕಣಕ್ ಕಟ್ಟಿಗೆ ಅಲ್ವೇನು? ಇಟ್ಟಿಗೆತ್ತು ಕಡಪಾಲು ಸೌದೆ ಅದು ಚೌತತ್ತು ಕರ್ಕೊಂಬಿಡ ಉರುವಲು ಪೆತ್ತಾರ್ಪನೆಗೆ ದಿಪ್ಪನಂದು ಕಣಕ್ ಕಾಷ್ಟ ಬಿಡು ಕಡೆಕ್ಲ ಕಾಟೋಗವೇ ಬೋಡೈನಿ ಅವು ಪೂಲ್ನ ಕಣಕ್ ಅವಡು ಕೋಲ್ ಕಣ ಅದು ಎಲ್ಲಿಗೋ ಊರ್ಗು ಮಾರಿಯರೆ ಅಂದ್ರೆ ಮಾರಿಯರೆ ಉಪಯೋಗ ಉಂಟು ಅದರ ಉಪಯೋಗ ಕಣಕ್ಕದ ಉಪಯೋಗ ಗೊತ್ತು ಜನ ಏನದು? ಹುಟ್ಟು ನಡೆದು ಸಹಿತ ನಡೆ ಮುಟ್ಟಲ್ಲ ಕಣಕ್ ಓಡು ಏನಕ್ಕೆಲ್ಲ ಮಾತೆಲ್ಲ ಓಡು ಅಂದ್ರೆ ಒಂದೇ ಗಂಜಿ ವೈಪೇರ ಬೇಯಿಸಿದ್ದೆ ಗಂಜಿ, ಅದನ್ನು ಗಂಜಿ ಬೇಯಿಸುವುದು ಯಾಕೋ? ಓ ಈರಂಡ ಪೆದಂಪಾತ ನೇರ ಮಾತು ನನ್ನದ್ದು. ನೇರ ಮಾತು ಬೇಯ್ಪಾಯಿ ನಾವು ಗಂಜಿ ನೆನ್ಕೊತ್ತಿದ್ಯಾ ಮತ್ತೆ ಅಂಚವನ್ನ ಬಾತೆರ ಬನ್ನಿ ಗಂಜಿ ವೈಪೇರ ಹಾಪುಂಡು ಒರಿಂದ ಕಚ್ಮಲ್ ಪೇರೆ ಹಾಪುಂಡು ಬುಕ್ಕಳ ಒರಿಂದ ಬೆಚ್ಚನೀರು ಕಾಯಿ ಪೇರೆ ಹಾಪುಂಡು ಕಾಯಿಸಿದ್ದೆ ಬಿಸಿ ನೀರನ್ನು ಪುನಃ ಕಾಯಿಸುವುದು ಯಾಕೆ? ಈ ಜನದ ಆಯ್ತಾತೇರ್ನೆ ಆಯ್ತಾ ಬುಕ್ಕ ಅಂಚತ್ತವು ನೇ ಅವು ಪಾತೆರ ಬನ್ನಿ ಮಾತಿಗೊಂದು ಮಾತು, ಚಕ್ಕುಲಿಗೊಂದು ತೂತು, ಊಟಕ್ಕೊಂದು ಮೊಸಾರು, ಮಾತಿಗೊಂದು ಕೋಸಾರು. ಮೊದಲಿದ್ದೆಲ್ಲವರಿಗೂ ಅರ್ಥ. ಅಂಚ ನೇ ಗಂಜಿ ಪೆರಾಪುಂಡು ಕಜಿಪ್ಮಾಲ್ ಪೆರಾಪುಂಡು ಐದು ಬುಕ್ಕ ಬೆಚ್ಚ ನೀರು ಕಾಯಿ ಪೆರಾಪುಂಡು ಬುಕ್ಕಳವರಿಂದ ಎಲ್ಲ ನೀರೇನು ಕೊಡೋದು ಪೊತ್ತ ಎಲ್ಲ. ನನ್ನನ್ನು ಇಂತಹ ಸೌದೆಯಲ್ಲಿ ಉರಿಸುವುದಲ್ಲ ಆಯ್ತಾ? ಬೇಕಾ ಗಂಧದ ಮರ, ಗಂಧದ ಆತಲ ವಾಸನೆ ವಾಸನೆ ಅಲ್ವೇನೋ? ನಾವೆಲ್ಲರೂ ದೊಡ್ಡವರಿದ್ದೇವೆ, ಆದ ಕಾರಣವಾಗಿ ಪರಿಮಳಯುಕ್ತವಾದ ದೊಡ್ಡವರು ನಮ್ಮ ಹೊಗೆಯು. ದೊಡ್ಡವರುಂಡ ರಾಜಕೀಯ ನಾಯಕರು ಓ ರಾಜಕೀಯ ದಕ್ಕಲು ಪರಿಮಳ ಪುಗೆ ಪರಿಮಳ ಅಂಚತ್ತಿ ಮತ್ತೆ ಮಾತತ್ತಿ ಕೆಲವು ರಾಜಕೀಯ ದಕ್ಕಲಿಗೆ ದಯ ಗಂಧದ ಗಣಕವಾಡ್ನು ಯಾಕೆ ಐ ಜೂಡು ಪುನಗ ಉರಿಡಿಕ್ಕ ನಾದದುಪ್ಪಿ ನಿಂಬೆ ಮಗ್ಗೆ ಸೈತಿ ಮುಕ್ಕಾಲ ಪರಿಮಳ ಅಂದ್ರೆ ಆಡ್ತು ಗಂಧದ ಗಣಕ ಹಾಗೆ. ಸರಿ 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 ಅಂಚ ಇದನ್ನೆಲ್ಲ ಇಷ್ಟು ಕಷ್ಟಪಟ್ಟುಕೊಂಡು ಹೋಗ್ಬೇಕಾದ ಮಾರುವುದು ಯಾಕೆ ಬೇಕಾಗ ಎಂಕ ಕುಟುಂಬಂಡು ಎಂಕಲ್ ಒಂಜಿತ್ತೊಂದು ಬುಡಿಯವ್ರಿ ಮಗೆ ಮಾತ ಉಳ್ಳೇರಿ ಶಾಬಾಸ್, ಮೆಚ್ಚಿದ್ದೇನೆ. ಹೀಗೆ ಇದ್ರು ಸಣಕಲು ಶರೀರವಾದರೂ ನಿನ್ನ ಜೀವನದ ಆದರ್ಶಕ್ಕೆ ಮೆಚ್ಚಬೇಕು. ಒಂದು ಅಂಗವಿಕಲಿಗೆ ಬಾಳ್ವೆಯನ್ನು ಕೊಟ್ಟೆಯಲ್ಲ, ಒಳ್ಳೆಯದಾಯ್ತು. ಏರ್ ಅಂಗವಿಕಲೆ ನಿನ್ನ ಹೆಂಡತಿ ಒಂದು ತುಂಡು ಅಂತ ಹೇಳಿ ಎನ್ನ ಬಿಡಿಯದ ಅಂಗವಿಕಲೆ ನೀರಿಗೆಲ್ಲ ಬಂತೀರ ಕಾಲಿಲ್ವಾ? ಕೈ ಕಾರ್ಜಂದೆ ತುಂಡತ್ತಿ ಮತ್ತೆ ತುಂಡು ಅಂಡ ಎಂಕ್ಲ ಪಾಪ ದಕ್ಕಲತಾ ಪಾಪ ದಕ್ಕಲಂದ ಎತ್ತುಲು ಎಂಕ್ಲ ಅಂಚ ಪಾಪ ದಕ್ಕಲಂಡ ಬಜ್ಜಿನ ಒಂಜಿ ಚಾಲ್ಪಟ ಅದು ಒಯ್ಕಲ ಬೋಡ್ಚಲ್ನ ಕೊಂಚ ಚಪ್ಪು ಅಂಚ ಪಾಪ ದಕ್ಕಲಾದರೂ ಬೆಳ್ಳಿಯದ್ದು ಉಂಟಲ್ಲ. ಓ ಬುಳ್ಳಿಯತ್ತವು ಸಂತೆದ ಅಂಚ ಅಂದೆ ಪಾಪ ದಕ್ಕಲಂಡ ಓ ದಾಲದ ದೆತ್ತಿದ್ವೆ ಪಾಪ ದಕ್ಕಲಂಡ ತುಂಡು ಬಿಡೇದಿ ಬಂಡ ಇಂಚ ಒಯ್ಕ್ ಸಪೂರಾದು ಕಪ್ಪು ಕಪ್ಪಾದು ಇಂಚ ಕೂಲಿ ಮತ ಇಂಚ ಎದುರು ಬತ್ತದು ಮಂಡ್ಯದ ಕುಜಾಲ್ ಮತ ಪುಚ್ಚದ ಬಿಲ್ಲದೆಲ್ಲ ನೇಯ್ದು ಬಿಡ್ದು ಇಂಚ ಪಾಪ ñೊಟ್ಟು ಬನ್ನು ಇಂಚ ಅವು ತುಂಡು ಬಿಡೇದಿ ಮತ್ತೆ ಇಡಿ ಆದ್ರೆ ಇಡಿ ಬಂಡ ನಿಖಿಲ್ನ ಮತ ತುಳೆ ಒಂಜು ಓಡು ಬರ್ತ್ಯಾದು ಒಂಜಿ ಒಂಜರ ಮನ ಬಂಗಾರ ಮೀನಿ ಪಾಡ್ದು ಒಂತೆ ಮೋನೆಗೆ ಬಲ್ದುತ್ತಲ ಒಂಜಿ ಈತು ದಪ್ಪಡು ಮತ ಮೆತ್ತಾದು ಕಣ್ಣಗೆ ಗುರ್ಬಿ ಹಾಕಿದಕ್ಕ ಮೈ ಮತ ಪಾಡ್ದು ಇಂದು ದಪ್ಪತ್ರನೆ ನೂಲುಡು ಮತ ಇಂಚ ಸಪ್ರ ಸಪ್ರ ಮಲ್ತದು ಐದು ಬುಕ್ಕ ಇಡೆ ಮತ ಮಂಗೆ ಚಾರಿಗಲ್ಲ ಪೂಜಿಲಕ್ಕ ಕೆಂಪು ಪಚ್ಚೆ ಮತ ಪೂಜಿದು ಬಿಮ್ಮಗು ಕಪ್ಪು ಮತ ತೊಡೆತ್ತದು ಅವು ಒಂಜಿ ಕಪ್ಪುದ ಕನ್ನಟಿ ಮತ ದೀದು ಪೂಜಾಲನ ಮತ ಇಂಚ ಸರಿಗೆದಲಕ್ಕ ಮಲ್ತದು ಬೆಚ್ಚ ಮಲ್ತದು ಒಂಜಿ ಕೈ ಉದ್ದತ್ತನ ಪೈರ್ತಿದ್ದು ತುಂಡು ಕೈತ ರವಕ್ಕೆ ಪಾಡ್ದು ನೀರುಳಿದ ಚೋಲ್ದಂಚಿನ ಸೀರೆ ಮತ ತುತ್ತುದು ಅವು ಕಾರು ಕುಟ್ಟಿಗಾರದ ಜೋಡಿ ಇಂಚ ಪಾಡ್ದು ಗಾಡಿ ಎದುರು ಇಂಚ ಕುಳ್ಳಿರ್ದಿ ಅವು ಇಡೀ ಬಿಡಿಯದಿ ಹಾಗೆ ನಿನಗೆ ಹೆಂಡತಿ ಮತ್ತೆ ತುಂಡು ಬಿಡಿಯೋದಿಲ್ಲ ಮಗಿಯಲ್ಲಿ ಯಾರಿಗೆ? ಮಗಿ ನಿನಗೆ ಮಗಿ ಮಗ ಮಗಿ ನಿನಗೂ ಮಗ ಇದ್ದಾನಲ್ಲ? ಹೌದಾ? ನಿಂಗೆ ಜೋಕುಲಾರಲ್ಲಿ ಬರಕ್ಕೆ ಅಂತಾರೆ ಹಾಗಲ್ವ? ನಿನಗೂ ಮಗ ಇದ್ದಾನೆ ಅಂತ ನಿನ್ನನ್ನು ನೋಡುವಾಗಲೇ ಎಳವರೆಯದ ಹುಡುಗನ ಹಾಗೆ ಕಾಣಿಸ್ತಾ ಇರುವೆ. ನಿನಗೂ ಮಗ ಇದ್ದಾನ ಅಂತ ಅವು ಯಾನು ಉದ್ದತ್ತೆ ತುಂಬು ಮತ್ತೆ ಕಾರ್ ಕರ್ತನತ್ತಿ ನಾವು ಕನಕೊನೆ ತುಂಬಾ ನಡಪತಿ ಅವು ತರೆದು ಪಾದ ತರೆದು ಕುದ್ಯಾಯಿನೆ ಇಲ್ಲ. ನೀನು ಹೆಚ್ಚು ಮಾತಾಡ್ತೀಯಲ್ಲ, ಉಳಿದವರು ನಿನ್ನ ನೆತ್ತಿಗೆ ಹೀಗೆ ತಟ್ಟಿ ತಟ್ಟಿ ನೀನು ಅಲ್ಲಿ ನಡತದ ಪಾದ ತರೆದು ಕುದ್ಯಾಯಿನೆ ಮಗ ಮಗಿಲ್ಲಿ. ಅವನ ಹೆಸರು ಈರೆ ಎನ್ನ ಮಗಿ. ಏನು ನಮಗೆ ಈರೆ? ಯಾರೋ ನಿನ್ನ ಮಗ? ನಾನು ಹೇಗಾಗುದು? ನಾನು ಈರಿ ಹೊಟ್ಟೆಯಲ್ಲಿ ಹಾಕಿದ್ರೆ ಬೆನ್ನಲ್ಲಿ ಬಂದು ಬೆನ್ನುಡೆ ತೀರಾ ಬೆದಮಿಟ್ಟು ಅಲೆಂಗಡ್ಡೆ ಈರೆ ನನ್ನ ಮಗ. ನಾನು ಮತ್ತೆ ಈರೆ ಈರೆ ಈರಪ್ಪೆ ಅನ್ಪುದಾರು. ಹೌದಾ?
ಪೂರ್ತಿ ಬರ್ತದೆ ನಿನಗೆ ಈರಪ್ಪಿ ಬುಕಾವು ಉದ್ದ ತೆಂಬೇರೆ ಅವು ಉದ್ದ ಬರೇರೆ ಉದ್ದ ಹಾಪುನದು ಅಪ್ಪಂದಿತ್ತೀನಿ ಅವನ ಅಪ್ಪನನ್ನು ತೆಗ್ದದ್ದು ಏನು ಮಾಡ್ತಾನ ಈಗ ಐತೆ ನಮಗೆ ಈರಿ ಪುನಃ ಕೈಯಲ್ಲಿಗ ಅವ್ರು ಇಲ್ಲ ಹಾಗೆಯೋ ಅಪ್ಪಿಗೆ ಬೆರ್ತೆ ಏನು ಮಾಡ್ತಾ ಇದ್ದಾನೆ ಮಲ್ಪುಂದ ಭಜನೆ ಅಲ್ಪನೆ ತಿಲ್ಲಲ್ಕೊಂಡು ಭಜನೆ ಓ ಭಜನೆ ಅಲ್ಪನೆ ಹೌದಾ ಭಜನೆ ಓದೋದಿಲ್ವಾ ಓಡು ಶಾಲೆಗಾರಪ್ಪನ ಬೀಜ ದಾಟಿ ಬಿಳಿರ್ದು ಹೌದಾ ಬಾಗ್ಲಿ ವಿದ್ಯೆ ಹತ್ತದೇ ಇದ್ರು ಏನು ತೊಂದರೆ ಇಲ್ಲ ಆದ್ರೂ ಕೃಷಿ ಆದ್ರೂ ಮಾಡ್ತಾನಲ್ಲವ ಬದನೆ ನುಗ್ಗೆಕಾಯಿ ಹಗಲಕಾಯಿ ಪಡವಲಕಾಯಿ ಸೌತೆಕಾಯಿ ತೊಂಡೆಕಾಯಿ ಬೆಂಡೆಕಾಯಿ ಒಳ್ಳೇದದು ಅದರಲ್ಲೂ ಬದನೆಯಲ್ಲಿ ಗುಳ್ಳ ಬದನೆ ಉಂಟಲ್ಲ ಒಳ್ಳೆ ಅವ ತರಕಾರಿ ಮಾಡುವುದಲ್ವಾ ತರಕಾರಿ ಯಾರು ಮಾಡ್ಪುಣಿಯೇ ಮತ್ತೆ ಪಂಡಿವೆಟ್ಟಿಗೆ ಮಾತೇರ್ನ ಕಾಯಿಲ್ಲ ನಾರೆಕಾಯಿ ಬೇರೆಕಾಯಿ ಅದು ಎಲ್ಲವರ ಕಾಯಿ ಅಲ್ಲ ಅದು ತರಕಾರಿ ಉಗ್ಗೆಕಾಯಿ ಮಾತು ಹಣ್ಣು ತರಕಾರಿ ಎತ್ತಿ ಮತ್ತೆ ಬೇರೆ ಕೂಡ ಭಜನೆ ಅಲ್ಪನೆ ಭಜನೆ ಅಲ್ಪನೆ ಭಜನೆ ಹೇಗೆ ಭಜನೆ ಭಜನೆ ಬಾರಿ ಅಂತ ಹೌದಾ ದೇವೇರ್ಲ ಗಾಡಿ ಪೂಜಿ ಅಂದ್ರೆ ಇತ್ತೆ ಮುಗಿದ ಮತ್ತೆ ದೇವರ ಭಜನೆ ಅಲ್ಪನೆ ಹೌದಾ ಅದನ್ನ ಹೇಗೆ ಹೇಳ್ತಾ ಭಜನೆ ಅನ್ಪತಿ ಹೌದಾ ನಿನಗೆ ಹೇಗೆ ಗೊತ್ತಾದ ಏನೋ ಬಣ್ಣ ಕುಟ್ಟಿರ್ತ ಬೇಗ ಕುಳಂತು ಪೇನ ಬಾಯಿಗೆ ಅಂದಾಜಾಬ್ ಅದೇ ಹೇಗೆ ಬಾಯಿ ನೋಡುದು ಅದನ್ನ ಕೇಂದ್ರ ಗೊತ್ತಾಬುಜಿ ಅರ್ಥಾಬುಜಿ ಬಾಯಿ ಪಂದು ನತು ನಗೊಂಜಿ ಚೂರು ಆ ತುಟಿಯ ಹಂದಾಟದಲ್ಲಿ ನಿನಗೆ ಬರ್ತದ ಒಮ್ಮೆ ಹೇಳ್ತೀಯ ತಾಲೊಂಡ ಇದ್ದ ತಾಳ ಹಿಡ್ಕೊಂಡು ಬರುವವನ ನಾನು ತಾಲೊಂಡ ತಾಲ ಕೊಡಿ ಇವರೇ ಹೋಗಿದ್ದಾರೆ ಇನ್ನರಗಳೇ ಬೇಡ ಮೆಲ್ಲ ಬಾರಿಸು ಮೆಲ್ಲ ಬಟ್ಟು ತಾಳದೆ ಇಂಕ ಪಾಲದ ಒಟ್ಟಲು ಹೊಟ್ಟಿಯಾರೆ ಜರಡಿ ತಾಳ ಪುಣ್ಯ ಜೋರ್ ಬಟ್ಟಿಯಾರೆ ಶ್ರುತಿ ಕುಡಿಯತ್ತೆ ಮಾಯಿ ಬುದ್ಧಿ ಮಾಡ್ಬೋದು ಎಷ್ಟು ಸಲ ಆಯ್ತಾ ಹೊಡೆದಾಗಿದೆ ಒಟ್ಟು ಚಲ ಪಣ್ಣೆ ಬಂಗಾಪುಣ ಮಂದ್ರ ಗದ್ದೆ ಅಲ್ಪನತ್ತೆ ಅವು ಹಾಲಾಪನೆ ಹಾಳಾಗಿ ಹಾಕಿದೆ ಇನ್ನೆಲ್ಲಿಗೆ ಉಂಟು ಕೆಲವು ಭಾಗತ್ತೆ ನನಗೆ ಮಗೊಂಡು ಹಾಲಾಪನೆ ಅಯ್ಯೋ ಹಾಲಾಪನೆ ಅಯ್ಯೋ ಎಲ್ಲಿರುವೆ ತಂದೆ ಬಾರೋ ಕೊಡಲಿ ಒಳ್ಳೆಯದಾಗಿದೆ ಏನದು ಎದುರು ಬಯರಲ್ಲಿ ರಂಚೋಲಿ ದೃಷ್ಟಿ ನನಗೆ ಇಲ್ಲಿ ನಿಲ್ಲಿಕ್ಕೆ ಆಗುದಿಲ್ಲ ಭಜನೆ ಈಗ ನೀನು ಎಲ್ಲಿ ಹೋದ ಭಜನೆ ಒಳ್ಳೆಯ ಭಜನೆ ಏನೇ ಆಗಲಿ ಅಂದಿ ನಿನ್ನ ಮಗ ನಿನ್ನನ್ನೊಂದು ಮಂಗ ಮಾಡಿ ಬಿಟ್ಟಲ್ಲ ಅವಂಚೆ ಮತ್ತೇನು ಅವ ಹೇಳಿದ್ದೇನು ಭಜನೆ ಎಲ್ಲಿರುವೆ ತಂದೆ ಬಾರು ಮಾರುತಿ ಎಲ್ಲಿರುವೆ ತಂದೆ ಬಾರು ಮಾರುತಿ ಅಂದ್ರೆ ಯಾರು ಮಾರ್ಚಂಡ ಹನುಮಂತ ದೇವರು ಹನುಮಂತ ಯಾವ ಜಾತಿ ಹನುಮಂತೆ ಮಂಗ ಜಾತಿ ಮಂಗವ ಅವ ಅದನ್ನೇ ಹೇಳಿ ಅಂಚಿ ಇಂಚಿ ತೂಪುತಿ ಕಾಡದೊಳೈ ಪೋಪುತಿ ಆ ಕಡೆ ಈ ಕಡೆ ನೋಡ್ತೀಯಾ ಕಾಡಿನೊಳಗೆ ಹೋಗ್ತೀಯಾ ಐದು ಬುಕ್ಕ ಹೊಂಜಿ ಕಟ್ಟ ಕನಕ ಕಣತ ಮಾರುತಿ ಮಾರುತಿ ಎಲ್ಲಿರುವೆ ತಂದೆ ಬಾರು ಮಾರುತಿ ಎಲ್ಲಿರುವೆ ಅಂತೆ ಅಂತ ಭಜನೆ ಮತ್ತೆ ತುತ್ತಿಗೆರೆ ದೇವರ ಮೆರವಣಿಗೆ ಗೊತ್ತಾ ಚಿಕ್ಕ ಚಿಕ್ಕ ಪಾಟ ನಡಿಬಿಡು ಭಜನೆಗೆ ನಡಿಬಿಡು ತುಮ್ 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 ಅಂತ ಇಂತ ನಿನ್ನನ್ನು ನಿನ್ನ ಮಗ ಮಂಗ ಮಾಡಿದಲ್ಲ ಐದು ಬುಕ್ಕ ಇಟ್ಟೆಂಡು ಯಾವುದು ರಕ್ಕಸನ ಸೊಕ್ಕ ಮುರಿ ಜಯಾನಂದನ ಗೆಪ್ಪು ಕೊರಿ ಅದೇನು ಬದಲಾವಣೆ ಹೋಗ್ಬೇಕು
ಬೋರ್ಡ್ ಎತ್ತಿನಾಗ ಪೇರಂ ಪೇರಂ ಅಂತ ಹೋಗ್ತಂತ ಆತಾಲ್ನ ಪಡಿ ಅಂಚ ಬಾರಿ ಭಜನೆ ಟೆಂಡಿತಿ ಒಳ್ಳೇದು ಅದು ಬಿಡು. ಈರೆಂತುತ್ತೇನೆ ಎಲ್ಲಿಯಾ ಈರೇನು ಎಲ್ಲಿ ಈರೆಂತುತ್ತೆ ಒಂದು ಕಣಕ್ಕೆ 19 ಅಷ್ಟು ಕಷ್ಟ ಏನು? ಅಷ್ಟು ಕಷ್ಟ ಏನು? ಕಷ್ಟ ಉಂಟ ಬಾರಿ ಬಂಗಂ ಬೇರೆ ಲಪ್ನಿಯ ಪನ್ಪುಜಿ ಬುಕ ಒಮ್ಮೆ ಹೇಳಿಬಿಡು. ಓಕೆ ಎಂಕ ಬುಡೆದ್ದಿ ಜೋಕ್ಲು ನೋಡೇನ ಒಮ್ಮೆ ಹೇಳುವುದಿದ್ರೆ ಬೇಗ ಹೇಳಿಬಿಡು. ಪನ್ಪುಜಿ ಬೇಜಾರ ಏನೋ ಒಂದು ಹೇಳು. ಹುಲ್ಲುಲಿ ಬಾರಿ ಬೇಜಾರ ಅಂದ್ರೆ ಮತ್ತೆ ದಾತ ಗೊತ್ತಿದೆ ಬುಡೆದ್ದಿ ಯಾಣಮಗೆ ಮುಜ್ಜನುಕುಲತೆ ಹೌದು ಒಂದೇ ಕುಪ್ಪಿದ ಮಾರ್ತೇನೆ ಮುಜ್ಜನುಕುಲ 3 ಮಂದಿ ಬೈಯನಾಗ ಒಂದೇ ಕುಪ್ಪಿದ ಮಾರ್ತೇನೆ ಬೇರೆ ಅದನ್ನು ಕುಡ್ದು ರೆಡ್ ರೆಡ್ ಬುಚ್ಚಿದೆ ತೊಣ್ಣಕ್ಕೆ ತೊಣ್ಣು ಎಚ್ಚರ ಆದ್ರೆ ಎಚ್ಚರಿಕೆನ ಕುಡ ರೆಡ್ ಬುಚ್ಚಿದೆ ತೊಣ್ಣಕ್ಕೆ ತೊಣ್ಣು ಮತ್ತೆ ಬುಲ್ಪುಗಳಕ್ಕದು ಕುಡ ರೆಡ್ ಬುಚ್ಚಿದೆ ತೊಣ್ಣಕ್ಕೆ ತೊಣ್ಣು ಮತ್ತೆ ಕೆಲಸಕ್ಕೆ ಹೋಗುದು ಅವು ಕುಪ್ಪಿ ಮುಗಿ ನಾನಿ ಮನದಲ್ಲಿ ಕೂಡ ಕುಪ್ಪಿಗೊಂಡ ದುಡ್ಡು ಹೊಡೆದು ಹಾಗೆ ಏನು ಊಟಕ್ಕೆ ಎಂಚಿನ ಪರನ್ನ ಕರಿನ ತಿಂಗಳು 1 ವಾರ ಉಂಟು ರಾತ್ರಿ 1 ವಾರ ಉಪವಾಸ ಎತ್ತಿರ ಗೊತ್ತಿಲ್ಲ. ಹೌದಾ? 1 ವಾರ ರಾತ್ರಿ ಉಂಟು ಉಪವಾಸ 1 ವಾರ ಮಾಡಿದ್ದು ದಾದ ಅನ್ಕೊಂಡು 20 ದೋಸೆ ತಿಂದು ಏ ಹುಚ್ಚ 20 ದೋಸೆ ತಿನ್ನುವುದು ಉಪವಾಸವೇ? ಯಾರು ಹೇಳಿದ್ದು ನಿನಗೆ? ಅವು ಮೇಲೆ ಬೊಲ್ದು ಬಂತೇನೆ ಏನು ಉಪವಾಸ ಬಂದ ಅಂಚನೆಗೆ ಹೇಗೆ? ಊಟ 9 ಚಪಾತಿ 20 ಚಪಾತಿ ತಿಂದ್ರೆ ಉಪವಾಸ ಆಗ್ತದೆ? ಯಾವ ವೃತ್ತದ ಕರ್ಮವೋ ಅದು ವೃತ್ತ ಅಲ್ಲ ವ್ರತ ಅಂದ್ರೆ ಬೇರೆ ಹಾ. ಸೈಯಾಡು ಸೈತೆ ಸರಿ ಯೋಚಿಸಬೇಕಾದಂತಹ ಅವಶ್ಯಕತೆ ಇಲ್ಲ. ನಿನಗೆ ಈಗ ಕಷ್ಟ ಆಗ್ತದೆ ಅಂತಲ್ಲ, ನಿನ್ನ ಹೆಂಡತಿಯನ್ನು ನನ್ನ ಬಳಿಗೆ ಕಳಿಸು, ನಾನಿದ್ದೇನೆ. ನಿನ್ನ ಹೆಂಡತಿಯನ್ನು ಮಗನನ್ನು ನನ್ನ ಹತ್ತಿರಕ್ಕೆ ಕಳಿಸು, ನಾನಿದ್ದೇನೆ. ಎನ್ನ ಬಿಡದಿಗೆ ಈ ರೀತಿನ ಯಾನದಾಯ ಸಾವು ಕೊಪ್ಪುನ್ನ ನಿನಗೆ ಸಿಟ್ಟು ಬರುವುದು? ಸಿಟ್ಟು ಇಟ್ಟವರಂದ್ರೆ ಬೆಲ್ಲಂಜಿ ಪತ್ತನ ಜದಲ್ಲಿ ಬರಿಯಾರೆ ಪುಣ್ಣ ಅಂದ್ರೆ ಅಂದ್ರೆ ಅಂಟು ಮರೆ ಕೂಡ ಈರ್ನ ಬಿಡಿದ್ದೀನಿ ಕೇಳಪ್ಪ ಗೊತ್ತಾಗ್ಲಿದೆ. ನಾನು ಯಾಕೆ ಹೇಳಿದ್ದು? ನೆಂಚಿನ ನಿನ್ನ ಹೆಂಡತಿ ನನ್ನ ತಂಗಿಯ ಹಾಗೆ, ನಿನ್ನ ಮಗನ ಅಳಿಯ ಮಗನ ಹಾಗೆ ಹಾಗೆ ಹೇಳಿದ್ದು. ಅಂಚ ಅಣ್ಣ ಕನಕುಮಾರ್ನ ಯಾದಿತ್ತು ಎಂಕ ಕಾಳಿ ಬಾಜನ ಬಂದನಗನೆ ಗೊತ್ತಾಗ್ತದೆ. ಇದು ಕೋರಿ ಮೀನ್ದನ ಕಾಯಿಗಾಜಿ ಕುದನದರೆ ಅತಿ ಅಣ್ಣ ಈರಿಂತೂತೇನೆ ಎಲ್ಲಿಯೋ ಈರ ಮೂರನ್ ಜಾತ್ರೆದಲ್ಲಿ ಬರ್ತಾರೆ. ಈರ್ಲ ಈರ್ನ ಬಿಡಿದ್ದು ಲೊಟ್ಟು ಏನು ಮಾಡ್ತಾ ಇದ್ದೆ? ದೇಬೇರ್ನ ಬಲಿ ಬಣ್ಣದ ಇಂಚ ಬೊಬ್ಬಿದೆ. ಏನದು ದೇವರ ಜಾತ್ರೆಯಲ್ಲಿ ಬಲಿ ಹೋಗುವಾಗ ತಟ್ಟಿರಾಯದ ಉತ್ಸವಕ್ಕೆ ಅವಳ ಕಾಲವಿದೆ ಒಟ್ಟುಗುತ್ತೇನೆ. ನನ್ನ ಹೆಂಡತಿಯನ್ನು ನಾನು ಎಲ್ಲಿಗೂ ಕರೆದುಕೊಂಡು ಹೋಗುದಿಲ್ಲ. ಅಪ್ಪಗೊಂಡ ಬರಿತಲ್ಲ ಹಾಗೆ ಅದು ತಟ್ಟಿರಾಯ ಹೌದು. ನಾನು ಶೋಣಿತದ ಅಧಿಕಾರಿದಾರಿಗಾಸುರ, ಶೋಣಿತ ನಗರಿಯ ಅಧಿಕಾರಿ ದಾರಿಗಾಸುರನು ನಾನು ಯುದ್ಧಕ್ಕೆ ಬರ್ತೇನೆ. ಒಂದು ನೋಡೋಣ, 3ಕ್ಕೆ ಪ್ರಯತ್ನ ಪಟ್ಟು ಮುಜಕ್ ಬರೋಲಿ ಅದು ಬೇಕಾ ಮೂಜೆ ತನಿ ಬರ್ಚನ್ನ ಮತ್ತೆ ಅವಿರೇ ಬಂಗಾವ್ ಎಂಕ್ಲ ಕುಟುಂಬದ ಸೇರಿದ್ದು ದೂಪೆ ಮತ್ತೆ ಮೆತ್ತುವ ಈ 10 ಮುಂಜಾನೆ ಮಧ್ಯಾಹ್ನ ಬಳಿ ಅದ್ಯಾಕ ಅವನಿಗೆ ಕಕ್ಕೆ ನುಪ್ಪುದು ಏರುಂಡತಿ 20 ಜನ ಊರಿ ಬಿಕ್ಕ ತಿರ್ಕೊಂಬೋಡಿ ನಿಜನ ಸಾವು ಮರಿ ಬರ್ತಾನೆ. ಆಗ್ಲಿಲ್ಲ 10 ಮುಂಜಾನೆ ಬರಿಯಾರ ಆಯ್ತಿಲ್ಲ ಎಂಕ್ಲ ಪೆತ್ತೋದಿದ್ದನ್ನು ಉಣ್ಣಿಯಾರ ಶುರು ಮಾಡ್ಕೊ ಸರಿ. ಒಂದು 14 ಕೊಂಚ ಉಳ್ಳೈಲೆಪ್ಪೇರುಂಡು ದಾನಿ ಮಾತ್ರ ಬಲ್ಲೆ ಅವ ಅಂದ್ರೆ ಏನೇನು ಉಳ್ಳೈಲೆ ಪಡ್ಚ ಅದೇನಿದೆ అని కోరి పుండి మతొండు ಹೌದಾ? ಇನ್ನಲ್ಪ ಕೋರಿಯಾ ಪಂಜ್ಯ ಎರಡು ಉಂಟು. ಅಂದ ಕಟ್ಲ ನಿನಗೆ ಯಾವ್ದಾದಿತ್ತು? ಎಂಕರಟ್ಲೋಡು ಅಂದು ದುಬ್ಬರು ಪುಟ್ರೆಂಗಿ ಉಂಟು. ಉಲ್ಲಾಸ ಇಷ್ಟ? ಉಲ್ಲಾಸ ಇಷ್ಟ ಅಲ್ಲ, ಅಮಲಾರ್ ಇಷ್ಟ ಪುಟ್ರೆಂಗಿ. ಅದು ಈಗ ತಂದೆಯನ್ನು ಒಳಗೆ ಕರೀಲಿಕ್ಕಲ್ಲ, ತಂದೆಗೆ ಒಳಗೆ ಕರೀಲಿಕ್ಕಲ್ಲ, ಮತ್ತೆ ಬತ್ತನವರಿಗೆ ಗಂಗಾಸರ ಕೊಡ್ಲಿಕ್ಕೆ ಹಾಗೆ. ಸರಿ ಬಿಟ್ಟು ಬತ್ತಗಿನ ಬರಂದಿ ಸಾದಿ ಗೋಲಿ ಒಂಚೂರು ಕನಕದ ಅಡ್ಡ ಆ ಬಟ್ಟೆ ಕೆಳಗೆ ಹಾಕೋ. ಬಟ್ಟೆ ಬಲಿ ಕನಕದ ಅಡ್ಡ ಪತ್ತಲಿ ಬುಕ್ಕಿಂದ ತಡಾಪುನು ಸುಮಾರು ಕೊಡ್ತಾನ್ ಮುಲ್ಪ ಬಲಿ ಬಟ್ಟೆಯನ್ನು ಕೆಳಗೆ ಹಾಕು ಅಂತ ಹೇಳಿದ್ದು ಹಾಗೆ ಕೆಳಗಲ್ವಾ? ಎಂತದು ಕೆಳಗೆ ಹಾಗೆ ಅಲ್ಲ ಹೇಳಿದ್ದು. ಬಟ್ಟೆಯನ್ನು ಉಟ್ಟಗಟ್ಟೆಯನ್ನು ಕೆಳಗೆ ಬಿಡು. ಎಂಕಲ್ನ ಬೇಳೆ ಬೇರೆ ತುತ್ತಾರವನ್ನ ಕಾಲ ಮಿತಿ ತುತ್ತಾಡ ಉಡಿಸಿಯನ್ನು ನೋಡುವ. ಏನದು?
ಸಂಘಟಕ ಉಂಟಂತ ನೀನು ಎತ್ತಾಕೊಳ್ಳಿ ನೀನು ಎಷ್ಟೇ ಜನ ಅರೆಗಿ ನನ್ನಲ್ಲೊಂಜಿ ಲೋಟ ನೀರು ಕೊರ್ಲಿ ಎಷ್ಟೇ ಜನ ಪಾಪ ಇದೆ ಅಣ್ಣ ಇರು ಮಾತಾಡ್ ಪನ್ನಿನ ನಲಿಪೆ ನಂದು ಒಟ್ಟಾರೆ ನನ್ನ ಪೆರಟಿ ಬುಕ್ಕ ಇರು ಎಕ್ಕಡ ಬಂಡಾರೆ ರಾಜಕೀಯ ವ್ಯಕ್ತಿ ಅವನು ಪರಿಮಳ ಅವರು ಯಾನ ದುಡ್ಡು ಕೊರದು ಎತ್ತನ ಮುಂಡಣ್ಣ ಎಂಕ ತುತ್ತುದು ಎಂಕ ದೇರ್ತ ಕಟ್ಟಾರ ಸ್ವಾತಂತ್ರ್ಯ ಜೀವನವಾ ನಮ್ಮನೆ ರಾಜಕೀಯ ಬುಕ್ಕ ಎನ್ನ ಇಲ್ಲ ಬಾಕಿದ ತೋಟ ಯಾನು ಪೊಯ್ಯದೆ ಪೆರ ನಿಕ್ಲೆ ಕಾಸು ಕಟ್ಟು ನಾವು ಹೇಳಬೇಕು ಯಾನ ನಾಡ್ದು ಮಲ್ಲ ಮಲ್ತನ ಮರೋಣ ಯಾನು ಕೊಯ್ಪ ಹೊಡೆದ ನಿಕ್ಲೆರ ಕಾಕಾಜಿ ಅನುಮತಿ ಬೇಕು ಹೆಂಗೆ ಅನುಮತಿ 2 ವರ್ಷ ಕಾಲಿನ ಎಲ್ಲ ಬಿಡಿಸಿ ನಾನು ಜಾಸ್ತಿ ಇಲ್ಲ ಆಚೆ ನಾನು ಹೋಯ್ತಂಬೋದಾಯ್ತ ಕೈ ತಲ್ದಿದ್ದು ಪೆರೆ ಪೆರೆ ಆಚೆನ ಮಿತ್ತುಗಳು ಆಚೆನ ಗೊತ್ತಾಗ್ನ ಏತು ಪದ್ರ ಬಾಬಾ ಜನ ತಿನ್ನಲು ಆಧಾರ ಬೇಕು ಅವು ಅಣ್ಣ 2 ವರ್ಷ ಕರಿಂದ ಎನ್ನ ಬಿಡೈತಿ ನಾನು ಜಾತ್ರೆ ತಂಬ ಆಧಾರ ಬೇಕು ಆಧಾರത്തിന് ಏರ್ನ ಬಿಡೋಕಿಲ್ಲ ಆಸೆ ಉಂಟಲ್ಲ ನಿನಗೆ ಉಂಟಲ್ಲ ಬಲಿ ಇಡಿಯತ್ ಬಲಿ ಪತ್ತಲಿ ಇಡಿ ಪತ್ತಲಿ ಬಲಿ ಅಣ್ಣ ಅಣ್ಣ ಒಳ್ಳೆ ರಜೆ ಮನಸ್ಸಿಗೆ ಮರ್ಯಾದೆಯಲ್ಲಿ ಹೊತ್ತುಕೊಂಡು ಹೋಗು ಅದು ಮರ್ಯಾದೆ ತುಂಬಂದಬ್ಬೆ ಪತ್ತಲಿ ನಾನು ಅರಸ ಈ ರಸು ಎಂಕು ಗೊತ್ತು ನನ್ನ ಕಣಕ್ಕೆ ಗೊತ್ತು ಬತ್ತಲಿ ಊರು ಬತ್ತಲಿ ಈರ್ 10 ಜರ್ನಿ ಅಂಕೆ ಕಡೆ ಅಂದಾಜ್ ಆತು ಏನಾಯ್ತಾ ಈರ್ ಬೊಕ್ಕನಾಗನೆ ಅಂಕ ಅಂದಾಜ್ ಆತು ನೀರ್ ಮಾತ್ರ 10 ಜರ್ನಿ ಇನ್ನು ಮಾತ್ರ ಬೆಂದೆ ದಿನ ಪುನಃ ಜುವನನ್ನ ಕಾಲಿಂಟ ಆಡಾದ 3000 ಕೊಡ್ಪುನಂತ ಏಯ್ ಯಾನಿ ಆಮೇಲೆ ಅದು ಸಹ ಉಂಟ ಕ್ರಮ ఒక క్రమద్దందే ದಾರಿಣಿಯ ಮೇಲೆ ಕಣ್ಣೀರ ಸುರಿಸು ಒಂಜಿ ಚೆಂಡೆ ಒಟ್ಟಿನಾರು ಬತ್ತಿ ಚೆಂಡೆಗೆ ಬುಡ್ಡಿ ಆಡ್ಜೇರ ఒక ನಮ್ಮ ವಿಶ್ವಾಸ ನಿನ್ನ ದಾರಿಣಿಯ ಮೇಲೆ ಕಣ್ಣೀರ ಏನಾಯ್ತಾ ನಿನ್ನನ್ನು ನೋಡುವಾಗ ಬಹಳ ಕಷ್ಟಪಟ್ಟವನಾಗಿ ಕಂಡೆ ಸುಲಲಿತವಾಗಿ ಕಾಷ್ಟದಲ್ಲಿದ್ದಿ ಅವು ಅಗ್ರತಿಪ್ನೆ ಕುಂಬವು ಮತ್ತೆ ಇದೆಂತ ಮಾಡಿದ್ದು ನೀನು ಅವು ಏನು ಅಭಿನಯ ಹೇಳ್ತೀನಿ ಹೌದಾ ಇರ್ ಮಂಗೆ ಹೌದಪ್ಪ ಏನದು ನಾವು ಮೂರ ನಿಂಜ ಆಟ ತೂನೆ ಬೇರೆ ಯಕ್ಷಗಾನ ಆಟ ಹೌದಾ ಆಟ ಬೇರೆ ಏನಾಯ್ತು ಯಾಪ ಅನ್ನಂಚಿನೇ 3000 ಜನ ನೋಡು ಒಂದು ಯಕ್ಷಗಾನ ಕಲೆಯ ಮೇಲೆ ಪ್ರೀತಿ ಅಭಿಮಾನ ಗೌರವವಿಟ್ಟು ಬಂದವರಿಗೆ ನಾವು 3000 ಜನ ಕೃತಜ್ಞತೆ ಹೇಳಬೇಕು 3 ಜನ ಉಂಡುದು ಪೋಯಿನಿ ಆಟಕ್ಕೆ 300 ಜನ ಅಷ್ಟಾದ್ರೂ ಉಳಿದ್ರಲ್ಲ ಅವಳ ಇಡಟ್ಟೆ ಎಂಜಿನ ತಿನ್ನೀರರ್ ಪಂತಿರ್ಗಿ ಗುಡಿ ಬಡಬುತ್ತು ಅಂಚಾಯ್ ಕುಂತೀನಿ ಹೌದಾ ಎಂಚಿನ ಬೇರೆ ಭಾರಿ ಆಟದ ಮುಂಡ ಆಟ ಅವಳವು ಅಂಜಿ ಅಣ್ಣಪ್ಪ ಸ್ವಾಮಿ ಬರ್ಪನೆ ಕ್ಷೇತ್ರ ಆಟಕ್ಕೆ ಆಡಾತ ಏನೋ ಬತ್ತದ ಅಣ್ಣಪ್ಪೆ ಒಂಜಿ ಶಿವಲಿಂಗ ದಿದಿತ್ತೇರು ಮುಕ್ಕಳಿಗೆಡು ಐನು ದೆಪ್ಪೇರು ಒಂಜಿ ಅಣ್ಣಪ್ಪೆ ಉರ್ದು ನಾವು ಚಂದ ದೆಪ್ಪೆರೆ ಜೊತೆ ಆತ್ ಬರ್ತು ಉಳ್ಳಾಡಿ ದೇರಲ್ಲಿ ಎತ್ತು ಬಂಡೇರಿ ಅಣ್ಣಪ್ಪ ನಿಕ್ಕ ಐನ್ ದೆಪ್ಪೆರೆ ಅಪ್ಪಜಿ ಅಲ್ಪ ಉಳ್ಳಾಡಿ ಕೆದುಟ್ಟು ಎಲೆನ್ ಮಂಡು ಜಂತದೊಂಜನ ಪತಂಬಳ ಏನಾಯ್ತು ಅಣ್ಣಪ್ಪೆ ಬುಡ್ದು ಬೋನು ಸರಿ ಅಣ್ಣಪ್ಪೆ ಬುಡ್ದು ಹೋಯ್ ಬಿಟ್ಟಿಗೆ ನಾನು ದೂರ ಹೊಡ್ತಾನೆ ಎದುರು ಬತ್ತುಂತೊಂಡೆ ಯಾಕೆ ಇತ್ತೆ ಅಣ್ಣಪ್ಪಗೆ ದೆಪ್ಪೆರ ಒಂದನ ಶಿವಲಿಂಗೋನು ನನ್ನ ದೆಪ್ಪನ ಹಿಡಿದು ಬಳತನರ ಮನೆ ಅಂದ ಆತ ಇತ್ತ ಆತ್ ಬುರ್ತು ಕಾತು ಕುಲ್ದಣ್ಣ ತೆರೆ ಇಪ್ಪನೆ ಮಣಂಗದೆಲೆ ಕೊರ್ಲಿ ಆಯ್ ಅಣ್ಣಪ್ಪಗೆ ದೆಪ್ಪೆರತ್ತೆ ಒಂಜಿಗಳಿಗೆ ಅದು ಶಿವಲಿಂಗೋನು 4 ಜನಕ್ಕೂ ತೋಜಲಕ ಸೀದಾ ಬತ್ತನೆ ಇಂಚ ದತ್ತಗಾಯ್ತು ಬತ್ತೊಂದು ಬುಚ್ಚದೆ ನಿನ್ಕೊಂಡು ತಮ್ಮ ಅಣ್ಣಪ್ಪನಿಗೆ ಎತ್ತುವುದಕ್ಕೆ ಅಸಾಧ್ಯವಾದಂತಹ ಶಿವಲಿಂಗವನ್ನು ತೆರೆವೈಪುನ ಒಣ್ಣಪ್ಪೆ ಮತ್ತು ಬತ್ತೊಂಬು ಅದು ಆಟವೋ ಆಟ ಅದು ಆಟ ಮುಂದುಲ ಆಟನೆ ಬುಕಂಜಿನ ಚಲನಚಿತ್ರ ನಿನ್ನ ಈ ವಾಡಪ್ಪ ನೆಮ್ಮೆ ನಮ್ಮಡೆಗೆ ಅವು ಪೋಯಿ ಬಲೆ Hallelujah.
ಬಂದಂತಹ ಶ್ರೀಹರಿಂದಲೇ ಶ್ರೀಚಕ್ರವನ್ನು ವಶಪಡಿಸಿಕೊಂಡೆ ಅಂತೆ. ಚಕ್ರ ಚಕ್ರವೆಂದು ಮುಂದುವರಿದೆ ಎಂದಾದರೆ ಇರುವಂತಹ ಚಕ್ರದಿಂದ ಉರುಳಿ ಕಡಿದು ಚೆಂಡಾಡಿ ಹೋರಾಟವನ್ನು ಮಾಡುತ್ತಾ ಇದ್ದ ಹಾಗೆ ಶರೀರದ ಕಸೋಬಂದಿ ಹೋಗುತ್ತಾ ಇದೆ. ಗುರುಗಳು ಉಪದೇಶಿಸಿದಂತಹ ವಿಶಿಷ್ಟವಾದಂತಹ ಯೋಗ ವಿದ್ಯೆಯ ಮೂಲಕವಾಗಿ ಶ್ವೇತ ಗುಪ್ತವಾಗಿ ಚಕ್ರದಿಂದ ತಲೆಯ ತುಂಡರಿ ಸೇರಿದಂತಹ ದಾರಿಗಳ ಒದಗಿ ಮಹಕ್ಕಾರ್ಯ ಲೋಕಮಾರಕ ಶಕ್ತಿಯಾಗಿ ಬೆಳೀತಾ ಇದ್ದಂತಹ ದುರ್ಳ ದಾರಿಗಳನ್ನು ಕೊಂದುಕೊಳ್ಳುತ್ತಿದ್ದೇವೆ. ಸುರರೆಲ್ಲರೂ ಸಂತುಷ್ಟರಾಗಿದ್ದಾರೆ ಎನ್ನುವಂತಹ ಸಂಕೇತವಾಗಿ ಅದು ಅಂಬರಪಥದಲ್ಲಿ ನಿಂತು ಹೂಮಳೆಯನ್ನೇ ಸುರಿಸುತ್ತಾ ಇದ್ದಾರೆ. ಮತ್ತೊಂದೆಡೆ ದೇವದುಂಬಿಗಳು ಮೊಳಗುತ್ತಾ ಉಂಟು. ದುರುಳನ ವಧೆಯಿಂದಲಾಗಿ ಲೋಕ ಕಲ್ಯಾಣವಾಗಿದೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಆದರೆ ಕೋಡಿ ಹರಿದು ಬಂದಂತಹ ರಕ್ತದ ಕೋಡಿಯನ್ನು ಗುಳಿಗಾನಿನೇ ಕುಡಿದು ಬಿಟ್ಟೇ ಅಲ್ಲ. ಕಾಳಿ ರಕ್ತಕ್ಕಾಗಿ ಹಾತೊರೆಯುತ್ತಾ ಇದ್ದಾಳೆ. ಈಕೆ ರಕ್ತದಾಹವನ್ನು ನೀಗಿಸುವುದಕ್ಕಾಗಿ ಮರಳಿ ಶ್ರೀಚಕ್ರವನ್ನು ಒಪ್ಪಿಸುವುದಕ್ಕಾಗಿ ವೈಕುಂಠದತ್ತ ಸಾಗೋಣ. ವೈಕುಂಠವನ್ನು ಸೇರಿದಂತಹ ನಾವುಗಳು ಅಪ್ಪನಿಗೆ ಶ್ರೀಚಕ್ರವನ್ನು ನೀಡಿದೆವು. ಮಾತ್ರವಲ್ಲ, ಅಪ್ಪ ಕಾಳಿಗೆ ತನ್ನ ಕಿರುಬೆರಳನ್ನೇ ಕೊಯ್ದುಕೊಡುವುದರ ಮುಖ್ಯವಾಗಿ ಕಾಳಿ ರಕ್ತದಾಹವನ್ನು ಅಪ್ಪನಿಗಿಸಿದ. ಮುಂದೇನು ಅಪ್ಪ ಎನ್ನುವ ಹಾಗೆ ಕೇಳಿಕೊಂಡಂತಹ ಕಾಲಕ್ಕೆ ಅಪ್ಪ ಹೇಳಿದಂತಹ ಮಾತಾದರೂ ಏನು, ಇನ್ನು ನೀವು ವೈಕುಂಠದಲ್ಲಿ ನಿಲ್ಲುವುದಲ್ಲ, ದರೆ ಧರ್ಮವನ್ನು ಉದ್ಧರಿಸುವುದಕ್ಕಾಗಿ ಭೂಲೋಕಕ್ಕೆ ತೆರಳಿ ಅಲ್ಲಿಯೇ ಒಂದು ನೆಲೆಯನ್ನು ಕಂಡು ದರೆ ಧರ್ಮವನ್ನು ಪರಿಪಾಲಿಸುತ್ತಾ ಬನ್ನಿ ಮಕ್ಕಳೇ ಎನ್ನುವ ಹಾಗೆ ವಿಸ್ತಾರವಾದಂತಹ ಶರದಿ ಇದು ಉತ್ತರಿಸಿಕೊಂಡು ಹೋಗಬೇಕು ಅಂತ ಇದ್ರೆ ನಾವೇ ಅಗತ್ಯ ನಮ್ಮ ಪಾಲಿಗೆ ಇದೆ. ಆವಾಗಲೇ ನಾವು ಕಂಡದ್ದು ವೈಕುಂಠದಲ್ಲಿ ಇರುವಂತಹ ಶ್ರೀಗಂಧದ ಮರ ತುದಿ ಹಾಗೂ ಬುಡದ ಭಾಗವನ್ನು ಬೇರ್ಪಡಿಸಿ ಮಧ್ಯಭಾಗದಿಂದ ಒಂದು ತಿರುಳಿನ ಭಾಗವನ್ನೇ ಆಯ್ದುಕೊಂಡೆವು. ಮಾತ್ರವಲ್ಲ, ಆ ಮರಕ್ಕೆ ಮರಳಿ ಜೀವಕಳೆಯನ್ನು ಇತ್ತವರಿದ್ದೇವೆ. ಈ ತಿರುಳಿನ ಭಾಗದಿಂದ ನಾವೇನು ನಿರ್ಮಿಸಲು ಚತುರಶಿಲ್ಪಿ ಅಗತ್ಯ ನಮ್ಮ ಪಾಲಿಗೆ ಇದೆ. ಭೂವಲಯಕ್ಕೆ ದೃಷ್ಟಿಯನ್ನು ಹಾಯಿಸಿದ್ರೆ ಎಲ್ಲೂ ಶಿಲ್ಪಿಗಳೇ ಕಾಣುತ್ತಾ ಇಲ್ಲ. ಅಪ್ಪೆ ಓಡೆಗಿಪ್ಪನಪ್ಪೆ ಮಾತೆರ್ಲ ಆಟ ಕೂತಂದೆ ಉಲ್ಲೇರತ್ತಂದೆ ಅಕ್ಲಕ್ನ ಕಾಸು ಬಿಡು ಏರ್ಲ ಇಜ್ಜೇರಿ ದಿವ್ಯ ದೃಷ್ಟಿಯನ್ನು ಹರಿಸಿದವಾಗ ಕಂಡದ್ದೆ. ಕೇರಳದ ಕಚ್ಚನ್ನೂರು ಪ್ರದೇಶದಲ್ಲಿ ಬಾಲಗಾಚಾರಿ ಎನ್ನುವಂತಹ ಶಿಲ್ಪಿಯರುವ ಹುತ್ತದಲ್ಲಿ ಜಡವಾಗಿ ಬಿದ್ದಿದ್ದ ಜೀವಕಳೆಯನ್ನೇ ಇತ್ತೇವು. ಎಚ್ಚೆತ್ತುಕೊಂಡಂತ ಆತ ನನ್ನಿಂದ ಏನಾಗಬೇಕೆನ್ನುವ ಹಾಗೆ ಕೇಳಿಕೊಂಡ. ಹೇಳಿದ್ದೇವೆ ನಾವೇನು ನಿರ್ಮಿಸಿಕೊಡುವುದಕ್ಕೆ. ಪ್ರತಿಫಲವಾಗಿ ಕೇಳಿದ್ದಾತ 1000 ಹೊನ್ನುಗುಳಿಗ. ನಮ್ಮ ಬಳಿ ಎಲ್ಲಿದೆ ಹೇಳು? ಬಡ್ಡಿಗೆ ತೊಂಡದಾನೆಪ್ಪೆ ಕೊಡುವವರು ಬೇಕಲ್ಲ. ಪಾಂಡ್ಯ ದೇಶಡು ಪಾಂಡ್ಯರಾಜ ಎನ್ನುವನ್ನೇ ಬಡ್ಡಿ ಗೊರ್ಪನೆ ಇರಲಿ ಆಯನಡೆಗೆ ಪೋಯಿ ನಮ್ಮ ಬೇಲಾಯಲೆ ಕಲಾಪನ ಹಾಕಿ ಬುದ್ಧಿಗಲ್ಪಲೆ ಧರಣಿಗುತ್ತಲ ಪಾದ ಪಾಂಡ್ಯ ರಾಜದಿ ನೆಲವಿರುವ ವ್ಯಾಪಾರಿಗೋ
ಕಸಗೆಲಿಯುಳಿವೆ ಬಂದು ಕಂಡರು ದೇವದರು ನೀಯರಗಿತೋ ನಮಸ್ಕಾರ ನಮಸ್ಕಾರ. ನನ್ನ ಪರಿಚಯ ಇಲ್ಲದವರು ನಮ್ಮ ಊರಿನಲ್ಲಿ ಯಾರು ಇಲ್ಲ. ಸಂಪತ್ತಿನ ತವರೂರು ಯಾವುದು ಎಂಬುದನ್ನು ಯಾರೆಲ್ಲ ಕೇಳಿದ್ರೆ ನಮ್ಮ ಈ ಊರನ್ನು ತೋರಿಸ್ತಾರೆ. ಬೇಕಾದಷ್ಟು ನನ್ನ ಹಣ ಇದೆ, ಆದ್ರೆ ದಾನ ಧರ್ಮ ನಾನು ಮಾಡುದಿಲ್ಲ. ಹಾಗೆ ಅಂತ ಸಾಲ ಕೊಡ್ತೇನೆ. ಏನಾದ್ರೂ ಒಂದು ವಸ್ತು ಒತ್ತೆ ಇಟ್ರೆ ವಸ್ತು ನೋಡಿ ನಾನು ಸಾಲ ಕೊಡ್ತೇನೆ. ಕೆಲವು ಜನ ಇಲ್ಲಿಗೆ ಬರ್ತಾರೆ. ಅದ್ಯಾರು ವಂದಿಸುತ್ತಿರುತ್ತು ಮನದಿಗೆ ಕೈ ಮುಗ್ತೇನೆ. ನಿಮ್ಮ ಪರಿಚಯ ನನಗಿಲ್ಲ, ಹೊಸ ಮುಖ. ನಿಮ್ಮ ಜೊತೆಯಲ್ಲಿ ಯಾವುದೋ ಒಂದು ವಿಕಾರ ಪ್ರಾಣಿ. ಮತ್ತೆಂತ ಇದು? ಮನುಷ್ಯ ಅಲ್ಲ, ವಿಚಿತ್ರ ಒಂದು ವ್ಯಕ್ತಿಯ. ಮನುಷ್ಯ ವ್ಯಕ್ತಿ ಒಂದೇ ಅಲ್ಲ. ಹಾಗೆ ಅಮ್ಮ, ಯಾರಮ್ಮ ನೀವು? ಯಾಕಾಗಿ ಇಲ್ಲಿ ಬಂದ್ರಿ? ನನ್ನಿಂದ ಏನಾಗಬೇಕು ತಿಳಿಸಿ. ನಿನ್ನನ್ನೇ ಕಾಣುವಂತ ಉದ್ದೇಶದಿಂದ ಬಂದವರಿದ್ದೇವೆ. ಯಾಕೆ? 1000 ಹೊನ್ನಿನ ಅಗತ್ಯ ನಮ್ಮ ಪಾಲಿಗೆ ಇದೆ, ಕೊಡುವೆಯಾ? 1000 ಹೊನ್ನಿನ ಅಗತ್ಯ? ಅಮ್ಮ, ನೀವು ಹೆಣ್ಣು ಮಕ್ಕಳು, ನಾನು ಸಾಲ ಕೊಡೋ ಕ್ರಮ ಇದೆ. ಹೀಗೆ ನಾನು ಕೊಡುದಿಲ್ಲ. ಏನಾದ್ರೂ ವಸ್ತುವನ್ನು ಒತ್ತೆ ಇಟ್ಟೆ ವಸ್ತುವನ್ನು ನೋಡಿ ನಾನು ಕೊಡ್ತೇನೆ ಸಾಲ, ಸುಮ್ಮನೆ ಕೊಡುದಿಲ್ಲ. ಕುಂಕುಮ ಒತ್ತೆ ಇಟ್ರೆ ಆದೀತಾ? ಕುಂಕುಮ? ಹೌದು. ಕುಂಕುಮ ಯಾರಾದ್ರೂ ಒತ್ತೆ ಇಡ್ತಾರ? ನಾವು ಇಡ್ತೇವೆ. ಹೌದಾ? ನನಗಿದು ಅದ್ರ ಅಗತ್ಯ ಇಲ್ಲ ಇಲ್ಲಿ. ಕಬ್ಬಿಣ ನೀನು ಹಿಡಿದುಕೋ, ಬೇಕಾದಿತ್ತು ಕಾಯಿಲೆ ಶುರು ಆಗುವಾಗ. ಕಾಯಿಲೆ ಶುರು ಆಗುದಿಲ್ಲ. ಇದೇನು ಬಲ್ಲೆಯ? ಇದು ಗೆಜ್ಜೆ. ನಾವು ಕಟ್ಟುವಂತ ಚಿನ್ನದ ಕಾಲಂದು. ಹೌದಾ? ಇದನ್ನೇ ಒತ್ತಿಯಾಗಿರಿಸುತ್ತೇವೆ, ಕೊಡ್ಬೋದಲ್ಲ? ಚಿನ್ನದ ಕಾಲಿನ ಗೆಜ್ಜೆ. ಯಾಕೆ ಪುಣ್ಯಾತ್ಮ ಬೊಬ್ಬೆ ಹಾಕಿ ಸಾಯ್ತು? ಉರ್ದುನದಾನೆ ಒಂದು ಪರೀಕ್ಷೆ ಮಾಡಲಿ. ಓಯ್, ಅಪ್ಪಟ ಚಿನ್ನ. ಎಷ್ಟು ಬೇಕಮ್ಮ? 1000. 1000. ಅಮ್ಮ, ಲೆಕ್ಕ ಮಾಡಿ ಇಟ್ಟಿದ್ದೇನೆ. ಸರಿ. ಯಾವಾಗ ನೀವು ಬರ್ತೀರಿ? ನಾವು ಒತ್ತಿಯಾಗಿರಿಸಿದಂತ ಚಿನ್ನದ ಕಾಲೊಂದಿಗೆ 8 ದಿವಸದ ಒಳಗಡೆಯಾಗಿ ಬಂದು ಬಿಡಿಸಿಕೊಂಡು ಹೋಗುತ್ತೇವೆ. 8 ದಿನದೊಳಗೆ ನೀವು ಬಾರದಿರೆ? ಬಂದೇ ಬರ್ತೇನೆ ಅಂತ ವಿಶ್ವಾಸ ನಂಬಿಕೆ ನಮ್ಮ ಪಾಲಿಗೆ. ಆದಿತ್ತು, ಒಳ್ಳೇದು. ಆದ್ರೆ ಒಂದು ಎಚ್ಚರಿಕೆ ಮಾತು. ಏನಮ್ಮ? ಯಾವುದೇ ಕಾರಣಕ್ಕೂ ಅದನ್ನು ನೀನು ಸ್ವಂತ ಉಪಯೋಗಕ್ಕೆ ಉಪಯೋಗಿಸಿಕೊಳ್ಳುವಂತಿಲ್ಲ. ನನಗೆ ಅದ್ರ ಅಗತ್ಯ ಇಲ್ಲ ತಾಯಿ. ಉಪಯೋಗಿಸಿದರೆ ಪರಿಣಾಮ ಬೇರೆ ಆದೀತು. ಹಾಗೇನಾಗ್ಲಿಕ್ಕಿಲ್ಲ. ಜಾಗ್ರತೆ. ಆದಿತ್ತು, ಎಚ್ಚರಿಕೆ. ಆಯ್ತು. ನಾವು ಒಂದೇ ಅಲ್ವಾ? ಇವರಿಗೆ ತಲೆ ಸರಿ ಇಲ್ಲ ಸ್ವಾಮಿ. ಚಿನ್ನದ ಕಾಲ ಗೆಜ್ಜೆಯನ್ನು ನನ್ನಲ್ಲಿ ಒತ್ತಾಗಿಟ್ಟಿದ್ದಾರೆ. ಅವರಿನ್ನು ಬರ್ಲಿಕ್ಕುಂಟ. ಅದನ್ನು ನೋಡಿ ಏನು ಪ್ರಯೋಜನ ಸ್ವಾಮಿ? ಒಂದು ವಿಷಯ ಏನು ಏನು? ಮಗ ಇದ್ದಾನೆ. ಹೌದು ಹೌದು. ಬೆಳಗ್ಗೆ ನಿಂತಿದ್ದಾನೆ. ಚೆನ್ನಾಗಿ ಭರತನಾಟ್ಯ ನಾಟ್ಯವನ್ನೆಲ್ಲ ಅಭ್ಯಾಸ ಮಾಡಿದ್ದಾನೆ. ಇಲ್ಲಿ ಕಲ್ತ್ರೆ ಆಗುತ್ತಿಲ್ಲ. ಇಲ್ಲೊಬ್ಬ ನನ್ನ ಶಿಷ್ಯ ಇದ್ದಾನೆ, ಒಳ್ಳೆ ಕಲಿಸ್ತಾನೆ. ಮುಂಗೋಪಿ ಸಿಟ್ಟು ಬೇಗ ಬರುತ್ತೆ. ಯಾಕೆ ಸಾಲ? ಅದಕ್ಕೆ ಬೇಕಾಗಿ ಅವನನ್ನು ತಂಜಾವೂರಿಗೆ ಹೋಗಿ ಕಳಿಸಿದ್ದೇನೆ. ಚೆನ್ನಾಗಿ ಕಲಿತು ಬಂದಿದ್ದಾನೆ. ನೋಡು ನೋಡು. ಏನು ಪುಣ್ಯಾತ್ಮ? ಎಂತದು? ಬೊಬ್ಬೆ ಹಾಕ್ತೀಯ? ಮತ್ತೆ ಕರ್ದದ್ದಲ್ಲ ನೀವು? ಕರ್ದದೌದು, ಮೆಲ್ಲ ಕೇಳು. ಯಾಕೆ ಕರ್ದದ್ದು ಅಂತ? ಕರ್ದದ್ದು ಯಾಕೆ ಅಂತ ಮಗನೇ, ಇದೇನು? ಗೆಜ್ಜೆ. ಚಿನ್ನದ ಕಾಲಿನ ಗೆಜ್ಜೆ. ಹೌದು. ನಿನ್ನನ್ನು ಕರ್ದದ್ದು ಯಾಕೆ ಗೊತ್ತಾ? ಯಾಕಪ್ಪ? ಈ ಚಿನ್ನದ ಕಾಲಿನ ಗೆಜ್ಜೆಯನ್ನು ನಿನ್ನ ಕಾಲಿಗೆ ಕಟ್ಟಿ ನನ್ನ ಕಣ್ಣ ಮುಂದೆ ನೀನು ನಾಟ್ಯ ಮಾಡುವಂತ ಆಶೀರ್ವಾದ ಮಾಡಿ ಅಪ್ಪ.
ಅಯ್ಯೋ ಅನಿಯಾದನೆಲ್ಲ ಸುತ್ತನು ಯೋಗವೇ ಬಂದರಾಗ್ಯವೇ ಏನಗೈದಿ ಓ ತಾಯೇ, ಏನು ಕೃತ್ಯವನ್ನು ಎಸಗಿದಿರಮ್ಮ. ನನ್ನ ಮಗ ಚಿನ್ನದ ಕಾಲಿನ ಗೆಜ್ಜೆಯನ್ನು ಕಟ್ಟಿ ನಾಟ್ಯ ಆಡುತ್ತಿರುವಂತಹ ಸಂದರ್ಭದಲ್ಲಿ ಬಂದು ಅವನ ಕಿವಿಯನ್ನು ಹಿಡಿದು ಆಕಾಶದೆತ್ತರಕ್ಕೆ ಆರಿಸಿ ಮಾಯ ಮಾಡಿದಿರಿ ಅಮ್ಮ. ನನಗೆ 10 ಮಕ್ಕಳಿಲ್ಲ ತಾಯಿ, ಒಬ್ಬನೇ ಮಗ. ನನ್ನ ಆಸೆ ಕೊನೆ ಕಾಲಕ್ಕೆ ನನ್ನ ಬಳಿಯಲ್ಲಿ ನನ್ನ ಬಾಯಿಗೆ ನೀರು ಬಿಡುವುದಕ್ಕೆ ನನ್ನ ಮಗ ಇದ್ದ ಎಂಬುದಾಗಿ ನಾನು ಭಾವಿಸಿದೆ. ನನ್ನ ಮಗನನ್ನು ಕಳೆದುಕೊಂಡೆ, ನನಗೆ ಯಾರು ಗತಿ ತಾಯಿ? ಮರುಗುವ ತರಣನು ಮಮ ಸಿಗಲಿನ ಗೆಲ್ಲಿ ಮರುಗದಿರೈ ಮರುಗುವ ಪನಗಳು ಕನಿಕರಿಸುತ್ತ ದೇವಿಯರ ಮರುಗದಿರೋ ಎಚ್ಚರಿಕೆ ಮಾತನ್ನು ಹೇಳಿ ಹೋದ್ರೂ ಕೂಡ ನಮ್ಮ ಮಾತನ್ನು ಮೀರಿ ನಡೆದೆ. ಪರಿಣಾಮವಾಗಿ ನಾವು ಸಿಟ್ಟುಕೊಂಡೆವು. ನಿನ್ನ ಮಗನನ್ನು ಹಿಡಿದೆತ್ತಿ ಅದು ಆಕಾಶದೆತ್ತರಕ್ಕೆ ಎಸೆದವರಿದ್ದೇವೆ. ನಾವೇ ಕುವೆ ಮರದಲ್ಲಿ ನಿನ್ನ ಮಗ ನೇತಾಡ್ತಾ ಇದ್ದಾನೆ. ಇನ್ನು ನಿನ್ನ ಮಗ ನಿನ್ನ ಪಾಲಿಗೆ ಇಲ್ಲ, ಅವ ನಮ್ಮವನಾಗಿದ್ದಾನೆ. ಅಮ್ಮ, ನನಗೆ ಬೇರೆ ಮಕ್ಕಳಿಲ್ಲ ತಾಯಿ, ನನಗೆ ಮಗನನ್ನು ಕರುಣಿಸಮ್ಮ. ನಿನ್ನ ಈ ದೀನ ಸ್ಥಿತಿಯನ್ನು ಕಂಡು ಕಣಿಕರಗೊಂಡಂತ ನಾವುಗಳು ಮುಂದಕ್ಕೆ ನಿನಗೆ 5 ಮಕ್ಕಳ ಭಾಗ್ಯವನ್ನು ಕರುಣಿಸುತ್ತೇವೆ. 5? ಅದರಲ್ಲಿ ಗಂಡೆಷ್ಟಮ್ಮ, ಹೆಣ್ಣೆಷ್ಟು? 5 ಹೆಣ್ಣು ಮಕ್ಕಳೇ. ಸ್ವಲ್ಪ ತಿರುಗಿಸ್ಲಿಕ್ಕೆ ಆಗುದಿಲ್ಲಮ್ಮ? ಒಂದು 4 ಗಂಡು ಮಾಡಿ ಒಂದು ಹೆಣ್ಣು ಮಾಡ್ಲಿಕ್ಕೆ ಆಗುದಿಲ್ಲಮ್ಮ? ಹಾಗೆಲ್ಲ ಆಗುದಿಲ್ಲ. ಅದೇನು ನಿಮಗೆ ಮಕ್ಕಳು ಬೇಕೋ ಬೇಡ? ಬೇಕಲ್ಲ. ಅದನ್ನು ಪಡೆದುಕೊಳ್ಳಬೇಕು ಅಂತ ಇದ್ರು ಅಷ್ಟು ಸುಲಭ ಸಾಧ್ಯವಿಲ್ಲ. ಏನ್ ಮಾಡ್ಬೇಕು? ಪುಣ್ಯ ಸಂಪಾದನೆ ಮಾಡಬೇಕು ನೀನು. ಯಾವ ರೀತಿಯಲ್ಲಿ? ಅನ್ನದಾನ, ಗೋದಾನ, ಭೂದಾನ, ಸುವರ್ಣದಾನ, ವಿದ್ಯಾದಾನ ಇವೇ ಮೊದಲಾದಂತಹ ದಾನ ಧರ್ಮಾದಿಗಳಿಗೆ ನಿನ್ನ ಸಂಪತ್ತನ್ನು ವಿನಿಯೋಗಿಸಬೇಕು. ಅದೆಲ್ಲ ಮಾಡುವಮ್ಮ. ಮಾತ್ರವಲ್ಲ, ನಮಗೆ ಅತಿ ಪ್ರಿಯವೆನಿಸಿದಂತ ಒಂದು ಸೇವೆ ಉಂಟು. ಯಾವುದು? ಯಾವುದಮ್ಮ? ಬಯಲಾಟ, ಯಕ್ಷಗಾನ. ಯಕ್ಷಗಾನ, ಬೆಳಕಿನ ಸೇವೆ. ಬೆಳಕಿನ ಸೇವೆ. 2 ದೀಪವನ್ನು ಹಚ್ಚಿಸಿಡ್ತೇನೆ, ಬೆಳಕಿನ ಸೇವೆ ಆಗ್ತಲ್ಲ. ಆಟಗೊಬ್ಬವರು ಬನ್ನಿ. ಆಟ ಆಡಿಸ್ತೇನೆ ನಾನು. ಒಂತಿಗೆ ಮಾಡಿದ್ರೆ ಆದಿತ್ತ? ಒಂತಿಗೆ ಮಾಡಿ ಆಟ ಆಡಿಸಿದ್ರೆ ನಾನಲ್ಲ, ನನಗೆ ಆಸೆ ಮಾರೆ. ಎಂಚಿನ ಆಸೆ ಮಾರೆ. ಅಲ್ಲಿ ಬೋಡಿತನದ ಗಂಟೆ ಗಟ್ಟದಿತ್ತ ಐಟೆ ಯಾವ ಜಾ ಒಂತಿಗೆ ಮಾಡುದು ಬೇಡುವ? ಆಯ್ತು ಆಯ್ತಮ್ಮ, ಆಟ ಆಡಿಸ್ತೇನೆ ಅಮ್ಮ. ಮೊದಲಾಗಿ ಎಲ್ಲರದ್ದು ಕಾಲನ್ನು ಹಿಡಿ, ಆಶೀರ್ವಾದವನ್ನು ಪಡಿ. ತಾಯೇ, ನಿಮ್ಮ ಕಾಲು ಶುಭವಾಗಲಿ ಅಮ್ಮ. ಒಳ್ಳೆಯದಾಗಿ ಮುಗಿತಲ್ಲ? ಅವನ ಕಾಲು ಹಿಡಿ. ಯಾವುದು? ಅಲ್ಲಿ ನೋಡು, ಕಾಲು ಕಪ್ಪು ಕಪ್ಪು ಉಂಟು. ಕಪ್ಪಿತ್ತನದಾನೆ ಬೋಲ್ದಿತ್ತನದಾನೆ ಮರೆ. ಒಂದೇ ಬಣ್ಣದ ಕಾರು ಉಂಡು ಏರ್ ಬನ್ನಿ. ಒಂದೇ ಬಣ್ಣದ ಕಾರು? ಒಂದೇ ಬಣ್ಣದ ಕಾರು ಇಪ್ಪುಂಡೆ ಇರುದಿಲ್ವಾ? ಬಣ್ಣ ಬೇತೆ ಬೇತೆ ಬಣ್ಣ ನಿನ್ನದ ಕಪ್ಪು. ಬಹುದು. ಆಯ್ತು, ಆವಡಿ ನನಗೆ ಯಾವ್ದಾದ್ರೆ ಆಯ್ತಲ್ಲ. ಏತು ಜೋಕುಲು ಬನ್ನಿ 5 ಅಂತೆ. ಖುಷಿಯಾದ ಬುಡೆದ್ದಿಜ್ಜ ಜೋಕುಲು ತಾಪನೆ. ಹೌದು ಪುಣ್ಯಾತ್ಮ, ಅದು ನನಗೆ ಗೊತ್ತೇ ಆಗಲಿಲ್ಲ. ಹೆಂಡತಿ ಇಲ್ಲ. ನಿನಗೆ ಗೊತ್ತಾದ ವಿಶೇಷ. ಏನು ಮಾಡ್ತೀವಿ ಅಪ್ಪಡೆಗೆ? ಅಮ್ಮ, ನನ್ನ ಹೆಂಡತಿ ತೀರಿ ಹೋಗಿದ್ದಾಳಲ್ಲಮ್ಮ, ಮತ್ತೆ ಮಕ್ಕಳಾಗುದೇ? ಮದುವೆ ಆಗು ಪುಣ್ಯ. ನನಗೆ ಯಾರು ಕೊಡ್ತಾರಮ್ಮ? ನೀನು ನೋಡಿಟ್ಟದೆಲ್ಲ ಆದಿತ್ತು ನನಗೆ. ಹೆಚ್ಚಿನವು ನೀನು ಎಲ್ಲಾರು ಅಪ್ಪೆಡೆನೇಕೇನು ನೀನು ಜವಾನಿ ಮಲ್ಪೇರು ಒಂಜಿ ಜವಾನ್ದಿ ಪೊಣ್ಣನ್ನು ಮದ್ಮೆ ಹಾಪ್ಲೇಕ. ಹೌದಮ್ಮ, ಮರಳಿ ಯೌವನವನ್ನೇ ಅನುಗ್ರಹಿಸಿದ್ದೆ. ಆಯ್ತು ಆಯ್ತು. ಅವರಂಚನೆ ಮಾತ್ರ. ಯಾರು? ನಾನು ಅಲ್ಲ, ಅವಳು ರಡ್ಲ. ಜೋಡಿ ಒಳ್ಳೇದಾಯ್ತು ಅಮ್ಮ. ಆದಿತ್ತು ದಾನ ಧರ್ಮ ಮಾಡ್ತೇನಮ್ಮ, ನಿಮ್ಮ ದಯ ಮೇಲೆ. ಸಹೋದರಿಯರೇ, ಗುಳಿಗ
ಈತನಿಂದ ಪಡೆದುಕೊಂಡಂತ 1000 ಹೊನ್ನನ್ನು ಬಾಲಗಾಚಾರಿಗೆ ನೀಡಿದೆವು. ನಾವೇ ಸಿದ್ಧವಾಗಿದೆ. ಗುಳಿಗ ನಾವಿಕನಾಗಿ ನಾವೆಯನ್ನು ಏರಿಕೋ. ನಮ್ಮ ಪ್ರಯಾಣವನ್ನು ಇಲ್ಲಿಂದಲೇ ಆರಂಭಿಸುವ.
ಕಂಟಕನಾಗಿ ಮೆರೆಯುತ್ತಿರುವ ಸಂದರ್ಭದಲ್ಲಿ ದೇವತೆಗಳ ಮೊರೆಯನ್ನು ಆಲಿಸಿದಂತಹ ಶ್ರೀಮನ್ ನಾರಾಯಣ ಕನಕಾಖ್ಯ ಬರೆದ ವರದಂತೆ ಶ್ವೇತ ವರಾಹನಾಗಿ ಧರೆಗಿಳಿದು ಬಂದ ರಸಾತಳವನ್ನು ಸೀಳಿ ಬರುವ ಸಂದರ್ಭ ಶ್ವೇತ ವರಾಹನ ಬೆವರಿನಿಂದ ಹುಟ್ಟಿಕೊಂಡಿದ್ದೇನೆ. ಆದ್ದರಿಂದಲೇ ಭೂವರಹ ಸುತ ಜಲವರಹ ಇದ್ದೇನೆ. ಜಲಚರ ಪ್ರಾಣಿಗಳೆಲ್ಲ ತಿನ್ನುತ್ತಾ ಜೀವನವನ್ನು ಮಾಡುತ್ತಾ ಇದ್ದೇನೆ. ಒಮ್ಮೆ ನರಮ ಈ ಜಲವರಹನ ಭಾಗ್ಯವೇ ನರ ಮಾಂಸವನ್ನು ಮೆಲಬೇಕೆಂಬ ಹೆಸರಲ್ಲಿ ನಾವೆಂದು ಗೋಚರಿಸುತ್ತಾ ಇದೆ. ನಾವೆಲ್ಲ ಅದೆಷ್ಟೋ ನರರಿದ್ದಾರೆ. ಇವರನ್ನೆಲ್ಲ ತಿನ್ನುವುದಕ್ಕಾಗಿ ನಾವೇ ಬರುವ ಕಡೆಗೆ ನೀರನ್ನು ಸೀಳಿ ಮುಂದುವರಿ ಬರ್ಪುನಂಚಿನ ಬರ್ತಗು ಎಂಗುಲ ಓಡೋಗು ನಿನ್ನ ದಾಡಿ ಅಂತಿದ್ದು ಗಡಗಡ ನಡುಗ ಒಂದಿಲ್ಲ ಬತ್ತನಂಚಿನ ನೀ ಏರಿ ನನ್ನ ಮುಲ್ಪನೆ ಉಂಚೆ ನನ್ನ ನಿನ್ನ ಹೆಣ್ಣು ಮಕ್ಕಳ ನಿಂತಿಕೊಂಡು ಎಲ್ಲಿಗೆ ನಿನ್ನ ಸಾಗಾಟ ಸಾಗಾಟ ಮಲ್ಪನ ಎಲ್ಲಗ ತೋಜುವೇನೆ ಕರ್ರಾಗಿದ್ಯಾ ಕಪ್ಪಿತ್ತನೆ ಮಕ್ಕಳು ಮಾತಿರಲ್ಲ ಸಾಗಾಟ ಮಲ್ಪನಗಲ ಹಾಗೆ ಸಾಗಾಟ ಮಾಡುವವರೆಲ್ಲ ಕಪ್ಪಾಗಿ ಅಪ್ಪೆರ್ಗುಲಾಗಲಿ ಅಪ್ಪ ಜಬಿಗೇನು ಜನಕ್ಕೆ ಎನ್ನ ಅಪ್ಪೆರ್ಲು ಅನ್ಯಾನು ಅಂದ್ರೆ ತಾಯಂದಿರು ನಡುವ ಪ್ರಶ್ನೆಯನ್ನು ಮೂಡಿತಲ್ಲ ಮುನ್ನಾತ್ಮ ನಾನೆಂದಿ 7 ಮಂದಿ ತಾಯಂದಿರು ನಿನಗೆ ಅಪ್ಪ ಒಬ್ಬನೇ ಎಲ್ಲ ಬೆದ್ದಪ್ಪ ಎಂದು ಬಂದತ್ತೇನು ಮತ್ತೆ 5 ವರ್ಷದ ಬಾಲ ಹಿಡಿದು 10 ವರ್ಷದ ಪ್ರಾಯದ ಪರಪುನು ಸಂತಮ್ಮಲು ಅಪ್ಪೆಂದಲೆಪ್ಪುನಿ ಈ ಮನ್ನಡಿ ಸಣ್ಣವರಿಂದ ಹಿಡಿದು ಮುದುಕರವರೆಗೆ ಅಪ್ಪೆಂದಲೆಪ್ಪುನಿ ಉದ್ಧಾರಾಗುವ ಲಕ್ಷಣ ಒಂದೂ ಇಲ್ಲ ನಾವು ಯಾವ್ಯಾ ಒಳ್ಳೆಯ ಮಾತಿನಲ್ಲಿ ಹೇಳ್ತೇನೆ ಇವರನ್ನೆಲ್ಲ ತಿನ್ನುವುದಕ್ಕೆ ನನಗೆ ಕೊಟ್ರೆ ಪಾಪಿ ಮಗನೇ ನಿನ್ನನ್ನು ಬಿಟ್ಟೇನು ನಿನ್ನನ್ನೇ ತಿನ್ನೇರಿಡು
ಶರದಲ್ಲಿ ಹೋಗುದು, ನೆಲದಲ್ಲಿ ಹೋಗುದಿಲ್ಲ. ತಿಳಿದೇ ವ್ಯವಹರಿಸುತ್ತಾ ಇದ್ದೇವೆ. ಹೇಳುವ ಉದ್ದೇಶ ಒಂದೊಮ್ಮೆಗೆ ನಮ್ಮ ನಾವೇನೆ ಬುಡಮೇಲುಗೊಳಿಸುವಿಕೆ ಪ್ರಯತ್ನವನ್ನು ಪಡ್ತಾ ಇದೆಯಲ್ಲ. ನಾನೇ ನಾಳಿನ ಪ್ರಪಂಚದ ಬೆಳಕನ್ನು ಕಾಣುವಂತ ಆಸೆ ನಿನಗಿದ್ರೆ ಇದ್ರೆ ಪಾದಕ್ಕೆ ಶರಣಾಗು, ಇಲ್ಲದಿದ್ರೆ ಶಿರವ ಕೊಟ್ಟಿ ಕೇಳ ಏನು ಸೊಕ್ಕಿದ ಹೆಣ್ಣು ಮಕ್ಕಳ ನಿಮ್ಮ ಸೊಕ್ಕೆ ಗಂಡುಗಳು ಎನಿಸಿದಂತಹ ಈ ವರಾಹನ ಮುಂದೆ ನಿಮ್ಮ ಸಾಮರ್ಥ್ಯದ ಪ್ರದರ್ಶನ. ನಿಮ್ಮ ಸಾಮರ್ಥ್ಯವನ್ನು ತೋರಿಸಬೇಕಾದಲ್ಲಿ ರೂಢಿಯಂತೆ, ನಾಡಿನ ಕ್ರಮದಂತೆ ಅಡಿಗೆ ಕೊನೆಯಲ್ಲಿ ಅದನ್ನು ಹೇಳುವುದಕ್ಕೂ ನಿಮಗೆ ನಾಚಿಕೆ ಇಲ್ಲ. ಕೆಲಸ ಮಾಡುವ ಹೆಣ್ಣು ಮಕ್ಕಳು ಒಂದಿಲ್ಲ, ಎಲ್ಲ ತಿರುಗಾಟದಿರ್ಬೇಕು. ಒಳ್ಳೆಯ ಮಾತಿನಲ್ಲಿ ಹೇಳ್ತೇನೆ, ಒಬ್ಬೊಬ್ಬರೇ ನನಗೆ ತುತ್ತಾಗಿ ಬಂದ್ರೆ ಲೇಸ್, ಬೆಂದಿಗಳ ಹಾಕಿ ಬಾರಿಸಿ ನನಗೆ ಬೇಕಾದಾಗ ಉಪಯೋಗಿಸಿಕೊಳ್ತೇನೆ. ರಣದಿ ಮೈ ಮರಗದೇಳುತ್ತ ಗಣುದನಿಯ ನಿರೀಕ್ಷಿಸಿದರವರನು ಹಣೆಯ ಚಾಚಿದನು ಬಾಯಿ ರಚಿಸಬೇಕು. ಸಾಮಾನ್ಯ ಹೇಳುವ ಮಕ್ಕಳನ್ನು ಭಾವಿಸಿ ನಿಮ್ಮಲ್ಲಿ ದೂರ ಕೊಡುವುದಕ್ಕಾಗಿ ಮುಂದಾದೆ ಸಾಮಾನ್ಯರಲ್ಲ ಅಸಾಮಾನ್ಯರೆಂದು ಈ ಹೊತ್ತಿಗೆ ತಿಳಿತಾ ಇದೆ. ಇಷ್ಟೆಲ್ಲ ಮಾಡಿದ್ಯಾಕೆ? ಜಲದಲ್ಲೇ ಇದ್ದವ ನಾನು. ಬುದ್ಧಿ ಬಂದಾವಾಗ ತಿದ್ದಿ ತೀಡುವುದಕ್ಕೆ ಯಾರಿಲ್ಲದ ಕಾರಣ ನಾನು ನಡೆದ ದಾರಿ ಸರಿ ಎಂಬಂತೆ ಮುಂದುವರಿತಾ ಬಂದೆ. ನಾನು ನೀರಿನಲ್ಲಿ ಮಾಡುತ್ತಿದ್ದ ಆಟವೇನು? ಜಲಮಾರ್ಗದಲ್ಲಿ ಬರುವಾಗಲೆಲ್ಲ ಬೀಳಿಸುತ್ತಾ ಇದರಿಂದ ಸಂತೋಷದಿಂದ ಕುಣಿದು ಕುಪ್ಪಳಿಸುತ್ತಾ ಇದ್ದೆ. ಇದೆಲ್ಲ ಮಾಡಿದ್ಯಾಕೆ? ಮಾಡೋದಕ್ಕೆ ಕೆಲಸವಿಲ್ಲ. ನಿನ್ನಲ್ಲಿ ಭಿನ್ನಹ ಒಂದೇ, ನನಗೊಂದು ಉದ್ಯೋಗವನ್ನು ಕೊಡಬೇಕು. ಅಂದ್ರೆ ನಿಮ್ಮೆಲ್ಲರ ಸೇವೆಯನ್ನು ಮಾಡುವಂತಹ ಸೇವಕನನ್ನಾಗಿ ನನ್ನನ್ನು ಸರಿತೆ ಜಯ 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 ಭಾವಶುದ್ಧಿಯೋಡಿದು ಪದವ ಭಾವಶುದ್ಧಿಯೋಡಿದು ಪದವ ಆಯೇ ನಾನೇ ಸೇರ್ದೆನು ಕರುಣಿಸೋ ಅಭಯವ ಭಾವಶುದ್ಧಿಯೋಡಿದು ಪದವ ತಾಯಿ ನಾನೇ ಸೇರ್ದೆನು ಕರುಣಿಸುವ ಅಭಯವ ಅಂಬಿಕೆ ದುರುಣದು ಜಂಪು ಮನೋಗತಿ ನಂಬಿದ ಬಾಲಕಿ ಇಂಪನಿತೋ ಹಿಂದಿ ಭಕ್ತನ ಗಂಗದ ಎರೆದುದ ಮಂದವತಿಯ ನೀನೀಗಮ್ಮ ಅಂಬೆ ಮೂಕಾಂಬೆ ಜಗದಂಬೆ ಭ್ರಮರಾಂಬೆ ದುರ್ಗಾ
ಜಗನ್ಮಾತಾ ಸ್ವರೂಪಿಣಿ ಸರ್ವಂತಾರ್ಯ ಸ್ಥಿತೇ ದೇವಿ ಜಯ 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 ಅಪರ್ಣೆ ಅಂಬಿಕಾ ದೇವಿ ಅಧಿರುದ್ರಯ ಅಚ್ಯುತಾನತೆ ನಿರ್ವಿಕಲ್ಪೆ ನಿರ್ಮಲಾಂಗಿ ದೇವಿ ಜಯ 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 ಸರ್ವಾಣಿ ಸದ್ಗುಣಪೂರ್ಣೆ ನಿತ್ಯ ತೃಪ್ತೆ ನಿರಂಜನಿ ರಾಜರಾಜೇಶ್ವರಿ ದೇವಿ ಜಯ 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 ಜಯ. ಅಮ್ಮ ಅಮ್ಮ, ಅಜ್ಞಾನವೆಂಬ ಅಂಧಕಾರದಲ್ಲಿ ಒದ್ದಾಡುತ್ತಿರುವಂತಹ ನನಗೆ ಸಂದರ್ಭದಲ್ಲಿ ಜ್ಞಾನವನ್ನು ಕರುಣಿಸಿದೆ ಮಾತೆ. ನಿಜ. ಈ ಹೊತ್ತಿಗೆ ನೀನು ಯಾರು, ನಾನು ಯಾರು, ಅವ ಯಾರು ಎಂದು ತಿಳಿಯುವುದಕ್ಕೆ ಸಾಧ್ಯವಾಗುತ್ತಾ ಇದೆ ಅಮ್ಮ. ಅಮ್ಮ, ಕ್ಷಣಾರ್ಧದ ಮೊದಲು ಅಂತ ಕೃತ್ಯವನ್ನು ನಾನು ಎಸಗುತ್ತಾ ಇದ್ದೇನೆ ತಾಯಿ. ಅಮ್ಮ, ಮಾಡಿದ ಪಾಪಗಳೆಲ್ಲ ಕಳೆಯಬೇಕಿದ್ದರೆ ದಿವ್ಯ ಸಾನ್ನಿಧ್ಯವೊಂದನ್ನು ಸೇರಿಸಬೇಕಂತೆ ತಾಯಿ. ಅಮ್ಮ, ದಿವ್ಯ ಸಾನ್ನಿಧ್ಯದಲ್ಲೇ ತಪ್ಪನ್ನು ಎಸಗಿದರೆ ಅದು ವಜ್ರಲೇಪವಾಗಿ ಪರಿಣಮಿಸುವುದಿಲ್ವೇ ತಾಯಿ? ನಾನು ಮಾಡಿದ್ದ ದಂಡಮ್ಮ ಅಜ್ಞಾನದಿಂದಲಾಗಿ ಹೀಗೆಲ್ಲ ಮಾಡಿದೆ. ಅಮ್ಮ, ಜೊತೆಯಲ್ಲಿ ಇರುವವರೆಲ್ಲರೂ ನಿನ್ನ ಮಕ್ಕಳಂತೆ. ಆದ್ದರಿಂದ ನಿನ್ನ ಲೋಕಮಾತೆ ಜಗನ್ಮಾತೆ ಅಲ್ಲವೇ ತಾಯಿ? ನಿನ್ನದಾದಂತಹ ಲೋಕದಿಂದ ನನ್ನೊಬ್ಬನನ್ನು ಬೇರ್ಪಡಿಸುವುದಕ್ಕೆ, ಹೊರತುಪಡಿಸುವುದಕ್ಕೆ ನಿನಗೆ ಸಾಧ್ಯವೇ ತಾಯೇ? ನಾನು ನಿನ್ನ ಮಗಳಲ್ವೇ ಅಮ್ಮ? ನನ್ನ ತಪ್ಪನ್ನು ಮನ್ನಿಸಬೇಕಮ್ಮ, ಉದ್ಧರಿಸಬೇಕಮ್ಮ, ಕಾಪಾಡಬೇಕಮ್ಮ. ಅಯ್ಯ ಜಲವಧನೆ, ನಿನ್ನ ಈ ಕೃತ್ಯದಿಂದ ಸಿಟ್ಟುಕೊಂಡಂತ ನಾವುಗಳು ನಿನ್ನ ಕಿವಿಯಲ್ಲಿ ಹಿಡಿದೆತ್ತಿ ಘಟ್ಟ ಪ್ರದೇಶಕ್ಕೆ ಎಸೆದವರು ಹೊರಲಾಡಿಕೊಂಡು ನಿನ್ನ ಪಾದಗಳಿಗೆ ಬಂದೆರಗಿ ನಿನ್ನನ್ನೇ ಸ್ತುತಿ ಮಾಡುತ್ತಾ ಇದ್ದೇನಮ್ಮ. ಸಂದರ್ಭದಲ್ಲಿ ವರಾಹನ ನಾಲಕಕ್ಕೆ ಬಡತನವಿದೆ ತಾಯೇ. ನನ್ನ ಪಾದಮೂಲವನ್ನು ಸೇರಿಕೊಳ್ಳುವಂತಹ ಹೊತ್ತಿಗೆ ಗುಳಿಗ ಒಂದು ಮಾತನ್ನೇ ಹೇಳಿದ. ಏನು ಹೇಳಿದೆ ಗುಳಿಗ? ಪಂಜುರುಳಿ ಪಂಜುರುಳಿಂದಲೇ ತಪ್ಪೆ. ಇನ್ನು ಮುಂದಕ್ಕೆ ನೀನು ಜಲವರಾಹನಲ್ಲ, ದೇವತ್ವವನ್ನು ಕಳಕೊಂಡಿದ್ದಿ, ನಿನಗೆ ದೈವತ್ವ ಪ್ರಾಪ್ತವಾಗಿದೆ. ಇನ್ನು ಮುಂದಕ್ಕೆ ಪಂಜುರುಳಿ ಎನ್ನುವಂತಹ ಕಾರಣೀಕ ದೈವವಾಗಿ ನೀನು ತುಳುನಾಡಿನಲ್ಲಿ ಮೆರೆಯಬೇಕು. ನಿನ್ನನ್ನೇ ನಂಬಿದಂತ ಭಕ್ತಾದಿಗಳು ನಿನಗೆ ವರ್ಷಕ್ಕೊಂದು ಬಾರಿ ಕೋಲಭೋಗವನ್ನು ಕೊಡುತ್ತಾರೆ. ಅಂತ ಭಕ್ತರ ಮನಸ್ಸಿನ ಅಭೀಷ್ಟವನ್ನು ನೆರವೇರಿಸಿಕೊಡು. ಮುಂದಕ್ಕೆ ಎಲ್ಲವನ್ನು ಗುಳಿಗ ಹೇಳ್ತಾನೆ, ಆತನ ಸತ್ಯವನ್ನು ಬೆಳೆಸಿಕೊ. ಅರ್ಥವಿಸಿಕೊಂಡೆ ನಿಮ್ಮನ್ನು ತಾಯಿ. ಧರೆಯ ಧರ್ಮವನ್ನು ಉಳಿಸುವಲ್ಲಿ ನಿಮ್ಮ ಸಂಕಲ್ಪವೇ ಇದ್ದಿರಬೇಕು. ಇಲ್ಲದಿದ್ದರೆ ಜಲದಲ್ಲಿ ನಾನಿರುವ ಸಂದರ್ಭದಲ್ಲಿ ನನಗಿದ್ದಿರಾಗಿ ನೀವಾದರೆ ಯಾಕೆ ಬರಬೇಕಿತ್ತಮ್ಮ? ಸರಿ ತಾಯಿ, ಧರೆಯ ಧರ್ಮವನ್ನು ಉಳಿಸುವಲ್ಲಿ 7 ಮಂದಿ ತಾಯಂದಿರ ನಿಮ್ಮೆಲ್ಲರ ಆಶೀರ್ವಾದವು ನನಗೆ ರಕ್ಷಾ ಕವಚವಾಗಿರಲ್ಲ. ಧರೆಯ ರೀತಿ ನೀತಿಗಳೆಲ್ಲ ನಿನಗೆ ಗೊತ್ತಿದೆ ಅಂತೆ, ಒಮ್ಮೆ ಹೇಳು. ಈ ಬೋದು ಜಪ್ಪನಂಚಿನ ಜಾಗೆ ತುಳುನಾಡು ಅಲ್ಪದ ಭಾಷೆ ಬರ್ಪ್ಲಿಕ್ಕೆ ಅನುಗ್ರಹ ದಾನಂಬ ಗುಳಿಗ ಆ ಭಾಷೆ ಕ್ರಮ ಉಂಟು ಬಾತೇರು ಮಂಡ್ಯಕ್ಕೆ ಕೈದೀನೆ ಯಾನಿ ಹೆಂಗ್ ಕೈದು ಹೆಚ್ಚಿಗೆ ಬರುವ ಯಾನ್ ಅಂಚ ಬಾತೇರುವೇನ ಕುಶಾಲಕ್ಕೆ ಬಂಡೆ ಪಂಜುರ್ಲಿ ಆತೆ ಅತ್ತೆ ಈ ಬೋದು ಜಪ್ಪನಂಚಿನ ಜಾಗೆಡು ಈ ಶಾಂತ ರೂಪಿಯಾದಿತ್ತ ನನ್ನ ಉಗ್ರ ಸ್ವರೂಪಿಯಾದ ಯಾನು ಬರ್ಪೆ ಗುಳಿಗೆ ಸಹೋದರಿಯರೇ, ಗುಳಿಗ ಮೊದಲಮತ್ತನಾಗಿ ಮುಂದುವರಿದಂತಹ ಜಲವರ್ಹನಿಗೆ ಸರಿಯಾದಂತಹ ಬುದ್ಧಿಯನ್ನೇ ಕಲಿಸಿದವರಿದ್ದೇವೆ. ಮಾತ್ರವಲ್ಲ, ಆತನಿಗೆ ಒಂದು ತುಳುನಾಡಿನಲ್ಲಿ ಶಾಶ್ವತವಂತ ನೆಲೆಯನ್ನು ಕಲ್ಪಿಸಿಕೊಟ್ಟವರಿದ್ದೇವೆ. ಹಾಗಂತ ನಮ್ಮ ಪ್ರಯಾಣವನ್ನು ಇಲ್ಲಿಗೆ ನಿಲ್ಲಿಸುವುದಲ್ಲ. ಗುಳಿಗ, ನಾವಿಕನಾಗಿ ನಾವೆಯನ್ನು ಏರು. ಇನ್ನು ಮುಂದಕ್ಕೆ ನಮ್ಮ ನಾವೆಯನ್ನು ದಕ್ಷಿಣಕ್ಕೆ ಅಭಿಮುಖವಾಗಿ ಮುನ್ನಡೆಸು. ತಳೆದು ಮಳೆಯಳ ಕಾಸರಗೋಡನು ಬಳಿಕ ಬುಪ್ಪಳ ಬುಳ್ಳ ನಡ್ಕವಾಗ ಉಳಿದು ಕುದ್ರೋಳಿಯಲ್ಲಿ ಕೂಟಡಿ ಬಳಿಕ ಸೇರು ಚಿತ್ರ ಬುಡವರು. ಸಹೋದರಿಯರೇ, ಗುಳಿಗ ಕಳೆದಿದ್ದೇವೆ ಮಲಯಾಳ, ಕಾಸರಗೋಡು, ಉಳ್ಳಾಳ, ಉಪ್ಪಳ, ಅಡ್ಕ, ಕನಿಲ, ಉದ್ಯಾವರ, ಮಂಜೇಶ್ವರ. ಅಲ್ಲಿಂದಲೂ ನಮ್ಮ ಪ್ರಯಾಣವನ್ನು ಮುಂದುವರಿಸಿಕೊಂಡು ಬಂದು ಸೇರಿದೆ ಮಂಗಳಾಪುರವನ್ನು. ಇಲ್ಲೊಂದು ಕೂಟದ ಕಲವನ್ನು ವಿರಚಿಸಿದೆವು. ಮುಂದಕ್ಕೆ ಈ ಕ್ಷೇತ್ರ ಕುದ್ರೋಳಿ ಎನ್ನುವಂತಹ ಹೆಸರಿಂದ ಪ್ರಸಿದ್ಧಿಯನ್ನು ಪಡೆಯುತ್ತದೆ. ಅಲ್ಲಿಂದಲೂ ನಮ್ಮ ಪ್ರಯಾಣವನ್ನು ಮುಂದುವರಿಸಿಕೊಂಡು ಬಂದು ಸೇರಿದ್ದೆ ಚಿತ್ರ ವಿಚಿತ್ರದಿಂದ ಕೂಡಿದಂತಹ ಪ್ರದೇಶ ಚಿತ್ರಾಪುರ. ಕಿರಿಯ ಸಹೋದರಿಯಾದಂತಹ ರಕ್ತೇಶ್ವರಿಯನ್ನು ಚಿತ್ರಾಪುರದಲ್ಲಿ ಬೀಳ್ಕೊಟ್ಟು ಅಲ್ಲಿಂದಲೂ ನಮ್ಮ ಪ್ರಯಾಣವನ್ನು ಮುಂದುವರಿಸಿದವರು ನಾವು. ಆಶ್ಚರ್ಯವನ್ನೇ ಕಾಣ್ತಾ ಇದ್ದೇನೆ ಗುಳಿಗ. ಹಚ್ಚ ಹಸುರಿಂದ ಕೂಡಿದಂತಹ ಪರಿಸರವಿದು, ಕಂಗು ತೆಂಗುಗಳಿಂದ ಆವೃತವಾಗಿದೆ. ಹಾಗಾದ್ರೆ ಪರಿಸರಕ್ಕೊಂದು ಹೆಸರಿರಬೇಕಲ್ಲ. ಸಸಿ ಹಿತ್ಲು ಗುಳಿಗ, ಬಾಯಾರಿಕೆ ಅಧಿಕವಾಗುತ್ತಾ ಉಂಟು. ಎಲ್ಲಿಯಾದ್ರೂ ನೀರಿನ ವ್ಯವಸ್ಥೆ ಇದ್ರೆ ನೋಡಿಕೊಂಡು ಬರುತ್ತೀಯ. ಭೋಜನ ಕಟ್ಟೆಡು ಬದುಕುಲಲ್ಲಿ ಪರ್ಪುನ ವ್ಯವಸ್ಥೆ ಯಾನು ಮಾಡ್ತದೆ. ತೋಟದಣ್ಣಯ್ಯನೆಂಬ ಮಲಯಾಳಿ ಓಟವ ಮುಗಿಸಿಕೊಂಡು ನಾಲ್ ಪೊಂಜನಕ್ಲೆಗೆ ಗಂಡೆ ಗಂಡೆ
ಅಯ್ಯೋ ಮರೆ ಕೈ ಮುಗಿನಾಗ ಎದ್ದೇಳು ಬಂಡೇರ ಮಲ್ಲ ಭಾಷೆ ದಕ್ಕಲಿಂದ ಗೊತ್ತಾಂಡಿ ಐಕ್ ನಾಲ್ ಪಂಜನಕ್ಕಳೊಟ್ಟಿಗೆ ಒರಿ ಗಂಡ ಸುಬನೇರೆ ಗಂಡೇನ್ ಮನ್ನಗ ಅರಬೈದ್ಯ ಮಾರೆ ಅವ ಅರ್ಥ ಅಪಾರ್ಥ ಗಂಡೆ ಅನ್ಪ ಗಂಡ ಸುಮನ್ಯ ಮಾರೆ ನಿಕ್ ಬೇಜಾರಪ್ಪನ ಬಿಟ್ಟು ಅಪ್ಪೆ ನಾನು ಪುರುಷಲ್ಲೇ ತೊಂದು ನಿಕ್ಕು ದೂರ ಬಿದ್ದಾನೆ ಏರು ನಿಕ್ಲಿ ಓಡ ಏರ್ನ ಹುಲ್ಲು ನಿಧಾನೆ ಪನ್ನೋಡಿಯಾ ನಮ್ಮನ್ನು ಕೇಳುವಂತ ನೀನು ಯಾರು ಅಂತ ಗೊತ್ತಾಗ ತೋಟದಣ್ಣಯ್ಯೇ ಓ ತೋಟದಣ್ಣಯ್ಯನೇ ಬಾಯಾರಿದ್ದೆ ಬಾಯಾರ್ ಗೊತ್ತನ್ನ ಬಾಯಾರ್ಗೆ ಅಂಚ ಕುಳ್ಳುದಿನಿ ಬಾಯಾರ್ ನಮ್ಮ ಕೇರಳದ ಸಂದು ಅತ್ತ ಅತ್ಯ ಬೊಕ್ಕ ಏನು ಸರಿ ಅಣ್ಣಯ್ಯ ಓ ನೀರಡಿಕೆ ನೀರಡಿಕೆ ನೊನ್ನೆ ಅವು ಬಂಡೆ ನಾನು ತೂದಾಕ್ಲೆ ಖುಷಿ ಅನ್ ಎಂಕ ಈ ತಿಕ್ಕನ ಬಾರಿ ಇದ್ದೇನೆ ನಮ್ಮ ಒಂಜೆ ವಾಸೆ ಆಯ್ತಾ ಬಾತೇರಿ ರೆಡ್ಡ ನೀರಡಿಕೆ ನೊಂಡ ನೀ ಗೊತ್ತಾಂಡ ನೀರ್ದು ಬಾಡ್ನ ಬಜ್ಜಿ ಬಜ್ಜೆ ಅವಂಡ ಈ ಬಚ್ಚಿ ನೆನಪಿನ ಅಭ್ಯಾಸ ಹತ್ರಕ್ಲಿಗೆ ಏರಿಲ್ಲ ಆಪುಂಡು ಒಂಜಿ ಭ್ರಮೆ ಆಯ್ತಾ ತಿಕ್ಕನ ಒಂಜಿ ತುಂಡು ಪೂಲು ಕೊರ್ಲಿ ನಾ ಒಂಜಿ ಈ ಕಡ್ಡಿ ಕೊರ್ಲಿ ಕೇನ್ ನಾವು ಮಾಮೂಲು ನಾ ಮುಕ್ಕಳಿಗೆ ನೀರ್ದು ಬಾಡ್ನ ಬಜ್ಜೆ ಓಡುಗೆ ಏನಂತ ತುಣಗ ಗೊತ್ತಾಂಡ ಬಿ ಒಂಜಿ ಕೃಷಿ ಮಾಲ್ಪುನ ಎಲ್ಲ ತೋಜಿನ ಎಂಡ ಬಂಡ ಬಜ್ಜೆದ ತೋಟ ದಿಂಬಿಯ ಆಂಡಲನ ಬಜ್ಜೆ ನೀರ್ದು ಬಾಡ್ವೆ ಕ್ರಾಯ್ ಗೊತ್ತಾಗ್ತದ ಮರಲ ಏನಿಂಚ ಮೂರ್ತಿ ಪಪ್ಪೆನಾ ಕೋಣಗ ಈ ಕೆಲವು ಸೆಟ್ ನಕಲ್ನ ಬಟ್ ನಕಲ ಮತ್ತೆ ತೋಟ ದಿಕ್ಕುಜ ಆ ತೋಟ ಹೊಡೆದು ಕಂಡದ ಮಿನಿ ಅತ್ತು ಕಂಡೇರೆ ಬಲ್ಲಿ ದೋಷ ನಮ್ಮ ತತ್ತದಲ್ಲ ಬುಕ್ಕೋರೆಗ ಅನ್ಯಾಯ ಮಲ್ಪಾಯ ಕಂಡದತ್ತಿ ಕೇನಂದೆ ನಾಲ್ ಕೊಣತು ಒಂಜಿ ಅಡ್ಡಿ ಎರಡು ಬಾರ್ಡೆ ಅವು ಕೇನಂದೆ ಕೊಣತಿಲ್ಲ ಕಂಡಿಲೇಕನೆ ಆಯ್ಜೆ ಕಂಡು ಮಂಡ ರಾತ್ರಿ ಆಡ್ಬೋದು ಕೇನಂದೆ ಕಣಪನ ಪಗೆಲ್ದು ಪೋಣ ತಿಕ್ಕಿ ನೆನಪತ್ತ ಆರ್ಪನು ರಾತ್ರಿ ಆವಾಡು ಪಗೆಲ್ಡು ಆವಾಡು ಬುಕ್ಕೊರೆ ನಡೆದು ಬತ್ತಾತ್ನ ನಾವು ಕಂಡಿಲೇಕನೆ ಜನ್ನ ಬಜ್ಜೆ ಬರ್ನುನ ಸಮಯ ತೋಟೋಡೆ ಸಾದಿ ಕೊರಿಯರಲ್ಲಿ ಕ್ರಮ ಉಂಟು ಈ ಎಡ್ಡೆಂದ್ರೆ ಸಾದಿ ಗುಡಿಯ ಬೇತೆ ವ್ಯವಹಾರ ಬೇತೆ ಮಾರೆ ಏನಂದೇ ಬುಡ್ನಿಯ ಪಗಾಕ್ಲಿ ಅಂಚ ಅಕ್ಕಲೆ ಬಂಡ ಕೊನೋಡು ಅಕ್ಕಲೆಲ್ಲ ದಾನ ಧರ್ಮ ಉಂಡು ಅಂಚ ಕೊನತ ನಾಲ್ ನೀರ್ದು ಬಾಡ್ದಿತ್ತೆ ಒಂಜಿಲಜ್ಜಿ ಮಾರೆ ಧರ್ಮ ತಿಕ್ಕನ ಧರ್ಮ ಪೋಡು ಯಾನ್ ಅಂಚಿ ಬಾರ್ದು ಇಂಚಿ ಬಣ್ಣಗ ಅಕ್ಕಲ ಪಡೆದು ಕೈ ಬಾರ್ದು ಕೊಡ್ತೀವ ಅಂಚ ಒಂದು ಬಜ್ಜೆ ಇದೆ ನೀರಾವಕೇನು ಅವೆಲ್ಲ ಇಸಬರ್ನಾಗ್ಲೇ ಕೊನದು ಗೋರು ಬಜ್ಜೆ ಇದೆ ನೀರಿಗೆ ಇಂಕ ಭಾಷೆ ಅರ್ಪಣೆ ಅಂತೀವಿ ಅದ್ರ ಬನ್ಪುನ ವೇತಕ್ಕೇನು ಬಸಲೆ ಬೋಡಿಗೆ ಎತ್ತ ಬಂಜಿ ಹೋಗು ಬಸಲೆ ತಿಕ್ಕಂದಪ್ಪೆ ಒಂಜಿ ದೊಂಪ ಮಲ್ತದಿತ್ತೆ ಮುರಾನಿ ಮೂರ್ತಿ ಎರ್ದು ಬರ್ಪೆ ಪೆತ್ತ ದೊಂಪ ಹೊಡೆದು ತಿನ್ನೊಂದುಂಟು ಬಸಲೆ ವಾನಮನೆದ ಪೆತ್ತ ಮಾರೆ ಅವು ಬಸಲ್ ದೊಂಪದ ಮಿತ್ತು ಪೆತ್ತ ಮಿತ್ತು ಅಂತ ತಿನ್ನೊಂದುಂಟು ಆಯ್ತು ಆತಿ ಎತ್ತರೋಗಿ ಎಂಚ ಬರ್ತದೆ ಎತ್ತರ ಬರ್ತದತ್ತ ಮಾರೆ ದೊಂಪನ್ನು ಮಗತ್ತದು ಮಗತ್ತಬಾರ್ದು ಅಂತ ತಿನ್ಬಿಡು ಅಂದ ಬಸಲೆ ತಿಕ್ಕಂದು ದೊಂಪದ ನಾಳು ಒಯ್ಯಿ ಉಂಡ ಸರಿ ಕೇನು ದಾನೆಂದು ಓ ಬಲಲಿ ಬೆಂಡೆ ಆಗಿದೆ ಆರೆಗೆ ಮಣ್ಣೊಲಿಲ್ಲ ಬೆಂಡೆ ಆಯಿಲ್ಲ ಬೋಡಿಗೆ ಮಣ್ಣೊಲಿ ಬೆಂಡೆ ಆಗಿದೆ ಬೋಡಿ ಮಣ್ಣೊಲಿ ಮಲ್ತಿ ಜಿಂಬೆ ಬೆಂಡೆ ಅಂಡ ಒಂಜಿ ಒಳ್ಳೆ ಮಲ್ತದಿತ್ತೆ ದಾನೇನ್ ಪಂಬ್ಯ ಎಂತ ದೈತು ಓಡಿಂದ ಈ ನಮನೆ ಗೊಬ್ಬರ ಗೊಬ್ಬರ ಬಾಡ್ದು ಅಡ್ಡೆ ತಿನ್ನು ಎಣ್ಣೆಂತ ಬೆಂಡಾಯಿಲ್ಲ ಈ ಸರ್ತಿ ಬೋಡೈನ ತಾವು ಬೆಂಡಾಯಿ ಆಂಡತ್ತ ಮಾತ ಮುರುಂಟುಂಬಿಯ ಮುರುಂಟು ಎನ ಅಂಡಳ ಬುಡ್ಜಿ ನಾಲ್ ಸರ್ತದ ಬೆಂಡಾಯಿ ಕೊಂಡದು ಮಾತ ದೈತ್ಯ ದುರ್ಲೊಂಜಿ ಗುಂಟ ಬಾಡ್ದು ಒಂಜೊಂಜಿ ಸರ್ತದ ಬೆಂಡಾಯಿನ ಕಟ್ಟದು ಬುಡಿ ಇಂದೇನು ತೂದಾನ್ಲ ಅವು ಸರ್ತಾವಾಡು ವಾನಮನೆದ ಬೆಂಡೆಕಾಯಿ ಅಂದಾಜಾತ ಜದ ಒಲ್ಲ ಮುರುಂಟಾಯಿನ ದಿಪ್ಪು ಎಂಚಿನ ಅಂಡೆಲ್ಲ ಮುರುಂಟೆ ಬಿಯ ಬಿತ್ತೆ ಬೊಟ್ಟ ದಿಪ್ಪವು ಹೆಚ್ಚಿನ ಅಂಶ ಆ ದಿಪ್ಪು ಬೆಂಡಾಯಿ ತಿಕ್ಕಂದು ಬಂದು ಎಡ ನೀರಂಡ ಕಾಸು ರೋಡ್ ದೈತಡೆ ಹೋಡು ಒತ್ತು ಮಾರೆ ಬಜ್ಜಿ ಅಡ್ಕ ಕರಿಬೆಟ್ಟಿಗೆ ಜಂಜಿ ಜಪ್ಪೆಲು ಉಂಡವು ಎಡ ನೀರು ಒತ್ತು ಬನ್ನಿ ಬೊಕ್ಕ ಅಣ್ಣ ಒಂಜಿ ಕೊರ್ಲಿ ವಾದ್ಯತ ಏರ್ ಬನ್ನಿ ಇಂಚ ಮಲ್ತನ ಅತ್ಯಾನ್ ಬಾಜಿಲ್ 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 ಪರಿಯರ್ ಎಕ್ಕಡೆ ಬಂತು ಪರ್ದು ಪೋದಾತ ಕಲಿಯತ್ತ ಕಲಿ ಉಂಡು ಕಲಿ ಕೊಂಚ ಕಲಿ ಬರ್ಪೇರ ಮರೆ ದಾನೆ ಅವರಿಂದ ಜಪ್ಪು ಜಪ್ಪು ಪುಂಜನಕಲು ಕೊಂಚ ಕಲಿ ಬರ್ಪು ಜೇರಿ ಈರ ಮನಿ ಪಂದೆಲು ಈರ ಒಟ್ಟಾರೆ ಬಾತೇರು ಪುಂಜನಕಲು ಹಿಡಿದ ಕಲಿ ಬರ್ಪಿನ ಪುಂಜನ ಆಂದು ಬನೋಡ್ಚಿ ಅಂಚಿನ ಬನೋಡ್ಚಿ ಬುಕ್ಕ ನಿಕ್ಕು ಗೊತ್ತು ಜಿಂಕಿ ಅಂಜನ ಎನ್ನ ಇಲ್ಲ ಬೆರ್ತೆಕ್ ಬಲೋರೆ ಅಂತ ಜಬೆ ಎಪ್ಪರ್ಪ ತೂಕ ಚಿನೆ ಪುಂಜನಕು ಬರ್ಪುನು ಎನ್ನ ಬುಡಿದಿಲ್ಲ ತರ್ಪುನು ಎನ್ನ ಪೆತ್ತ ಆಯ್ತು ಬರ್ಪು ನೋಡಿ ದಿಕ್ಕೆದಡಿ ಪೆತ್ತ ದಿಕ್ಕೆದಡಿ ಅರ್ಪುಂಡ ಪೆತ್ತ ನಿನ್ನ ಸೂನು ಕೆರೆ ಅರ್ಪುಂಡ ಇಂತು ಕಲಿ ಬರಿಯರೆ ಬತ್ತಿರು ಬೊಡೇನದು ಪರಿಯರ ಕುಡ ಪೋನ ಕೊಂಜೆಡು ಪತ್ತೊಂಬೈರು ಮುರನಿ ಪೊಂಜ ಉಂಟದಕ್ಕೆ ಡಕ್ಕೆ ಪರಿಯಾರಿ ಕುಡ ಕೊಣುಪ್ಪುನು ದೂರ ಅವು ಬಂದೋಗು ಮೈಪೇರೆ ಅಣ್ಣ ಬಂದೋಗು ಮೈಪೇರೆ ಅವು ಕೆಲವು ಅಡ್ಡಿಗೆ ಮತ್ತೆ ಬೋಡ ಒಳ್ಳೆ ಅಡ್ಡಿಗೆ ಕೊಣದು ದೊಂಡೆಗೆ ಆಯ್ಪುನ ಇಲ್ಲ ಪೊಕ್ಕಡಿ ನಾಟಕ ಅಂಚ ಕಲಿ ಅವು ಆದಿಪ್ಪು ಅಕ್ಕಲು ಪರ್ಪೇರಿಂದ ಮೊಕ್ಕಲು ಮತ್ತ ಪೊಂಜನಗಲು ಪರ್ಪನಗಲತ್ತು ಕಲಿ ಆಪ ಜಗ ಗಂಗಾರಾವ ಗರ್ವದೇನೆ ಕಲಿ ಗಂಗಸರ ರಡ್ಲುಂಡ ಅಂತ ಮಾತ ದೆತ್ತಿದ್ದಿಲ್ಲ ಮಾತಾಯಿನ ಕಡೆ ಎಂಕ ಕೊಣತು ಕೊರು ಬಂಜಾರ ಪರ್ ನಿಕ್ಕ ಕಲಿ ಗಂಗಸರ ಮತ್ತ ಒಟ್ಟು ಪರ್ನೊಂಜಿ ಬೆರ ಕ್ಯಾಪ್ಜ ಮರೆ ಬೆರಕ್ಕೆ ಅಡಿಗೆ ಮಂಡೆ ಗಿರ್ಮಿಟ ಇಲ್ಲ ಕಪ್ ಗೋಲಾಬಜಿ ಮುನ್ನ ಮೊನ್ನೆ ತುನ್ನಗನೆ ಗೊತ್ತಾಪುಂಡು ಮೊಳ್ಳ ಕುಜಿಲಿ ಅಕ್ಲಿ ಬೋಡಾಯಿನ ಬೇತೆ
ಗೊತ್ತಾಂಡ ಅಣ್ಣಯ್ಯ ನಮಗೆ ಕಟ್ಟಿದ್ದು ಬೇಡ, ಅಲ್ಲಿ ಹುಟ್ಟಿದ್ದು ಬೇಕು. ಕಟ್ಟಿನ ಬೊಡ್ಚಿಗೆ ಹುಟ್ಟಿದ್ದು ಬೇಕು. ಕಟ್ಟಿನ ಎಂಜಿನ ಕಟ್ಟಿನ ಕುಜಿಲಿ ಹುಟ್ಟಿದ್ದು ಬಂಡೆಂಜಿನ ತೆಂಡೇಲು ಕೊದುಂಬು ಕೊತ್ತಲಿಂಗೆ ತಾರಾಯಿ ತಾರಯ್ಯ ಬನ್ನಂಗಾಯಿ ಬೊಂಡಲ ಅಲ್ಲೇ ಪುಟ್ಟುನ ಪುಂಡ ಬಾಜಲಿಗೆ ಬೊಂಡ ಬೋಡು ಒಂದು ಕೇನ್ನಾಕಲಿ ಉಂಡು ಉಂಡು ತಾರೆ ಅವು ಮತ್ತೆ ತಾರ ಬಣ್ಣಂಗಾಯ ಏರ್ ಬನ್ನಿ ಪರ್ಪುನ ಬುಂಡು ಇಜ್ಜಟ್ಲಿ ದಾಲಜ್ಜಿ ಎಂಕು ಗೊತ್ತಾಪುಂಡವು ಈ ಎಂಕು ಕಲ್ಪ ಹೊಡ್ಚಿ ಬುಂಡದ್ದಿ ಮಾರ ಮಾರೆ ಇದ್ದೆ ಪೆರ್ಲಿಕ್ಕೆ ಪೆರ್ಲಿಕೆಂಡಂಬಿಯ ಕಲಿಗಂಗ ಸರಂಡ ದಾಲ ಲೆಕ್ಕಾಚಾರಡು ಚೂರು ಅಡಿಮೇಲೆ ಮಲ್ತು ಕೊರುವೇನ್ ದೇಪಂಡ ಕಲಿ ಯಾನೇ ಮೂರ್ತಿ ಅಲ್ಪನೆ ಬುಕ್ಕ ಅವು ನಂಗೆ ದೇ ಬೇರೆ ಕೊರ್ಪು ನಾವು ನಮ್ಮ ಹಿಂದೆ ಒಂಚೂರು ಮುಕ್ಲೆಗು ಕೊರನ ಮುಕ್ಲೆನ್ ತೂನಗನೆ ಮೂನ್ ಹಿಡ್ದಾಯ್ತು ನಂಗೆ ಲಚ್ಚನ ತೋಜು ಕೊರಂಡದಲ್ಲ ಮಲ್ಲ ಎಂಕದಲ್ಲ ಕಮ್ಮಿ ಆವಂದು ಅಂಚಂದು ಬೊಂಡದ ವಿಷಯ ಬತ್ತರ ಮಾರೆ ಐತ ಲೆಕ್ಕಾಚಾರ ಮತ್ತೆ ಇನ್ನು ಬುಡಿಯ ದಿನ ಕೈಟಪ್ಪುಂಡು ಇನ್ನ ಬುಡಿಯ ದಿನ ನೆತ್ತ ಮಾರೆ ಇನ್ನ ಬುಡಿಯ ದಿನ ನೆಟ್ಟ ಮಾರೆ ಮಂಡೆಚ್ಚ ಬರಿತೆಲ್ಲದೇನ ಬುಡಿಯ ದಿನ ಎಂದೇ ತರ ಚಾಲ್ಪೆ இந்த புக்க ஒஞ்சின கொத்து நம்பியா நமக்கு புடத்தின சேவன் நிக்கெச்சி நம்ச மதிமேத்தி இஜின ಇಂಚ ಬದವ ಕೇಂದ್ರ ಬುಡದಿನ ಸೇ ಬಾತಿರ ತುಲಾ ನಮ ಕೊಂಚ ಪಿಲಿನ್ ತುನಾ ಪನಿಯರೆ ಅಪ್ಪು ಇಂದು ಪಿಲಿ ಇಂದು ನಮ್ಮನ್ ತಿನ್ಪುಂಡು ಇಂದು ಕೆರ್ಪುಂಡು ಒಂಜಿ ಎರ್ಲೆನ್ ತುನಾ ಪನಿಯರೆ ಅಪ್ಪು ಇಂದು ಎರ್ಲು ತಾಡುಬಾ ಇಂದು ಕರೆಪ್ಪಾನ್ ಒಂಜಿ ನಾಯಿನ್ ತುನಾ ಪನಿಯರೆ ಅಪ್ಪುಂಡು ನಾಯಿ ಕೊರೆಪ್ಪುಂಡು ತುಚ್ಚುಂಡು ಆಂಡ ಮದಿಮೆ ಆಯ್ನ ಹಿಡಿದು ಬುಕ್ಕಂಬಿಯ ಸೈತ್ ನಾಡೆ ಮುಟ್ಟ ಇಂದು ಎಂಚ ದಾನೆ ಎಂದು ತೆರಿಯೋನೆರೆಯನ್ನ ಒಂಜೇ ಒಂಜಿ ಜೀವಿ ಪಂಡ ಅವು ಬುಡೆದ್ದಿ ಮಾರೆ ಅವು ಏತು ಬರ್ತುಗು ತುಚ್ಚುಂಡು ಏತು ಬರ್ತುಗು ಕೊರೆಪ್ಪುಂಡು ಏತು ಬರ್ತು ತಾಡುಂಡು ಏತು ಬರ್ತುಗು ಕೆರ್ಪುಂಡು ಪನ್ನೀರ್ನೇ ಸಾಧ್ಯ ಅಂತಂದು ಅವ ಎರುಳ್ಳೇರ ಅನುಭವ ಮಾತೆರೆಗಳವೇನು ಫಾನ್ ಹೊಡ್ಚಾವ ಒಕ್ಕಡೆ ಜನ ಎಡ್ಡೆನ್ನ ಅನ್ನ ಮಾತ ಅಂಚನೆ ಪಂಪುಜೇರಿ ಆನು ಪಂಪೇತಿ ಅಂಚ ಇತ್ತೆ ನಿಕ್ಕೊತ್ತಿಜ್ಜ ಅದು ಲೋಕ ಅನುಭವ ಇಜ್ಜ ಲೋಕ ಅನುಭವ ಇತ್ತು ನನ್ನದಾನೆ ಅಂಚಂಬ್ಯ ಒಂದು ಅವು ಬೊಂಡ ಮತಾವಂದು ನನ್ನವರ ತುಕ ಅವ ಅಣ್ಣಯ್ಯ ಸುಳ್ಳು ಬಾತೇರ್ದ ಅಂಚಿಂಜಿ ತಪ್ಪವನದಲ್ಲ ಬಡ್ಚಿ ಅಪ್ಪೆರ್ಲೆಗಿಂದ ಮುಲ್ಪಡ್ದೆ ಬೊಂಡ ಬೋಡು ಅಕ್ಕಲ್ನ ಈ ತಾರ ಹಿಡ್ದೆ ನನಗೆ ಪನ್ನ ಅರ್ಥ ಆಪ್ನಾ ಬೊಂಡದ ಒಂಜಿ ವಿಷಯ ಬಿಡ್ದು ಬೇತೆದಲ್ಲ ಪಾತಿರ್ಲಂಬಿಯ ಅವ ಪುಣ್ಯಜ್ಜಿ ದಾಯ್ತಾವು ಮುಲ್ಪದ ಈ ತೋಟದನೆ ಬೊಂಡ ಅಪ್ಪೆರ್ಲೆಗ್ ದೆತ್ತು ಕೊರ್ಪೆಂದೆ ನಾನು ಪಾತೆರ ಕೊರ್ದು ಬೈದೆ ಓ ಈ ಪಾತೆರ ಕೊರ್ನಿಕ್ಕಿ ನನ್ನ ಮುಳು ಮುರ್ಕಾಗಂದ ಅತ್ತಂಬಿಯ ಯಾನ್ ನಿಂಡೊಂಜಿ ಕೇನೋಡ ನೀ ಒಂಜಿ ಬಾಜಿಲ್ ದೆತ್ತು ಕೊರಿಯರ್ತೀರನ್ನೇ ನಾಲ್ನಾಲಿನ ಕಟ್ಟೊಂದು ಪಿದಾಡ್ದು ನೋಡಿ ಬಾಜಿಲ್ ದೆತ್ತರ ತೀರಂದೆತ್ತು ಬೊಕ್ಕ ಮುಲ್ಪ ಇಂದೇ ತೋಟದ ದೆತ್ತು ಕೊರ್ಪೆಂದು ನಿಗಾಂಡು ಬಂದು ಬತ್ತನೆ ಆ ಪುಣ್ಯಜ್ಜ ಆ ಪುಣ್ಯಜ್ಜ ಒಂಜಿ ಕಾಯಿಲೆ ಕೊಂಡು ಧರ್ಮೋದೆತ್ತರಿ ಅತ್ತ ಮಾರ ಕೊರ್ಪು ಜಿಂದಾಯ ಬನ್ನಿ ಕೊರ್ಪು ಜಿಂದಾಯ ಬನ್ನಿ ಮುಲ್ಪ ಉಂಟು ಮಾರ ಯಾರ ಬೈದಿ ಬೆಟ್ಟಿಗೆ ಮುಂಚ ಪೂರ್ಣೆ ಮರ ಐಕೆ ಗುಲಿಗ ದೃಷ್ಟಿಯಿಂದ ಗುಲಿಗ ದೃಷ್ಟಿ ಖಾಲಿ ತೂಯಿ ಬೆಟ್ಟಿಗೆ ಓ ದೇವರೇ ಅತ್ತಂಬಿಯ ನಿಕ್ಕಿ ಧರ್ಮಗಿ ಪೊಂಜ ನಕ್ಕನೊಟ್ಟಿಗೆ ತಿರುಗುಣ ಹಿಡಿದು ಬೇಲೆ ಇದ್ದೆ ಅಂದೆ ಒಳ್ಳ ಪಾದೆ ಬಿಡಪ್ಪ ನಕ್ಕನೊಟ್ಟಿಗೆ ಪೋಯರೆ ಅಪ್ಪ ನಿಕೇರ್ ಬನ್ನೆ ಬೇಲೆ ಜಿನ್ ಮಾಡಿದೆ ಖಾಲಿ ತೂದು ಓ ನೊಂದೊಟ್ಟಿಗೆ ಪುಡ ಉಂಡತ್ತ ಬೆಕ್ಕ ಬೇಲಡಿ ಗಂಡು ಬರಯ್ಯ ಅಕ್ಕಲ್ನ ಮರ್ತೋರಿ ಪುಣತ್ತ ಅಕ್ಕಲ್ನ ಮರ್ತೋರಿ ನಿಕ್ಕದಾದ ಲಾಭ ಅಂಡ ಇಕ್ಕ ಪರಿತೊನ್ನೆದೆ ಕೆತ್ತದು ಏರಿ ಮರವನು ಆಗಲ ಎಳನೀರುಗಳ ಬಗೆಯುತ್ತ ಗೆತ್ತಿಡೆ ಜಾರಿ ತೂತಾಗುವ ಭಗವತಿ ಕುಡಿಯೇ ನಾರಿ ಪರಮೇಶ್ವರಿ ರೋಜೋದಿ ವೀರ ಭಗವತಿಯೊಳಂದ ಏನು ಮಾಡಿಬಿಟ್ಟೆ ಭಗವತಿ, ಏನು ಮಾಡಿಬಿಟ್ಟೆ? ಹುಡುಗನ ದೃಷ್ಟಿಗಾಗಿ ಬಿದ್ದು ಭಿನ್ನವಾಗಿ ಹೋದಂತ ಈ ಹಳ್ಳಿಯನ್ನು ಸ್ವೀಕರಿಸಿ ಬಿಟ್ಟೆ ಇಲ್ಲ. ಜಾತಿ ಭ್ರಷ್ಟಳಾದೆ, ಅಶುದ್ಧಳಾದೆ, ಅಪವಿತ್ರಳಾದೆ. ಇನ್ನು ಮುಂದಕ್ಕೆ ಯಾವುದೇ ಕಾರಣಕ್ಕೂ ನಿನ್ನ ನಮ್ಮ ಜೊತೆ ಬರಕೂಡದು. ಪರಮೇಶ್ವರಿ ನೊಂದುಕೊಂಡಿಯೇನಮ್ಮ? ಅಬ್ಬ, ನೀನಾಡಿದಂಥ ಮಾತನ್ನು ಕೇಳಿಕೊಂಡಂಥ ನಾನು ಮನಸ್ಸಿನಲ್ಲಿ ನೊಂದುಕೊಳ್ಳುವುದಿಲ್ಲ, ಬದಲಾಗಿ ಸಂತೋಷ ಪಡ್ತಾ ಇದ್ದೇನೆ. ನಾನು ಜಾತಿ ಭ್ರಷ್ಟಳಾದೀನಿ, ಇನ್ನು ಮುಂದಕ್ಕೆ ನಿಮ್ಮ ಜೊತೆಯಲ್ಲಿ ಬರುವಂಥ ಯೋಗ್ಯತೆ ನನಗೆ ಇಲ್ಲವೇ ಪರಮೇಶ್ವರಿ? ಸಂತೋಷವಾಯ್ತಮ್ಮ ನಿನ್ನ ಮಾತನ್ನು ಕೇಳಿ. ನೀನೇ ಆಲೋಚನೆ ಮಾಡು. ಅಂದು ನಾವು ವೈಕುಂಠದಿಂದ ದರಿಗಿಳಿದು ಬರುವಂಥ ಸಂದರ್ಭ, ತಂದೆಯವರು ಹೇಳಿದಂಥ ಮಾತು ನಿನಗೂ ನೆನಪಿರಬಹುದು, ನನಗೂ ನೆನಪಿದೆ. ಮಕ್ಕಳೇ, ಮುಂದೆ ಭೂಲೋಕಕ್ಕೆ ಹೋಗಿ ನೀವು ಮಾಡಬೇಕಾದಂಥ ಅನೇಕ ಕಾರ್ಯಗಳು ಇವೆ. ಅವುಗಳನ್ನೆಲ್ಲ ಮಾಡಿ ಪೂರೈಸಿ ಆದ ಮೇಲೆ ನಿಮಗೆ ಎಲ್ಲಿ ನೆಲೆನಿಲ್ಲಬೇಕು ಎನ್ನುವಂಥ ಮನಸ್ಸಾಗುತ್ತದೋ ಆ ಕ್ಷೇತ್ರದಲ್ಲಿ ನೆಲೆನಿಂತು ಭಕ್ತರನ್ನು ಉದ್ಧಾರ ಮಾಡಿ ಅಂತ ಹೇಳಿದ್ದಾರಲ್ಲ. ಈ ಕ್ಷೇತ್ರಕ್ಕೆ ಬಂದಾಗ ಕ್ಷೇತ್ರವು ನನ್ನನ್ನು ಕೈಬೀಸಿ ಕರೆಯುತ್ತಾ ಇದೆ. ಬಡವನಾದಂಥ ಈತ ಕೊಟ್ಟಂಥ ಸಿಯಾಳವನ್ನು ನಾನು ಸ್ವೀಕರಿಸಿದ್ದೇನೆ. ಈ ಸಂದರ್ಭದಲ್ಲಿ ನಾನು ಇಷ್ಟನ್ನು ತಿಳಿದುಕೊಂಡಿದ್ದೇನೆ ಪರಮೇಶ್ವರಿ. ಭಕ್ತಿಯ ಎದುರಿನಲ್ಲಿ ಜಾತಿ ಮೇಲಲ್ಲ ನೀತಿ ಮೇಲು ಎಂಬುದಾಗಿ ಬಡವನ ಭಕ್ತರಿಗೆ ಒಗಲಿದಂತಹ ಭಗವತಿಯಾಗಿ ಈ ಸಸ್ಯತುಲು ಕ್ಷೇತ್ರದಲ್ಲಿ ನಾನು ನೆಲೆಯಾಗಿ ನಿಲ್ಲುವುದಕ್ಕೆ
ಭಕ್ತರನ್ನು ಉದ್ಧಾರ ಮಾಡುವುದಕ್ಕಾಗಿ ನನಗೆ ಒಂದು ಅನುಮತಿಯನ್ನು ಕೊಡ್ತೀಯೇನಮ್ಮ? ಭಗವತಿ ಓ ಸಿಟ್ಟಿನ ಬರದಲ್ಲಿ ಒಂದೆರಡು ಬಿರು ನುಡಿಗಳನ್ನಾಡಿದೆ. ನೋಯದಿರೆ ಭಗವತಿ ಮರುಗದಿರು. ಈ ಸಸಿಹಿತ್ಲು ಕ್ಷೇತ್ರದಲ್ಲಿ ಭಕ್ತನಿಗೊಲಿದಂತಹ ಭಗವತಿಯಾಗಿ ನೆಲೆಯಾಗುತ್ತೇನೆ ಎನ್ನುವಂತಹ ಮಾತನ್ನು ಕೇಳಿದಾಕ್ಷಣವೇ ಸಂತೋಷಭರಿತಳಾದೆ. ಯಾಕೆ ಬಲ್ಲೆಯ? ನೀನೇ ಹೇಳಿದಂತೆ ಈ ಲೋಕದಲ್ಲಿ ಜಾತಿ ಮುಖ್ಯವಲ್ಲ ನೀತಿ ಮುಖ್ಯ ಎನ್ನುವಂತಹ ಸಂದೇಶವನ್ನು ಈ ಹೊತ್ತಿಗೆ ನೀನು ಲೋಕಮುಖಕ್ಕೆ ಸಾರಿದವಳಿದ್ದೀಯ. ಹಾಗಂತ ನೀನು ಮುಂದಕ್ಕೆ ನೆಲೆ ನಿಲ್ಲುವಂತಹ ಈ ಸಸಿಹಿತ್ಲು ಕ್ಷೇತ್ರದಲ್ಲಿ ನಿನಗೆ ದೇವಕ್ರಿಯೆಯಲ್ಲಿ ಪೂಜಾದಿಗಳು ನೆರವೇರುವುದಿಲ್ಲ, ಅಸುರ ಕ್ರಿಯೆಯಲ್ಲಿ ಪೂಜಾದಿಗಳು ನೆರವೇರುತ್ತದೆ. ಮಾತ್ರವಲ್ಲ, ನಿನ್ನನ್ನೇ ನಂಬಿದಂತಹ ಭಕ್ತಾದಿಗಳು ಬಿಳಿಯ ಕೋಳಿಯನ್ನು ತಂದು ಹರಕೆಯಾಗಿ ಒಪ್ಪಿಸುತ್ತಾರೆ. ಅಂತಹ ಭಕ್ತರ ಮನಸ್ಸಿನ ಅಭೀಷ್ಟವನ್ನು ಪೂರೈಸಿಕೊಟ್ಟು ಭಗವತಿ ಭಕ್ತಾಭಿಷ್ಟ ಪ್ರದಾಯಿನಿ ಎನ್ನುವಂತ ಹೆಸರನ್ನು ಈ ಲೋಕದಲ್ಲಿ ನೀನು ಉಳಿಸಿಕೊಡಬೇಕಮ್ಮ. ಪರಮೇಶ್ವರಿ, ಭಗವತಿ, ಇಷ್ಟ ತನಕ ನಾವು ಜೊತೆಯಾಗಿದ್ದವರು ಇನ್ನೊಂದು ಕ್ಷಣದಲ್ಲಿ ಒಬ್ಬರನ್ನೊಬ್ಬರು ಅಗಲಿ ಹೋಗುವರು. ಮುಂದೆ ನಾನು ನೀನು ಒಟ್ಟಾಗುವಂತ ಸಂದರ್ಭ ಯಾವಾಗ ಒದಗಿ ಬರಬಹುದಮ್ಮ? ಭಗವತಿ, ನಾನು ಹೆಚ್ಚು ದೂರ ಸರಿಯುವುದಿಲ್ಲ. ಹತ್ತಿರದಲ್ಲೇ ಒಂದು ಪುಣ್ಯಕ್ಷೇತ್ರವನ್ನು ಕಂಡು ನೆಲೆಯಾಗುತ್ತೇನೆ. ಮಾತ್ರವಲ್ಲ, ಭಕ್ತಾದಿಗಳು ಸೇರಿ ನನಗೊಂದು ಆಲಯವನ್ನು ನಿರ್ಮಿಸುತ್ತಾರೆ. ವರ್ಷಂಪ್ರತಿ ಜಾತ್ರಾ ಮಹೋತ್ಸವವು ನೆರವೇರುತ್ತದೆ. ಜಾತ್ರಾ ಮಹೋತ್ಸವದ ಪ್ರಥಮಾಂಗವಾಗಿ ನಡೆಯುವುದೇ ಧ್ವಜ ಆರೋಹಣ, ಕಡೆಯದಾಗಿ ನಡೆಯುವುದು ಧ್ವಜ ಅವರೋಹಣ. ಈ ಎರಡೂ ಸಂದರ್ಭದಲ್ಲೂ ನೀನು ಈತನ ಕುಲಜರನ್ನು ಒಡಗೂಡಿಕೊಂಡು ನನ್ನನ್ನು ಭೇಟಿಯಾಗದೆ ಹೋದೆ ಎಂದಾದರೆ ಭಕ್ತಾದಿಗಳು ಕೊಡುವಂತ ಯಾವುದೇ ಪೂಜಾದಿಗಳನ್ನು ಸ್ವೀಕರಿಸಲಾರೆ. ರಥೋತ್ಸವದ ಸಂದರ್ಭದಲ್ಲಿ ರಥಾರೂಢೆಯಾಗಲಾರೆ. ಪರಮೇಶ್ವರಿ, ಭಗವತಿ, ಇನ್ನೊಂದು ಕ್ಷಣದಲ್ಲಿ ನಾವು ಬೇರೆ ಬೇರೆಯಾಗಿರುತ್ತೇವೆ. ಆದರೆ ಕೊನೆಯ ಈ ಕ್ಷಣದಲ್ಲಿ ನಿನ್ನನ್ನು ಪ್ರೀತಿಯಿಂದ ಆಲಂಗಿಸಿಕೊಳ್ಳಬೇಕು ಎನ್ನುವಂತಹ ಮನದಾಸೆ ನನಗಿದೆ. ಅವಕಾಶವನ್ನು ಕೊಡ್ತೀಯನಮ್ಮ? ಭಗವತಿ, ಲೋಕದ ಕಣ್ಣಿಗೆ ನಮ್ಮ ಭೇಟಿ ವರ್ಷಕ್ಕೊಂದು ಬಾರಿ ಆದ್ರೂ ಕೂಡ ನಿತ್ಯವೂ ಮಾಯಲ್ಲಿ ನಮ್ಮ ಭೇಟಿ ನಡೆಯಲೇಬೇಕಮ್ಮ. ಕಡೆದಾದಂತ ನಿನ್ನ ಆಸೆ ನನ್ನನ್ನು ಆಲಂಗಿಸಿಕೊಳ್ಳುವಂತದ್ದು. ಹೀಗೆ ಬಾ. ಪರಮೇಶ್ವರಿ, ಭಗವತಿ, ಭಕ್ತನಿಗೆ ಒಲಿದ ಭಗವತಿಯಾಗಿ ಸಸಿಹಿತ್ಲು ಕ್ಷೇತ್ರದಲ್ಲಿ ನಾನು ನೆಲೆಯಾಗಿ ನಿಲ್ಲುತ್ತೇನೆ. ಗುಳಿಗ, ಈ ಕ್ಷೇತ್ರದಲ್ಲಿ ನಾನು ನೆಲೆಯಾಗುತ್ತೇನೆ, ನೆಲೆಯಾಗುತ್ತೇನೆ, ನೆಲೆಯಾಗಿ ನಿಲ್ಲುತ್ತೇನೆ. ಗುಳಿಗ, ಭಗವತಿ ಸಸಿಹಿತ್ಲು ಕ್ಷೇತ್ರದಲ್ಲಿ ನೆಲೆಯಾಗಿದ್ದಾಳೆ. ಹಾಗಂತ ನಮ್ಮ ಪ್ರಯಾಣವನ್ನು ನಿಲ್ಲಿಸುವುದಲ್ಲ. ಹೋಗೋಣ ಮುಂದಕ್ಕೆ. ಅಪ್ಪೆ ಭಗವತಿ ಅಪ್ಪನೇ ಬೆರಿದೂದು ಬತ್ತನೆ ಯಾನ್ ಇನಿ ಅಪ್ಪನೇ ಮೂರು ನೆಲೆಯಾತೇರಂದು ಇಪ್ಪನಗ ಈ ಜಾಗೆಡು ನೆಲೆ ಓಡೊಂದೊಂದು ಆಸೆ ಉಂಡು ಅನುಗ್ರಹ ಮಲ್ಪರೆ. ಸರಿ ಗುಳಿಗ, ನಿನ್ನ ಇಚ್ಛೆಯಂತೆ ನೀನು ಈ ಸಸಿಹಿತ್ಲು ಕ್ಷೇತ್ರದಲ್ಲಿ ನೆಲೆ ನಿಂತು ದರೆಯ ಧರ್ಮವನ್ನು ಪರಿಪಾಲಿಸುತ್ತಾ ಬಾ. ನಿನಗೆ ಶುಭವಾಗಲಿ. ಜಯ ಜಯ. ಅಣ್ಣಯ್ಯ, ಅಣ್ಣಯ್ಯ, ಕಾಲೇಜ್ ಯಾನೆ ನಿನ್ನ ಲಕಡಾಯಿ ಯಾನ್ ನಿನ್ನ ಲಕ್ಕಾಯಿ ಲಗ್ನ ಕೊಡಿರು ಪುಂಜನಕ್ಕೆ ಮುಖೈತಾನೆ ಗೊತ್ತಿದ್ಯಾ? ಪುಂಜನಕ್ಕೆ ದೂರ ಏನು ಪುಂಜನಕ್ಲಿ ದಾಯ್ತ ಗಲಾಟೆ ಗಲಾಟೆ ಉಂಟು. ಗಲಾಟೆ ಎಲ್ಲ ಇದ್ದಿದ್ದ ಅಲಜಿ ಮಾರ ಪೊಕ್ಕಡೆ ಅಪಪ್ರಚಾರ ಕೊಡ್ತಿ ಚೊರೆ ಆವಂದಿತ್ತು ಏರು ಬನ್ನಿ ಚೊರೆ ಆವಂತ ಅವು ಆರು ತೋರದ ಪುಂಜ ನಿಕ್ಕಲು ಕಲಿತಂಗಡಿ ಪಾತೇರ್ನಿ ಮಾರ ಕಲಿತಂಗಡ್ಡಿ ಕಲಿತಂಗಡ್ಡ ಫಲಿತಂಗಡಿ ಪಾತೇರನಿ ತೋರದ ಪುಂಜು ನಿಕ್ಕಲು ದನಿಕುಲ ಮಲ್ಲ ಪೇರ್ ದನಿಕುಲ ಪುಂಜು ಜೊನ್ ನಿರುಂತು ನಿಲ್ಲೆ ಪುಂಜು ದಾಯ್ತೈತೆ ಅಕ್ಲಾಗ್ನ ವಿಷಯ ಪಣ್ಣಿ ಅಂಡಾರ ಪಣ್ಣಿ ದಾಯ್ತ ಬನ್ಪುನ್ ದಾಲಜ್ಜಿ ಫಲಿತಂಗಡಿ ತಂಗಡಿ ಬಲಿ ಪಾತೇರ ಅದಕ್ಕೆ ಎಣ್ಣೆ ಇಲ್ಲ ಹಾಕದ್ದು ದಾಯ್ತ ಎಣ್ಣೆ ಜಾಲ್ದ ನಿಕ್ಕಲ ಗಲಾಟೆ ಓಕೆ ನೆರಿಯರ್ ನನ್ನ ದುಂಬೆ ಪುಂಜು ಮಸಾಲೆ ಒಂದು ತಿನ್ನೈಕೆ ಮನೆ ದಾಯ್ತು ಗಲಾಟೆ ಹತ್ತು ಮಾರೆ ಒಕ್ಕಡೆ ಈ ಮುಂದೆ ಅಪಪ್ರಚಾರ ಪಡ್ತಿ ತಂಗಡಿ ಬಲಿ ಪಾತೇರ ಗಲಾಟೆ ನಾ ಪೊಂಜನಕ್ಲೆ ಗಲಾಟೆ ಅಪ್ನೆ ಒಂಜೇ ವಿಷಯ ಏತು ದಂಗೆದಿಂದಲೇ ಗೊತ್ತಾಪ ಆ ಸ್ವಸಹಾಯದ ದುಡ್ಡು ಕಟ್ಟು ರಟ್ಟು ಪಂಜನಕ್ಲು ಒಟ್ಟಾದ ಮಕ್ಕಳು ಸಾಲದ ಇದ್ದೀರಿ ಈ ಸಪ್ರದ ಪುಂಜ ಕೊರ್ತಿಜಿ ಆಯ್ತಾ ನಂಚಿನ ಜಾಲ್ ಮಲ್ತಿದ್ದೆ ಐಕಾ ತೋರದ ಪುಂಜ ನೇರ್ಪುನಿ ನೀನು ಶಾಲೆ ತೆಗೆದಿದ್ದು ಕೊಡ್ಲಿಲ್ಲ ಬ್ರಿಸ್ಟಲ್ ಹೇಳಿದೆ ಬ್ರಿಸ್ಟಲ್ ಹೇಳಿದೆ ಏರು ಪನ್ನಿ ಮಾರೆ ಅವು ಬ್ರಿಸ್ಟಲ್ ಹೇಳಿದೆ ಅಂತ ಭ್ರಷ್ಟಲ್ ಆದೇನು ಅನ್ನಿ ದವ್ಯ ಬ್ರಿಸ್ಟಲ್ ಹೇಳಿದೆ ಆಯ್ತಾ ಭ್ರಷ್ಟಲ್ ಆದೆ ಅಪವಿತ್ರಾಯ ಅಂದ್ ಅಪ್ಪ ಎಂಚ ಅಶುದ್ಧಾಯ ಅಂದ್ ಮನ್ನಿ ಒಂಚ ಅಶುದ್ಧಕ್ಕೂ ಬ್ರಿಸ್ಟಲ್ ಅಂಟನ ಭ್ರಷ್ಟ ಅನ್ನೊಂದು ಭ್ರಷ್ಟಲು ಹೌದಾ ಐತಿ ಅವು ಈ ಬೊಂಡ ಹೊಟ್ಟೆ ಮತ್ತು ಕೊರಿಯರ ಉಂಡಾ ಬುಕ್ಕ ಹೊಟ್ಟೆ ಬೊಂಡಲ್ಲ ಕತ್ತಿಲ್ಲ ಒಟ್ಟು ಕೊರ್ಪುನ ಮಾರೆ ಹೊಟ್ಟೆ ಮಲ್ತಿಜಿನ ಪರಿಯರ ಉಂಡಾ ಕತ್ತಿಲ್ಲ ಒಟ್ಟಿಗೆ ಕೊರ್ಪುನಾಗಲಿ ಹೊಟ್ಟೆ ಮತ್ತು ಪರ್ಪುಜರ ಅಂದಣ್ಣ ಬೊಂಡ ತಾಲ್ತ ನೀಯತ್ತ ಕೊರಿಯರ ನೀಯತ್ತ ನಿಕ್ ಬಂತೊಲೆತ್ತ ಹೊಟ್ಟೆ ಹಾಲು ಪೊಡ್ಚ ಅಣ್ಣಯ್ಯ ಕತ್ತಿನ ಬೊಂಡ ಒಟ್ಟು ನೀವು ಜಾಕ್ರೆ ತೂನ ಗೊತ್ತಾಪು ನಿಜವಾದ ಹೊಟ್ಟೆ ಐನತ್ತಿ ಯಾನ್ ಕೆತ್ತಿನಾಗನೇ ಹೊಟ್ಟೆ ಅದ ಆತನಿ ಯಾನ್ ಹೊಟ್ಟೆ ಮಲ್ತನ ತಪ್ಪಗ ಪೊಂಜೋದು ಎತ್ತದ ಪಾರ್ತಿಲ್ಲ ಆತನಿ ಅಂಚ ಅಪ್ಪೆ ಮೂರು ನೆಲೆ ಆತಿ ಅಂತ ಭಗವತಿ ಸ್ವಾಮಿ ಅರೆಗಪ್ಪ ಮುಳ್ಪ ನೆಲೆ ಅವ್ರು ಗೊತ್ತಿಂದ ಅಂಚ ಅದು ಅಂಚ ಹೊಟ್ಟೆ ಅಂಡ ಅವ್ರು ಬರಿಯೇರು ಅವ ಅಂಡಲ್ಲಿ ಬ್ರಿಸ್ಟಲ್ ಇಲ್ಲಿದೆ ಭ್ರಷ್ಟಲ್ ಅದೇನು ಅಂತ ನೆನಪು ಕೂಡ ಮಂಚನ ಆವಪ್ಪಗ ಒಂದು ಅಂದ ಆವು ಅವು ಪನ್ಪು ನಾನು ಕಡಪುಳ್ಳಿ ದಿಂಜ ಪಾತ್ರೆ ಉಡ್ತಿ ಕಾಲ ಮಿತ್ತಿ ಮಂತ್ ಅಪ್ಪೆ ಅಕ್ಕಲ್ ಪನ್ನಿ ಅಕ್ಲೆ ಬೊಂಡ ಕೊರ್ ಜನ ಎಂಕಲ ಬೋಡು ಇದ್ದಿ ಮಾರ್ಯ ಇಚ್ಚಿನ ಕೂಡ ಬೋಡ್ ಚೆನ್ನ ಕೊರ್ಪೆ
ನೆರೆಗಳ ಸಂತೋಷ ಪುಗೆ ಸಮೇತ ಗೊತ್ತಿಲ್ಲ ಅಣ್ಣಯ್ಯ ಸಂತೋಷ ನಂಚಿನಯ್ಯಾನೆ ನಮ್ಮ ಈ ಜಾಗಿಡ ನೆಲೆಯಾದ ನಿನ್ನ ಸಂಸಾರನ ತೂಪ್ರ ದೈವಾದ ನೆಲೆ ಅಪ್ಪೆ ಅವಣ್ಣ ನಿಕ್ ಬೇಲೆ ನಿಂಕ ಬೇಲೆ ಉಂಡು ಈ ನಿಕ್ ಬೊಡೈನ ತಿಂದುದಾನಿ ಎನ್ನಲ್ಪ ಕಲಿ ಪುಲಿ ಹಾಪುಂಡು ಯಾನ್ ಪೋಪೆ ಅಣ್ಣಯ್ಯ ಯಾನು ಏರನ್ನು ತೆರಿವ ಈ ಜಾಗಿ ಕಾರದಿದು ಬೈದೆ ಪಿರಗಡ ಪುಡಿ ಅಂಡ ಎಡ್ಡೆಗತ್ತು ನಿಕ್ ಗೊತ್ತಾಂಡ ಮಾರೆ ಎಂಕ್ ಬೇಲೆ ಉಂಡಣ್ಣ ಈ ಏಸಪಾಡು ಬತ್ತೆ ನನ್ನ ಮಂಗ್ಯಾಲ್ ಪುಡಿ ಕೀಪೋ ದುಂಬೆ ಬೂರ್ದಾದ ನಾಟಕ ನಾಟಕ ಬೆಟ್ಟು ಬಿಗಿ ತಿಕ್ಕೊಂಡ ಆತ ಅಂಚಾಳ ಸರಿ ಹೊಟ್ಟೆ ಬಂಡೊಂಡು ಬಡ ಯಾನ ನಿಕ್ಕೆ ಎಟ್ಟೆ ಬಂಡ ಕೊರಡು ಏನ್ ಕೊಟ್ಟೆ ಬಂಡ ಕೊರಡು ಅಣ್ಣಯ್ಯ ತೆರಿವಂಡತ್ತ ಯಾನು ಏರದಾನೆಂದು ಕಣ್ಣಿಗೆ ಮಂಜಲ್ದ ಬಡಿ ಬಿರ್ಕಲೆ ಕಂಡು ಇಂಚಿನ ವಿಷಯವು ಮೀಟು ಬರ್ತನೆ ನಿನ್ನ ಅಂದ ಇತ್ತೆ ಇತ್ತೆ ಬತ್ತಾನ ನೀಡ್ದಿ
ಅಣ್ಣಯ್ಯ ಏನನ್ನ ನಂಬುವ ತಮಲ್ಪ ಗೊತ್ತಾಂಡು ಒಂಜಿ ಶಕ್ತಿ ಬಂದ್ಪು ನಾವು ಎಂಕ್ ತೇರಿಂದು ನಂಬು ನೆಂಚಂದ್ ಗೊತ್ತು ಜತ ಕಾಯರದ ಮರತ ಮುದೇಳಿ ಕಲ್ಲು ಪಾಡ್ದೆ ಏನನ್ನ ನಂಬೋಡು ನಿಕ್ಕು ಪಾಡಂದು ನಾ ಕಲ್ಲು ವಾ ಕಲ್ಲು ಕಲ್ಲು ಆಯದ ಕಲ್ಲ ನಾನೇನು ಕುಡ ಆಯದ ಕಲ್ಲು ನಾಡ್ದು ಕೊಣತು ಪಾಡು ನೀಡಿದೆ ಒಂಜಿ ಪಿರವಡು ಬೆರ್ತೆ ಕೂಡ ಒಂಜಿ ಕಲ್ಲು ಪಾಡ್ನ ಉಂಡು ಐಟ ಕುಲ್ಲೋನ್ ಯಾರ ಇಲ್ಲ ಹತ್ತಿನ ಕೊಡೋದು ಗುಲ್ಲ ಅಲ್ಪ ಬೆರ್ತೆಗಿಡಿ ಆಯದ ಕಲ್ಲು ಕಾಯದ ಮರತ ಮುದೇಳಿ ಕಲ್ಲು ಪಾಡ್ನ ಎಂಚ ಇತ್ತೆ ಓಳು ವಾಳೋಳು ಬದುಕುಲೋನ್ ಬೇರೆ ಮಾರೆ ಬಂತು ಎನ್ನ ಗುರ್ತೋಗ್ಬೇಡ ತ್ರಿಶೂಲ ಅದಿಲ್ಲ ಕರ್ಬದ ಕಳ್ಳದೈತಾರೆ ಎಡ್ಡೈಸೆ ಕರ್ಪದ ಪಡಿಯೇ ಬುಲ್ಪನ ಗೊರಿ ಜನ ಗುಜಿರ್ದಕ್ಳು ಕೊಣಪೇರು ನನ್ನ ಐತೆ ತಿರ್ಸೂಲನ್ನು ಬುಡುಪೇರ ಅಲ್ಪ ಕಾಯ ನಡು ಕೊಂಚ ಲಿಂಬೆ ಹುಲಿ ಗುತ್ತದು ಬಿಡು ಓ ಬತ್ತನೆ ಪುಂಟದ ಸರ್ಬತ್ ಮಾಡಿ ಬರ್ತೆ ಕೊಣೋಡಿಂದ ಅಣ್ಣಯ್ಯ ಎನ್ನ ಸೊತ್ತುನು ಮುಟ್ಟಿ ಅಂದಂಡ ನೆತ್ತರಿಗೆ ಹಾಕದ ಸೈಪ್ ಲೆಕ್ಕ ಮಲ್ಪೆ ಎಂಚ ನೆತ್ತರಿಗೆ ಹಾಕದ ಸೈಪ್ ಲೆಕ್ಕ ಮಲ್ಪೆ ಒಂಜಿ ದೃಷ್ಟಿಡು ನಮ್ಮ ತುಳುನಾಡದ ದೈವ ದೇವರನಕ್ಲು ಸುರೂಟ್ ಮಲ್ಪಡ ಬೇಲೆ ಅವಣ್ಣ ನಿಕ್ಲ ಡಬ್ಬಿ ಲಕ್ಕವನೆ ದೇವಸ್ಥಾನ ಗುಪ್ಪದ ಮಲ್ಪನೆ ದೇವೇರೆ ಮಕರ ಮಲ್ಪನಕ್ಲು ಉಳ್ಳಿರ್ತ ಸುರೂಟ್ ಒಂಜಿ ರಡ್ಡೆನೆ ನೆತ್ತೇರ್ಗೆ ಹಾಕಲಿ ನಿಕ್ಲು ಮಾತ ಬರ್ಚಿ ರಡ್ಡು ಯಾವ ಸಮಾಪುನ್ ಮಾತ ನೆತ್ತರಿ ಕಕ್ಕದೊಲಿಯೇ ಒಟ್ಟಿಗೂ ಸೇವೆ ಮಲ್ಪನೆ ಎಲ್ಲ ಇಪ್ಪೇನೆ ನಾಲ್ಕು ತೆಂಡ ರಡ್ಡು ಜನ ಸಮಿತಿ ದಾಖಲೆ ಎಪ್ಪೀರು ದೈವ ದೇವರಿಗಳ ಪುಚ್ಚೆ ಅಂಬಿಯ ಮುರಣಿ ನುಪ್ಪುವಳ ಸೊಂತೆ ನಂಬಿಯಾಗ ದೈವ ಪದ್ರ ಆತ ಅಣ್ಣಯ್ಯ ನಮ್ಮೊಂದು ವರ್ಪತ್ತ ನಂಬುವೆ ಅಣ್ಣ ಮರೆ ಈತೆ ನನ್ನ ದರಿಪ ಆತ ಅಂಚೆ ಏಪಳ ದರಿಪ ಅಣ್ಣ ಖುಷಿಯಾನಾಗ ಬರೋಂದಿತ್ತು ಖುಷಿಯಾನಾಗ ಏಪ ಬೋಡಣ್ಣ ಬಲ ಮರೆ ಯಾನೊಳ್ಳ ತಾರೆದಗು ಬೆಟ್ಟುಪ್ಪನಾಗ ಬತ್ತರಡವ ಯಾನಲ್ಪ ಈ ಮಿತ್ವಣ್ಣಗೆ ಅಂತಿರ್ತಿಪ್ಪೆ ಅಣ್ಣಯ್ಯ ಏನನ್ನು ನಮ್ಮೊಂದು ಬತ್ತಂದಂಡ ತಾರಿದ ಕೊಡಿಟತ್ತು ಈ ತಾರಿದ ಒಲಿಟ್ಟಿತ್ತನಲ್ಲ ನೀ ನನ್ನ ಪೂರ ಲೆಕ್ಕ ಯಾನ್ ತೂವನುವೆ ಆತ್ಮಸ್ತಲ್ಲಿ ಕೀರ್ತಿವಾರು ಈ ರಡ್ಡು ಬನ್ ರಡ್ಡು ಪನೆ ಡೈ ದಾಯ ಪನ್ನುಡು ನೆಲ ಹೊಡ್ಚಾನು ರಡ್ಡು ಚಕ್ಕು ಮಾರೆ ರಡ್ಡು ಎಡ್ಡೆ ಪಾತೆರ ಬನ್ ಒನ್ ಅಂತೆ ಜಬ್ಬಿಂದು ಆವಡಿ ಗುಳಿಗೆತ್ತ ಗುಳಿಗ ಇಂಕಿ ತರಿಕ ಕೈದಿ ಬೆಟ್ಟಿಗೆ ದದನ ಪನ್ನೋಡು ಒಂದು ಮಾರೆ ಯಾನಿ ಎಕಡೆ ಸುಮಾರಿನಿಂದ ಕುಸಾಲ ಪಾತೇರಿಯ ದಯದೀದು ಸುರುಕು ಮಣ್ಣಿ ಪೋಡು ಎಂಕೊಂಜಿ ಸಮಯ ಕೊರೋಡು ಮಾಪು ಕೊರೋಡು ದಯಪಂಡ ಏಪಲ ಇಲ್ಲಲ್ತನ ದೇವರನ್ನ ನಮ್ಮ ಭಕ್ತಿರ್ತು ಓಡ್ಗೆ ದೈವಲನ್ನ ನಮ್ಮ ಪ್ರೀತಿರ್ತು ಓಡ್ಗೆ ಈ ಇಲ್ಲಲ್ತನ ದೈವಲನ್ನ ನಮ್ಮ ಹಿರಿಯಕ್ಕಲ್ಲಕ ಪ್ರೀತಿರ್ತು ಅಂಡ ದೈವಲ್ಲ ನಮ್ಮನ್ನ ಕಿರಿಯಕ್ಕಲ್ಲಕ ಪ್ರೀತಿರ್ತು ಉಪಗೆ ಅಂಚಾದ ಕುಸಾಲ ಪಾತೇರ್ದಿತ್ತಲ್ಲ ಎಂಚಿನ ನಿಕ್ಕಿಂದ ಅದಿತ್ತಲ್ಲ ಇನ್ನು ಈ ಮಾಪು ಮಾಡ್ಪೋಡು ಆಂಡೆ ಎಂಕಣಿ ಜಾಗಬತ್ತ ಅನಾದಿ ಕಾಲದ ಕಟ್ಟೆ ಪೂರ್ವ ಕಾಲದ ಬದ್ಧ ಧರ್ಮ ಇತ್ತನ ಮಣ್ಣು ಸತ್ಯದ ಸಾಧಿ ನಾಗನಡೆ ಸರ್ಪಜರಿತ್ತನ ಮನ್ನಡೆ ವಾ ಕಾಲಡುವ ರೂಪಡ ಮತ್ತೆ ನೆಲೆಯನ್ನ ಮಿತ್ತು ಸ್ವಾಮಿಗಳ ತೀರ್ಥ ಭೂಮಿಗಳಲ್ಲೂ ಸತ್ಯಗಳು ಮಾಯನಿಗಳು ಗೋಚರಿಸ್ತನು ಇನಿಕಾನಗ ನಿಕ್ಕುಗರ ಭಾಷೆಯ ಪ್ರಕಾರ ಪತ್ತೆಸರು ಭೂಪತ್ತನ್ನು ನಾನು ಪ್ರಾರ್ಥನೆ ಮಲ್ಪನ್ ಚಿಪರ್ತು ಮೂಲ ಸ್ಥಾನ ಬರೆದು ನ್ಯಾಯಸ್ಥಾನವಲ್ಲ ಅಪ್ಪಗ ಎನ್ನ ಆಂಡ ನಿಖಲ್ ಮಾತಿರಲ್ಲ ಒಟ್ಟಿಗೆ ಎನ್ನ ಅಪ್ಪಗ ಎನ್ನ ಮಂಗೆ ಆಗ್ತಾನಂತ ಎನ್ನ ಆಂಡ ಈ ಅಪ್ಪಗ ಬರೋದು ದಯ ಖುಷಿ ಹಂಚಿನ ಖುಷಿ ಮಾರ್ರೆ ಅಪ್ಪ ಇನ್ನು ಮುಖ್ಯ ಅಂತ ಕೂಡ ಸುರು ಹುಡ್ತು ಶುರು ಮಾಡ್ಕೊಡ್ಚ ಪಾತೆರಟ್ಟಿಗೆ ಮಂಡ್ಯ ಕೈದಿ ನಾನು ಮುಖ್ಯ ಮನೆ ಪೇರಿದ್ದೆ ಅವಡು ಏರಿ ಗೊಂತಾಗ ದೀತಿಂಜಿ ಮನೆ ಮಂಚವನ್ನೆಲ್ಲ ಅವನ ಮನೆ ಮಂಚವಲ್ಲ ದೀತಿಂಜಿ ಸುತ್ತಡವಲ್ಲ ದೀತಿಂಜಿ ಸುತ್ತೋಡು ದೊರಡು ಗಗ್ಗರ್ಗಪ್ಪಂದು ಗಗ್ಗರ ಪೂರ್ಣ ದಿಪ್ಪಣ ಮಾಡ್ಕೊಂಡು ರಾಜ್ಯನ ಸತ್ಯ ಮಾಡ್ಕೊಂಡು ಈ ದೇವ ಮದುವೆ ಆಯ್ತು ಇನ್ನೊಮ್ಮೆ ಬರ್ತಿದ್ದೀರ ಅವಳ ಪವಿತ್ರವಾಯಿನ ವಜ್ರಾಜನ ಬತ್ತನು ಮಿತ್ತು ಸ್ವಾಮಿನ ಧರ್ಮನ ಬತ್ತನು ತೀರ್ಥಭೂಮಿ ತಾಯಿನ ಆಧಾರನ ಬತ್ತನು ಮಗನ ಮಲ್ಲೆ ಮಲಿಂಗೇಶ್ವರ ಮಗಣಪತಿ ದೇವರನ್ನ ಚಿತ್ತನ ಬತ್ತನು ಒಡತಿ ಉಳ್ಳಾದಿನ ಅಪ್ಪನಿಗೆ ಗರಟರಿ ಬಪ್ಪನು ಹತ್ತು ಮಲ್ಪವನು ಎಲ್ಲರ ಸಿರ್ಕೊಂಡು ಪಡಿಕೊಳ್ಪಾದಿ ಎಂಕಲ ಜಾಗದ ಮಡ ಸ್ಥಾನದ ಮಾಯದ ಮರಿಪದ ಬಲನ ಬತ್ತನು ಮೂಲ ಸ್ಥಾನ ಬಿಡ್ಲ ನ್ಯಾಯಸ್ಥಾನ ಕೊಲ ನ್ಯಾಯಸ್ಥಾನ ಬಿಡ್ಲ ರಾಜಸ್ಥಾನ ಬತ್ತ ಸಂಸಾರ ಬೇಕು ಚಿಂತಿತ್ತು ಬರ್ತು ಇನ್ನಿಲ್ಲ ಬರಲು ಮಲಿಗೆ ತೇರ ಬತ್ತನ ಬಂಡದ ಬತ್ತನ ಕೊಳಂತೆ ಬಂದ ಬತ್ತನ ಕೊಳಂತೆ ಅದಕ್ಕೂ ನೂಲು ಮಾಡಿದ ಅಂತರ್ದಾರ ಉಂಡೊಡ್ತ್ಯಾಸರನ್ನೇ ಬಲಿಬೇಡಿಕೊಳ್ಳೆ ಮುಳಬಂಡಿಸಲೇ ಬೈಜವಂತ ಪೂಜಾರಿ ಬಂಡಾರವರಿಗೆ ಕೊಟ್ಟಾರಿ ದೇವರಿಗೆ ಮಲ್ಲೆ ಸೇರಿಗಾರಿ ಒರಿಯಂದು ಒರಿಯತ್ತ ಬಣ್ಣರಾವಂದ ಇತ್ತೆಲ್ಲ ಹೊರ ಮಂಜಲ್ದ ಒಡಿ ಬಿರ್ಕಲೆ ಕಾಂಡು ಕಣ್ಣಿಗೆ ಬುಕ್ಕ ಯಾನ ಧರಿತಿನ ಪೋಪಿಗೆ ಕುಶಲ ನಿಜವಾದ ದೈವ ದೇವರನಕ್ಲ ಕಾಸು ಜಾತಿ ಧರ್ಮ ಆಸ್ತಿ ಅಂತಸ್ತು ತೂಪುಜೇರಿ ನಿಷ್ಕಲ್ಮಶವಾಯಿನ ಭಕ್ತಿ ತೂಪೇರು ಬಂಟನಿಗೆ ಯಾನ ಸಾಕ್ಷಿಯನ್ನ ದೇವೇರಾದ ಅಪ್ಪೆ ಭಗವತಿ ನೆಲೆಯಾಯಿರಿ ಕ್ಷೇತ್ರಪಾಳ್ಯದ ದೈವ ಗುಳಿಗೆ ನೆಲೆಯಾಯಿ ಸುರೂಕು ಬೋದು ಎನ್ನ ಊರುಡುತ್ತಿನ ಹಿರಿಯಕ್ಕಳೇನು ಮಾತ್ರ ಒಟ್ಟು ಮಲ್ಪೋಡು ಗೋಡ ನೆಚ್ಚಿನ ವ್ಯವಸ್ಥೆ
ಮತ್ತೆ ಉಳಿದವರೆಲ್ಲ ಸಾಗುತ್ತಿ ಹೋಗಿರಾಮವಿಯರದು ಸ್ವಸ್ಥದೇವ ನೆಲದಿದಳು ಭಕ್ತರರು ಪ್ರದೀಪಗಿಗೆ ದುರ್ಗಾ ಪಾಲನೇಶ್ವರಿ. ಭಗವತಿಯನ್ನು ಬೀಳ್ಕೊಟ್ಟು ನನ್ನ ಪ್ರಯಾಣವನ್ನು ಮುಂದುವರಿಸುತ್ತಾ ಬಂದು ಸೇರಿದ್ದೆ 9 ಮಾಗಣೆ ಸೀಮೆ ಮೂಲಿಕಾಪುರ. ಪರಮ ಪಾವನೆಯಾಗಿ ಹರಿತಾ ಇದ್ದಾಳೆ ಶಾಂಭವಿ. ಈ ಶಾಂಭವಿ ನದಿ ತೀರದಲ್ಲಿ ಮರಳ ರಾಶಿಯಲ್ಲಿ ಉಳಿದ 5 ದುರ್ಗೆಯರಾದಂತಹ ನಾವುಗಳು ಲಿಂಗ ರೂಪದಲ್ಲಿ ಐಕ್ಯರಾಗಿದ್ದುಕೊಂಡು ಕಾಲ ಬಂದಾವಾಗ ಭಕ್ತನವರಿಂದ ಪ್ರಕಟಗೊಳ್ಳುತ್ತೇನಂತೆ ನೋಡೋಣ. ಮುಸಲ್ಮಾನ ವ್ಯಾಪಾರಿಯೋ ತಪ್ಪದೆ ಕುಲ ಧರ್ಮವ ಒಪ್ಪುವ ಮೂಲಿಕ ಪುರಬರಗಳು ಮೆರೆದಿಪ್ಪದಿ ನುಡಿ ಕಪ್ಪನ್ನೆನ್ನುವ ಮುಸಲ್ಮಾನ ವ್ಯಾಪಾರಿಯೋ ತಪ್ಪದೆ ಕುಲ ಧರ್ಮವ ഓലിത്തുണ്ട് യാന് ഓടകെത്തുണ്ട് യാന് പൊന്നാനി ഊറുദയണ്ണ അൽപ്പടത് ഈടെ ബത്തുണ്ട് ദായ ബത്തുണ്ട് എല്ലപ്പനക ഞാൻ ആലോചന മൽത്തുണ്ട് ಜೀವನಡಿ ಎಡ್ಡೆ ಆವಡು ಸರಿಯಾದ ಬೆಂದದು ಅಂಚ ಒಂಜಿ ಮಂಜಿಗೆ ಕೆಲಸಕ್ಕೆ ಸೇರಿ ಮಂಜಿ ಬಂಡ ಗೊತ್ತಾಯ್ಜೆ ನೀರಿಡು ಬೋಪನು ಹಡಗಡ್ದು ಎಲ್ಲಿಯವು ಓಡಾಡ್ದು ಮಲ್ಲವು ಕೆಲಸ ಬೇತದಾಲಜ್ಜಿ ಕಟ್ಟು ಜಪ್ಪಡವನು ಕಟ್ಟು ಬಡ್ತಾವನಿ ಮಂಜಿ ಕಡಲ್ಡು ಪೋಂದಿಪ್ಪನಾಗ ഒരു തൂപ്പാൻ അണിച്ച് ಒಂಜಿ ತೂಪಾನ್ ಲಕ್ಕಂಡಿ ಸುಂಟರ ಗಾಳಿ ಲಕ್ಕಂಡು ಒರಿ ಅಟ್ಟಿ ಮಾರಿ 5 ಜನ ಜವನರಿತ್ತರ ಓಡಾಡು 7 ಕೋಲು ತಿಗಲೆತ್ತಿ ನಕ್ಲು ತಿಮಿಂಗಿಲ ಲೆಕ್ಕ ನೀಂದು ನಕ್ಲು ಮಾತೆರ್ಲ ನೀರಿಡು ಮುರುಕುದು ಸೈತರು ಯಾನು ಒರಿಯೆ ಬದುಕುದು ಒರಿಯೆ ಕಾರಣದಾನೆಂದು ಗೊತ್ತಾಂಡ ಅಲ್ಲಾಂಡೆ ಕುದುರತ್ತು ಕಂಡೋರಿಲ್ಲ ದೇವೇರ್ನ ಮಹಿಮೆನ ತೆರಿನಕ್ಲಿಜ್ಜಣ್ಣ ಓಡ ಮುರುಕನಾಗ ಕಣ್ಣು ಮುಚ್ಚುದು ಅಲ್ಲಾವನೊಂಜಿ ಎನ್ನು ನೆಂಗೆ ಗೊತ್ತುಂಡು 4 ದಿನ ಓಲಿತ್ತೆಂದೆ ಗೊತ್ತಿಜ್ಜಿ 5ನೇ ದಿನ ಸಮುದ್ರ ಬರಿಯ ಪೊಯ್ಯಡಿ ಯಾನು ಬೂರ್ದಿತ್ತೆ ಮೀನು ಬತ್ತನ ಮರಕ್ಕಳೇರು ಬಾರಿ ಎಡ್ಡೆಂದು ನಕ್ಲು ಏನನ್ನು ತೂಯರು ಮೋನಿಗೆ ನೀರು ಬಾಡಿಯರು ಪರಿಯರ ಹೆಂಗೆ ನೀರು ಕೊರಿಯರು ಏನ ಲಕ್ಕ ಏರು ಅರಸುಲು ಅಡುಗೆಲೆತ್ತಂದು ಬಯರು ಅರಸುಲೇರು ಗೊತ್ತಾಂಡತ್ತೆ ಮೂಲ್ಕಿದ ದುಗ್ಗಣ್ಣ ಸೇವಂತೇರು ಬಾರಿ ಎಡ್ಡೆಂದು ನಾರು ಆರು ಏನನ್ನು ತರೆಡ್ದು ಕಾರು ಮುಟ್ಟ ತೂಯರಿಗೆ ಏನಡ ಕೇಂಡೇರು ನಿಕ್ಕ ಊರಿಗೆ ಪೋವಡಮ ಗಾಂದು ಅರಸುಲಡ ಪಂಡೆ ಊರುಡು ಏರ್ಲೆಜ್ಜಿ ಎಂಕ ಮೂಲೆ ಬದುಕೇರು ಹಿಂಗೆ ಅವಕಾಶ ಮಲ್ತು ಕೊಡ್ಲೇನು ಅಂಚ ಆರೊಂಜಿ ಪೀಡೆ ಮಲ್ತದು ಕೊರಿಯರು ಪೀಡೆ ಬಂಡ ಉಪದ್ರ ಅವತ್ತಿಯೇ ಪೀಡಿಯೆ ನಿಕ್ಲ ಅಂಗಡಿಯಿಂದ ಮನ್ಪರು ಅಂದ್ ಬೇರಗೆ ಯಾನು ಸುರುಮಲ್ತೆ ಸತ್ಯ ಧರ್ಮಡಿ ಯಾನು ಬೇರ ಮಲ್ತೆ ಇನಿ ಊಟ ಬೇರೆ ಹೆಚ್ಚಿಗಾದ ಎನ್ನ ಸ್ಥಿತಿ ಇತ್ತೆ ಓಡೆ ಮುಟ್ಟ ಎತ್ತು ತಿಂದು ಗೊತ್ತುಂಡೇರಿಗೆ ತೋಜುನಂಚಿನ ಬಂಡಸಾಲೆ ಏರ್ನ ಮೂಜು ಮಾಳಿಗೆದ ಇಲ್ಲಿ ಏರ್ನ ತಾರೆದ ಕಟ್ಟಪುಣಿ ಏರ್ನ ಮೂಜು ಬುಳೆಪನ ಕಂಡ ಏರ್ನ ಎನ್ನ ಒಂದು ಪನಾಂದಣ್ಣ ದೇವೇರು ಕೊರ್ನೆಯನ್ನು ಏಪಲ ಎನ್ನ ಒಂದು ಆಂಕಾರಡ ಪನಿಯರ ಬಲ್ಲಿ ದೇವೇರು ಕೊರ್ನೆಯನ್ನು ನಮ್ಮ ಒಂದು ಸ್ವೀಕಾರ ಮಲ್ಪ ದೇವರ ನಂಕ ಬೋಡಾಯನಾಥ ಕೊರಿಬುಕ್ಕ ದೇವರಿಗೆ ನಮ್ಮ ಗೇಣಿ ಗೊರಡ ಬೋಡ್ಚ ಆಪುಂಡಿಯೇ ದೇವರಿಗೆಲ್ಲ ಗೇಣಿ ಗೊರ್ರ ಆಪುಂಡು ಗೊತ್ತುಂಡ ದೇವರಿಗೆ ಗೇಣಿ ಗೊರ್ಪುನ ಬಂಡ ದೇವಸ್ಥಾನಕ್ಕೆ ಪರಕೆ ಸಂದವನ ಹತ್ತು ಪಳ್ಳಿಗೆ ನೇರ್ಚ ಗೊರ್ಪುನ ಹತ್ತು ದೇವರನ ಸೃಷ್ಟಿಡಿ ಪ್ರಪಂಚದ ಪಾಪದಕ್ಲೆ ಏತೋ ಜನ ಉಳ್ಳೆ ಒಂಜಿ ಬರ್ತದ ನುಪ್ಪುಗೆ ಗತಿಜ್ಜ ಅನ್ನಕ್ಕೆ ತುತ್ತೆರೆ ಕುಂಟಿಜ್ಜ ಅನ್ನಕ್ಕೆ ಅಕ್ಲೆಗೆ ನಮ್ಮ ಸಹಾಯ ಮಲ್ಪಡು ಎನ್ನ ಇಲ್ಲಗೆ ಏರೇ ಬರಡು ವಾ ಜಾತಿ ದಯನ ಬರಡು ವಾ ಧರ್ಮ ದಯನ ಬರಡು ಯಾನು ಇನಿ ಮುಟ್ಟ ಇಜ್ಜಿ ಒಂದು ಬಂತಗಿ ಎರಡು ದಾಪನಾತಿ ಯಾನು ಸಹಾಯ ಮಲ್ತೊಂದು ಐಡ್ದವರನೇ ಮೂಲ್ಕಿ ಪರಿಸರಡು ಮಾತೆರೆಗಲ ಎನ್ನ ಗುರ್ತ ಉಂಡು ಎನ್ನ ಪುದರು ಬಪ್ಪೆ ಎಂದು ಬೇರೆಗೆ ಸುರು ಮಲ್ತಿ ಬುಕ್ಕ ಬಪ್ಪ ಬ್ಯಾರಿ ಇತ್ತೆ ನಡುವಂತೆ ಕಾಸಾಂಡ ಮಾತೆರ್ಲೆ ನನ್ನ ಬಪ್ಪ ಸಾವುಕಾರ ಎಂದಲ್ಲಿ ಎತ್ತೊಂದು ಕೋಡಾಯ್ನತ್ತು ದೇವರು ಕೊರ್ತೇರು ಅಂಡ ಮನಸ್ಸಿಗೆ ಮಾತ್ರ ಸಮಾಧಾನ ಐತಿ ಇನಿ ಕೋಡಡು ಸಮಾಜದ ಒಂಜಿ ಪರಿಸ್ಥಿತಿ ಜಾತಿದ ಉಳ ಈ ಸಂಘರ್ಷ ನಡತುಂಡು ಜಾತಿ ಏತಣ್ಣ ಈ ಪ್ರಪಂಚದ ಜಾತಿ ರಡ್ಡಿ ಜಾತಿ ಒಂಜಿ ಆಣ ಜಾತಿ ಬುಕ್ಕೊಂಜಿ ಪೊಣ್ಣ ಜಾತಿ ಬಾಕಿ ಜಾತಿ ಪೂರ ನರಮಾನಿಲಾಯನ ನಮ ಸೃಷ್ಟಿ ಮಲ್ತೀನಿ ದೇವರಿಗೆ ಜಾತಿ ಭೇದ ಇಜ್ಜಿ ಪ್ರಾಣಿಲಿಗೆ ಜಾತಿ ಭೇದ ಇಜ್ಜಿ ನರಮಾನಿಲಿಗೆ ಮಾತ್ರ ಜಾತಿ ಭೇದ ದೇವರಿಗೆ ಜಾತಿ ಭೇದ ಇಜ್ಜಿ ಮನೆಗೆ ಒಂಜಿ ಎಲ್ಲಿ ಉದಾಹರಣೆ ಕೊರಪೆ ಒಂಜಿ ವಾರ ದುಂಬಂಜಿ ಎಡ್ಡೆ ವರ್ಷ ಬತ್ತಿಜ್ಜ ಈರ್ನ ತೋಟಗ ಬತ್ತದುಂಡ ಎನ್ನ ಕಂಡಗಲ ಬತ್ತದುಂಡು ದೇವರಿಗೆ ಜಾತಿ ಭೇದ ಉಂಡು ನಾಂಡ ಈರ್ನ ತೋಟಗ ಮಾತ್ರ ಬರಳಿತೀನಿ ಎನ್ನ ಕಂಡಗ ಬರ್ರೆ ಬಲ್ಲಿತ್ತು ಅತ್ತ ನಾಂಡ ಎನ್ನ ಕಂಡಗ ಮಾತ್ರ ಬರಳಿತೀನಿ ಈರ್ನ ತೋಟಗ ಬರ್ಸ ಬಂದಾಗ ಮಾತ್ರ ಬರ್ಸನೆ ಅಂಚನೆ ಪ್ರಾಣಿಲೆಗಳ ಜಾತಿ ಭೇದ ಇಜ್ಜಿ ಎಲ್ಲೇ ಒಂಜಿ ಉದಾಹರಣೆ ಬನ್ಪೆ
ಈರ್ನ ಇಲ್ಲದ ಮಾಡಿಡು ಗೂಡುಗಟ್ನಂಚಿನ ಒಂಜಿ ಪಾರಿವಾಳ ಅವು ಈ ಬ್ಯಾರಿನ ಜಾಲ್ಗೆ ಬತ್ತದು ಬಾರನು ಪೆಜಿದು ತಿನ್ಪುಜ ದಾಯೆ ಅತ್ತ ಅಪಗಂಡ ಪ್ರಾಣಿಲೆಗಳ ಜಾತಿ ಭೇದ ಇಜ್ಜಿ ನರಮಾನಿಲೆಗೆ ಮಾತ್ರ ಜಾತಿ ಭೇದ ಆ ಒಂಜಿ ವಿಷಯ ಎಂಕ್ ಬೇಜಾರು ಈರಡ ಪಾತ್ರದ ಹೊರ್ತು ಬೈನ ಎಂಕ್ ಗೊತ್ತಾಯ್ಜಿ ಎಕಡೆ ಬರ್ತಾರ ಇಲ್ಲಿ ಒಂಜಿ ಬಾಜಲು ಗೊರ್ರೆ ಮರತ್ತು ಬಂಡೆ ಇಲ್ಲಲ್ಲಿ ಬರದೆ ಬರ್ತಾರ ಬಣ್ಣಗೆ ಮುಳು ಕಟ್ಟ ಬಣ್ಣಿಟ್ಟು ರಡ್ಡು ಗಂಟಲಿ ಬಂಡ ಕಟ್ಟ ಬಣ್ಣಿಟ್ಟು ಅವು ಕಟ್ಟ ಬುಣಿ ಏರು ನಂದು ಗೊತ್ತುಂಡೆ ಈರ್ನಾಂಡದಾನೆ ಎನ್ನಾಂಡದಾನೆ ನಮ್ಮ ವೇತ ಗೋಡೆಂಕ್ ಎಕಡಿಯಾನು ತಿಗಲೆ ಬೊಟ್ಟುದು ಬಂಡ ಎನ್ನ ಒಂದು ಬಣ್ಣೇರವಲ್ಲಿ ನಮ್ಮ ಒಂದು ಬಲ್ಲೆ ನಮ್ಮ ಒಂದು ಬಂಡು ಬೆಟ್ಟಗ ರಡ್ಡು ಬೊಂಡ ಬರದಾಂಡ ಈರ್ನ ಬಂಜಿ ಸಂಪಾಂಡತ್ತ ಎನ್ನ ಮನಸ್ಸುಗಳ ಸಮಾಧಾನ ಅಂಡು ಈರುವಂತ ಆಲೋಚನೆ ಮಲ್ಪಲೆ ತಾರೆದ ಮೊದಲಿಗೆ ನಮ್ಮ ನೀರು ಮೈಪೋಲಿ ಅಣ್ಣ ಆ ಬೊಂಡದ ಉಲೈ ಅಮೃತ ಸಮಾನವಾಯಿನ ಚೀಪೆದ ನೀರು ವಾ ನರಮಾನಿಗಂಡಲ ದಿಂಜಾರ ಆಬುಂಡ ಐನ ದೇವರೇ ದಿಂಜ ಉಡ್ಚ ಈರಡೈತು ಕುಸಲ ಬಾತರ ಕಾರಣ ಮುಂಡು ಗೊತ್ತುಂಡ ಈರ್ನ ಕುಟುಂಬಲ ಎನ್ನ ಸಂಸಾರಲ ಆತ ಅನ್ಯೋನ್ಯ ತೆಡಿತೀನಿ ಕುಸಲ ಇದೇ ಗೊತ್ತೇ ಇಜ್ಜ ಏತು ವರ್ಷ ಅಂಡ್ ಗೊತ್ತುಂಡ ಈರ್ನ ಅಮ್ಮೆರು ಯಾನು ಈರ್ನ ಅಪ್ಪೆ ಎನ್ನ ಬ್ಯಾರ್ದಿ ಈರು ಎನ್ನ ಮಗೆ ಬ್ಯಾರಿ ಬೆಡದಿನ ಅರ್ಥ ಆಯ್ತು ಈರ್ನ ಅಮ್ಮೆರ್ಲ ಯಾನ್ಲ ಈರ್ನ ಅಪ್ಪೆಲ ಎನ್ನ ಬ್ಯಾರ್ದಿಲ್ಲ ಈರ್ಲ ಎನ್ನ ಮಗೆಲ ನಮ್ಮ ಆತ ಅನ್ಯೋನ್ಯ ತಿಳಿತೇನೆ ಇಟ್ಟು ಕುಸಲ್ ಬಾತೇನೆ ಮೂಜಿ ದಿನತ್ತ ಜೀವನ ಕುಸಲ್ ಬಾತೇರ್ನ ಆಯುಷ್ಯಗಳಡ್ಡೆ ಆರೋಗ್ಯಗಳಡ್ಡೆ ಪೊಕಡೆ ಮೋನೆ ಬಾಪ ಅದು ದಾದ ಪ್ರಯೋಜನ ಯಾನಿತ ಬಿದಾಡ್ನಿ ಒಡೆಗೊಂದು ಗೊತ್ತಾಗ ಏನೊಂಜಿ ಬಾರಿ ಮಲ್ಲ ಕೆಲಸಕ್ಕೆ ಜತ್ತಿದೆ ಒಂಜಿ ಮಂಜಿನಿ ಯಾನ ಕೆತ್ತಾದೆ ನನ್ನ ಕಾಸು ಮಲ್ಪಡು ಬಂದ್ಪನ ಹಟಲಾಯ್ಜಿ ಚಟಲಾಯ್ಜಿ ಆಂಡಲ ಒಂಜಿ ಮಂಜಿನಿ ಯಾನು ದಾಯ ಕೆತ್ತಾಯಿನೆ ಒಂಜಿ ಮಂಜಿನ ನೀರಿಗೆ ಬುಡಿಯ ನಂಡ 50 ಜನಕ್ಕೆ ಕೆಲಸ ಆಪುಂಡು 500 ಜನಕ್ಕೆ ನುಪ್ಪಾಪುಂಡು ನಮ್ಮ ಊರದ ಒಂಜಿ ನಿರುದ್ಯೋಗದ ಸಮಸ್ಯೆ ಪರಿಹಾರ ಅವಡು ಪನ್ಪನ ಉದ್ದೇಶ ಮಂಜಿನ ಕೆತ್ತಾದೆ ಕೆಲಸ ಒಂದು ಬತ್ತನು ಆಯ್ತಾ ಜವಾಬ್ದಾರಿನಿ ಎನ್ನ ಒಂಜಿ ಆಣಗು ಕೊರ್ತ ಮಗೆತ್ತು ಮಗೆ ಲೆಕ್ಕ ಇಂಚನೆ ಬೂರ್ದು ತಿಕ್ಕನವರಿ ಆಣು ಆಯ್ಗ ಉಸ್ಮಾನ್ ಬಡದು ಬುದರ್ದಿದು ಯಾನು ಬಾರಿ ಪೊರ್ಲುಡೆ ಸಾಂಕೋದಿಲ್ಲ ಎಲ್ಲಂಜಿ ಶುಕ್ರವಾರ ಐನ ನೀರಿಗೆ ಜಪ್ಪಡ ಅವಡು ಐಕ ದುಂಬತ್ತಾದ ಆಯ್ತ ಕೆಲಸ ಆವಡ್ಚ ಆಯನ ಲೆತ್ತದ ಕೇನುಡು ಏಮೋನೆ ಉಸ್ಮಾನೆ ಬೇಗ ಒಂತ ನಿದ್ರೆ ಹೆಚ್ಚಿಗೆ ಯಾನಿತ್ತ ಪೋದು ಲಕ್ಕ ಹೊಡದಾನ ಏ ഞാൻ ഇവിടെ ഉണ്ട് പുച്ഛದ ಲೆಕ್ಕ ಬರ್ತದ ಉಂತುದನ್ನೇ ಗೊತ್ತಾಗ ಯಮೋನೆ ನೀ ಬೆಚ್ಚ ಎಂದೆ ನಿನ್ನ ಬೆಚ್ಚಿಟ್ಲಿಲ್ಲ ಕೇಂಡರಣ್ಣ ಒಣಸು ಮಲ್ತಾನ ಅಂದ ಕೇಂಡೆ ಇಜ್ಜಿ ಬಂಡೆ ದಾಯ ಒಣಸು ಮಲ್ತಿಯ ಈರು ಒಣಸು ಮಲ್ತಿಜ್ಜ ತಾಂದ ಯಾನು ಉಣಾಂದಾಯ ಉಣ್ಪುಣ ಎತ್ತಣ್ಣ ಯಾನು ಒಂಜಿ ಲೋಟ ನೀರು ಪರಾಂದಾಯ ನೀರು ಪರ್ಪುನ ಇಲ್ಲ ಏಮೋನೆ ನೀ ಕುಲ್ಚಿಟ್ಲ ಎಂದೆ ನಿನ್ನ ಕುಲ್ಚಿಟ್ಲಲ್ಲಿ ಅವು ಇಂಚಿನಗೆ ಸಾಯ್ದು ಮಾತ್ರ ಮರಿಯದ್ದೆತ್ತೇನೆ ಮೀಯನ ಅಂದ ಕೇಂಡೆ ಇಜ್ಜಿ ಬಂಡೆ ದಾನ ಮೀತಿಜ್ಜ ಅಂದ ಕೇಂಡಿ ಬಿಟ್ಟು ಈರು ಮೀತಿಜ್ಜ ತಾಂದ ಅಪ್ಪಗೆ ಬ್ಯಾರಿ ಮೀತಿಜಿ ಅದ ಮೀಯಂದ ಮೇಲೆ ಬುಸು ಬುಸು ಮಾಡ್ತಾ ಮತ್ತೆ ഞാൻ മീതാത്തണ്ട് എന്ന ശാസ്ത്രം മുಗಿത്ത് ആത്തണ്ട് അത് ഉമ്പിയൊക്കെ ಗೊತ್ತಾവಡೆ ಯಾಮೋನೆ ഞങ്ങ ഇസ്ലാം ദിവസത്തേക്ക് 5 പ്രാവശ്യം കുളിക്കണം 5 പ്രാവശ്യം നിസ്കാരം ചെയ്യണം അർത്ഥാണ് നിക്ക് നമ്മ ഇസ്ലാം ದಿನಕ್ಕೆ 5 ಸರ್ತಿ ಮೀಯೋಡು 5 ಸರ್ತಿ ನಿಸ್ಕಾರ ಮಲ್ಪೋಡು ಇತ್ತ ನೀರು ಅಂತ ಕಮ್ಮಿ ಉಂಡು ಹೊರಾಂಡಲ ಮೀಯೋಡು ಮದ ನಿನ್ನೆ ಬಿಳ್ಚಂದನರಿಯೋ ഞമ്മള ಮಂಜಿಂಡ ಪಣಿಯಾಡ್ ತೊಳೆತಿ ಓಡದ ಕೆಲಸ ಎಂಚಾತನಂದು ಕೇಳಾಗ ಕೋಡೆ ರಾತ್ರಿ ಆತಿಜಿಗೆ ಇನಿ ಕಾಂಡೆ ಆತನಿಗೆ ಕೋಡೆ ರಾತ್ರಿ ಆವಂದನು ಇನಿ ಕಾಂಡೆ ಎಂಚಾಯಿನಿ ಬೇನ ಅಮ್ಮೆ ಬತ್ತದು ಮಲ್ತನ ಪಣಿ ಹೆಂಗನೆ ಕೆಲಸ ಪೊರ್ಲಾತನ ಎಲ್ಲಂಜಿ ಶುಕ್ರವಾರ ನೀರಿಗೆ ಜಪ್ಪಡಾವಡು ಐಕು ದುಂಬತ್ತಾದು ನಿಕ್ಕು ಯಾನು ಪನೋಡು ಕೆಲ ವಿಷಯ ನಮ್ಮ ಓಡ ಓಲು ನೀರಿಗೆ ಜಪ್ಪಡಾವಡು ಎಂಚಿನ ಸಾಮಾನು ಬಡ್ತಾವಡು ನೆನಪೂರ ಈ ಬರೆದು ದಿಯೋನು ಬರೇರೆಂಚಿನ ಕನತದ ಎಗ್ದಾನೆ ಎಂದುಕೊಂಡೀನಿ ಬರೇರೆಂಚಿನ ಕನತದ ಬರೇರೆಂಚಿನ ಕನ ದುಂಬು ಬೋಪುಜಿ ಬಿರ ಬೋಪುಂಡಾತೆ ಎಲ್ಲಿದ್ದಾನೆ ಎಂದುಕೊಂಡೀನಿ ಹೊಸ ಪುಸ್ತಕ ಎಲ್ಲಿ ಎದನ್ನೇ ഇതാണ് എടുത്തവന് ഉറുസുന്ന് പുതിയത് നല്ലതുണ്ട് ഇതാ പിടിച്ചോ നോക്ക് നോക്ക നിക്ക് 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 പുതിയ കിതാബല്ലേ ಹೊಸ ಪುಸ್ತಕ ಎಂಚಿನೆಯ ಬರೇನೆಂದು ಅದೇ ಧೀರಜ್ ರೈಗಳ ಕಡೆ ಇಡ್ತಿದ್ರು 6 ಏರಗಳ ಸಾಲ ಕೊರ್ಪುನಾರು ಆಂಡ ಮುರಣಿ ಪೇಂಟೆಗೆ ಬಂದಾಗ 6 ಕಾಸು 19 ಎನ್ನ ಕೈದು 1,000 11 ಇನ್ನು ಮನದಾನಿ ಕೊರದು ಲೆಕ್ಕಾಚಾರ ಚುಕ್ತ ಮಲ್ತೇನೆ
ಏತು ಬಾಕಿ ಉಂಡು 3000 ಬಾಕಿ ನನಲ 3000 ಬಾಕಿ ಉಂಡ ಅವೆಂಚ 1000 ಓರ್ ಕೇಟೇದಿ 1000 ಅರ್ಕೆಂಡಿನಿ ಬರೆ 1000 ನಿಂಗಳು ವರ್ಕು ಕೊಡ್ತೇದಿ ಕೆಣ್ಣಕ್ಕೆ ಯಾನು ಕೊರ್ನು ಬರೆ 1000 ಆಯ್ಲು ಕೊಡಂದಿತ್ತು ನಿಂಗಳು ಕೊಡ್ತೇದಿ ವಾಪಸ್ ಕೊರಿಯರು 3000 ಬಾಕಿ ಒಂದು ಪೊಕ್ಕಡತ್ತು ಬ್ಯಾರೆ ಇಡೀ ಊರೆಲ್ಲ ಬಂದಿನ ಯಾನ್ ಅಂಚ ಕಾಸು ಮಾನವನೇ ಬಡ್ಡಿ ಬಂದ ಈ ಅಂಚ ಬರೆ ಯಾನ್ ಇದಕ್ಕೆ 3000 ಅವು ಇರಗೆ ಅರ್ಥ ಅಂಡ ಹಿಂಚೋ ಈರು 1000 ಕೇಂಡಿ ಬೆಟ್ಟಿಗೆ ಬರೆ ಆ ಕೇಣ್ಣಕ್ಕೆ ಈರೆ ಕೊರಿ ಬೆಟ್ಟಿಗೆ ಆಯ್ತಾ ತೀರ್ಥ 1000 ಬರೆ ವಾಪಸ್ ಕನತ ಕೊರಿ ಬೆಟ್ಟಿಗೆ ತೀರ್ಥ 1000 ಬರೆ ಅಡಿಕೊಂಜಿ ಗೆರೆ ಮಾಡಿ 3000 ಬಾಕಿ ಪೂರ ಕೂಡ್ಸೈನ್ ಬೋಡ ಅಂಚ ಕಾಸು ಮಲ್ಪೋಡ ಯಮನೆ ಅದು ಹರಾಮ್ ಕೊತ್ತೈನ್ ಬೇಡ ಕೊತ್ತು ಬೇಡ ಹಾಕಂದು ಬೇಡ ದಾನೆ ಎಲ್ಲರೂ ಕೊಡ್ತೇವೆ ಹಿಂಗ ನಿಮಗೆ ಕೊತ್ತಂಗೆ ഞങ്ങൾക്കെന്ത് വേണ്ടേ ಒಪ್ಪೆಚ್ಚ ಇಂಬಿಯನನ್ನು ಉದ್ಧಾರ ಮಲ್ಪೆರ ಮಿತ್ರದ್ದು ತಿರ್ತಿ ಜಪ್ಪನಾಯ ಮಾವನ್ ತೊರಗಲು ಇಂಚ ಕೊರ್ನೈನು ನಮ್ಮ ಹಾಕೊಂಡ ನಂಕದಾಲ ಬೋಡ್ಚ ನಮ್ಮಕ್ಕ ಬೇಂಡ ಮನೆ ಅದು ಹರಾಮು ಅದು ಆವೇಲ ಅಲ್ಲ ನೀ ಸಮಾಧಾನ ಆವೇಲ ಕೊತ್ತೈನೆ ಆಯ್ ಕೊತ್ತಿ ಹೋಡು ಹೋಡು ಅಯ್ಯೋ ಪಾತೆರ ಸುರು ಮಲ್ತಂಡ ಒಕ್ಕು ಬರೆಯರ ಸುರು ಮಲ್ತಂಡ ನಕ್ಕು ಪುಸ್ತಕನ ಚಂಡಿ ಪುಸ್ತಕ ಚಂಡಿ ಆದ ಅಪ್ಪಳದ ಲೆಕ್ಕಾತನು ನೆಡ್ದು ದುಂಪು ಪೋಯರಜ್ಜಿ ಏದು ಮನೆ ಮಟ್ಟಂದ ಬೆಳ್ಳಿ ಆಶೆ മറ്റൊന്ന് വെള്ളിയാഴ്ച ഞമ്മളെ മഞ്ഞിനെ നമ്മളെ മഞ്ഞിന് വെള്ളത്തിലേക്ക് കൊണ്ട് മഞ്ഞി മഞ്ഞ് നേരെ നേരെ മൽപ്പയ്ക്ക് പോണോ മൽപ്പക്കോണു എടക്ക് പോണോ എടക്ക് പോണു ഛെ അത് നിന്നോട് ചോദിച്ചതരാ ഇമ്പിയുടെ കേഞ്ഞി ഓടുക ഓടും അതിന് വരപ്പേ വേണ്ട മൽപ്പയ്ക്ക് പോണം മൽപ്പയ്ക്ക് പോയിട്ട് മൽപ്പയ്ക്ക് പോയിട്ട് ആടുന്ന് അയിലയോ മത്തിയോ ബട്ടി മത്തിയോ എന്ത് മണ്ണം കെട്ടിയാവുക ഞാൻ ആടവാ മണ്ണ കെട്ടി ഒന്ന് പാത്രം ഉണ്ട് തഞ്ച പണ്ട അതിന് ബരയൊന്നുമില്ല മണ്ണ കെട്ടി കൊത്തി മണ്ണ കെട്ടി എന്തായി മണ്ണ കെട്ടി പൊടിയാണ് കേട്ടണം കേട്ടിട്ട് മഞ്ഞ് നേരെ ഗോവക്ക് പോകണം ഗോവയിലെ ചർക്കി കീക്കണം ആടുന്ന ആദ്യം ഇങ്ങോട്ട് വരണം നെല്ല പഞ്ചാരയെ കേട്ടണം ഇങ്ങോട്ട് വരണം യാ മോനെ എനിക്ക് വയസ്സായി മോനെ എന്നെ എത്ര കൊല്ലം ജീവിക്കുമെന്ന് പറയാൻ കഴിയ നിനക്ക് കുറച്ച് പൈസ തരുന്നു നീ കല്യാണം കഴിക്കണം 4 കുട്ടികൾ അച്ഛനാണോ നിന്റെ കാലിലേ നീ നിൽക്കണം മോനെ ഞാൻ ആയ കൊഞ്ച് ಉಪದೇಶ ಮಲ್ಪುನು ಎಂಕ್ ಪ್ರಾಯ ಅಂಡ್ ನಾನು ಏತು ವರ್ಷ ಬದುಕುವೆಂದು ಪಣಿಯರಾಪುಜಿ ನಿಕ್ಕೊಂತೆ ಕಾಸು ಕೊರ್ಪೆ ಬೇರಸರು ಮಲ್ಪೊಡು ನಿಕ್ ಮದ್ಮೆ ಮಲ್ಪೆ 4 ಜೋಕಲ್ನ ಅಮ್ಮೆ ಆವಡು ನಿನ್ನ ಕಾರುಡೇ ಈ ಮುಂತೋಡು ಒಂದು ಆಯ್ಕೆ ಬಂಡ അതിന് പൂരം ബിയെ ബരയൊന്നുമില്ല ಎಲ್ಲದಾನ ಇಂಬೆಗೆ ಏನು ಮದ್ಮೆ ಮಲ್ಪಂಡ ಬಿയെ ಬರೆದೇ ಜೋಕ್ಲು ಮಲ್ಪೇನ ಅಂದು ಏರಿ ಗೊತ್ತು ಅದಕ್ಕೂ ಅಲ್ಲ ಅಂದಿಗೆ ಮಲ್ಪಿಗೆ ಅಡಿಕೆ ಏಮೋನೆ ಈ ಬರೆ ಪುನಃ ಬೊಡ್ಸಿ ಯಾನು ಪಣ್ಣ ವಿಷಯನ ಪುನಃ ಈ ನೆನಪು ದಿಯೋನುಂಟು ಯಾನು ಪಣ್ಣ ವಿಷಯನ ಈ ತರೆಟ್ಟು ದಿಯೋನುಂಟು ಇಡ್ರ ಹಂಗನಲ್ಲರ ಪುಸ್ತಕದಲ್ಲಿ ಅಲ್ಲ ಮಸ್ತಕದಲ್ಲಿ ಇಟ್ಟುಕೊಳ್ಳಬೇಕು ಅಲ್ಲರ തലയിൽ വെച്ചോളന്ന് മസ്കത്തല്ല നിന്റെ അപ്പുറത്ത് തലയിൽ ഓർമ്മ വെച്ചോ ഞാൻ പറഞ്ഞു ഒരിക്കൽ പറയാൻ കഴിയും പറഞ്ഞു തുടങ്ങട്ട മറ്റൊന്ന് വെള്ളിയാഴ്ച നമ്മളെ മഞ്ഞിനെ വെള്ളത്തിലേക്ക് കൊണു മഞ്ഞിനേറെ മൽപ്പക്ക് പോണു എടക്ക് പോണു അത് വേണ്ട മൽപ്പക്ക് പോണു മൽപ്പക്ക് പോയിട്ട് അയിലയോ മത്തിയോ വട്ടി മത്തിയോ എന്ത് മണ്ണും കെട്ടി ആവുറ മണ്ണ കെട്ടി വേണ്ട നിറക്കോണു ആദ്യലെ മഞ്ഞ് ഗോക്ക് പോണു ഗോക്ക് പോയിട്ട് ചർക്കി കൊണു ആടെ ഇങ്ങോട്ട് പറയുമ്പോക്കോ നെല്ല വർത്തിയ പഞ്ചസാരയ കേട്ടോണു ആദ്യലെ മഞ്ഞ് ഇങ്ങോട്ട് പറഞ്ഞു ഏ മോനെ നീ ഇങ്ങനെയൊക്കെ എങ്ങനെ മോനെ എനക്കും വയസ്സായി ಗುಡ್ ಸಮಾಧಾನ ನೆನಪುಂಡತ್ತನೆ ಅಪ್ಪ ಗಂಡ ಎಲ್ಲಂಜಿ ಶುಕ್ರವಾರ ಕಾಂಡೆ ಲಕ್ಕದು ನಮ್ಮ ಶಾಸ್ತ್ರ ಮುಗಿತದೆ ಸುದೆತ್ತಾಡೆ ಬರಡು നമ്മളെ മഞ്ഞ് വെള്ളത്തിൽ പോയി മഞ്ഞ് നീരിടെ പോകുമ്പോ ನಾವು ಗುಡ್ಡೆಡು ಹೋಗ್ಬಿಚ್ಚಿ ದಾನೆ ഉണ്ട് ബൊമ്പക്കൊരു കല്ലിലൊക്കെ താണ്ടി കല്ലുക്ക് താകുന്നില്ല കല്ല് പൊട്ടി ചോര വന്ന് പപ്പച്ചായ അങ്ങനെ പറയാൻ കയ്യ മോനെ കല്ല് പൊട്ടി ചോര വന്നു ഏട കല്ലടക്ക് പേടിയാ അവിടെ ಓ ದೇವರ ದಾದ ದೃಶ್ಯನ ಯಾನು ತೂವಂದುಲ್ಲೆ ಓಡ ನೀರಿಡು ಪೋನಗ ಒಂಜಿ ಕಲ್ಲಿಗೆ ತಾಂಟುದುಂಡು ಕಲ್ಲು ಪುಡಾದು ನೆತ್ತರು ರಟ್ಟುದುಂಡು ಇಡೀ ಸುದತ್ತ ನೀರೇ ಕೆಂಪಾತುಂಡು ಪೋಡಿಗೆ ಅವನು പേടിയാ എന്താക്കുന്നത് പപ്പച്ചാനക്ക് പേടിയാനെ ಪೋಡಿಗೆ പേടിയാനെ ಎಂಕ್ ಪೋಡಿಗಾಪುಂಡು ಮೀನು 6 ಬಟ್ಟೆಗೆ ಎಣ್ಣೆಗೆ ಹಿಡಿದು ಹೆಚ್ಚಿಗೆ ಪೋಡಿಗಾಪುಂಡು ಪೋಡಿಗಾಂಡು ಬಂಡದು ಬೊಬ್ಬೆ ಬಾಡಿ ಬಿಟ್ಟು ನಮ್ಮ ಸಮಸ್ಯೆ ಪರಿಹಾರ ಆಪುಂಡೆ ನಮ್ಮ ಒಂತ ಆಲೋಚನೆ ಮಲ್ಪೊಡು ಇಂಚಾರ ಕಾರಣ ದಾನೆ ಎಂದು ಈ ಆಲೋಚನೆ ಮಲ್ಪು ನಮ್ಮ ಹೂವೇ ಒಂಜಿ ಹೊಸ ಕೆಲಸಕ್ಕೆ ಜಪ್ಪುನಾಗ ದೇವರನ್ನು ಎನ್ನದು ಜಪ್ಪೋಡು ನಮ್ಮ ದೇವರನ್ನು ಎನ್ನದು ಮರತದು ವ್ಯವಹಾರ ಮಲ್ತ ಎನ್ನ ಕಾಸು ಎನ್ನ ಓಡ ಯಾನು ನೀರಿಗೆ ಜಪ್ಪಡವೆ ಪನಪನ ಅಹಂಕಾರಡಿ ಯಾನು ವ್ಯವಹಾರ ಮಲ್ತೆ ಅವು ತಪ್ಪು ನಿಕ್ಕೊಂಜಿ ವಿಷಯ ಗೊತ್ತುಂಡ ಒಂದು ಊರು ಪವಿತ್ರವಾಯಿನ ತುಳುನಾಡು ತುಳುನಾಡು ಒಂಜಿ ವಿಶೇಷವಾಯಿನ ಸಂಸ್ಕೃತಿ
ಪ್ರತಿ ಒಂಜೈಟ್ಲ ದೇವೆರ್ನು ತೂಪುನಂಚಿನ ಸಂಸ್ಕೃತಿ. ನೀರಿಡಾವಡು, ಪೊಯ್ಯಡಾವಡು, ಕಲ್ಲುಡಾವಡು, ಮರಟ್ಟಾವಡು, ಗುಡ್ಡೆಡಾವಡು, ಸೂರ್ಯಡಾವಡು, ಚಂದ್ರಡಾವಡು ಮಾತಟ್ಲ ದೇವರನ್ನ ತೂಪನ ಸಂಸ್ಕೃತಿ ಆಯ್ತು. ಅರ್ಥದಾದ ಪ್ರಕೃತಿನ ಆರಾಧನೆ ಮಲ್ಪುನಂಚಿನ ಸಂಸ್ಕೃತಿ ಮೂಲು. ಮಣ್ಣಿಡು ಒಂಜಿ ಕೆಲಸ ಸುರು ಮಲ್ಪನಗ ನಮ್ಮ ಪ್ರಾರ್ಥನೆ ಮಲ್ಪುವ. ಒಂಜಿ ಇಲ್ಲು ಗಟ್ಟಿಯರಾನಗನ, ಒಂಜಿ ಬುಲೆ ಮಲ್ಪೇರಾನಗನ ಆ ಮಣ್ಣಿನ ಪ್ರಾರ್ಥನೆ ಮಲ್ಪುವ. ಅಂಚನೆ ನೀರಿಡೊಂಜಿ ವ್ಯವಹಾರ ಮಲ್ಪನಗ ನೀರಿಲ್ಲ ಪ್ರಾರ್ಥನೆ ಮಲ್ಪುವ. ನಮ್ಮ ಇತ್ತೆ ಪ್ರಾರ್ಥನೆ ಮಲ್ಪಂದೆ ಓಡನ ಜಪಡನೆ ಇಂಚಾಯಿನಿ. ಈ ಊರುಡು ನಮ್ಮ ಉಲ್ಲ ನನಗ ಈ ಊರದ ಸಂಸ್ಕೃತಿನ ನಮ್ಮ ಪಾಲನೆ ಮಲ್ಪಡ ಬೋಡ್ಚ ಅಪ್ಪಗ ನಮ್ಮ ಇತ್ತ ಸುರೂಕು ಮಲ್ಪಡನೆ ಎಂಚಿನ ಆ ದೇವರನ್ನು ಪ್ರಾರ್ಥನೆ ಮಲ್ತದೆ ನಮ್ಮ ಕೆಲಸ ಜಪ್ಪು ಚಕ್. ಈ ದೇವರನ್ನ ಪ್ರಾರ್ಥನೆ ಬಾಂಗನ್ನು ನಿ ಕೇರು ಬಣ್ಣಿ ದಾನೆ ಅಲ್ಲಗೂ ಕೆವಿಗೇನು ಇಜ್ಜ ಬಾಂಗು ಗೊರುಪುನಿ ದಾಯ ಗೊತ್ತುಂಡ. ನಮ್ಮ ಸಮುದಾಯದ ಕೆಳಗೆ ನಿಸ್ಕಾರ ಮಲ್ಪೆರ ಪುರ್ತಾಂಡು ಬಂಡದು ತೆರಿಪಾಯರ ಬಾಂಗು ಗೊರುಪುನತ್ತು ಪ್ರಾರ್ಥನೆ ಅಕ್ಕಲೆಕ್ಕ ಪ್ರಾರ್ಥನೆ ಮಲ್ಪರೆ ನಂಗೆ ಗೊತ್ತಿಜ್ಜಿ ಅಪಗಂಡ ನಂಗೆ ಗೊತ್ತಿತ್ತಲಕ್ಕ ನಮ್ಮ ಮಲ್ಪ ನಿಸ್ಕಾರ ಇಲ್ಲಡೆ ಬಹುದು ನಿಸ್ಕಾರ ಮಲ್ಪನೆ ಅತ್ತು ನಂಗೆ ಸಮಸ್ಯೆ ಆಯ್ನ ಮೂಲತ್ತ ಮೂಲೇ ನಿಸ್ಕಾರ ಮಲ್ಪ ಸುದೆ ಬರಿ ಅತ್ತ ಮಗ ಮಾತೆಲ್ಲ ಕುಂಟರ್ದರೆ ಮೀಯರ ಪುರ ಸುದೆಕ್ಕೆ ಬರ್ಪೇರು ಬಂದಾಗ ಒಂದಂತೆ ಕಜವು ಇಲ್ಲದ ಪತ್ತೊಂದು ಬರ್ಪೇರು ಐನು ಸುದೆ ಬರಿಟ್ಟು ಬುಡ್ಪೇರು ಪೋಪೇರ ಸ್ವಚ್ಛ ಸ್ವಚ್ಛ ಅಂತ ಬಂದದ್ದು ನಿಕ್ಕು ಎಂಕತ್ತಂದೆ ಬೇತೇರೆಗಳ ಜೆಪ್ಪೆ ರತ್ತು ಮಗ ನಿಸ್ಕಾರ ಮಲ್ಪೇರು ನಿಸ್ಕರಿಸು ಅಷ್ಟಭುಜ ಪರಮೇಶ್ವರಿ ದೃಷ್ಟಿಗೋಚರಳಾಗಿ ನುಡಿಗಳು ಸೃಷ್ಟಿಗೋದಿ ದೈವನೋ ಬಿಕೋ ರೂಪ ಬೇರೆ ಬೇರೆ ಕೋಡಿಗೆ ಅವೊಂದುಂಡು ಬೆಚ್ಚದಿರು ಬೆದರದಿರು ಭಯಪಡದಿರು ಏರು ಮಣ್ಣದ ಅರ್ಥ ಇಜ್ಜತೆ ನಾನೇ ಅಷ್ಟಭುಜ ದುರ್ಗಾ ಪರಮೇಶ್ವರಿ ಓಲಿತ್ತರಪ್ಪೆರೆ ಈ ಶಾಂಭವಿ ನದಿ ತೀರದಲ್ಲಿ ಮರಳ ರಾಶಿಯಲ್ಲಿ ಲಿಂಗ ರೂಪದಲ್ಲಿ ಐಕ್ಯಳಾಗಿದ್ದೆ. ಈ ರವನು ಉಲ್ಲರ ಬನ್ಪುನ ವಿಷಯ ಇಂಕು ಗೊತ್ತಿತ್ತು ಎನ್ನ ಓಡನಿ ನಾನು ಬೇತೆ ಸಾಧಿಡು ಬಿಡ್ತೇಪೆರೆ ಎನ್ನ ಅಪರಾಧಾಂಡು ಇದೆಲ್ಲವೂ ನನ್ನ ಮನಸ್ಸಿನ ಸಂಕಲ್ಪ ಮಗನೇ. ದಾದನ ಇರ್ನ ಸಂಕಲ್ಪ ಪಪ್ಪ ನಿನ್ನಿಂದ ಒಂದು ಘನ ಕಾರ್ಯವಾಗಬೇಕಪ್ಪ. ದಾದಾವಡು ಪಲ್ಲೆಪೆರೆ ಕಟ್ಟಿಸೈ ಕಟ್ಟಿಸಿ ಪ್ರತಿಷ್ಠಿಸಿ ನಿಮ್ಮವನು ಇಷ್ಟ ಸಂಪದವಿತ್ತು ಪೆಸರ ಚಿರಸ್ತಾ ಕಟ್ಟಿಸೈದೇವಾ ಒಂಜಿ ದೇವಸ್ಥಾನ ಕಟ್ಟೋಡೆ ದಾದ ಪನ್ಪರ ಪೆರೆ ಒಂಜಿ ಜಾತಿದಾಯ ಒಂಜಿ ದೇವಸ್ಥಾನ ಕಟ್ಟಿಯಂದಾಂಡ ಒರಿನ ಜಾತಿ ದಕ್ಲ ಅಡೆಗೆ ಪೋಪುಜರು ಅಂಚಿತನಲ್ಪ ಯಾನೋರಿ ಇಸ್ಲಾಂ ಧರ್ಮದ ಯಾನೊಂಜಿ ದೇವಸ್ಥಾನ ಕಟ್ಟಿಯಂದಾಂಡ ಪೂಜೆ ಇಜ್ಜಾಂದ್ರ ಒಂಜಿ ದೇವಸ್ಥಾನ ಈ ಸಮಾಜದ ಹೆಚ್ಚಿಗೆ ಅಪ್ಪನ ಅತ್ತಂದೆ ಹಿಡಿದು ಬೇತೆ ದಾದ ಪ್ರಯೋಜನ ಉಂಡು ಈರು ಪಂಡಿಲಕ್ಕ ಯಾನೊಂಜಿ ದೇವಸ್ಥಾನ ಕಟ್ಟಿಯಂದು ಬನಕ ದೇವಸ್ಥಾನಗೊಂಜಿ ವ್ಯವಸ್ಥೆಯಿಂದ ಬೋಡ್ಚೆ ಪೂಜೆ ಮಲ್ಪೆರೆ ಭಟ್ರನ ಅಗತ್ಯ ಉಂಡು ಆಡಳಿತ ನುತ್ತುವೆರ ಮೊಕ್ತೇಸರ್ ಬೋಡು ಯಾನ್ ಏರೇನು ಉಂತಾವಡ ಪೆರೆ ಮಣ್ಣು ಒಂದೇ ಮಡಕೆ ಹಲವು ಚಿನ್ನ ಒಂದೇ ಆಭರಣ ಬೇರೆ ಬೇರೆ ದೇವರಬ್ಬರೇ ನಾಮ ಹಲವು ಧರ್ಮ ಜೋಡಿಸುತ್ತದೆ ಹೊರತು ಯಾವುದೇ ಕಾರಣಕ್ಕೂ ಬೇರ್ಪಡಿಸುವುದಿಲ್ಲ ಮಗನೇ. ಕಟ್ಟಿಸುವಂತಹ ಹೊಣೆಗಾರಿಕೆ ಮಾತ್ರ ನಿನ್ನದು. ಸರಿ. ಹತ್ತೂರ ಬೈಲುಡುಪರನ್ನು ಪೂಜೆಗಾಗಿ ನೇಮಿಸು. ತುಕ್ಕಣ್ಣ ಸಾವಂತರನ್ನು ಮುಕ್ತೇಸರನ್ನಾಗಿ ಮಾಡು. ಮುಂದಕ್ಕೆ ಈ ಜಾಗವನ್ನು ನೀನು ಉತ್ತರಂಬಡಿಯಾಗಿ ನೀಡಬೇಕು. ಖಂಡಿತ ಕೊರತೆ. ಇಷ್ಟು ಮಾಡಿದೆ ಎಂದಾದರೆ ನಿನ್ನ ಹೆಸರನ್ನು ಸೂರ್ಯ ಚಂದ್ರರು ಇರುವಷ್ಟು ಕಾಲ ಶಾಶ್ವತವಾಗಿರಿಸುತ್ತೇನೆ. ನಿನ್ನಿಂದ ನಿರ್ಮಿತವಾದಂತಹ ಈ ಕ್ಷೇತ್ರ ಬಪ್ಪನಾಡು, ಭಕ್ತರು ಬರುವ ನಾಡು ಎನ್ನುವಂತಹ ಹೆಸರಿಂದ ಪ್ರಸಿದ್ಧಿಯನ್ನು ಪಡೆಯುತ್ತದೆ. ಇಲ್ಲಿ ದುರ್ಗಾ ಪರಮೇಶ್ವರಿಯಾದಂತಹ ನಾನೇ ನೆಲೆ ನಿಂತು ಭಕ್ತ ಜನರನ್ನು ಸಲಹುತ್ತೇನೆ. ಸದ್ಧರ್ಮಗಳು ಇರುವಷ್ಟು ಕಾಲ ನನ್ನ ಸನ್ನಿಧಾನವಿರುತ್ತದೆ. ನಂಬಿಕೋ ನಂಬಿಕೋ ನಂಬಿಕೋ.
ನತ್ತ ಅಂಚ ಪನಿಯರ ಬಲ್ಲಿ ಆರು ಪೋಯರು ಬಲ ಮಗ ಬಲ ಅಂಚ ಪನಿಯರ ಬಲ್ಲಿ ಆರು ಪೋಯರು ಅವು ಏರಂದು ಗೊತ್ತಾಣ ನನಗೆ ದೇವಿ ಬೇಬಿಯಾ ಏ ಬೇಬಿ ഞങ്ങൾ ಅಕ್ಕ ಮಕ್ಕಂಡೆ ಮೂಲ ಬೇಬಿ ನಮ್ಮಲ್ಪ ಬಾರ್ ಎಡ್ಪೇರು ಒಂಜಿ ಪೊಂಜವ ಅಕ್ಕ ಮಕ್ಕ ಅಂತ ಬರ್ಪುಂಡು ಐತೆ ಎಲ್ಲಿಯ ಮಗಲ್ಲ ಒಟ್ಟಿಗೆ ಬರ್ಪುಂಡು ಲಂಗ ಬಾಡದು ಅವು ಅಂದು ಬೇಬಿ ಅಲ್ಲ ಮನೆ ದೇವಿ ದುರ್ಗಾ ಪರಮೇಶ್ವರಿ ದೇವಿ ಈ ಹಿಂದುಲೆಡು ಆಣು ದೇವೇರು ಪೊಣ್ಣು ದೇವೇರು ಇಂಚ ಬರೋಲ್ಲೆ ಒಂದು ಮಾತಾ ದೇವೇರ್ನ ಅಪ್ಪೆ ದುರ್ಗಾ ಪರಮೇಶ್ವರಿ ದೇವಿ ಅಪ್ಪೆ ಬತ್ತದ ಪಣ್ಣೆಂಚನ ಅಂತ ಕೇಳ್ತಿಂಡ ದಾದಾ ಮಗನೇ ಕೆಪ್ಪ ನಿನಗೆ ಬೆದಿರ್ಬೇಂಡ ನನ್ನ ತೆಲುಪುಡು ಕೆಪ್ಪೆ ಮಲ್ತೊಂದುಲ್ಲೆ ಅಂಗನಲ್ಲ ಮಗನೇ ಬಪ್ಪ ಬೆದರಬೇಡ ಅದು ಬೆದಿರಬೇಂಡ ಬೆದರಲ್ಲ ಮೊಳೆ ಕಷ್ಣ ಪೇಡಿಕೆಂಡ ಹೆದರಬೇಡ ಓಡಿ ಹೊಡ್ಚಿ ಅಪ್ಪೆಗೆ ಉಂತ್ಯರ ಒಂಜಿ ಜಾಗ ಓಡುಗೆ ಪಳ್ಳಿಲಿ ಬಂದಿಟ್ಟು ನಿಕ್ಕಟ್ಟಲ್ಲಿ ಅಪ್ಪೆಗೆ ಉಂತ್ಯರ ಜಾಗ ಓಡು ಬಂದು ಇಂಬಿನ ವ್ಯವಸ್ಥೆ ಅಪ್ಪೆ ಬತ್ತದು ಪಳ್ಳಿಡು ಉಂತಾಡು ಪಳ್ಳಿಡು ಉಂಟು ನಾವು ಶುಕ್ರವಾರ ನಮ್ಮ ಸಮುದಾಯದಕ್ಕೂ ಪೂರ ಪ್ರಾರ್ಥನೆಗೆ ಬಂದಾಗ ಅಪ್ಪೆ ಓಡಿಗೆ ಬೋಪುನೆ വെള്ളിയാഴ്ച ഉച്ചക്കൊരുക്ക് പുറത്ത് പോയിട്ട് ಎಲ್ಲ പോയി പിന്നെ ഉള്ള ಕೊರ್ತಿ ಎಂಬೆನ ವ್ಯವಸ್ಥೆ ಶುಕ್ರವಾರ ಮಾತೆರ್ಲ ಪ್ರಾರ್ಥನೆಗೆ ಬಂದಾಗ ಅವ್ರ ಅಪ್ಪೆ ಪಿದೈ ಉಂಟಾಡು ಮಾತೆರ್ಲ ಪ್ರಾರ್ಥನೆ ಮಲ್ತದ್ದು ಪಿದೈ ಹೋಯ್ ಬುಕ್ಕ ಅಪ್ಪೆ ಉಲಾಯ್ ಬರ ಬಾಡಿಗೆ എന്ത് കൊടുക്കുന്നത് വേണ്ട അത് ഞാൻ പറയാം അവിടെ പോയിട്ട് ಮಲ್ಲಾಧಿಕ ಪ್ರಸಂಗಿ ಪಳ್ಳಿ ಏರ್ನಾವು ಇಂಬಿಯ ಬನ್ಪುನೆ ಬಾಡಿಗೆ ಕೊರ್ಪುನೆ ಬೋಡ್ಚಿಂದು ಅಧಿಕ ಪ್ರಸಂಗಿ ಅಂಚತ್ತಿಯ ಅಪ್ಪೆಗೆ ಉಂತಿಯರು ಒಂಜಿ ಜಾಗೆ ಬೋಡು ಬಂಡ ಒಂಜಿ ದೇವಸ್ಥಾನ ಕಟ್ಟೋಡು ಅಂದು ಅಂಬಲ ಕಟ್ಟೋಡಂಗು ದೇವಸ್ಥಾನ ಕಟ್ಟೋಡು ಮಸ್ತ್ ಖರ್ಚುಂಡು ಆ ಖರ್ಚಿನ ಯಾನು ಮಲ್ಪೋಡು ಒಂದು ಅಪ್ಪೆರು ಮಾಡ್ತೀನಿ നിങ്ങൾ ചെലവാക്കണ്ട നീ ചെലവാക്കുന്ന ഞാനല്ല അത് അമ്മക്കല്ലേ അമ്പലപ്പ അതേ അമ്മേന്റെ തലയിൽ നമ്മളൊരു കിണിയാക്കാം അതേ അമ്മേന്റെ തലയിൽ ഒരു പൊന്നിന്റെ കിരീടം ಬಂಗಾರದ ಕಿರೀಟ ಉಂಡು അതിന്റെ കൊണ്ടുപോയിട്ട് ഗുജിരിക്ക് വിൽക്കാം ಅಧಿಕ ಪ್ರಸಂಗಿ ಪೋಡ್ತದ ಆತು ದೂರ ಬಲಿತಿದೆ ಅಪ್ಪೆ ಪ್ರತ್ಯಕ್ಷ ಅನಾಗ ಸರಿಗಟ್ಟು ಕಣ್ಣು ಬಿಡುದು ತೂವಂದಿಜ್ಜಂಡ ಅರ್ಧ ಗಂಡಿನಿಂಚ ತೂವಂದಿತ್ತೆ ಆಂಡಲಂ ಬೇಗನ ಅಪ್ಪೆನ ತರಟಿಪ್ಪಿನ ಬಂಗಾರದ ಕಿರೀಟದ ಮಿತ್ತ ಕಣ್ಣು ಬೂರ್ತುನೆ ಬೇಗ ಬೇನ ಹಿರಿಯಕ್ಕಲು ಏರೋ ಕಾಣಿಕೆ ಡಬ್ಬಿಗೆ ಕೈ ಪಾಡ್ದಿಪ್ಪು ಇಜ್ಜಿಂದಂಡ ಈ ನಮನೆ ಆಯ್ರೆ ಇಜ್ಜಾಂಡಿ ಬೇಗ ಗುಜಿರಿಗೆ ಮಾರಟ್ಗಂತ ಪನಿಯರ ಕಾರಣ ಉಂಡು ಇಂದೊಂಜಿ ಗುಜಿರಿಯೇ ಇಂದು ಗುಜಿರಿ ಅತ್ತಂದ ಎಡ್ಡೆಂದನ ಇನಿಮುಟ್ಟ ತೂತಿಜಿ ಗುಜಿರಿಗೆ ಪುಟ್ನ ಒಂದು ನನಗೆ ಒಕ್ಕ ಗುಜಿರಿ ಅಂದ ಇಂದ ಅದಕ್ಕೆ ಒಂಜಿ ಬಂಗಾರದ ಅಂಗಡಿಗೆ ಮಾರಾಟದ ಮಂಡಲ ಇಂಕ ಬೇಜಾರಿಜ್ಜಾಂಡು ನನವಿನ ಇಂಚಿತ್ತಿನ ಶಬ್ದ ಬತ್ತದ ಜಾಗ್ರತೆ ನಂಕದಾನೆ ಇಂಚ ಮಲ್ಪುಗ ನಿಂದೆ ಉಮ್ಮಂದೆ ಅಲ್ಕತ್ತಿಲ್ಲ ನಿನ್ನ ಅಪ್ಪನ ಕೇಬಿತ್ತ ಬೆಂಡೋಲ ಇಜ್ಜ ಉಮ್ಮಂದೆ ಅಲ್ಕತ್ತು ಐನೆ ಬಿಟ್ಟಿಟ್ಟು ಅಂಬಲೆ ಗಟ್ಟ ಅದು ಬೇಡ ಅಂದ ಮಂಡದಲ್ಲಿ ನಿಂಕ ಚೂಡನ್ನಲ್ಲ ಇಂಬೇನ ಅಪ್ಪನ ಕೆಬಿತ್ತ ಮಾರುದು ದೇವಸ್ಥಾನ ಕಟ್ಟುಗ ಮಣ್ಣಗಾಗಿ ಬೆಚ್ಚಾಪನ ಅವು ಎನ್ನ ಅಪ್ಪನ ಅಂದು ಅವು ನಿನ್ನ ಅಪ್ಪನ ಅಂಡ ಒಂದು ವಾ ಅಪ್ಪೆ ಒಂದು ಇಡೀ ಪ್ರಪಂಚದ ಅಪ್ಪೆ ಗೊತ್ತಂಡ ತೈಡ್ದು ಮಲ್ಲ ಶಕ್ತಿ ಪ್ರಪಂಚಡಿ ಆತ ಲಘುವಾದ ಬಾತೆರ ಬಲ್ಲಿ ನನ್ನ ಓಲಾಣ್ಲ ಇಂಚಿತನ ತಸಾರದ ಬಾತೆರ ಬತ್ತಣ್ಣ ಅಂಡ ಎನ್ನ ಸ್ವಭಾವ ಬದಲಾವಣೆ ಎಂಕ ದೇವರ ದಾನೆಲ್ಲ ಕಮ್ಮಿ ಮಲ್ತಾರೆ ಕಟ್ಟುವೆ ಯಾನು ಬಾರಿ ಪುರ್ಲುದೊಂಜಿ ದೇವಸ್ಥಾನ ಕಟ್ಟುವೆ ಜಾಗೆನ ಯಾನು ಉಂಬಳಿ ಕೊರ್ಪೆ ಕಾರಣ ಉಂಡು ಎನ್ನ ಜಾಗೆಡು ದೇವಸ್ಥಾನ ಕಟ್ಟುದು ಎಂಕ ಮನಿಪಾಂದೆ ಕುಲ್ಲೋಲಿ ಎಲ್ಲ ದಾನಿ ಸಮಾಜದ ಪರಿಸ್ಥಿತಿ ಎಂಚ ಉಂಟು ಪನಿಯರಾಪು ಎನ್ನ ಜೋಕುಲು ಆ ಜೋಕುಲು ವಾವಾ ನಮನ ಡಿಪ್ಪೆರು ನಿಂಕಿತ್ತ ಪನಿಯರಾಪುಜಿ ಓಲಾಂಡಲ ದೇವಸ್ಥಾನ ನಿಕ್ಕಲ್ನಾಂಡ ಜಾಗೆ ಇಂಕಲ್ನಾಂದ ಅಕ್ಕಲು ಪಂಡ್ರಿಯರ್ನಾಂಡ ಸಮಾಜದ ಸ್ವಾಸ್ಥ್ಯ ಹಾಳಾಯರ ಸಾಧ್ಯ ಉಂಟು ಐಕ್ಯಾನ ಅವಕಾಶ ಕೊರ್ಪುಜಿ ಜಾಗೆನ ಇತ್ತನೆ ಯಾನು ಉಂಬಳಿ ಕೊರ್ಪೆ ಪೂಜೆ ಮಲ್ಪೆರ ಜನಬೋಡು ಏರೇನು ಏರೇನು ಪಳ್ಳಿಲಿ ಬಾಂಗ್ ಕೊಡುಕುನಾರಿ ಹೌದೇ അയാൾക്ക് നല്ല കൂട്ടുണ്ട് ഊടെ നിന്നിട്ടല്ല എന്ന് പറഞ്ഞാൽ ഊടൊക്കെ കേൾക്കുന്നു സാമ്പാദ്യം ಎಂಬೆನ ವ್ಯವಸ್ಥೆ ದೇವಸ್ಥಾನದ ಪೂಜೆ ಮಲ್ಪೆರ ಮುಕ್ರಿ ಬೇರಿಲ್ಲ ಪಳ್ಳಿಡು ಬಾಂಗು ಬರ್ರೆ ನಮ್ಮ ಭಾಗವತಿರಲ್ಲ ಇಂಚಿತ್ರೋಂಜಿ ವ್ಯವಸ್ಥೆ ಯಾರು ಅಂಗನಲ್ಲ ಮನೆ ದೇವಸ್ಥಾನದ ಪೂಜೆ ಮಲ್ಪೆರ ಏರಿ ಅಪ್ಪೆ ಪಣ್ತೇರು ಹತ್ತೂರ ಉಡುಪರು ಶಿವಳ್ಳಿ ಭಟ್ರು ನಲ್ಲ ನಿಷ್ಠೆಂಡ ಆಳು ಅಯಾಳು ಪೂಜೆ ಹಾಕಾನಿ ಅಂಗನೆ ಮುಕ್ತೇಶ್ವರಿ ಆರಿ ಎಂಕಲ ಅರಸುಲು ಮೂಲ್ಕಿದ ದುಗ್ಗಣ್ಣ ಸೇವಂತೇರು ಆರು ಏರಂದು ಗೊತ್ತಾಂಡ ಎಂಕ್ ಮೂಲು ಬದುಕೇರ ಅವಕಾಶ ಕೊರ್ನಾರು ಈ ಒಂತ ಆಲೋಚನೆ ಮಲ್ಪಲ ಈ ಮೂಲ್ಕಿ ಪರಿಸರಡು ನಮ್ಮ ಧರ್ಮದಕ್ಲು ಸುರೂಕು ಬತ್ತಿನಿ ಯಾನು ಅಪ್ಪಗೆ ಎನ್ನ ಧರ್ಮದಕ್ಲು ಬೇತೇರ್ಲಿ ಇಜ್ಜಂಡು ಅರಸುಲು ಎಂಕು ಮೂಲು ಉಂತೆರ ಅವಕಾಶ ಕೊರ್ನ ಇಟ್ಟು ಯಾನು ಎನ್ನ ಕುಟುಂಬದಕ್ಲು ಮೂಲು ಇತ್ತೆ ಹೆಚ್ಚಿಗೆ ಆತೇರು ಇತ್ತೆ ಮಸ್ತ್ ಇಲ್ಲ ಆತಂದು ಅಂಡ ಇತ್ತೆ ದಾದ ಮಲ್ತೊಂದುಲ್ಲ ನಮ್ಮ ಎನ್ನ ವರ್ಗದಕ್ಲು ಮುಲ್ಪ ಇತ್ತಿನ ಕಲೆಗೆ ಬಿಲೆ ಬಣ್ಣಿಯರ ನಮ್ಮ ಸುರು ಮಲ್ತದ ಅವು ಸರಿಯತ್ತು ಬತ್ತಿನ ಸಾದಿನ ನಮ್ಮ ಏಪಲ ಮದೆಪ್ಪೆರ ಬಲ್ಲಿ ಅಪಗಂಡ ಅಂಚಿತ್ತನ ಅರಸುಲೇನು ಆಡಳಿತ ಮುಕ್ತೇಶ್ವರ ನಮ್ಮ ನೇಮಕ ಮಲ್ಪಡು ಬೊಕ್ಕ ದೇವಸ್ಥಾನಕ್ಕೆ ಬುಧರ್ ಎನ್ನ ಬುಧರ್ ಶಾಶ್ವತವಾದುವರಿಗೆ ಬಪ್ಪ ಕಟ್ಟಿಸಿದ ಕಾರಣ ಬಪ್ಪ ನಾಡು
ಭಕ್ತರೆಲ್ಲರೂ ಬಪ್ಪನಾಡಾದ ಕಾರಣ ಬಪ್ಪನಾಡು ತುಳುಕಾರ್ಕೆಂದಿಲ್ಲ ಮಾಂತೆರ್ಲ ಅಕ್ಕಲಕ್ಕಲ ಹೃದಯಡ್ ಬಪ್ಪನ ನಾಡ್ಲೆ ಬಪ್ಪಲೆಕ್ಕಾಯರ ಪ್ರಯತ್ನ ಮಲ್ಪಲೆ ಜೀವನಡಿ ಎಡ್ಡೆ ಕೆಲಸ ಮಲ್ಪಲೆ 4 ಜನಕ್ಕೆ ಉಪಕಾರ ಮಲ್ಪಲೆ ಅವು ಖಂಡಿತವಾದಲ್ಲ ದೇವರಿಗೆ ಸಂದುಂಡು ಪನ್ಪುನಂಚಿನ ಸತ್ಯ ತತ್ವ ಎನಡ್ದವರ ಇಡೀ ಪ್ರಪಂಚಕ್ಕೆ ತೆರಿಂಡು ಎನ್ನ ಜೀವನ ಸಾರ್ಥಕ ನಿಕ್ಕದಾನೆ ಬೇಜಾರು ನಿನ್ನ മോനെതാനെ അമ്പടത്തിലേക്ക് തുദ്ദ അല്ല ബപ്പച്ച അമ്പല പിന്നെ ബപ്പനാടുന്നു നിങ്ങൾക്ക് പേര് പറഞ്ഞല്ലേ ಬರ್ಪುಂಡು എനക്ക് എന്തില്ല ಓ ಇಂಬೇಗ ಮಂಡೆ ವೆಚ್ಚಾವು ಎನ್ನ ಬುದರು ಶಾಶ್ವತವಾದ ಪ್ರಪಂಚಡು ಊರಿಪುಂಡು ಇಂಬೇನ ಬುದರು ಏರೆಗಳ ನೆನಪಿಪ್ಪಂದು ಮಂಡೆ ವೆಚ್ಚ ಮಲ್ಪೊಡ್ಚಿ ಎಲ್ಲದಾನಿ ಚರಿತ್ರೆ ಬರೆಪಿನಕ್ಲೆ ಎಂಚ ಬರೆಪೇರು ಒಂದು ಊರಿನಲ್ಲಿ ಬಪ್ಪ ಎನ್ನುವಂತಹ ಸಾಹುಕಾರನಿದ್ದ ಅವನೊಂದಿಗೆ ಉಸ್ಮಾನ್ ಎನ್ನುವಂತಹ ಸೇವಕನಿದ್ದ ನಿನ್ನ ಬುದರ್ಲ ಬರ್ಪುಂಡಿಯ അത് വേണ്ട ഞങ്ങളൊരു കെനിയാക്കമ്മ ಎಂಚ അമ്പല പിന്നെ അമ്പലത്തിന്റെ അടുത്തൊരു വലിയ കല്ലിട്ടിട്ട് ഉസ്മാൻ കല്ലിന് പേര് വെക്കമ്മ ಒಂದೇ ತೂಲೆ ಅಲ್ಪ ಅಲ್ಪ ಕಲ್ಲು ಬಾಡುದು ಪಚ್ಚದ ಕೊಡಿ ಬಾಡುದು ನಮ್ಮ ಜಾಗೆಂದು ಗಲಾಟೆ ಮಲ್ಪನು ದಾಯಿಯ ನಂಗೆ ಪುದರ್ ದಾಯೆ ನಂಗೆ ಕಾಸು ದಾಯೆ ಈ ಪ್ರಪಂಚದ ಏರೆಗಳ ತಿಕ್ಕಂದನ ಒಂಜಿ ಯೋಗ ಎಂಕ್ ತಿಕ್ಕದಿಂಡು ನಿಕ್ಕು ತಿಕ್ಕದಿಂಡು ಒಂದು ಗೊತ್ತಾಂಡ ನಿಕ್ಕೆ ಸಾರ ವರ್ಷ ತಪಸ್ಸು ಮಲ್ತಂಡಲ್ಲ ಅಪ್ಪೆನ ತೂಪು ನಂಚಿನ ಯೋಗ ಏರೆಗಳ ಬರ್ಪುಜಿ ನನವಂಜಿ ಧರ್ಮದಾಯನ ಎಂಕ್ ತಿಕ್ಕಂಡು ಕಾರಣದಾನೆ ಯಾನು ಜೀವನಡು ಮಲ್ತು ನಂಚಿನ ಎಡ್ಡೆ ಕೆಲಸ ಎನ್ನೊಟ್ಟಿಗೆ ಈಲ ಅಪ್ಪೇನು ತೂಯತ್ತ ಒಂಜಿ ಅರ್ಧಂಬರ್ಧಾನ್ಲ ತೂಯತ್ತ ಐಕ್ ಕಾರಣದಾನೆ ಎಂದು ಗೊತ್ತಾಂಡ ಈ ಎಂಚಿನ ಅಸಂಬದ್ಧ ಬಗಲಾಡು ನಿನ್ನ ಮೈತ ಬಣ್ಣವಾ ಬಣ್ಣನೇ ಇಪ್ಪಡು ಆಂಡ ನಿನ್ನ ಈ ಕಪ್ಪು ಶರೀರಡು ಒಂಜಿ ಬೊಳ್ದು ಹೃದಯ ಉಂಟು ಐಡ್ದ ಅವರ ಅಪ್ಪೆನ ತೂಪುನಂಚಿನ ಯೋಗ ನಿನ್ನ ಪಾಲಕದತ್ತು ನನ್ನ ಜೀವನದ ದಾಲ ಬೋಡ್ಚಿಯ ಅಪ್ಪೆನ ನಮ್ಮ ತೂಯ್ಬುಕ್ಕ ನಂಗೆ ಶಾಶ್ವತ ಸುಖ ಅಕ್ಲೇನ ಅಕ್ಕಲು ಪಂಪನೆಂಚ ಗೊತ್ತಲ್ಲ ಮೋಕ್ಷ ಬಂಡದು ಅವು ನಂಗೆ ತಿಕ್ಕೇರ ಸಾಧ್ಯ ಉಂಟು ನಮ್ಮಾತು ಪುಣ್ಯಾತ್ಮರಿ ಪ್ರಪಂಚಡಿ ಏರ್ಲೈ ನನೈತ ನಮ್ಮ ಮಲ್ಪಡಾಯನ ಕೆಲಸ ಎಂಚಿನ ಅಪ್ಪೆಗೆ ಕೊರ್ನ ಪಾತ್ರದ ಲೆಕ್ಕನೆ ಒಂಜಿ ಪೊರ್ಲುದ ದೇವಸ್ಥಾನ ಕಟ್ಟೋಡು ಬಟ್ರೆಡ ಪುರುಸೊತ್ತಿಗೆ ಅಪ್ಪ ಉಂಡು ಈ ಕೇಂದ್ರದ ಬಲ ಯಾನ ಅರಸು ನಾಡಿಗೆ ದೇವನಾಗಿಗ ಧರ್ಮಪಾಲಕ ಈ ವಿಚಾರವನಿಯದ ದೇವನಾಗಿಗ ಧರ್ಮಪಾಲಕ ಆವಿರ್ಭವಿಸಿದ ನುಡಿದನಾಗಿಯೇ ಕಾಣುತ್ತಿರುವುದು ಆವಿರ್ಭವಿಸಿದ ನುಡಿದನಾಗಿಯೇ ಕಾಣುತ್ತಿರುವುದು ಈ ವಿಚಾರವನರಿಯದ ಗಣದೇವನಾಗಿಯ ಧರ್ಮ ಪಾಲಕ ಶಾಂಭವಿ ನದಿ ತಟಿ ಪ್ರದೇಶದಲ್ಲಿ ಒಬ್ಬಳಾಕೆ ವಿಹರಿಸ್ತಾ ಇದ್ದಾಳೆ. ಮುಸ್ಸಂಜೆ ಹೊತ್ತು ಅವಳನ್ನು ವಿಚಾರಿಸಬೇಕು. ಅರುಣಿನ ಸಾರಿದುರುಕಿ ಸೂರ್ಯ ನಡುವುದಿಯ ನೀರಿಗೆ ಅರುಣಿನ ನೀರು ಸಾರಿದುರುಕಿ ಸೂರ್ಯ ನಡುವುದಿಯ ಕಾರುಗತ್ತಲೆ ಮುಂದೆ ಸೇರಿಕೊಂಡು ಕಾರುಗತ್ತಲೆ ಮುಂದೆ ಸೇರಿಕೊಂಡು ಗಮನು ಸಾರಿದೆ ತೆರಳು ನೀವು ಅರುಣಿನ ನೀರು ಸಾರಿದುದೇ ಕಿಲಿ ಕೂಡಿಯ ನಟಗುದಿಯ ಸೂರ್ಯ ಮುಳುಗುವ ಹೊತ್ತು. ಈ ಹೊತ್ತಿನಲ್ಲಿ ಪ್ರಾಪಂಚಿಕರ ವ್ಯವಹಾರ ಹೇಗೆ? ಅವರವರ ಮನೆಯನ್ನು ಸೇರ್ತಾರೆ. ಆದರೆ ನೀನು
ಹೆಣ್ಣಾಗಿ ಇನ್ನು ಇಲ್ಲಿ ವಿಹರಿಸ್ತಾ ಇದ್ದೀಯಲ್ಲ, ಪ್ರಶ್ನಿಸಬೇಕಾದ ಅನಿವಾರ್ಯ ಸ್ಥಿತಿ ನನಗೆ ಒದಗಿ ಬಂದಿದೆ. ಹಾಗಾಗಿ ಕೇಳ್ತಾ ಇದ್ದೇನೆ, ಯಾರು ನೀನೆಲೆ ನೀರೇ? ಈ ಹೊತ್ತಿನಲ್ಲಿ ಸಾರಿದುದೇಕಿಲ್ಲಿ ಸೂರ್ಯ ಮುಳುಗುವ ಹೊತ್ತಿನಲ್ಲಿ ಏನು ಮಾಡ್ತಾ ಇದ್ದೀನಿ ನೀನು ಹೇಳು? ಊರ ಮೇಲಿನ ಅಧಿಕಾರ ಕೊಟ್ಟವರಾರು ಹೊರ ನಿನ್ನಯ ಪದರೇನು? ಊರಿಗತ್ತಿನ ಮಾತು ದೋಟೆ ಕಾಡಿಗೆಯ ನುಡಿಗೆ ನನ್ನಷ್ಟಕ್ಕೆ ನಾನು ತಿರುಗಾಟವನ್ನು ಮಾಡುತ್ತಿರುವಂತಹ ವೇಳೆ ಒಮ್ಮಿಂದೊಮ್ಮೆಗೆ ತಡೆದು ಪ್ರಶ್ನೆ ಮಾಡುತ್ತಾ ಇದ್ದೀಯ. ಇಷ್ಟೆಲ್ಲ ಕೇಳುವಂತಹ ನಿನಗೆ ಈ ಊರ ಮೇಲಿನ ಅಧಿಕಾರವನ್ನು ಕೊಟ್ಟವರು ಯಾರು? ನೀನು ಯಾರು? ನಿನ್ನ ಪರಿಚಯವನ್ನೊಮ್ಮೆ ಹೇಳುತ್ತೀಯ? ಅಧಿಕಾರದ ವಿಚಾರವಾಗಿ ಹೇಳಬೇಕಾ? ಏನು ನಿನ್ನ ಅಧಿಕಾರ? ದೇವಿಯ ಕ್ಷೇತ್ರ ಪಾಲಕನಿಗೆ ಧರ್ಮ ಪಾಲಕ ಧರ್ಮಪಾಲಕನಿಗೆ ದುರ್ವಿಚಾರಕ್ಕೆ ಎಡೆಯ ನೀಡುವರಲ್ಲ, ದುರ್ವಿಚಾರಕ್ಕೆ ಎಡೆಯ ದೇವಿಯ ಕ್ಷೇತ್ರ ಬಳಗನಿಗೆ ದುರ್ವಿಚಾರಕ್ಕೆ ಎಡೆಯ ನಾವು ನೀಡುವರಲ್ಲ, ಧರ್ಮವಿದಲ್ಲ ದುರ್ವಿಚಾರಕ್ಕೆ ಎಡೆ ನಾವು ನೀಡುವರಲ್ಲ, ಧರ್ಮವಿದಲ್ಲ ದೇವನಾರಿಗೆ ಭೂಷಣ ಕೇಳೆ ದೇವನಾರಿಗೆ ಭೂಷಣ ಅಧಿಕಾರ ಉಳ್ಳವನಾಗಿಯೇ ನಿನ್ನನ್ನು ಪ್ರಶ್ನಿಸಿದೆ. ಕಾಣುತ್ತಿರುವ ಕ್ಷೇತ್ರ ಯಾವುದು ಹೇಳು? ಬಪ್ಪನಾಡು ಕ್ಷೇತ್ರ. ಬಪ್ಪ ಬ್ಯಾರಿಯಿಂದ ನಿರ್ಮಿತವಾದ ಕ್ಷೇತ್ರ, ದುರ್ಗಾ ಪರಮೇಶ್ವರಿನಲ್ಲಿ ನಿಂತ ಪುಣ್ಯ ಕ್ಷೇತ್ರ. ಈ ಕ್ಷೇತ್ರದಲ್ಲಿದ್ದು ಧರ್ಮದ ರಕ್ಷಣೆಯನ್ನು ಮಾಡುವ ಧರ್ಮಪಾಲ ಅಂತ ಹೇಳಿದ್ರೆ ನಾನೇ. ಹಾಗಾಗಿ ಅಧಿಕಾರ ಉಳ್ಳವನಾಗಿ ನಿನ್ನನ್ನು ಪ್ರಶ್ನಿಸಿದೆ. ಈಗಲಾದರೂ ನೀನು ಯಾರು ಎನ್ನುವುದನ್ನು ಹೇಳಿ ನೀನು ಮುಂದುವರಿಯುವಿಯಂತೆ. ಇಲ್ಲಿ ದುರ್ವಿಚಾರಗಳು ನಡೆಯದ ಹಾಗೆ ನಾನು ಜವಾಬ್ದಾರಿಯನ್ನು ವಹಿಸಿದ್ದೇನೆ. ಹಾಗಾಗಿ ಜವಾಬ್ದಾರಿ ಉಳ್ಳವನಾಗಿ ನಿನ್ನನ್ನು ಪ್ರಶ್ನಿಸ್ತಾ ಇದ್ದೇನೆ. ನೀನು ಅದೇ ರೀತಿಯಲ್ಲಿ ವ್ಯವಹರಿಸಬೇಕು. ಕ್ಷಿತಿಯ ಜನರು ಸುಖರೆಂದು ತಿಳಿದಿಗೆ ಮತಿ ಇಲ್ಲವೇನು ಬಾಲಯ ಸುಖರೆಂದು ತಿಳಿದಿಗೆ ಮತಿ ಇಲ್ಲವೇನು ಬಾಲ ಸುಖ ನೀನು ಮಾತಿಗೆ ಬುದ್ಧಿ ಬರಿವೆಯಲ್ಲ, ಸುಖ ನೀನು ಮಾತಿಗೆ ಬುದ್ಧಿ ಬರಿವೆಯಲ್ಲ ಹಿತವಲ್ಲವೈ ತೆರಳು 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 ಕೇಳುತ್ತಾ ಇದೆಯಲ್ಲ, ಈ ಊರಿನ ಜನರೆಲ್ಲರೂ ನನ್ನನ್ನು ಅಮ್ಮ ತಾಯಿ ಎಂಬುದಾಗಿ ಕೊಂಡಾಡುತ್ತಾ ಬಂದಿದ್ದಾರೆ. ನಮ್ಮ ಸಂಸ್ಕಾರ ಹಾಗೆ. ಅಷ್ಟು ಮಾತ್ರವಲ್ಲ, ಅವರೆಲ್ಲರನ್ನು ನನ್ನ ಮಕ್ಕಳೋಪಾದಿಯಲ್ಲಿ ಕಾಣುತ್ತಾ ಬಂದವಳಿದ್ದೇನೆ. ನೀನು ಕೂಡ ಮೂಲ್ಕೆಂಬತ್ತು ಮಗನೆಯಲ್ಲೇ ಇರುವವನು. ಹೌದು, ನೀನು ಕೂಡ ನನ್ನ ಮಗನೇ. ಆಗಲಿ. ತಡೆದು ಪ್ರಶ್ನೆಯನ್ನ ಮಾಡಿದಕ್ಕಾಗಿ ತಪ್ಪಾಯಿತು ಎಂಬುದಾಗಿ ನನ್ನ ಕಾಲಿಗೆ ಶರಣಾಗು.
ಇಲ್ಲ. ಏನು ತಪ್ಪು ನಡೆದಿದೆ ಇಲ್ಲಿ? ನಾನು ಏನು ತಪ್ಪು ಮಾಡಿದೆ? ನನ್ನಷ್ಟಕ್ಕೆ ನಾನು ತಿರುಗಾಟವನ್ನು ಮಾಡ್ತಾ ಇದ್ದೆ. ಇನ್ನು ನಿಂತ್ರೆ ಮಾನಿನಿಯಾದ ನಿನಗದು ಭೂಷಣ ಅಲ್ಲ ಅಂತ 4 ಬುದ್ಧಿವಾಕ್ಯವನ್ನಾಡಿದೆ. ಓ ಹಾಗೆ? ಕೇವಲಾರಿಗೆ ಇದು ಭೂಷಣವೇ? ಹೌದೇನು? ತಾಯಿಯಾದವಳಿಗೆ ಮಕ್ಕಳಿಲ್ಲ ಅಂತ ಬುದ್ಧಿ ಮಾತನ್ನು ಹೇಳುವುದಿದೆ. ಹೇಳು. ಯಾಕೆ ಹೇಳಬಾರ್ದು? ತಪ್ಪು ಮಾಡಿದ್ರೆ ಯಾರಿಗೂ ಹೇಳಬಹುದು. ನೀನು ಹೇಳಿದ್ದು ತಪ್ಪೆ. ಅದಕ್ಕಾಗಿ ನನ್ನ ಕಾಲಿಗೆ ಶರಣಾದ್ರೆ ಅಂತಾದ್ರೆ ಕಾಲನ್ನು ಹಿಡಿದು ನೆಲಕ್ಕೆ ಬಡಿ. ಕೇಳ್ತಾಳೆ ಅಂತ ಆಡಿದೆ, ಮಿತಿ ಮೀರಿ ಮಾತನಾಡುತ್ತಿರುವೆ. ಸರಿ, ಅಂತಿಂತ ಹೆಣ್ಣು ನೀನಲ್ಲ. ಮತ್ತೇನ? ಪಂಚಾರಿ ಮೆಚ್ಚಿದೆ 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 ಬರಬರೇ ಪೆಟ್ಟನ್ನು ಕಡಿಮೆ ಮಾಡು. ಮೆಚ್ಚಿದೆ ಮೆಚ್ಚಿದೆ ಮೆಚ್ಚಿದೆ. ವೀರನಹುದು ಶಿವರನಹುದು ಗಣಗಂಭೀರನಹುದು ನೀನು. ಆಗ್ಲಿ. ಹಾಗಂತ ಸೋತವರು ಗೆದ್ದವರು ಯಾರು ಎಂಬುದಾಗಿ ತಿಳಿಯಲೇ ಇಲ್ಲ. ಗೊತ್ತಾಗ್ಲಿಲ್ಲ. ಇನ್ನು 4 ದಿನ ಗೊತ್ತಾಗ. ಬೇಡ ಬೇಡ ಬೇಡ, ನಾನೇ ಸೋತವಳು. ಔಷಧಿನ ತಲೆಗೆ ಬಿಟ್ಟು ಬಿದ್ದರೆ ಇಲ್ಲ, ಸರಿ ಇದೆ ತಲೆ. ಹಾಗಿದ್ರೆ ಹೇಳು, ಸೋತವರು ಯಾರು? ಸೋತವಳು ನಾನು, ಗೆದ್ದವನು ನೀನು. ಸರಿ, ಏನಾದ್ರೂ ಬೇಕಾ ಬಹುಮಾನ? ಯಾರು ಸೋತವರು ಗೆದ್ದವರಿಗೆ ಬಹುಮಾನ ಕೊಡುವ ಕ್ರಮ ಉಂಟಾ? ನಾನೇ ಕೊಡ್ತೇನೆ ನಿಂಗೆ. ಅದೆಂತದ್ದು ನಿನ್ನ ಬೆವರು ಬೆವರು ಬೆವರು? ಹೌದಾ? ಬೆವರು ಹರಿತ ಏನು ಮಾಡದೆ ನೋಡು. ಏನು? ಆಯೋಜಕರು ಗೆದ್ದವರಿಗೆ ಕೊಡುವ ಕ್ರಮ ಉಂಟು, ಸೋತವರು ಗೆದ್ದವರಿಗೆ ಕೊಡುವ ಕ್ರಮ ಇಲ್ಲ. ನಿನಗೆ ಏನಾದ್ರೂ ಬೇಕಿದೆ ನನ್ನಲ್ಲಿ ಕೇಳು, ದಾರಿ ಖರ್ಚಿಗೆ ನಾನು ಕೊಡ್ತೇನೆ. ನಿನ್ನ ಕೊಟ್ಟ ಕೈಯ ಅಲ್ಲ, ಕೊಡುವ ಕೈ. ಕೊಡುವ ಕೈಯ ಕರೆತಟ್ಟಿ ಭಾಷೆಯನ್ನು ಕೊಡೊಮ್ಮೆ. ಎಂತದುಂಟು? ನಂಬಿಕೆ ಬರಬೇಕು ನನಗೆ. ನಿನ್ನ ಕೈ ಮುಟ್ಟಿದ್ದು ನಾಳೆ ಹೇಳಿಕೊಂಡು ಬಂದಿಯ ಧರ್ಮಪಾಲ ನನ್ನ ಕೈ ಮುಟ್ಟಿದ್ದಾನೆ ಅಂತ ಕೆಟ್ಟ ಹೆಸರು ನನ್ನ ಪಾಲಿಗೆ ಬರ್ತದೆ. ಹೌದಾ? ಕಾಣುತ್ತಿರುವ ದುರ್ಗಾ ಪರಮೇಶ್ವರಿ ಆಣೆಯಾಗಿ ಹೇಳ್ತೇನೆ, ನೀನು ಏನನ್ನು ಕೇಳ್ತೀಯ ಅದನ್ನು ನಾನು ಕೊಡ್ತೇನೆ. ಖಂಡಿತವಾಗಿ ಕೊಡ್ತೀಯಲ್ಲ? ಕೇಳೆ. ಹಾಗಾದರೆ ಕೇಳು. ಹೇಳು. ಸೂರ್ಯ ಚಂದ್ರಾದಿಗಳು ಇರುವ ತನಕ ನನ್ನ ಚರಣ ಸೇವಕನಾಗಿರುವ. ಅಯ್ಯೋ ಏನ ಮಾಡಲಯ್ಯೋ ಹರಿ ಮಾನವನಿಗೆ ದಾಸಿಗಿನಿಸೆ ಇರುವೆನೆ ಬಾಳ ತರುವೆನೆ ದೇವರೆಂಬ ಹೆಮ್ಮೆಗಿಲ್ದ ವಿರೋಧಿಗೊಡನೆ ನುಡಿದುದಾಸ್ಯವೇ ಅಪಹಾಸ್ಯವೇ ಹರಿಗೆ ಏನ ಮಾಡಲಿ ನಿನ್ನ ಆಜ್ಞಾವತಿಯಾಗಿ ದರಿಗಿಳಿದು ಬಂದೆ. ನೋಡಿದೆಯಾ ನನಗೆ ಬಂದಂತಹ ದುಸ್ತರ ಪರಿಸ್ಥಿತಿಯನ್ನು? ಹೆಣ್ಣೊಬ್ಬಳ ಮಾತಿನ ಮೋಡಿಗೆ ಸಿಲುಕಿ ಬೀಳುವಂತಹ ದೌರ್ಭಾಗ್ಯ ಸ್ಥಿತಿ ನನ್ನ ಪಾಲಿಗೆ. ನನ್ನನ್ನು ನೀನು ರಕ್ಷಿಸಲಾರೆಯ? ತಾಯಿ ದುರ್ಗಾ ಪರಮೇಶ್ವರಿ, ನೀನಾದರೂ ನನ್ನ ಅಳಲನ್ನು ಕೇಳಮ್ಮ. ನಿನ್ನ ಸೇವೆಯನ್ನು ಮಾಡಿದ ಕರಗಳಲ್ಲಿ ಮಾನವಿಯೊಬ್ಬಳ ದಾಸತ್ವವನ್ನು ನಾನೆಂದು ಕೈಯಲ್ಲಿ ತಾಯಿ. ನೀನಾದರೂ ಪ್ರತ್ಯಕ್ಷಳಾಗಿ ನನಗೆ ಬಂದ ಸಂಕಷ್ಟವನ್ನು ದೂರೀಕರಿಸಮ್ಮ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ. ಕಾಪಾಡುತ್ತಾಯೇ. ಇಂತು ಮಲಗುವ ಧರ್ಮಪಾಲನಂತು ಬರಲೇಗಿ ನೀವು ಗಾಳಿಸಿ ಅಂತ್ಯವಿಲ್ಲದ ಪ್ರೇಮಗಿಂತ ನಿಮಿತ್ತಿ ನೈಗಡವಿಯೇ ಮಾತಾ ನರಕ ಪಶ್ಯಾಮ ಮಾತಂಗಿ ಮಧುಶಾಲಿನಿ ಕುರಿಯಾ ಕಟಾಚಂ ಕಲ್ಯಾಣ ಕದಂಬವನವಾಸಿನಿ ಮಾತಾ ಮರಗದ ಶ್ಯಾಮನ ತಂಗಿ ಮಧುಶಾಲಿನಿ ಕುರಿಯಾ ಕಟಾಚಂ ಕಲ್ಯಾಣಿ ಕದಂಬವನವಾಸಿನಿ ಜಯ ಜಯ ಸರ್ವಶಕ್ತಿ ಸಮನ್ವಿತೆ ಭಯಭ್ಯಸ್ತ್ರಾಹಿನೋ ದೇವಿ ದುರ್ಗಾ ದೇವಿ ನಮೋಸ್ತುತೆ. ಸಂತ ಸವತಾಳಿತನು ಮಗನೇ ಕೇಳುವುದು ಚಿಂತನಿಲ್ಲ ಬರಿಗೆ ಸರಿಯೋದು ಗೈರೆನು ಬೇದರಿಗರಿರು ಬಾರೆನು
ಕರೆದೊಯ್ಯೇ ಪಾಮಗವೇ ಅನನ್ಯ ಭಕ್ತಿಯಿಂದ ನನ್ನನ್ನೇ ಅರ್ಚಿಸಿದೆ ಆರಾಧಿಸಿದೆ. ಹೌದಮ್ಮ. ನಿನ್ನ ಭಕ್ತಿಯಕರಿಗೆ ಮೈದವರಿ ಬಂದಿದ್ದೇನೆ. ಧನ್ಯನಾದೆ. ಮುಖವನ್ನು ಕಾಣುವಾಗ ಕಣ್ಣಲ್ಲಿ ಧಾರಾಕಾರ ಕಣ್ಣೀರು. ಹೌದು ತಾಯಿ. ಯಾರಿಂದ ಯಾವ ರೀತಿಯ ಕಷ್ಟಕ್ಕೊಳಗಾದಿ ಮಗನೇ? ಅಮ್ಮ, ಮುಸ್ಸಂಜೆ ಹೊತ್ತು ಶಾಂಭವಿ ನದಿ ತಟಿ ಪ್ರದೇಶದಲ್ಲಿ ಒಬ್ಬಳಾಕೆ ವಿಹರಿಸ್ತಾ ಇದ್ಲು. ಈ ಹೊತ್ತಿನಲ್ಲಿ ನೀನಿಲ್ಲಿ ನಿಲ್ಲುವುದು ಸರಿಯಲ್ಲ, ಮನೆ ಸೇರಿಕೋ ಅಂತ 4 ಬುದ್ಧಿವಾಕ್ಯವನ್ನಾಡಿದೆ. ಮಾತಿಗೆ ಮಾತು ಬೆಳೆಯಿತು. ಮಾತಿನ ಮೋಡಿಯಲ್ಲಿ ನನ್ನನ್ನು ಸಿಲುಕಿಸಿದಳಮ್ಮ. ಧರಣಿ ಚಂದ್ರಾದಿತ್ಯ ಶರದಿ ತಾರಾವಳಿಗಳಿರುವವರೆಗೆ ಅವಳ ಸೇವಕನಾಗಿ ನಾನಿರಬೇಕಂತೆ. ಅಮ್ಮ, ನಿನ್ನ ಸೇವೆಯನ್ನು ಮಾಡಿದ ಕರಗಳಲ್ಲಿ ಮಾನವೀಯಪಳ ದಾಸತ್ವವನ್ನು ನಾನೆಂತೂ ಕೈಯಲ್ಲಿ ತಾಯೇ, ನೀನೇ ನನಗೊಂದು ದಾರಿ ತೋರಿಸಬೇಕಮ್ಮ. ಮಗನೇ ಧರ್ಮಪಾಲ, ಅಮ್ಮ, ವಿಲಾಸಿನಿಯ ಮಾತಿಗೆ ಕಟ್ಟು ಬಿದ್ದು ಪರಿತಪಿಸುತ್ತಾ ಇದ್ಯಾ ಕಂದ? ಹೌದು ತಾಯಿ. ಅಳದಿರು ದುಃಖಿಸದಿರು ಮರುಗದಿರು. ಮತ್ತೇನು ಮಾಡ್ಲಿ? ಕೆಲ ಹೊತ್ತು ಶಾಂಭವಿ ನದಿ ತೀರದಲ್ಲಿ ವಿಲಾಸಿನಿಯಾಗಿ ಕಾಣಿಸಿಕೊಂಡವಳೆ ನಿನ್ನ ಆರಾಧ್ಯ ಮೂರ್ತಿಯಾದಂತಹ ನಾನೇ ಮಗನೇ. ಯಾಕಮ್ಮ ಪರೀಕ್ಷಿಸಿದೆ? ಕಾರಣ ಉಂಟು. ಏನು? ನಿನ್ನ ಶಕ್ತಿಯೇನು, ಭಕ್ತಿಯೇನು, ಕರ್ತವ್ಯ ನಿಷ್ಠೆಯೇನು, ಪ್ರಾಮಾಣಿಕತೆಯೇನು ಎನ್ನುವುದನ್ನು ಪರೀಕ್ಷೆ ಮಾಡುವುದಕ್ಕಾಗಿ ವಿಲಾಸಿನಿಯಾಗಿ ಕಾಣಿಸಿಕೊಂಡೆ. ಪರೀಕ್ಷೆಯಲ್ಲಿ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಯನ್ನು ಹೊಂದಿದ್ದಿ ಮಗನೇ. ಅಂದ್ರೆ ಧರ್ಮಪಾಲ, ಇನ್ನು ಮುಂದಕ್ಕೆ ನೀನು ನನ್ನ ಕ್ಷೇತ್ರದಲ್ಲಿ ಕ್ಷೇತ್ರಪಾಲಕನಾಗಿದ್ದುಕೊಂಡು ಧರೆಯ ಧರ್ಮವನ್ನು ಪರಿಪಾಲಿಸುತ್ತ ಬಾ. ಹೋಗು ಮಗ, ನಿನಗೆ ತಾಯಿ ದುರ್ಗಾ ಪರಮೇಶ್ವರಿಯೇ ಪ್ರತ್ಯಕ್ಷಳಾಗಿ ಅಭಯದ ನುಡಿಗಳನ್ನಾಡಿ ನನಗೆ ಬಂದ ದುರಿತವನ್ನು ನಿವಾರಣೆ ಮಾಡಿಲ್ಲಲ್ಲ. ಕೇವಲ ಆರ್ತನಾಗಿ ನಾನು ತಾಯಿಯನ್ನು ಕರೆದದ್ದೇ ತಡ. ನನಗೆ ಬಂದ ಭವಣೆಯನ್ನು ದೂರೀಕರಿಸಿದಂತಹ ಮಹಾಮಾತೆ ಸರ್ವರಿಗೂ ಬಂದ ಭವಣೆಯನ್ನು ದೂರೀಕರಿಸುವುದಕ್ಕೆ ಶಕ್ತಳು. ಹಾಗಾಗಿ ಯಾರು ದುರ್ಗಾ ಪರಮೇಶ್ವರಿಯನ್ನು ಅನನ್ಯ ಭಕ್ತಿಯಿಂದ ಭಜಿಸುತ್ತಾರೋ ಅವರ ಇಷ್ಟಾರ್ಥವನ್ನೆಲ್ಲ ನಮ್ಮ ಬಪ್ಪನಾಡು ತಾಯಿ ದುರ್ಗಾ ಪರಮೇಶ್ವರಿ ಅವರ ಇಷ್ಟಾರ್ಥವನ್ನು ನೆರವೇರಿಸಿಕೊಡುತ್ತಾಳೆ ಎನ್ನುವುದಂತೂ ಸತ್ಯ. ಎನ್ನುವಲ್ಲಿಗೆ ಈ ಬಪ್ಪನಾಡು ಕ್ಷೇತ್ರ ಮಹಾತ್ಮೆ ಎನ್ನುವಂತಹ ಪುಣ್ಯಪ್ರದವಾದಂತಹ ಕಥಾನಕವನ್ನು ಯಾರು ಆಡಿಸಿದ್ದಾರೋ, ಯಾರು ಆಡಿದ್ದಾರೋ, ಯಾರು ನೋಡಿದ್ದಾರೋ, ಯಾರು ನೋಡುವುದಕ್ಕೆ ಪ್ರೇರಕರಾಗಿದ್ದಾರೋ ಅವರಿಗೆಲ್ಲ ನಾವು ನಂಬಿಕೊಂಡು ಬಂದಿರುವಂತಹ ತಾಯಿ ದುರ್ಗಾ ಪರಮೇಶ್ವರಿ ಸಕಲ ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ಕೊಟ್ಟು ಸರ್ವರನ್ನು ಪೊರೆಯಲಿ ಎಂದು ಹೇಳುತ್ತಾ ಈ ಪುಣ್ಯಪ್ರದವಾದಂತಹ ಕಥಾನಕಕ್ಕೆ ಮಂಗಳಗೀತೆಯನ್ನು ಹಾಡುವರೆ ಸಭ್ಯ ಸಭಿಕರಿಂದಲೂ ಭಾಗವತರಿಂದಲೂ ಅಪ್ಪಣೆಯನ್ನು ಬೇಡಿಕೊಳ್ಳುತ್ತಾ ಇದ್ದೇನೆ. ಭದ್ರಂ ಶುಭಂ ಮಂಗಳಂ. ದುರ್ಗಮದಾನವದ ಮನಕ್ಕೆ ದುರ್ಗಿ ಬಲ್ದಳು ಅವತರಿಸಿ, ದುರ್ಗಮದಾನವದ ಮನಕ್ಕೆ ದುರ್ಗಿ ಬಲ್ದಳು ಅವತರಿಸಿ, ಕಲಕಲನಾದದಿ ಜಲಜಲ ಹರಿಯುವ ಜಲದಲ್ಲಿ ನೆಲೆಸಿನ ಭ್ರಮರಾಂಬೆ, ಕಲಕಲನಾದದಿ ಜಲಜಲ ಹರಿಯುವ ಜಲದಲ್ಲಿ ನೆಲೆಸಿನ ಭ್ರಮರಾಂಬೆ. ದುರ್ಗಮದಾನವದ ಮನಕ್ಕೆ ದುರ್ಗಿ ಬಲ್ದಳು ಅವತರಿಸಿ, ದುಷ್ಟರ ತರಿಯಲು ಭಕ್ತರ ಕಾಯಲು, ದುಷ್ಟರ ತರಿಯಲು ಭಕ್ತರ ಕಾಯಲು, ದುರ್ಗದಂತೆ ತಾನಿದ್ದವಳು, ದುರ್ಗದಂತಿನಿಯಾನಿದ್ದವಳು, ತುಂಬಿಯಂತೆ ಹಾರಿ ದುರ್ಗಾ ಬಂದಳು ನೋಡಿ, ತುಂಬಿಯಂತೆ ಹಾರಿ ದುರ್ಗಾ ಬಂದಳು ನೋಡಿ. ನಂದಿನಿಯ ಕಟಿಯಲ್ಲಿ ಆನಂದ ಕಟಿಯಲ್ಲಿ ನದಿ, ನಂದಿನಿಯ ಕಟಿಯಲ್ಲಿ ಆನಂದ ಕಟಿಯಲ್ಲಿ ತುಂಬಿಯಂತೆ ಹಾರಿ ದುರ್ಗಾ ಬಂದಳು ನೋಡಿ, ದುರ್ಗಾ ಬಂದಳು ನೋಡಿ. ಆದಿದೇವತೆಗಳಾಗಮ ಪೂಜಿತ ಯಾದವ ಕುಲಮೋಹನ ರೂಪಾಯಿ ವೇದೋದಾರಡಿ ತಿರುಪತಿ ವೆಂಕಟವೇಣು ನಾಗವೇ ನಮೋ ನಮೋ, ನಾರಾಯಣದೇ ನಮೋ ನಮೋ, ಭವನಾರದಲ್ಲೂ ನಮೋ ನಮೋ. ಮಂಗಳ ಜೀವಮಂಗಳ ಗುರುಮಂಗಳ ನಿತ್ಯಮಂಗಳು, ಬಪ್ಪನಾಡು ದುರ್ಗಾಂಬಿಗೆ ಮಂಗಳ, ಕ್ಷೇತ್ರಪಾಲಗಿ ಮಂಗಳವೋ, ಸ್ಥಳ ನಿವಾಸ